ಜಾತಕದಲ್ಲಿ ಏನಾಗುತ್ತೆ, ಕೆಲವೊಂದು ಬಾರಿ ಡೆಬಿಲಿಟೇಟೆಡ್ ಪ್ಲಾನೆಟ್ಸ್, ಶನಿ ಅಂತಲ್ಲ ತುಂಬಾ ಜನ ಬರ್ತಾರೆ, ಓಕೆನಾ. ಬಟ್ ಶನಿಯ ಡೆಬಿಲಿಟೇಷನ್ ಇದೆಯಲ್ಲ ಅದು ಬಹಳ ಪ್ರಾಬ್ಲಮೆಟಿಕ್ ಅಂತ, ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮೆಟಿಕ್. ನಾನು ಸ್ಟಡಿ ಮಾಡಿದ ಪ್ರಕಾರ ನೋಡಿ, ಅಲ್ಲಿ ಏನಾಗುತ್ತೆ, ಶನಿ ನೀಚನಾದಾಗ ಆತನಿಗೆ ಸಪೋರ್ಟರ್ ಯಾರಾದರೂ ಇರ್ಬೇಕಲ್ಲಿ. ಇದ್ರೂ ಕೂಡ ನಿಮಗೆ ಶನಿಯಿಂದ ನೀಚ ಫಲವನ್ನು ತಪ್ಪಿಸ್ಕೊಳ್ಳೋದು ಕಷ್ಟ ಇದೆ. ಈಗ ಶನಿಗೆ ಸಪೋರ್ಟರ್ ಯಾರು ಇರ್ತಾರೆ? ಫಾರ್ ಎಕ್ಸಾಂಪಲ್ ಈಗ ರಾಹು, ಶನಿ ನೀಚನಾಗಿ ಬಿಟ್ಟ, ಶನಿ ಜೊತೆಗೆ ರಾಹು ಬಂದ, ಸಪೋರ್ಟರ್ ಆಗಿ ಕೆಲಸ ಮಾಡ್ತಾನೆ. ಶನಿ ಜೊತೆಗೆ ಶುಕ್ರ ಬಂದ್ಬಿಟ್ಟ, ಸಪೋರ್ಟರ್ ಆಗಿ ಕೆಲಸ ಮಾಡ್ತಾನೆ. ಶನಿ ಜೊತೆಗೆ ಬುಧ ಬಂದ್ಬಿಟ್ಟ, ಆತನು ಸಪೋರ್ಟರ್ ಆಗಿನೇ ಕೆಲಸ ಮಾಡ್ತಾನೆ, ತೊಂದರೆ ಇಲ್ಲ. ಅದರ ಜೊತೆಗೆ ಶನಿ ಇರುವಂತ ರಾಷ್ಟ್ರಾಧಿಪತಿ ಕುಜ ಬಂದಾಗ ಕೂಡ ನೀಚಭಂಗ ರಾಜಯೋಗ, ಆತನು ಸಪೋರ್ಟ್ ಮಾಡ್ತಾನೆ. ಆದರೆ ನಾನು ನೋಡಿದ ಪ್ರಕಾರ, ಯಾವಾಗ ನಿಮಗೆ ಶನಿ ನೀಚನಾಗಿ ಬಿಡ್ತಾನೆ ಜಾತಕದಲ್ಲಿ, ಯಾವಾಗ ಆತನಿಗೆ ಬಲ ಬಂದು ಬಿಡುತ್ತೆ, ಅಂದರೆ ದಶಾಭುಕ್ತಿಯಲ್ಲಿ ಆತ ಆಕ್ಟಿವ್ ಆಗಿ ಬಿಡ್ತಾನೆ, ಆ ಸಂದರ್ಭದಲ್ಲಿ ನಿಮಗೆ ನೀಚತನವನ್ನು 100% ತೋರಿಸ್ತಾರೆ. ನೀವು ಏನು ಬೇಕಾದರೂ ಮಾಡಿ, ನೀವು ಕುಣಿಬೇಡಿ. ನೀಚ ಭಂಗ ಉಂಟು, ನೀಚ ಭಂಗ ಉಂಟು, ನೋಡೋಣ ನೀಚ ಭಂಗ ಆಗಲಿ. ನೀಚ ಭಂಗ ಹೇಗೆ ಆಗುವುದು? ಅಲ್ಲಿ ವರ್ಡ್ಸೇ ಗೊತ್ತಾಗುತ್ತಾ? ಅದನ್ನು ಸರಿ ಉಚ್ಚಾರ ಮಾಡಿ ವರ್ಡ್ಸ್ ಏನುಂಟಂತ. ನೀಚ ಭಂಗ, ನೀಚತನ ತೋರಿಸಿದ ನಂತರ ಅದು ಭಂಗ ಆಗಿ ಮತ್ತೆ ಮೇಲೆ ಹೋಗುವುದು, ಅದಕ್ಕಿಂತ ಮುಂಚೆ ಹೋಗ್ಲಿಕ್ಕಿಲ್ಲ. ನೀಚತನ ತೋರ್ಲೇಬೇಕು, ನೀಚತನ ಬರಲೇಬೇಕು, ಯಾವುದೇ ರೂಪದಲ್ಲಿ ಬರ್ಬೋದು. ಅದಾದ ನಂತರನೇ ಆತ ಏನು ಮಾಡ್ತಾನೆ, ನಿಮ್ಮನ್ನ ಎತ್ತರಕ್ಕೆ ಏರಿಸ್ತಾನೆ, ಅಲ್ಲಿವರೆಗೆ ಏರಿಸಲ್ಲ. ಅರ್ಥ ಆಯ್ತಾ? ಓಕೆ. ಯಾರೆಲ್ಲ ಶನಿ ನೀಚಭಂಗ ರಾಜಯೋಗ ಇದೆ ಕುಣಿತಾ ಇದ್ರು ಇಷ್ಟವರೆಗೆ, ಸರ್ ನೀಚಭಂಗ ಉಂಟು ನನಗೆ ತೊಂದರೆ ಇಲ್ಲ, ಅದು ಸಾಧ್ಯನೇ ಇಲ್ಲ ತಾನೆ. ನಿಮ್ಗೆ ನೀಚತನ ತೋರಿಸಿನೇ ಆತ ಮೇಲೆ ಕರ್ಕೊಂಡು ಹೋಗುದು. ನೀಚತನ ಏನು, ದುನಿಯಾ ಏನು ಎಲ್ಲ ತೋರಿಸ್ಕೊಡ್ತಾನೆ. ಫ್ರೆಂಡ್ಸ್ ಹೇಗೆ, ರಿಲೇಟಿವ್ಸ್ ಹೇಗೆ, ದುನಿಯಾ ಹೇಗೆ, ಕೆಲಸ ಹೇಗೆ, ಹೇಗೆ ಇರ್ಬೇಕು ಎಲ್ಲ ತೋರಿಸ್ತಾನೆ. ಎಲ್ಲ ನೀಚತನ ಬರುತ್ತೆ, ಒಂದಷ್ಟು ಜನ ಅಪವಾದಗಳನ್ನು ಹಾಕ್ತಾರೆ, ಒಂದಷ್ಟು ಜನರ ಜೊತೆಗೆ ಮರ್ಯಾದೆ ಹೊರಟೋಗುತ್ತೆ, ಎಲ್ಲ ಹೊರಟೋಗುತ್ತೆ. ಆ ನಂತರ ಹೋಗಿ ಆ ಸ್ಟೇಟಸ್ ಅನ್ನು ಕ್ರಿಯೇಟ್, ಅಲ್ಲಿವರೆಗೆ ಮಾಡಲ್ಲ ಸರ್. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನೀವು ಯಾರಿಗೂ ಉಂಟು ಇಲ್ಲಿ ಶನಿ, ಯಾರಿಗಾದ್ರು ನೀಚ ಇದೆಯಾ? ಓಕೆ, ಡೈರೆಕ್ಟ್ ನನ್ನ ಜೊತೆ ಮಾತಾಡಿ, ಯಾರಿಗಾದ್ರು ಇದ್ರೆ ಅನ್ಮ್ಯೂಟ್ ಮಾಡಿ. ಅಲ್ವಾ, ನಿಮಗೆ ಅನ್ಮ್ಯೂಟ್ ಮಾಡೋಕ್ಕೆ ಅವಕಾಶ ಕೊಡ್ತೇನೆ, ಡೈರೆಕ್ಟಾಗಿ ಮಾತಾಡಿ ನನ್ನ ಜೊತೆ, ನೋಡೋಣ. ಯಾರಿಗೋ ಶನಿ ನೀಚ ಇದ್ದಾನೆ ಸರ್, ಶನಿ ನೀಚ ಇದ್ದಾನೆ, ನನಗೆ ಶನಿ ದಶೆ ನಡೀತು, ನನಗೆ ಏನೂ ಆಗಿಲ್ಲ, ತುಂಬ ಚೆನ್ನಾಗಿತ್ತು, ನಾನು ಕೋಟ್ಯಾಧೀಶನಾದ, ಹಾಗೆ ಯಾರಾದರೂ ಹೇಳುವವರಿದ್ದರೆ ದಯವಿಟ್ಟು ಹೇಳಿ. ಕೋಟ್ಯಾಧೀಶ ಬೇಡ, ಲಕ್ಷಾಧೀಶನಾದೆ. ಇಲ್ಲ ಸರ್ ನನಗೆ ಅಂಥ ಪ್ರಾಬ್ಲಮ್ ಏನೂ ಆಗಲಿಲ್ಲ ಅಂತವ್ರು ಹೇಳುವರು. ಈಗ 84 ಮಂದಿ ಯಾರಿಗೂ ಶನಿ ನೀಚನೇ ಇಲ್ವಾ? ಇದೆ ಸರ್. ಯಾರದು? ರಾಘವೇಂದ್ರ. ಮಾತಾಡಿ. ರಾಘವೇಂದ್ರ. ನಮಸ್ತೆ, ಹೇಳಿ. ನಂದು ಮೇಷದಲ್ಲಿ ನಂದು ಇದು ಸರ್, ಮೇಷದಲ್ಲಿ ಶನಿ ನೀಚ ಇದ್ದಾನೆ ಸರ್. ಹಾ, ಶನಿ ಮೇಷದಲ್ಲಿ ನೀಚ ಆಗುವುದು. ಮತ್ತೆ ಅಲ್ಲಿ ಯಾರಿದ್ದಾರೆ? ಇಲ್ಲ, ಕುಜ ನನ್ಗೆ ಎಲ್ಲಿದ್ದಾರೆ? ಜ್ಯೋತಿಷ ಅಷ್ಟಾಗಿ ಗೊತ್ತಿಲ್ಲ. ಕುಜ ಬಂದು ಓಕೆ. ನಿಮಗೆ ಮೀನದಲ್ಲಿ ಇದ್ದಾನೆ ಸರ್. ಹಾ, ಓಕೆ, ನಿಮ್ಗೆ ಈಗ ಜ್ಯೋತಿಷ ಗೊತ್ತಿಲ್ಲ. ಓಕೆ, ಶನಿ ದಶೆ ಸ್ವಲ್ಪ ಬಂದು ಸ್ವಲ್ಪ ಹೋಯ್ತಾ ನಿಮ್ಗೆ? ಶನಿ ದಶೆ ಬಂದ ಹೋಗಿದೆ ಸರ್. ಬಂದು ಹೋಯ್ತು. ಹೇಗಿತ್ತು ಆ, ಆ ಟೈಮ್ ಪೀರಿಯಡ್ ತುಂಬಾ ಹೇಗಿತ್ತು? ಕಷ್ಟ, ತುಂಬಾ ಕಷ್ಟ ಹಾ, ಇತ್ತು ಸರ್. ತುಂಬಾ ಅಲ್ವಾ? ಕಷ್ಟ. ಹೌದು ಸರ್. ಎಲ್ರು ಬ್ಲೇಮ್ ಮಾಡಿರ್ಬೇಕು. ಹೌದು ಸರ್, ತುಂಬಾ ಹಾ, ಅವಮಾನ, ತುಂಬಾ ಅವಮಾನ, ಅವಮಾನ ಅನ್ಸಿದೆ. ಅಪಮಾನ, ಹೌದು ಸರ್. ಹೌದು ಅಲ್ವಾ? ಹೌದು ಹೌದು ಹಾ, ಸರ್. ಅದು ಮಾಡಿ ಆದ ನಂತರ ಈಗ ಯಾವ ದಶೆ ನಡೀತಾ ಉಂಟು? ಬುಧ ದಶೆ ಬಂತಾ? ಬುಧ ದಶೆ ಬುಧ ದಶೆ ಆಗಿದೆ ನನ್ಗೆ ಇವಾಗ. ನವೆಂಬರ್ ಇಂದ ಅಕ್ಟೋಬರ್ ಇಂದ ಚಂದ್ರ ದಶೆ, ರವಿ ದಶೆ, ಹಾ. ಚಂದ್ರ ದಶೆ ಸ್ಟಾರ್ಟ್ ಆಗತ್ತೆ ಅಕ್ಟೋಬರ್ ಇಂದ. ವಯಸ್ಸೆಷ್ಟು ನಿಮ್ದು? ನಂದು 55 ಸರ್. 55. ಶನಿ ದಶೆ ಹೌದು ನಂತರ ಬುಧ ಬರ್ತಾನೆ, ಬುಧ ನಂತರ ಕೇತು ಬರ್ತಾನೆ, ಕೇತು ನಂತರ ಶುಕ್ರ, ಶುಕ್ರನ ನಂತರ ಸೂರ್ಯ, ಸೂರ್ಯ ನಂತರ ಚಂದ್ರ. ಅಷ್ಟು ದಶೆ ಪಾರ್ ಮಾಡಿ ಹೌದು ಬಂದಾಯ್ತು ಈಗ. ಹೌದು ಸರ್. ಹಾ, ಓಕೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ವಾ? ಏನು ಮೊಬೈಲ್ ಅಂಗಡಿ ಹೌದು ಇಟ್ಕೊಂಡಿದ್ದೀರಾ? ಸರ್. ಇಲ್ಲ ಸರ್, ಅದು ಮೊಬೈಲ್ದು ರಿಪೇರಿ ಕಲಿತಾ ಇದ್ದೆ. ಹಾ, ಆ, ಅಲ್ಲಿ ನಾನು ಅಲ್ಲಿ ಕ್ಲಾಸ್ ನಾನು ಇದ್ದಾಗ ಪೋಸ್ಟರ್ ಅದು ಹಚ್ಕೊಂಡೆ, ಮೊಬೈಲ್ ಅಲ್ಲಿ ನಾನು ಪೋಸ್ಟರ್ ಕ್ಲಾಸ್. ಹಚ್ಕೊಂಡೆ, ಅಷ್ಟೇ ತಾನೇ? ಹೌದು ಸರ್, ಅದನ್ನ ನಾನು ಇವತ್ತು ನೋಡ್ದೆ ಕ್ಲಾಸ್ ಇದೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಇದ್ ಮಾಡಿದೆ ಸರ್, ಅದು ಅಲ್ಲ ಆನ್ಲೈನ್ ಸರ್, ಬಂತು. ಅದ್ರಲ್ಲಿ ಹೇಳಲಿಕ್ಕೆ ಏನುಂಟು ಸರ್, ನನ್ನ ಮೊಬೈಲ್ ರಿಪೇರಿ ಕಲಿತಾ ಇದೆ, ಅಲ್ಲಿ ಪೋಸ್ಟರ್ ಹಚ್ಕೊಂಡೆ, ಮುಗೀತು ಹೌದು ಅಲ್ಲಿಗೆ, ರೈಟ್ ತಾನೆ? ಅಷ್ಟೇ, ಓಕೆನಾ? ಇರ್ಲಿ ಹೌದು ಇರ್ಲಿ ಹೌದು ಹೌದು. ಇರ್ಲಿ, ಒಳ್ಳೇದಾಗ್ಲಿ. ರಾಘವೇಂದ್ರ ಅಂತ ಒರಿಜಿನಲ್ ಹೆಸರಾ? ರಾಘವೇಂದ್ರ ಒರಿಜಿನಲ್ ಸರ್. ಹಾ, ಓಕೆ. ಈಗ ಯಾವ ದಶೆ ನಡೀತಾ ಉಂಟು? ಈಗ ಚಂದ್ರ ಈಗ ಚಂದ್ರ ಸ್ಟಾರ್ಟ್ ಆಗ್ಬೇಕು. ಆಗ್ಬೇಕು, ಸೂರ್ಯ ರವಿ ಇದ್ದಾನೆ. ದಶೆ ನಡೀತಾ ಇದೆ, ರವಿ ದಶೆ ನಡೀತಾ ಇದೆ. ರವಿ ದಶೆ ನಡೀತಾ ಇದೆ. ಲಗ್ನ ಯಾವುದು? ಹೌದು. ನಂದು ಲಗ್ನ ಸಿಂಹ ಲಗ್ನ ಸರ್. ಸಿಂಹ ನಿಮ್ಮ ಲಗ್ನ. ಹತ್ರ ಸೂರ್ಯ ಯಾರು? ಸರ್, ಎಲ್ಲಿದ್ದಾನೆ ಸೂರ್ಯ ಜಾತಕದಲ್ಲಿ? ಸೂರ್ಯ ಬಂದು ನನ್ಗೆ ಮಕರದಲ್ಲಿದ್ದಾನೆ ಸರ್. ಸೂರ್ಯ ಬಂದು ಮಕರದಲ್ಲಿ, ಮಕರ ರಾಶಿ ಹೌದು ಎಲ್ಲಿ ಬಂತು? 6ನೇ ಮನೆಯಲ್ಲಿ ಬಂತಾ?
ಹಾ ಹೌದು ಸರ್. ಅದು ಆರೋಗ್ಯ ನೋಡ್ಕೊಳ್ಳಿ, ಕೆಲಸದಲ್ಲಿ ಚೆನ್ನಾಗಿ ಕರ್ಕೊಂಡು ಹೌದು ಹೋಗ್ತಾನಪ್ಪ, ತೊಂದರೆ ಇಲ್ಲ, ಕೆಲಸ ಚೆನ್ನಾಗಿರುತ್ತೆ, ಹೌದು ಕಾರ್ಯಕ್ಷೇತ್ರಕ್ಕೆ ಹೌದು. ಹೋಗ್ತಾನೆ. ನಂದು ಜ್ಯೋತಿಷ ಇದು ಒಂದು ನಿಮ್ಮ ಹತ್ರ ಕೇಳ್ಸಿದೀನಿ ಸರ್ ಹಾ, ಆಲ್ರೆಡಿ. ಆಮೇಲೆ ಜಾತಕನು ತಗೊಂಡಿದ್ದೀನಿ. ಓಕೆ, ಸರಿ, ಪರವಾಗಿಲ್ಲ ಹಾ ಬಿಡಿ. ಸರ್. ಎಂಜಾಯ್ ಹಾ ಮಾಡಿ ಸರ್. ಬೇರೆ, ಆಯ್ತಾ. ಹಾ ನಿಮ್ಮ ಸರ್. ಹಾ ಸರ್. ಪಾರ್ಟ್ನರ್ ಯಾರು ಇರ್ತಾರೆ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಆಯ್ತಾ, ಈಗ ಅವ್ರನ್ನ ನೋಡ್ಕೊಳ್ಬೇಕು. ಹಾ ಓಕೆ ಸರ್, ಆಯ್ತು ಅವ್ರು ಸರ್. ಡೆಫಿನೆಟ್ ನನಗೂ ಆಗಿ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಅದು ನಿಮ್ಮ ಹಾ ಸೂರ್ಯದಶಿ ಮುಗಿಯೋದ್ರೊಳಗೆ ಹಾಸ್ಪಿಟಲ್ ಆಗಿ ಬರ್ತಾರೆ ಅವರು. ಹಾ ಅವ್ರದ್ದು ನಾನು ಸಿಂಹ ಹೇಳ್ತೀನಿ, ಲಗ್ನನೇ ಸರ್. ನಾನು ಹೇಳ್ತೀನಿ ಅವರನ್ನೊಮ್ಮೆ ಹಾಸ್ಪಿಟಲ್ಗೆ ಸುತ್ತ ಹಾಕಿಸಿ ಅಂತ, ಎಲ್ಲಿ ಗೌರ್ಮೆಂಟ್ ಹಾ ಹಾಸ್ಪಿಟಲ್ಗೆ ಸುತ್ತ ಹಾಕಿಸ್ಕೊಂಡು ಬನ್ನಿ, ವಾರಕ್ಕೆ ಒಂದಾವರ್ತಿ. ಹೌದು. ಅದು ಅವ್ರಿಗೆ ಹಾ ಬರ್ಲಿಕ್ಕಿಲ್ಲ, ಓಕೆನಾ, ಒಳ್ಳೇದಾಗ್ಲಿ. ಸರಿ ಎಸ್. ಓಕೆ ಥ್ಯಾಂಕ್ ಯು. ಬೇರೆ ಯಾರಿಗಾದ್ರು ಇದೆಯಾ ಶನಿ ನೀಚ? ಎನಿವನ್? ಸರ್ ಶನಿ ನೀಚ ಅಂತ ಏನಿಲ್ಲ. ಅಟ್ ಪ್ರೆಸೆಂಟ್ ನನಗೆ 7:30 ಎಂಡಿಂಗ್ ಟೈಮು. ನಾ ಅದೆಲ್ಲ ಮಾತಾಡ್ಲೇಬೇಡಿ, ಶನಿ ನೀಚ ಆದ್ರೆ ಮಾತ್ರ ಮಾತಾಡಿ, ಇಲ್ಲ ಸರ್ ಟಾಪಿಕ್ ನಂದು ಚೇಂಜ್ ಆಗುತ್ತೆ. ನೆಕ್ಸ್ಟ್ ಶನಿ ದಶನೇ ಸ್ಟಾರ್ಟ್ ಆಗ್ತಿದೆ ನನಗೆ ಅದು ಶನಿ ನೀಚ ಅಲ್ಲ ಜನವರಿಯಿಂದ. ತಾನೇ? 11th ಮನೇಲಿ ಇದು ನನಗೆ ಗೊತ್ತಿಲ್ಲ ಸರ್. ನಾನು ಅಲ್ಲಿಗೆ ಅದು ನಿಂತು. ಮತ್ತೆ ಬೇಕಾಗಿಲ್ಲಮ್ಮ, ಓಕೆನಾ. ಸಾಂಗವಿ ಎಲ್ಲಿ, ಹಾ ಮರಾಠಿನಾ ನೀವು? ಹೌದು. ಓಕೆ, ಒಳ್ಳೇದಾಗ್ಲಿ. ರೈಟ್. ಬೇರೆ? ಸರ್ ನಮಸ್ಕಾರ. ನಮಸ್ತೆ. ನಮಸ್ಕಾರ ಸರ್, ಕೃಷ್ಣಮೂರ್ತಿ ಅಂತ ಮಾತಾಡೋದು. ಮಾತಾಡಿ ಸರ್. ಸರ್ ನನಗೆ ಶನೇಶ್ವರ ನೀಚ. ವೆರಿ ಗುಡ್. ಮತ್ತೆ ಈಗ ರಾಹು ಮಹಾದಶೆ ನಡೀತಾ ಉಂಟು. ಓಕೆ. ಈಗಷ್ಟೇ ಶನಿ, ಸ್ಟಾರ್ಟ್ ಆಗಿದೆ, ಲಾಸ್ಟ್ ಇಯರ್. ಓಕೆ, ರೈಟ್. 54 ವಯಸ್ಸು. ಶನಿ ದಶೆ ಬರ್ಬೇಕಾದ್ರೆ ತುಂಬಾ ಸಮಯ ಉಂಟು ಇನ್ನು. ಅಲ್ಲ, ನನಗೆ ಮೋಸ್ಟ್ಲಿ ಬರಲ್ವಾ ಅಂತ. ಅದು ಬರಲ್ಲ. ಯಾಕೆ ಬರಲ್ಲ. ಗೊತ್ತಾ, ಏನಾಗುತ್ತೆ ಗೊತ್ತಾ, ಆ ಹಾ ಕೃಷ್ಣಮೂರ್ತಿ ಅವರು ನಿಮ್ಮಲ್ಲೊಂದು ಅಭ್ಯಾಸ ಇದೆ. ಅದೇನಂದ್ರೆ ನೀವು ಈ ಬಡವರಿಗೆ ಮತ್ತೆ ಕೆಳವರ್ಗಕ್ಕೆ ಮತ್ತೆ ತುಂಬಾ ಕಷ್ಟಪಡೋರಿಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತೀರಂತ ಉಂಟು, ಆಯ್ತಾ. ನಿಜ ಸರ್, ನಿಜ. ಅದಕ್ಕೋಸ್ಕರ ಅದು ಶನಿ ದಶೆ ನಿಮ್ಗೆ ಟಚ್ ಮಾಡಲ್ಲ, ಅದರಿಂದಾಗಿ ಪ್ರಾಬ್ಲಮ್ ಇಲ್ಲ, ಓಕೆನಾ. ನೀಚ ಉಂಟು, ಬಟ್ ಆದ್ರೆ ಪರವಾಗಿಲ್ಲ. ಭಗವಂತ ಅಷ್ಟೊಂದು ತೊಂದರೆ ಕೊಟ್ಟಿಲ್ಲ. ಬಟ್ ಇಲ್ಲ, ಸ್ವಲ್ಪ ಅವಾಗ ಅದು ಅವಾಗ ನಾನು ಜ್ಞಾಪಿಸ್ತಾನೆ ಹೇಳ್ದಲ್ವಾ, ನಾನು ನೀಚ ಇದ್ದೀನಿ ಅಂತ. ರೆಸ್ಪೆಕ್ಟ್ ಉಂಟಲ್ವಾ, ರೆಸ್ಪೆಕ್ಟ್ ಮಾಡ್ತಿರಲ್ಲ ತುಂಬಾ ಅವ್ರಿಗೆ. ಖಂಡಿತ ಸರ್, ಖಂಡಿತ. ಅದಕ್ಕೆ ಖಂಡಿತ ಅದು ಆತ ಏನು ಮಾಡಲ್ಲ ನಿಮ್ಗೆ, ಅದು ಒಳ್ಳೆ ಲಕ್ಷಣನೇ, ಏನು ಸಮಸ್ಯೆ ಇಲ್ಲ. ಈಗ ಡೈರೆಕ್ಟ್ ಶನಿ ದಶೆ ಬರುದಿಲ್ಲ, ಯಾಕಂದ್ರೆ ಭುಕ್ತಿ ಬರುತ್ತೆ ಅಷ್ಟೇ. ಡೈರೆಕ್ಟ್ ಶನಿ ದಶೆ ಅಷ್ಟೇ. ಬರ್ಬೇಕಾದ್ರೆ ಇನ್ನು ಎಷ್ಟು, ಈಗ ರಾಹು ದಶೆ ಮತ್ತೆ ಗುರು ಬರ್ತಾನೆ, ಗುರುವಿನ ನಂತರ ಇಲ್ಲ, ಶನಿ ಆಗಲ್ಲ ಬರ್ತಾನೆ, ಸರ್, ನನಗೆ ಅಲ್ಲಿವರೆಗೆ ಬರಲ್ಲ. ವೆಯ್ಟ್ ಮಾಡ್ಬೇಕು ನೀವು, ಓಕೆನಾ. ಒಂದು ನಾನು ಹುಡ್ತೀನ ಹಂತದಲ್ಲಿ ಇಲ್ವೋ ಕೊನೆಯ ಗೊತ್ತಿಲ್ಲ, ಬಟ್ ಕ್ಷಣದಲ್ಲಿ ಸಿಗ್ಬೋದು ನಿಮ್ಗೆ, ಪರವಾಗಿಲ್ಲ, ಒಳ್ಳೇದಾಗ್ಲಿ, ಎಂಜಾಯ್ ಮಾಡಿ, ಓಕೆನಾ. ಜೈ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಎಸ್ ಎಸ್. ಬೇರೆ ಎನಿವನ್? ಎನಿವನ್? ಓ, ಯಾರಿಲ್ಲ, ಯಾರಿಗೂ ಶನಿ ನೀಚನೇ ಇಲ್ಲ ಮಾರೆ, ಓಕೆ. ಗುರುಗಳೇ, ನಮ್ಮ ಅಣ್ಣಂಗೆ ಇದೆ ಜಾತಕ ನೋಡಿದೀನಿ ನಾನೇ. ಹಾ ಅವ್ರು ಕಟಕ ಲಗ್ನ, ಹಾ ವೃಶ್ಚಿಕ ರಾಶಿ. ಹಾ ಅವನಿಗೆ ಹತ್ತನೇ ಮನೆಯಲ್ಲಿ ನೀಚ ಆಗಿದೆ. ಶನಿ. ಅವನಿಗೀಗ ಶುಕ್ರ ದಶೆ ನಡೀತಾ ಇದೆ. ಹುಟ್ಟಿದಾಗ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದ್ರಿಂದ ಶನಿ ದಶೆ ಬಂದಿತ್ತು. ಓಕೆ, ಈಗ ಶುಕ್ರ ದಶೆ ನಡೀತಾ ಇದೆ. 4ನೇ ಮನೆ ಶುಕ್ರ ಇದ್ದಾನೆ ಗುರುಗಳೇ. ಸರಿ, ಓಕೆ. ಅವ್ರಿಗೆ ಹುಟ್ಟಿದಾಗ್ಲೇ ಯಾವ್ದು ನಕ್ಷತ್ರ, ಯಾವುದು? ಅನುರಾಧ ನಕ್ಷತ್ರ. ಶನಿ ದಶೆ ಚಂದ್ರ ಹೊರಟೋಯ್ತು. ಈಗ ನೀಚ. ವರ್ಷ ಎಷ್ಟು ಅವ್ರಿಗೆ? ಈಗ ಅವನಿಗೆ 55. ಪರವಾಗಿಲ್ಲ ಬಿಡಿ, ಅದು ಶನಿ ದಶೆ ಹೇಗೆ ಅವ್ರಿಗೆ ಹುಟ್ಟಿದಾಗ ಶನಿ ದಶೆ ಬಂತು, ತಂದೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಅನುಭವಿಸಿದ್ದಾರೆ, ತಾಯಿ ಅನಾರೋಗ್ಯ ಅನುಭವಿಸ್ತಾರೆ, ತಂದೆಯ ಕುಟುಂಬದಲ್ಲಿ ಸಮಸ್ಯೆ ಇತ್ತು, ಅಷ್ಟೇ, ಮುಗೀತಲ್ಲಿಗೆ. ಅದು ಆಗಿ ಸರಿ ಗುರು. ಹೋಯ್ತು, ಆಯ್ತಾ. ಹಾ ಇನ್ನು ಅದ್ರ ಬಗ್ಗೆ ಗುರುಗಳೇ, ಮಾತಾಡ್ಬೇಡಿ. ಸರಿ ಚಿಕ್ಕಂದಿನಲ್ಲಿ ಗುರುಗಳೇ, ಆಯ್ತು. ಶನಿ ದಶೆ ಮುಗಿದೋಗಿದೆ, ಆ ಸಮಯದಲ್ಲಿ ಅದು ಪ್ರಾಬ್ಲಮ್ ಕೊಟ್ಟಿದೆ, ಏನ್ ಕೊಡ್ಬೇಕು ಅದು ಕೊಟ್ಟು ಹೋಗಿದೆ, ಆಯ್ತಾ. ಓಕೆ, ನೋ ಪ್ರಾಬ್ಲಮ್. ಇನ್ನು ಸರಿ ಗುರು, ಇನ್ನು ಸರಿ. ಯಾರಿಗಾದ್ರು ಇದೆಯಾ ಶನಿ 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 ದಶೆ ನೀಚ? ನೋ. ಧನ್ಯವಾದಗಳು ಗುರುಗಳೇ. ಹಾ, ರೈಟ್. ಓಕೆ. ಶನಿ ಶನಿ ನೀಚ ಆದಾಗ ಏನಾಗುತ್ತೆ ಗೊತ್ತಾ, ಶನಿ 2 ರಾಶಿಗಳು ಉಂಟಲ್ವ, ಯಾವ್ದೆಲ್ಲ, ಕುಂಭ ಮತ್ತೆ ಮಕರ, ಅದು ತನ್ನ ಬಲ ಕಳ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ಕುಂಭ ಮತ್ತೆ ಮಕರ ಎಲ್ಲಿ ಬರುತ್ತಲ್ವಾ ಅಲ್ಲಿ ಸಮಸ್ಯೆ ಅನುಭವಿಸ್ಬೇಕು. ಈಗ ಅನ್ಸ್ಕೊಳ್ಳಿ, ಮೇಷ ಲಗ್ನ ಜಾತಕ, ಶನಿ ನೀಚನಾಗ್ಬಿಟ್ಟ, ಗೊತ್ತಾಗುತ್ತಲ್ವ ನಿಮ್ಗೆ, ನಾನೇನು ಇದು ಮಾಡಿ ತೋರಿಸ್ಬೇಕಂತ ಏನಿಲ್ಲಲ್ವಾ. ಮೇಷ ಲಗ್ನ ಜಾತಕ, ಶನಿ ನೀಚನಾಗ್ಬಿಟ್ಟ, ಅವಾಗ ಏನಾಗುತ್ತೆ, ನಿಮ್ಮ ಮಕರ ಮತ್ತೆ ಕುಂಭ ರಾಶಿ ಎಲ್ಲಿ ಬರುತ್ತೆ, 10ನೇ ಮನೆ ಮತ್ತೆ 11ನೇ ಮನೆ, ಅದು 2 ಪಾರ್ಟಲ್ಲಿ ತೊಂದರೆ ಅನುಭವಿಸ್ಬೇಕು. 2 ಪಾರ್ಟಲ್ಲಿ ಬಲ ಕಳ್ಕೊಂಡ್ಬಿಡ್ತು. ಕೆಲಸದಲ್ಲೂ ಪ್ರಾಬ್ಲಮ್, ಸ್ಯಾಲ್ರಿಯಲ್ಲೂ ಪ್ರಾಬ್ಲಮ್, ಲಾಭದಲ್ಲೂ ಪ್ರಾಬ್ಲಮ್, ಮದುವೆ ಜೀವನದ ಸುಖದಲ್ಲಿ ಪ್ರಾಬ್ಲಮ್, ಪಾರ್ಟ್ನರ್ನ ಪ್ರಾಪರ್ಟಿ ವಿಚಾರದಲ್ಲಿ ಪ್ರಾಬ್ಲಮ್, ತಂದೆಯ ಕುಟುಂಬದಲ್ಲಿ ಪ್ರಾಬ್ಲಮ್, ತಂದೆಗೆ ಒಡ ಹುಟ್ಟಿದವರಿಂದ ಸಮಸ್ಯೆಗಳು, ಇಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸ್ಬೇಕು. ಅಷ್ಟೇ ಅಲ್ಲ, ಮಕ್ಕಳು ದೊಡ್ಡವರಾದ ನಂತರ ಅವರ ಮದುವೆ ಜೀವನದಲ್ಲಿ ಸಮಸ್ಯೆಗಳು, ಇದೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ ಅಲ್ವಾ, ಶನಿಯಿಂದಾಗಿ. ಶನಿ ನೀಚನಾಗ್ಬಿಟ್ಟ ಮೇಷರಾಶಿಗೆ, ಮೇಷರಾಶಿ ಹೇಳ್ತಾ ಇಲ್ಲ, ಮೇಷ ಲಗ್ನಕ್ಕೆ, ಆಯ್ತಾ. ಲಗ್ನದಿಂದ ಯಾವಾಗಲೂ ಪ್ರೆಡಿಕ್ಷನ್ ಯಾವಾಗ, ಲಗ್ನದಿಂದ ನೋಡ್ಕೊಳ್ಬೇಕು. ಲಗ್ನದಿಂದ ಯಾಕೆ ನೋಡ್ಕೊಳ್ಬೇಕು, ಯಾಕಂದ್ರೆ ಲಗ್ನದಿಂದ ನೋಡ್ಕೊಂಡಾಗ ಲಗ್ನದ ಸ್ಪ್ರೆಡ್ ಏನಿದೆ ಅದು 2 ಗಂಟೆ, ಚಂದ್ರನ ಸ್ಪ್ರೆಡ್ ಏನಿದೆ 2 ಕಾಲು ದಿನ ಸ್ಪ್ರೆಡ್ ಜಾಸ್ತಿ ಆಯ್ತು, ಅದರಿಂದಾಗಿ ಕನ್ಫ್ಯೂಸ್ ಆಗುತ್ತೆ. ಮನಸ್ಸಿನಿಂದ ಘಟನೆಗಳು ಹೇಗೆ ಘಟಿಸ್ಬೋದು, ಚಂದ್ರನಿಂದ ನೋಡ್ಕೊಳ್ಬೋದು, ತೊಂದರೆ ಇಲ್ಲ.
ಅಲ್ವಾ? ಮನಸ್ಸಿಂದ ಘಟನೆಗಳು ಹೇಗೆ ಘಟಿಸ್ತವೆ ಮಾನಸಿಕ ರೀತಿಯಲ್ಲಿ. ನೀವು ಲಗ್ನವನ್ನು ಇಟ್ಕೊಂಡಾಗ ಏನಾಗಿದೆ, ಮೈಂಡ್ ಬಾಡಿ ಸೋಲ್ ಅಂತ ಏನಿರ್ತದೆ ಅದು ಅಲ್ಲೇ ಉಂಟು. ಅದರಿಂದಾಗಿ ಲಗ್ನದಿಂದ ನೀವು ಪ್ರಿಡಿಕ್ಷನ್ ಮಾಡುವುದು ಅತ್ಯುತ್ತಮದ ಲಕ್ಷಣ. ಲಗ್ನದಿಂದಲೇ ಎಲ್ಲ ಪ್ಲಾನೆಟ್ಸನ್ನು ಪರಿಗಣಿಸುವುದು ಕೂಡ ಅತ್ಯುತ್ತಮದ ಲಕ್ಷಣ ನಮ್ಮ ಲೆಕ್ಕದಲ್ಲಿ, ನನ್ನ ಸ್ಟಡಿ ಪ್ರಕಾರ. ಬೇಕಾದರೆ ಟ್ರೈ ಮಾಡಿ ನೋಡಿ, ನಿಮಗೆ ಬಹಳ ಅಕ್ಯುರೇಟ್ ಆದಂಥ ರಿಸಲ್ಟನ್ನು ನೋಡಲಿಕ್ಕೆ ಸಿಗುತ್ತೆ. ನನಗೆ ಕೆಲವರು ಕನ್ಸಲ್ಟೇಷನ್ ತಗೊಳ್ಳುವಾಗ ಕೇಳ್ತಾರೆ, ನೀವು ರಾಶಿಯಿಂದ ಪ್ರಿಡಿಕ್ಷನ್ ಮಾಡ್ತೀರಾ ಲಗ್ನದಿಂದ ಮಾಡ್ತೀರಾ? ಸರ್ ನಿಮ್ಗೇನು ಮಾಡ್ಲಿಕ್ಕೆ ಉಂಟು, ಪ್ರಿಡಿಕ್ಷನ್ ತಾನೇ ಕೇಳ್ಕೊಳ್ಳಿಕ್ಕೆ ಇರೋದು. ನಾನು ಯಾವುದರಿಂದಲೂ ಮಾಡ್ತೇನೆ, ನಾನು ಅದು ಜಾತಕ ಇಲ್ಲದೇನೆ ಮಾಡ್ತೇನೆ. ನಿಮ್ಮ ವಾಯ್ಸನ್ನು ಕೇಳಿಸ್ಕೊಂಡು ಮಾಡ್ತೇನೆ, ನಿಮ್ಮ ಮುಖ ನೋಡ್ಕೊಂಡು ಮಾಡ್ತೇನೆ, ನನ್ನ ಇಷ್ಟ. ನಿಮಗೆ ಬೇರೆ ಬೇಕೇನು ಪ್ರಿಡಿಕ್ಷನ್ ಕೇಳಿಸ್ಕೊಳ್ಳೋದು, ಅದಕ್ಕೆ ಬೇಕಾದ ಪರಿಹಾರ ಕೇಳಿಸ್ಕೊಳ್ಳೋದು ಅಷ್ಟೇ ತಾನೇ. ಅರ್ಥ ಆಯ್ತಾ ನಿಮಗೆ? ರಾಶಿಯಿಂದ ಹೇಳಿದರೆ ಮತ್ತೆ ಬರಲ್ಲ, ನನಗೇನು ಗೊತ್ತು ಅವ್ರಿಗೆ ಏನು ಬೇಕಂತ. ನಾನು ರಾಶಿಯಿಂದ ಹೇಳಿದೆ ಮತ್ತೆ ಬರಲ್ಲ, ಲಗ್ನದಿಂದ ಹೇಳಿದೆ ಅದು ಬರಲ್ಲ. ಇದು ಪರಿಸ್ಥಿತಿ. ಎನಿವೆ ಇರಲಿ. ಸೊ ಈ ಥರದ ಇಂಪ್ಯಾಕ್ಟಲ್ಲಿ ಕ್ರಿಯೇಟ್ ಆಗ್ತಾರೆ. ಅದಕ್ಕೋಸ್ಕರ ಏನಾಗುತ್ತೆ, ಇಷ್ಟು ನೆನ್ಪಿಟ್ಕೊಳ್ಬೇಕು, ಯಾವುದೇ ಪ್ಲಾನೆಟ್ಸ್ ನೀಚ ಆದರೂ ಕೂಡ ಅದರ ರಾಶಿಗಳು ಏನಿದೆ ಅದು ಸಮೇತ ತನ್ನ ಬಲ ಕಳ್ಕೊಳ್ಳುತ್ತೆ. ಯಾಕಂದರೆ ಅದರ ಡಿಸ್ಪೋಸಿಟರ್ ತಾನೇ ಆತ. ಅರ್ಥ ಆಯ್ತಾ? ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಈಗ ಅನ್ಸ್ಕೊಳ್ಳಿ, ವೃಷಭ ಲಗ್ನಕ್ಕೆ ಶನಿ ನೀಚನಾಗ್ಬಿಟ್ಟ, ವೃಷಭ ಲಗ್ನ ಶನಿ ನೀಚನಾಗ್ಬಿಟ್ಟ. ಆವಾಗ ಏನಾಗುತ್ತೆ, ವೃಷಭ ಲಗ್ನಕ್ಕೆ ಶನಿ ಬಂದು ಯೋಗಕಾರಕ, ಆತನೇ ನೀಚನಾಗ್ಬಿಟ್ಟ. ಆವಾಗ ಸಮಸ್ಯೆ ವಿಪರೀತ ರೀತಿಯಲ್ಲಿ ಬರಲಿಕ್ಕೆ ಶುರುವಾಗುತ್ತೆ. ಮೊದಲೇ ವೃಷಭ ಲಗ್ನದವ್ರಿಗೆ ಕೂತ್ಕೊಂಡಲ್ಲಿ ನಿಂತ್ಕೊಂಡಲ್ಲಿ ಸಮಸ್ಯೆನ ಎದುರಿಸ್ತಾನೆ ಇರ್ತಾರೆ ಪಾಪ. ಮದುವೆ ಆದ ನಂತರ ಕೇಳುವುದೇ ಬೇಡ. ಮದುವೆ ಆದ ನಂತರ ಯಾಕಪ್ಪ ಮದುವೆ ಆದೆ, ನಾನು ಫ್ರೀಯಾಗಿದ್ದೆ ಇಷ್ಟವರೆಗೆ, ಆ ಪರಿಸ್ಥಿತಿ ಅವ್ರಿಗೆ ಕ್ರಿಯೇಟ್ ಆಗಿರ್ತದೆ. ಅದರಲ್ಲೂ ಶನಿ ನೀಚನಾಗ್ಬಿಟ್ಟ, ಯಾರೋ ಯೋಗಕಾರಕ ಒಳ್ಳೆ ರಿಸಲ್ಟ್ ಕೊಡಬೇಕಿತ್ತು, ಆತ ನೀಚನಾಗ್ಬಿಟ್ಟು ಈಗ ಮತ್ತೆ ಸಮಸ್ಯೆ ಆಯ್ತು ಅವ್ರಿಗೆ. ಭಾಗ್ಯದಲ್ಲಿ ಮತ್ತೆ 10ನೇ ಮನೆಯಲ್ಲಿ ಶನಿಯ ರಾಶಿಗಳು ಬರ್ತವೆ. ಭಾಗ್ಯ ತನ್ನ ಬಲ ಕಳ್ಕೊಂಡ್ಬಿಡ್ತು, 10ನೇ ಮನೆ ಕಾರ್ಯಕ್ಷೇತ್ರ ಬಲ ಕಳ್ಕೊಂಡ್ಬಿಡ್ತು. ಅಲ್ಲಿ ಕೂಡ ಮದುವೆ ಸುಖದಲ್ಲಿ ವ್ಯತ್ಯಯ ಉಂಟಾಯಿತು, ತಂದೆಯಿಂದ ಸಮಸ್ಯೆ ಕ್ರಿಯೇಟ್ ಆಯಿತು, ತಂದೆ ಕುಟುಂಬದಲ್ಲೂ ಸಮಸ್ಯೆ ಕ್ರಿಯೇಟ್ ಆಯಿತು, ತಂದೆಯಿಂದ ಏನು ಸಪೋರ್ಟ್ ಸಿಗದೆ ಹೋಯಿತು. ಹೈಯರ್ ಎಜುಕೇಶನ್ ಮಾಡಬೇಕಿತ್ತು, ಆಗಲಿಲ್ಲ ಮಾಡಲಿಕ್ಕೆ. ಈ ಪರಿಸ್ಥಿತಿಯನ್ನು ಪಾಪ ಎದುರಿಸ್ತಾರೋ. ಅರ್ಥ ಆಗುತ್ತಾ? ಯಾರು ವೃಷಭ ಲಗ್ನದವರು. ಈಗ ನೀವು ಹೇಳ್ಬೋದು, ಸರ್ ಅಲ್ಲಿ ನೀಚ ಭಂಗ ಇದೆ, ಅವನಿಗೆ ಸಪೋರ್ಟರ್ ಆಗಿ ಶುಕ್ರ ಇದ್ದಾನೆ, ಬುಧ ಇದ್ದಾನೆ, ರಾಹು ಇದ್ದಾನೆ. ನಾನು ಮೊದಲೇ ಹೇಳಿದೆ ನಿಮಗೆ, ಶನಿ ನೀಚನಾದಾಗ ಆತ ನೀಚತನ ತೋರಿಸಿದ ನಂತರನೇ ರಿಸಲ್ಟ್ ಕೊಡೋದು ನಿಮಗೆ. ನೀವು ಏನು ಬೇಕಾದರೂ ಮಾಡಿ, ಆತ ನಿಮಗೆ ಸ್ಯಾಂಪಲ್ ತೋರಿಸ್ಬೇಕು, ಜೀವನ ಏನು ಅಂತ ತೋರಿಸ್ಬೇಕು, ಆ ನಂತರ ಘಟನೆ ಘಟಿಸ್ತದೆ. ಅರ್ಥ ಆಗುತ್ತಾ? ಸೊ ಈ ಥರ. ಅದಕ್ಕೆ ಈ ವೃಷಭ ಲಗ್ನದವರಿಗೆ ಪಾಪ ಏನಾಗುತ್ತೆ, ಇರುವುದೇ ಒಬ್ಬ ಯೋಗಕಾರಕ ಶನಿ, ಆತನು ತನ್ನ ಬಲ ಕಳ್ಕೊಂಡ್ಬಿಟ್ಟ. ಈಗ ಸಮಸ್ಯೆ. ಅದು ಕೂಡ ವೃಷಭ ಲಗ್ನಕ್ಕೆ ಶನಿ ನೀಚನಾದ್ರೆ ಎಲ್ಲಿ ಆಗ್ತಾನೆ, 12ನೇ ಮನೆಯಲ್ಲಿ ಆಗ್ತಾನೆ, 12th ಹೌಸಲ್ಲಿ. ಮೇಷರಾಶಿ 12th ಹೌಸಲ್ಲಿ ಇರುತ್ತೆ ಅಲ್ವಾ? ಆವಾಗ ಏನಂದ್ರೆ ನಿಮ್ಮ ಮದುವೆ ಜೀವನಕ್ಕೂ ಸಮಸ್ಯೆ, ಬೆಡ್ರೂಮ್ ಲೈಫ್ ಸಮಸ್ಯೆ, ವಿದೇಶ ಪ್ರಯಾಣ ಸಮಸ್ಯೆ, ರಿಲ್ಯಾಕ್ಸೇಷನೇ ಇಲ್ಲ, ರಾತ್ರಿ ಮಲಗಿದ್ರೆ ನಿದ್ದೆನೇ ಬರಲ್ಲ ಅಲ್ವಾ? ಶನಿಯ ನೇರ ದೃಷ್ಟಿಯಲ್ಲಿ ಉಂಟು ನೋಡಿ. ಒಂದು 3ನೇ ದೃಷ್ಟಿ ಧನಸ್ಥಾನಕ್ಕೆ, ಹಣಕಾಸಿನ ವಿಚಾರ ಮತ್ತೆ ಸಮಸ್ಯೆ, ಮತ್ತೆ ತುಲಾರಾಶಿಗೆ ದೃಷ್ಟಿ, ಅಲ್ಲಿ ಸಮಸ್ಯೆ, ಎಲ್ಲ ಕಡೆ ಕೂಡ ಸಮಸ್ಯೆ. ನಾನು ಹೇಳ್ತೀನಿ ಅನುಭವಿಸಿ ಅಂತ. ನಾನೇನು ಹೇಳ್ತೀನಿ, ನೀವು ಅನುಭವಿಸಿ. ನಿಮ್ಮದೊಂದು ಪೆಂಡಿಂಗ್ ಕರ್ಮ ಇದೆ ಅಲ್ವಾ? ಈಗ ವೃಷಭ ಲಗ್ನಕ್ಕೆ ಶನಿ ನೀಚನಾದ್ರೆ ಏನು ಪೆಂಡಿಂಗ್ ಕರ್ಮ ಇದೆ? 12ನೇ ಮನೆ ಬಂದು ಏನದು ನಿಮ್ಮ ನಂಬಿಕೆ. ಹಾಗಾದ್ರೆ ಅಲ್ಲೆಲ್ಲೋ ಒಂದು ಕಡೆ ಯಾರೋ ಹೋದ ಜನ್ಮದಲ್ಲಿ ಮನೆ ಕಟ್ಟುವಾಗ ದೇವಸ್ಥಾನ ಕಟ್ಟುವಾಗ ಡಿಸ್ಟರ್ಬೆನ್ಸ್ ಮಾಡಿದ್ದೀರಾ, ಅವ್ರಿಗೆ ತೊಂದರೆ ಕೊಟ್ಟಿದ್ದೀರಾ, ಅಲ್ಲಿ ಕೆಲಸದವ್ರ ಜೊತೆ ಜಗಳ ಮಾಡಿದ್ದೀರಾ, ಅದಕ್ಕೆ ಅಲ್ಲಿ ಶನಿ ನೀಚನಾಗ್ಬಿಟ್ಟಿದ್ದಾರೆ. ಅದು ನಿಮಗೆ ಗೊತ್ತಾಗಲ್ಲ, ಈಗ ಅನುಭವಿಸಿ. ಯಾಕೆ ಮಾಡ್ಲಿಕ್ಕೆ ಹೋದದ್ದು ಅಲ್ವಾ? ಅದಕ್ಕೆ ನಾನು ಹೇಳುವುದೇನೆಂದ್ರೆ, ನನ್ನ ಕ್ಲಾಸಲ್ಲಿ ಇದ್ದವರಿಗೆ ಒಂದು ಮಾತು ಹೇಳಿದೆ, ಏನು ಗೊತ್ತಾ? ಹೋದ ಜನ್ಮದಲ್ಲಿ ಏನೋ ಮಾಡಿರ್ತೇವೆ, ಇರ್ಲಿ ಬಿಡಿ, ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತೇವೆ ಅಲ್ವಾ? ಏನೋ ಕರ್ಮ, ಅಯ್ಯೋ ಏನು ಮಾಡಿದೆವು ನಮ್ಗೇನು ಗೊತ್ತು ಸರ್, ಈಗ ಅನುಭವಿಸ್ಲಿಕ್ಕೆ ಸಿಗ್ತಕೊಂಡು ಹೇಳ್ತೀರಲ್ವಾ? ಬಟ್ ಈ ಜನ್ಮದಲ್ಲಿ ಈಗ ಉಂಟು ತಾನೆ ಕಾನ್ಸಿಯಸ್, ಈ ಜನ್ಮದಲ್ಲಿ ಈಗ ಜ್ಞಾನ ಉಂಟು ತಾನೆ, ಈ ಜನ್ಮಕ್ಕೆ ಗೊತ್ತಾಗುತ್ತೆ ಒಳ್ಳೆ ಕೆಲಸ ಮಾಡಬೇಕೀಗ ಅಲ್ವಾ? ಇದು ಬೆಳಿಗ್ಗೆ ಎದ್ರೇನೆ ಜಗಳ ಶುರು ಅಲ್ವಾ? ನೀನು ಪೀಡೆ, ನೀನು ಹಾಗೆ, ನೀನು ಬಂದು ಈಗ ಆಯಿತು, ನನ್ನ ಕೆಲಸ ಇಲ್ಲ, ಇದೆಲ್ಲ ಯಾಕೆ ಬೇಕು? ಬೆಳಿಗ್ಗೆ ಎದ್ದು ಸುಮ್ಮನೆ ಇರಬೇಕು, ಗಂಡ ಹೆಂಡತಿ ತುಂಬ ಪ್ರೀತಿಯಿಂದ ಇರಬೇಕು, ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು, ಸರೌಂಡಿಂಗಲ್ಲಿ ಒಳ್ಳೆ ಹೆಸರನ್ನ ಗಳಿಸ್ಕೊಳ್ಬೇಕು, ಅವ್ರ ಜೊತೆಗೆ ಒಳ್ಳೆ ಬಾಂಧವ್ಯನ ಮೇಂಟೈನ್ ಮಾಡಬೇಕು. ಆವಾಗ ಮುಂದಿನ ಜನ್ಮಕ್ಕೆ ಅದು ಬುತ್ತಿ ಕಟ್ಟಿದಾಗೆ ಅಲ್ವಾ? ನೀವು ಮುಂದಿನ ಜನ್ಮದಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ, ಒಳ್ಳೆ ತಂದೆ ತಾಯಿ, ಒಳ್ಳೆ ಫ್ಯಾಮಿಲಿ ಸಿಗುತ್ತೆ. ಮತ್ತೆ ಇಲ್ಲಿನೇ ಗಾಂಚಾಲಿ ಬಿಡಲ್ಲ, ಇನ್ನು ಅಲ್ಲಿ ಹೋಗಿ ಏನಿರ್ತದೆ ಸರ್? ನೀವು ಕೇಳೋದಾದ್ರೆ ಕೇಳ್ಬೋದು, ಈ ಜನ್ಮದಲ್ಲಿನೇ ಬರ್ಕತ್ತಿಲ್ಲ, ಇವ್ರು ಮುಂದಿನ ಜನ್ಮಕ್ಕೆ ಹೋಗಿದ್ದಾರೆ ಅಂತ. ಈ ಜನ್ಮದಲ್ಲೇ ಇಲ್ಲಿ ಓದಾಡ್ತಾ ಇದ್ದೇವೆ, ಈ ಜನ ಮುಂದಿನ ಜನ್ಮಕ್ಕೆ ಹೊರಟು ಹೋಗಿದೆ ಅಂತ ಅಲ್ವಾ? ಹೇಳೋದು ಸಹಜ. ಬಟ್ ಕರ್ಮ ಅಂತ ಏನಿದೆ ಅಲ್ವಾ, ಅದು ಬಿಡುತ್ತಾ ಸರ್ ನಮ್ಮನ್ನ ಅಲ್ವಾ? ನಿಮ್ಗೆ ಗೊತ್ತಾಗುತ್ತಾ? ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರು ಜೈಲಲ್ಲಿ ಇದ್ದುಕೊಂಡು ಈಗ ಮುದ್ದೆ ಮುರಿತಾ ಇದ್ದಾರೆ, ಯಾಕೆ ಸರ್? ಏನು ಇನ್ಫ್ಲುಯೆನ್ಸ್ ಇಲ್ವ ಅವ್ರಿಗೆ? ಏನು ದುಡ್ಡಿಲ್ವ ಅವ್ರ ಹತ್ರ? ಇಲ್ವಾ ದುಡ್ಡಿಲ್ವಾ? ಸೆಕ್ಯೂರಿಟಿ ಒಂದು ಈ ಬಾಡಿ ಗಾರ್ಡನ್ನು ಇಟ್ಕೊಂಡು ತಿರುಗ್ತಾ ಇದ್ದವರು, ದೊಡ್ಡ ದೊಡ್ಡ ಗಾಡಿ ಇಟ್ಕೊಂಡು ತಿರುಗ್ತಾ ಇದ್ದವರು, ಬೇಕಾದನ್ನ ಏನು ಬೇಕಾದ್ರೂ ಕೂಡ ಕ್ಷಣಾರ್ಧದಲ್ಲಿ ಪರ್ಚೇಸ್ ಮಾಡುವಂಥವ್ರು ಅವರು. ಅವರ ಇಡೀ ಫ್ಯಾಮಿಲಿನೇ ಅದೇನೋ ದೊಡ್ಡ ಮಟ್ಟದಲ್ಲಿರುವಂಥದ್ದು. ಸರ್ ಜೈಲಲ್ಲಿ ಹೋಗಿ ಮುದ್ದೆ ಮುರಿದು 550 ರೂಪಾಯಿ ಸಂಪಾದನೆ ಮಾಡ್ತಾರೆ ಸರ್.
ಏನು ಸರ್ ಇದು ಕರ್ಮ? ಏನು ಮಾಡಿರ್ಬೋದು ಅವರು? ಅರ್ಥ ಆಗುತ್ತಾ? ಇದನ್ನು ನೋಡಿ ಕಲಿಬೇಕು ತಾನೇ ನಾವು. ಆ ಕರ್ಮ ಅಂತ ಏನೋ ಇದೆ, ಏನೋ ಬರುತ್ತೆ, ನಾವೀಗ ಒಳ್ಳೆ ಕೆಲಸ ಮಾಡಬೇಕು, ನಂತರ ಹೋಗಿ ಏನೋ ಆಗುತ್ತೆ. ಅರ್ಥ ಆಯ್ತಾ? ಇಂದಿನ ದಿನ ಚೆನ್ನಾಗೋಯ್ತು, ನಾಳೆನೂ ಚೆನ್ನಾಗಿ ಹೋಗ್ತದೆ, ನಾಳಿನ ದಿನ ಚೆನ್ನಾಗೋಯ್ತು, ವರ್ಷ ಪೂರ್ತಿ ಚೆನ್ನಾಗಿ, ವಾರ ಚೆನ್ನಾಗಿ ಹೋಗುತ್ತೆ, ವಾರದ ನಂತರ ತಿಂಗಳು, ತಿಂಗಳ ನಂತರ ವರ್ಷ, ಅಂತ ಇಡೀ ಜೀವನ ಚೆನ್ನಾಗಿರ್ತದೆ, ಮುಂದಿನ ಜನ್ಮನೂ ಚೆನ್ನಾಗಿರ್ತದೆ. ಅವರನ್ನು ನೋಡಿ ಯಾಕೆ ನಾವು ಕಲಿಬಾರ್ದು ಹೇಳಿ? ಯಾಕೆ ಕಲಿಬಾರ್ದು? ಕಲಿಬೇಕು ತಾನೇ. ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅಯ್ಯೋ ಅವ್ರದ್ದು ದುಡ್ಡಿದೆ, ಅವ್ರಿಗೆ ಇನ್ಫ್ಲುಯೆನ್ಸ್ ಇದೆ, ಅವ್ರು ಹೇಗೆ ಬೇಕಾದ್ರು ಕೋಟಿ ಕೋಟಿ ಖರ್ಚು ಮಾಡಿ ಹೊರ ಬರಬಲ್ಲರು. ಸರ್ ಏನು ಸರ್ ಇದು 550 ರೂಪಾಯಿಗೆ ಕೆಲಸ ಮಾಡ್ತಾ ಇರೋದಂದ್ರೆ ನಾಚಿಗೆ ತಾನೇ? ಏನಿರ್ಬೋದು ಸರ್ ಕರ್ಮ? ಸ್ವಲ್ಪ ಥಾಟ್ಸ್ ತಗೊಂಡೋಗಿ, ಆವಾಗ ಜೀವನದ ಮೌಲ್ಯ ಏನು ಅಂತ ಗೊತ್ತಾಗುತ್ತೆ ನಿಮಗೆ. ನಿಮ್ಗೇನು ಭಗವಂತ ಕೊಟ್ಟು ಕಳಿಸಿದ್ದಾನೆ, ನೀವೇನು ಮಾಡಬೇಕು ಅದು ಗೊತ್ತಾಗುತ್ತೆ. ಆವಾಗ ಮುಂದಿನ ಜನ್ಮ, ಈ ಜನ್ಮನೇ ಕ್ಲಿಯರ್ ಆಗುತ್ತೆ ನಿಮಗೆ. ಈಗ ನೀವು ಒಳ್ಳೆ ಕೆಲಸ ಮಾಡ್ತಾ ಹೋದ್ರೆ, ಈಗ ಒಳ್ಳೆ ಕೆಲಸ, ಸರ್ ನಂದು ದುಡ್ಡಿಲ್ಲ ಸರ್, ನಾನು ದಾನ ಮಾಡ್ಲಿಕ್ಕೆ ಏನೂ ಇಲ್ಲ, ಸುಮ್ಮನೆ ಇರಿ ಸರ್, ಉಪದ್ರ ಕೊಡಬೇಡಿ ಬೇರೆಯವ್ರಿಗೆ ಅಷ್ಟೇ. ಬೇರೆಯವ್ರಿಗೆ ಉಪದ್ರ ಬೇಡ ನಿಮ್ಮಿಂದ, ಸುಮ್ಮನೆ ಇದ್ದು ಬಿಡಿ ಅಷ್ಟೇ ಸಾಕು. ಅದೇ ನೀವು ಮಾಡುವಂಥ ಒಳ್ಳೆ ಕೆಲಸ, ಅದಕ್ಕಿಂತ ದೊಡ್ಡದೇನಿಲ್ಲ. ಇಲ್ಲ ಇದ್ದವ್ರಿಗೆಲ್ಲ ಉಪದ್ರ ಕೊಟ್ಟುಕೊಂಡು, ಇದ್ದವ್ರಿಗೆಲ್ಲ ಬೈದುಕೊಂಡು ನಿಮ್ಗೆ ಏನು ಸಿಗುತ್ತಾ ಪರಮಾತ್ಮನಿಗೆ ಗೊತ್ತು. ಏನು ಸಿಗುತ್ತೆ ಸರ್? ಅದರ ರಿಸಲ್ಟ್ ಏನು? ಎಂಡ್ ರಿಸಲ್ಟ್ ಸ್ಪಾಯ್ಲ್, ಏನೂ ಇಲ್ಲ, ಯಾರು ನಮ್ಮ ಜೊತೆಗಿರಲ್ಲ. ಅರ್ಥ ಮಾಡ್ಕೊಂಡೆ ಚೆನ್ನಾಗಿರ್ತದೆ ಅಲ್ವಾ? ಅದಕ್ಕೆ ವೃಷಭ ಲಗ್ನದವ್ರಿಗೆ ಶನಿ 12ನೇ ಮನೆಯಲ್ಲಿ ಬಂದ ಅಂದಾಗ ಪಾಪ ಎಲ್ಲ ರೀತಿಯಲ್ಲಿ ಕೂಡ ಸಮಸ್ಯೆ ಅನುಭವಿಸ್ತಾರೆ. ಈಗ ಪರಿಹಾರ ಅಂತ ಹೇಳಿಕೊಡ್ತೇನೆ, ಅದು ವಿಷಯ ಬೇರೆ, ಬಟ್ ಉಂಟು ಹಾಗೆ ಅಲ್ವಾ? ಅದೇ ಮಿಥುನ ಲಗ್ನಕ್ಕೆ ಶನಿ ನೀಚನಾಗ್ಬಿಟ್ಟೆ, ಎಲ್ಲಿ ನೀಚನಾಗ್ತಾನೆ? ಲಾಭಸ್ಥಾನದಲ್ಲಿ ನೀಚನಾಗ್ತಾನೆ ಆತ. ಆತನ ರಾಶಿಯಲ್ಲಿ ಬರುತ್ತೆ, ಶನಿಯ ರಾಶಿ ಮಿಥುನ ಲಗ್ನಕ್ಕೆ ಭಾಗ್ಯ ಮತ್ತೆ 8ನೇ ಮನೆಯಲ್ಲಿ ಇರ್ತದೆ ರಾಶಿ, ರೈಟ್ ತಾನೆ? ಈಗ ಎರಡು ಕಡೆಯಿಂದ ಸಮಸ್ಯೆ ಆಯಿತು, ಅಲ್ಲಿ ಕೂಡ ತಂದೆಗೆ ಸಮಸ್ಯೆ ಆಯಿತು ಅಲ್ವಾ? ಇವರಿಗೆಲ್ಲ ಏನಾಗುತ್ತೆ, ಆ ರಾಶಿಯಲ್ಲಿ ಬಂದಿದೆಯಲ್ವಾ. ಈಗ ಮಿಥುನ ಲಗ್ನದವ್ರಿಗೆ ನಿಮ್ಮ ಭಾಗ್ಯಸ್ಥಾನದಲ್ಲಿ ಕುಂಭರಾಶಿ ಇದೆ, ಮಕರ ರಾಶಿ 8ನೇ ಮನೆಯಲ್ಲಿದೆ, ಅಲ್ಲಿ ಎರಡರಲ್ಲಿ ಕೂಡ ಪ್ರಾಬ್ಲಮ್ ಆಯಿತು. ಈಗ ಎನ್ಸ್ಕೊಳ್ಳಿ, ಮಿಥುನ ಲಗ್ನದ ಜಾತಕ ಸ್ತ್ರೀಯರದ್ದು ಅಂತ ಇಟ್ಕೊಳ್ಳೋಣ, ಅಲ್ಲಿ ಶನಿ ನೀಚನಾಗ್ಬಿಟ್ಟ, ಈಗ ಅತ್ತೆ ಮನೆಯಲ್ಲಿ ಅನುಭವಿಸ್ಲಿಕ್ಕುಂಟು ಅಲ್ವಾ? ಶನಿ ಯಾರು? ಶನಿ ನಿಮ್ಮ ಅತ್ತೆ ಅಲ್ವಾ? ಅವರೇ ವಟವಟ 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 ಅಂತ ಇರ್ತಾರೆ, ಈಗ ಅನುಭವಿಸ್ಲಿಕ್ಕೆ ಸಿಗುತ್ತೆ ನಿಮಗೆ ಅಲ್ವಾ? ಯಾಕಂದ್ರೆ 8ನೇ ಮನೆಯನ್ನು ಇನ್ಲಾಸ್, ನಿಮ್ಮ ಅತ್ತೆ ಮನೆ, ಅಲ್ಲಿ ಸಮಸ್ಯೆ. ನಿಮ್ಮ ಪಾರ್ಟ್ನರ್ನ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ. ಅಯ್ಯೋ ಯಾಕಪ್ಪ ಮದುವೆ ಆದ, ಇದು ಪ್ರಾಬ್ಲಮ್ ಈಗ ಗೊತ್ತಿಲ್ಲ. ತಂದೆಯಿಂದಲೂ ಸಮಸ್ಯೆ. ಇದು ಎಲ್ಲ ಪರಿಸ್ಥಿತಿಯನ್ನು ಎದುರಿಸ್ಬೇಕಂತ ಅನಿವಾರ್ಯತೆ ಸರ್. ಅದಕ್ಕೆ ಹೇಳುದು ಶನಿ ಯಾರು? ಕರ್ಮಕಾರಕ. ನೀವೇನೋ ಮಾಡಿ ಬಂದಿರ್ತೀರಲ್ಲ, ಅದಕ್ಕೆ ಶನಿ ನೀಚ ಫಲ ಕೊಟ್ಟಿರ್ತಾನೆ. ಅರ್ಥ ಆಯ್ತಾ? ಇದು ಪರಿಸ್ಥಿತಿ. ನೀವೆನ್ಸೋದು ವಿಜಯರಾಜ್ ಹೇಳ್ತಾ ಇದ್ದಾರೆ ಅವರ ಜಾತಕದಲ್ಲಿ ಶನಿ ಉಚ್ಚನೇ ಇರಬೇಕು, ನನ್ನ ಜಾತಕದಲ್ಲಿ ಏನು ಶನಿ ನೀಚ. ಅರ್ಥ ಆಯ್ತಾ ನಿಮಗೆ? ನಾನೇನೋ ಕರ್ಮ ಮಾಡಿರ್ತೇನೆ, ಏನೋ ತೊಂದರೆ ಕ್ರಿಯೇಟ್ ಮಾಡಿರ್ತೇನೆ, ಅದಕ್ಕೆ ಶನಿ ನೀಚ. ಬಟ್ ಬುದ್ಧಿ ಬಂದಿದೆ, ಈಗ ಮುಂದಿನ ಜನ್ಮಕ್ಕೆ ಹೇಗೆ ಬುದ್ಧಿ ಕಟ್ಟಬೇಕಂತ ಗೊತ್ತಾಗಿದೆ ಈಗ, ಅದರಿಂದಾಗಿ ಸಮಸ್ಯೆ ಇಲ್ಲ. ಈಗ ನನಗೆ ಶನಿ ದೇಶ ಮುಗ್ದೋಗಿದೆ, ಅನುಭವಿಸಿದಲ್ಲಿ ಅನುಭವಿಸಿ ಆಯಿತು, ಅದು ವಿಷಯ ಬೇರೆ. ಎಷ್ಟು ಬುದ್ಧಿ ಕಲಿಸ್ಬೇಕೋ ಕಲಿಸ್ಬಿಟ್ಟು ಹೋಗಿದ್ದಾರೆ, ಓಕೆ. ಬಟ್ ಯಾರಿಗಾದ್ರೂ ಕೂಡ ಹಾಗೇನೆ ಒಂದು ಮಾತು ಕಂಪ್ಲೀಟ್ ಆಗಿ ನೆನಪಲ್ಲಿ ಇಟ್ಕೊಳ್ಬೇಕು, ನೀಚ ಭಂಗ ಉಂಟು ಅಂತ ಕುಣಿಯುವಾಗೇ ಇಲ್ಲ ನೀವು. ಯಾಕಂದ್ರೆ ನೀಚ ಭಂಗ ಅಂತ ವರ್ಡ್ಸ್ ಅಲ್ಲೇ ಉಂಟಲ್ವಾ, ನೀಚ ಭಂಗ. ನೀಚತನ ತೋರಿದ ನಂತರ ಅದು ಭಂಗವಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮ್ಗೆ, ಅಲ್ಲಿವರೆಗೆ ಬರಕ್ಕೆ ಬಿಡಲ್ಲ ಸರ್. ಅರ್ಥ ಆಯ್ತಾ? ಕರ್ಕಾಟಕ ಲಗ್ನಕ್ಕೆ ಶನಿ ನೀಚ ಎಲ್ಲಿ ಆಗ್ತಾನೆ? 10ನೇ ಮನೆಯಲ್ಲಿ ಆಗ್ತಾನೆ. ಆವಾಗ ಅವನ ರಾಶಿಯಲ್ಲಿ ಉಂಟು ಕರ್ಕಾಟಕ ಲಗ್ನಕ್ಕೆ, ಒಂದು ರಾಶಿ 7th ಹೌಸಲ್ಲಿ ಉಂಟು, ಒಂದು ರಾಶಿ 8th ಹೌಸಲ್ಲಿ ಉಂಟು ಅಲ್ವಾ? ಮಕರ ರಾಶಿ 7ನೇ ಮನೆಯಲ್ಲಿ, ಮತ್ತೆ 8ನೇ ಮನೆ ಕುಂಭರಾಶಿ ಉಂಟು ಅಲ್ವಾ? ತೋ ಇವ್ರಿಗೆ ಮದುವೆ ಜೀವನ ಪ್ರಾಬ್ಲಮೆಟಿಕ್ ಆಯಿತು. ಈಗ ಅದರಲ್ಲೂ ಕೂಡ ಎಲ್ಲೋ ಒಂದು ಕಡೆ PFBM ಅಕ್ಷರನ ಹೆಸರಿಟ್ಕೊಂಡ್ರು. ಕರ್ಕಾಟಕ ಲಗ್ನ ಜಾತಕ, ಶನಿ 10ನೇ ಮನೆಯಲ್ಲಿ ನೀಚ, PFBM ಈ ಅಕ್ಷರನ ಹೆಸರಿಟ್ಕೊಂಡ್ರು. ಈಗ ಓಕೆನಾ? ನಿಮ್ಮ ಲೈಫು ಅಲ್ಲಿಗೆ ಮುಗಿದೋಯ್ತು, ಫಿನಿಶ್. ನೀವೀಗ ತುಂಬ ಯೋಚನೆ ಮಾಡುವ ಹಾಗಿಲ್ಲ, ಈಗ ಬರೀ ಅನುಭವಿಸ್ಬೇಕಷ್ಟೇ. ತುಂಬ ಅನುಭವಿಸ್ಲಿಕ್ಕೆ ಸಿಗುತ್ತೆ ಸರ್, ತುಂಬ ಅಂದರೆ ತುಂಬ. ಮದುವೆ ನೋಡಿ, ಅಲ್ಲೇನಾಗುತ್ತೆ ನಿಮಗೆ, ಮೊದಲೇ 7th ಹೌಸಲ್ಲಿ ಮಕರ ರಾಶಿ ಇದೆ. ಯಾರು ಬಂದಿರ್ತಾರೋ ನಿಮ್ಮನ್ನು ಸ್ಲೇವ್ ಥರ ಮಾಡ್ಕೊಂಡಿರ್ತಾರೆ, ನೀವು ಸೇವಕನ ಥರ ಇರ್ತೀರಾ, ಆ ಥರ ಮೊದಲೇ ಮಾಡ್ಕೊಂಡು. ಅದರಲ್ಲಿ ಶನಿ ನೀಚನಾಗ್ಬಿಟ್ಟ, ಮತ್ತೆ ಕೇಳೋದೇ ಬೇಡ. ಆ ವ್ಯಕ್ತಿ ಯಾರು ಬಂದಿರ್ತಾರೋ ನೀಚತನನೇ ತೋರಿಸ್ತಾರೆ ಅಲ್ವಾ? ಗಂಡಸರ ಜಾತಕದ ಹೆಂಡತಿ ನೀಚತನ ತೋರಿಸ್ತಾಳೆ. ಅದೇ ಸ್ತ್ರೀಯರ ಜಾತಕ ಆದರೆ ಅತ್ತೆಯಿಂದಲೂ ಸಮಸ್ಯೆ ಅನುಭವಿಸಬೇಕು, ತಂದೆ ಕುಟುಂಬದಲ್ಲಿ ಸಮಸ್ಯೆ, ತಂದೆ ಹಣಕಾಸಿಗೆ ಸಮಸ್ಯೆ, ತಾಯಿಗೆ ಆರೋಗ್ಯದ ಸಮಸ್ಯೆ, ಒಡ ಹುಟ್ಟಿದವರಿಗೆ ಆಯುಷ್ಯದ ಸಮಸ್ಯೆ, ಮಕ್ಕಳಿಗೆ ಅನಾರೋಗ್ಯದ ಸಮಸ್ಯೆ. ಅರ್ಥ ಆಯ್ತಾ? ಆನಂತರ ನಿಮ್ಮ ಗಂಡ ಅಥವಾ ಹೆಂಡತಿಯ ಪ್ರಾಪರ್ಟಿ ಇದೆ, ಅದರಲ್ಲಿ ಸಮಸ್ಯೆ. ಎಷ್ಟೆಲ್ಲ ತೊಂದರೆ ಉಂಟು ಸರ್. ಉಲ್ಟಾ ನಿಮ್ಮ ಕೆಲಸದಲ್ಲಿ ಸಮಸ್ಯೆ, ಬಾರಿ ಬಾರಿಗೂ ಕೆಲಸ ಚೇಂಜ್ ಆಗುತ್ತೆ, ಕಿರಿಕಿರಿ ಆಗುತ್ತೆ, ಬೇಡ ಬೇರೆ ಕಡೆ ಹೊಡು, ಬೇರೆ ಮಾಡೋಣ ಈ ಥರ. ಯಾಕಂದರೆ ಅಲ್ಲೇನಾಗುತ್ತೆ, ಶನಿ ನೀಚ ಮೇಷರಾಶಿಯಲ್ಲಿ ನೀಚನಾದಾಗ ಆತನಿಗೆ ಅಲ್ಲಿ ಸ್ಪೀಡಾಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲೋ ಒಂದು ಕಡೆ ಆತ ಬಲ ಕಳ್ಕೊಳ್ತಾನೆ ಅಲ್ಲಿ. ಅರ್ಥ ಆಯ್ತಾ? ಅದಕ್ಕೆ ಎದುರಿನ ಮನೆ ಏನುಂಟು, ತುಲಾರಾಶಿಯಲ್ಲಿ ಶನಿ ಉಚ್ಚನಾಗ್ಬಿಡ್ತಾನೆ. ಯಾಕಂದರೆ ತುಲಾರಾಶಿ ಏನುಂಟು ಅದು ಕೂಲಿಂಗ್, ಶನಿ ಏನಿದೆ ಕೂಲಿಂಗ್ ಪ್ಲಾನೆಟ್ಸ್, ಓಕೆ. ಹಾಗಾದರೆ ಅಲ್ಲಿ ಹೋಗಿ ಆತ ಕೂಲ್ ಆಗಿಬಿಡ್ತಾನೆ, ಶಾಂತನ ರೀತಿಯಲ್ಲಿ ಇರ್ತಾನೆ, ಏನೂ ತೊಂದರೆ ಇಲ್ಲ.
ಅದಕ್ಕೇನೆ ಯಾವುದೇ ಡಿಸಿಷನ್ ತಗೊಳ್ಬೇಕಾದ್ರೆ ತುಂಬಾ ಅರ್ಜೆಂಟಲ್ಲಿ ಡಿಸಿಷನ್ ತಗೊಂಡ್ರಿ ಅದು ಪ್ರಾಬ್ಲಮ್ ಆಗುತ್ತೆ. ಈಗ ಅನ್ಸ್ಕೊಳ್ಳಿ ಕೆಲವು ಹೆಣ್ಣು ಮಕ್ಕಳಿಗೆ ಮದುವೆ ಆಗ್ಲಿಕ್ಕೆ ಇರ್ತದೆ ಆಯ್ತಾ. ಈ ತಂದೆ ತಾಯಿ ಏನ್ ಮಾಡ್ತಾರೆ ಗೊತ್ತಾ, ಒಂದು 23 24 ಆಗುವಾಗಲೇ ಶುರು ಆಗುತ್ತೆ. ಮದುವೆ ಆಗ್ಬೇಕು ಮದುವೆ ಆಗ್ಬೇಕು ಮದುವೆ ಆಗ್ಬೇಕು. ಯಾಕೆ ಮದುವೆ ಆಗ್ಬೇಕು? ಯಾಕಂದ್ರೆ ಅದು ಅವರಿಗೆ ಮದುವೆ ಆಯ್ತು, ಅವ್ರ ಮದುವೆ ಆಯ್ತು, ಹುಡುಗಿ ಹೊಟ್ಟೋದ್ಲು, ಇವ್ರಿಗೆ ಮದುವೆ ಆಯ್ತು, ಇವ್ರು ಹೊಟ್ಟೋದ್ರು. ನಾನು ಎಲ್ಲ ಕಡೆ ಹೋದಾಗ ಎದ್ದೇ ಕೇಳ್ತಾರೆ, ಸರ್ ಮದುವೆ ಆಗ್ಲಿಲ್ಲ, ಹುಡುಗಿಗೆ ಮದುವೆ ಆಗ್ಲಿಲ್ಲ. ಅವಾಗ ಅವ್ರು ಮದುವೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತೆ ಯಾರೋ ಒಬ್ಬ ಚಪ್ರಿ ಬರ್ತಾನೆ, ಅವನಿಗೆ ಕಟ್ಟಿ ಬಿಡ್ತಾರೆ. ಅರ್ಥ ಆಯ್ತಾ? ಮತ್ತೆ ಮದುವೆ ಹೋಯ್ತು. ಈಗ 2 ದಿನ ಓಕೆ ಕೇಳಿಸ್ಕೊಳ್ವಾ, ಅವ್ರಿಗೆ ಮದುವೆ ಆಯ್ತು, ಅವ್ರಿಗೂ ಮದುವೆ ಆಯ್ತು ಅಂತ. 3ನೇ ದಿನ ಏನು ಇರುವುದಿಲ್ಲ, ಮತ್ತೆ ಡಿವೋರ್ಸ್ಗೆ ಹೋಗುತ್ತೆ. ಯಾಕೆ ಅರ್ಜೆಂಟ್ ಮಾಡಿದ್ದು? ಅರ್ಜೆಂಟ್ ಮಾಡಿ ಮದುವೆ ಮಾಡ್ಲಿಕ್ಕೆ, ಅರ್ಜೆಂಟ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮ್ಮ ಮೇಷರಾಶಿ ಆಕ್ಟಿವೇಟ್ ಆಗುತ್ತೆ. ಅದು ಹೆಚ್ಚು ಸಮಯ ಫಲ ಕೊಡಲ್ಲ, ಚರದತ್ವದ ರಾಶಿ. ಅರ್ಥ ಆಯ್ತಾ ನಿಮಗೆ? ಅರ್ಜೆಂಟ್ ಡಿಸಿಷನ್ ಯಾವಾಗ, ಅದರ ಅಧಿಪತಿ ಯಾರು? ಕುಜ. ಅರ್ಜೆಂಟ್ ಯಾವಾಗ ಎಮರ್ಜೆನ್ಸಿ ಆಗುತ್ತೆ ಆವಾಗ ಮಾತ್ರ. ನಿಮಗೆ ಆಂಬ್ಯುಲೆನ್ಸ್ ಬಂದು ನಿಲ್ಲುತ್ತಲ್ವ, ಅದು ಎಮರ್ಜೆನ್ಸಿ. ಅವಾಗ ಮಾತ್ರ ಅದು ಅರ್ಜೆಂಟಾಗಿ ಕೆಲಸ ಮಾಡುವಂಥದ್ದು. ಶುಭ ಕಾರ್ಯ ಅಲ್ಲ. ಶುಭ ಕಾರ್ಯಕ್ಕೆ ಅಷ್ಟು ಯೋಚನೆ ಮಾಡಿ ಪ್ಲಾನ್ ಮಾಡಿನೇ ಮಾಡಬೇಕಾಗುತ್ತೆ ನಾವು, ಅನ್ಯथा ಮಾಡುವ ಹಾಗಿಲ್ಲ. ಇದು ಪರಿಸ್ಥಿತಿ. ಅರ್ಥ ಆಯ್ತಾ ನಿಮಗೆ? ಗೊತ್ತಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದೇ ನಿಮಗೆ ಸಿಂಹ ಲಗ್ನಕ್ಕೆ ಶನಿ ನೀಚನಾಗ್ಬಿಟ್ಟ. ಗಿರೀಶ್ ಅವರು, ಎಲ್ಲಿ ನೀಚನಾಗ್ತಾನೆ ಶನಿ? ಸಿಂಹ ಲಗ್ನಕ್ಕೆ ಶನಿ ಭಾಗ್ಯದಲ್ಲಿ ನೀಚನಾಗ್ತಾನೆ. ಮೇಷರಾಶಿ ಭಾಗ್ಯದಲ್ಲಿದೆ. ಈಗ ಇವರಿಗೂ ಕೂಡ ಏನಾಗುತ್ತೆ, 6ನೇ ಮನೆಯಲ್ಲಿ ಶನಿಯ ರಾಶಿ, 7ನೇ ಮನೆಯಲ್ಲಿ ಶನಿಯ ರಾಶಿ, ಅದು ಎರಡು ಬಲ ಕಳ್ಕೊಂಡ್ಬಿಡುತ್ತೆ. ಈಗ ಇವ್ರಿಗೂ ಮ್ಯಾರಿಡ್ ಲೈಫ್ ಪ್ರಾಬ್ಲಮ್ ಆಗುತ್ತೆ, ಅನಾರೋಗ್ಯ ಕ್ರಿಯೇಟ್ ಆಗುತ್ತೆ, ತಂದೆಯ ಪ್ರೊಫೆಷನಲ್ಲಿ ಪ್ರಾಬ್ಲಮ್ ಆಗುತ್ತೆ, ಒಡ ಹುಟ್ಟಿದವರ ಪ್ರಾಪರ್ಟಿ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ, ಇವರಿಗೆ ಮದುವೆ ಜೀವನ ಪ್ರಾಬ್ಲಮ್ ಆಗುತ್ತೆ, ತಾಯಿಗೆ ಹೆಲ್ತ್ ರಿಲೇಟೆಡ್ ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆ ಕ್ರಿಯೇಟ್ ಆಗುತ್ತೆ, ತಾಯಿಯ ಪ್ರಾಪರ್ಟಿ ವಿಚಾರದ ಪ್ರಾಬ್ಲಮ್ ಆಗುತ್ತೆ, ಮಕ್ಕಳಿಗೆ ಮೆಮೊರಿ ಪವರ್ ವೀಕ್ ಆಗುತ್ತೆ, ಒಡ ಹುಟ್ಟಿದವರ ಲವ್ ಫೇಲ್ಯೂರ್ ಆಗುತ್ತೆ, ಒಡ ಹುಟ್ಟಿದವರ ಮದುವೆ ಜೀವನನೂ ಫೇಲ್ಯೂರ್ ಆಗುತ್ತೆ. ಎಷ್ಟೆಲ್ಲ ಪ್ರಿಡಿಕ್ಷನ್ ಉಂಟು ಸರ್ ಅದರಲ್ಲಿ. ಕೆಲಸನೂ ಹೊರಟೋಗುತ್ತೆ. ಯಾಕೆ? 10ನೇ ಮನೆಗೆ 12ನೇ ಮನೆ ಶನಿ ನೀಚರಾಗಿಬಿಟ್ಟಿದ್ದಾನೆ. ಈಗ ಸಪೋರ್ಟ್ ಇರ್ತಾರೆ ಓಕೆ, ಬಟ್ ನೀಚತನ ತೋರಿಸಿದ ನಂತರ ಆಯ್ತು ಸಪೋರ್ಟರ್ ಕೆಲಸ ಮಾಡೋದು. ಅಲ್ಲಿವರೆಗೆ ಇಲ್ಲ, ಅಲ್ಲಿವರೆಗೆ ಏನೂ ಇಲ್ಲ. ಅದ್ರಲ್ಲಿ ಗೊತ್ತಾಗ್ಬೇಕು ತಾನೆ ನೀವು ಕೆಳಗೆ ಬಿದ್ದೆ. ನೀವು ಕೆಳಗೆ ಬಿದ್ದಾಗ ತಾನೇ ಯಾರಾದರೂ ಬಂದು ನಿಮ್ಮನ್ನು ಎತ್ತುವುದು. ನೀವು ಕೆಳಗೆ ಬಿದ್ದಿಲ್ಲ ಅಂದ್ರೆ ಯಾಕೆ ಬರ್ತಾರೆ ಯಾರಾದರೂ? ಅರ್ಥ ಆಯ್ತಾ? ಕೆಳಗೆ ಬಿದ್ದಾಗ ಗೊತ್ತಾಗುತ್ತೆ, ಕೆಳಗೆ ಬಿದ್ದಿದ್ದಾರೆ ಎತ್ತೋಣ ಹೋಗಿ, ಎತ್ತು ಬಿಡ್ತಾರೆ. ಆಗ ಕೆಳಗೆ ಬಿದ್ದಿಲ್ಲ ಸೀದಾ ಹೋಗ್ತಾರೆ, ಯಾರು ಬರಲ್ಲ. ಅವನು ಸರಿ ಇದ್ದಾನೆ, ಅವನಿಗೆ ಯಾಕೆ ಸಪೋರ್ಟ್, ಆ ಥರ. ಅರ್ಥ ಆಯ್ತಾ? ಶನಿ ಕೂಡ ಹಾಗೇನೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ತುಂಬ ಜನಕ್ಕೆ ಏನಾಗುತ್ತೆ, ಒಂದು ಖುಷಿ ಇರ್ತದೆ, ನೀಚಭಂಗ ರಾಜಯೋಗ ಇದೆ, ನೀಚಭಂಗ ಸರ್ ಅನುಭವಿಸಿ ಸರ್, ಮತ್ತೆ ಗೊತ್ತಾಗುತ್ತೆ ನಿಮಗೆ. ಜಾತಕದಲ್ಲಿ ಗುರು ನೀಚನಾದರೂ ಅಷ್ಟೇನೆ, ಗುರು ನೀಚನಾದ್ರೂ ಕೂಡ ತನ್ನ ಪ್ರಭಾವ ತೋರಿಸ್ಬಿಡ್ತಾನೆ. ಗುರು ನೀಚನಾದ್ರೆ ಎಲ್ಲ ಹೊರಟೋಯ್ತು. ಶನಿ ನೀಚನಾದ್ರೆ ಅನುಭವಿಸ್ಬೋದು, ಶನಿ ನೀಚನಾದ್ರೆ ಇವತ್ತೆಲ್ಲ ನಾಳೆ ಒಳ್ಳೇದಾಗುತ್ತೆ. ಗುರು ನೀಚನಾದ್ರೆ ಲೈಫ್ ಲಾಂಗ್ ಕೂಡ ಒಳ್ಳೇದಾಗ್ಲಿಕ್ಕಿಲ್ಲ ಸರ್. ಅರ್ಥ ಆಯ್ತು ನಿಮಗೆ? ಲೈಫ್ ಲಾಂಗ್ ಕೂಡ ಸಮಸ್ಯೆ ಅನುಭವಿಸ್ಬೇಕು. ಶನಿ ನೀಚನಾದಾಗ ಶನಿ ದಶೆಯಲ್ಲಿ ಮಾತ್ರ ಪ್ರಾಬ್ಲಮ್, ಬಾಕಿ ಸಮಯ ಪ್ರಾಬ್ಲಮ್ ಕೊಡಲ್ಲ. ನೀಚಭಂಗ ರಾಜಯೋಗ ಉಂಟು, ಗೆದ್ದು ಬಿಟ್ರಿ. ಈಗ ಅನ್ಯಥ ಪ್ರಾಬ್ಲಮ್ ಆಗುತ್ತೆ ನಿಮಗೆ, ಅಲ್ವಾ? ಓಕೆನಾ? ಹೋಗ್ತಾ ಇದ್ದೀನಲ್ವಾ ಕರುಣ್ ಅವರೇ? ಕರುಣ್, ಓಕೆ. ಹೌದು, ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಇದು ನಮ್ಮ ಹೆಂಡತಿ ಇದರಲ್ಲಿ ಕುಂಭ ಲಗ್ನ ನೀಚ ಇದೆ, ನೀವೇ ನೋಡಿದ್ದೀರಾ. ಸೊ ಅಂದ್ರೆ ಆಗೋಯ್ತು, ಶನಿ ದಶ ಆಗೋಗಿದೆ. ಇವಾಗ ಏನು ಸಮಸ್ಯೆ ಇಲ್ಲ ಸರ್, ಮುಗಿತ ಅಲ್ಲಿಗೆ. ಓಕೆ ಓಕೆ. ಗುರು ನೀಚನಾದ್ರೆ ಲೈಫ್ ಲಾಂಗ್ ನಿಮ್ಮನ್ನು ಸತಾಯಿಸ್ತಾನೆ. ಗುರು ಸುಮ್ಮನೆ ನೀಚನಾಗಲ್ಲ. ಧಾರ್ಮಿಕ ರೀತಿಯಲ್ಲಿ ಯಾರಿಗೂ ತೊಂದರೆ ಕೊಟ್ಟಿರ್ತೀರಾ, ದೇವಸ್ಥಾನಕ್ಕೇನೋ ತೊಂದರೆ ಮಾಡಿರ್ತೀರಾ, ಅದಕ್ಕೆ ಗುರು ನೀಚನಾಗಿ ಬಂದಿರ್ತಾನೆ. ಈಗ ಅನುಭವಿಸಿ, ಅಲ್ವಾ? ನಿಮ್ಮ ನೆಮ್ಮದಿನೇ ಕಳೆಯುವಂತ ಮಾಡಿದ್ರೆ ನೆಮ್ಮದಿನೇ ಸಿಗಲ್ಲ ನಿಮ್ಗೆ. ನೆಮ್ಮದಿ ಟೋಟಲ್ ಸ್ಪಾಯಿಲ್ ಯಾವಾಗ ಗುರು ನೀಚನಾಗ್ತಾನೆ. ಅವಾಗ ಬೇಕಾದ್ರೆ ಯಾರೆಲ್ಲ ಗುರು ನೀಚನಾಗಿ ನೋಡ್ಕೊಳ್ಳಿ. ಮತ್ತೆ ಒಬೆಸಿಟಿ ಕ್ರಿಯೇಟ್ ಮಾಡ್ತಾರೆ, ಇಷ್ಟು ದಪ್ಪ ವಿಕಾರ ದೇಹ ಹೊತ್ಕೊಂಡು ತಿರುಗ್ಬೇಕು ಮತ್ತೆ. ಅರ್ಥ ಆಯ್ತಾ? ಅದಕ್ಕೆ ಹೇಳಿದ್ದು, ಬರುವ ಜನ್ಮದಲ್ಲಿ ಗುರು ನೀಚನಾಗೋದು ಬೇಡ ತಾನೇ. ಅಥವಾ ಒಳ್ಳೆ ಕೆಲಸ ಮಾಡಿ. ಈಗ ದೇವಸ್ಥಾನದಲ್ಲಿ ಅರ್ಚಕರ ಜೊತೆ ಜಗಳ ಮಾಡಬೇಡಿ, ಓಕೆ? ಮತ್ತೆ ಗುರು ನೀಚ ಆಗಿಲ್ಲ, ಶನಿ ನೀಚ. ಕುಂಭ ಲಗ್ನ ಶನಿ ನೀಚ, ಅದು ಮಾತಾಡಿ ಆಯ್ತಲ್ವ ಸರ್ ಈಗ? ಎನಿವೆ, ಓಕೆನಾ? ಗೊತ್ತಾಯ್ತಾ? ಓಕೆ. ಹಾಗಾದ್ರೆ ಸಿಂಹ ಲಗ್ನಕ್ಕೆ ಏನಾಗಿದೆ, ಭಾಗ್ಯದಲ್ಲಿ ಶನಿ ನೀಚ. ನೋಡಿ ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ, ಅಷ್ಟು ಮಾಡ್ತಾನೆ. ಅದ ಮೊದಲೇ ಸಿಂಹ ಲಗ್ನದವ್ರಿಗೆ ಏನಾಗುತ್ತೆ, ಅವರ ಒಡ ಹುಟ್ಟಿದವ್ರ ವಿಚಾರದಲ್ಲಿ ಅವ್ರಿಗೆ ಸಮಸ್ಯೆ ಇದ್ದೇ ಇರ್ತದೆ. ಅಷ್ಟು ಸುಲಭ ಅಂತೂ ಇಲ್ಲ. ಒಡ ಹುಟ್ಟಿದ ತೊಂದರೆ ಅನುಭವಿಸ್ತಾರೆ. ಒಡ ಹುಟ್ಟಿದವ್ರಿಗೆ ಅವ್ರಿಗೆ ಫ್ಯಾಮಿಲಿ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಒಡ ಹುಟ್ಟಿದವ್ರಿಗೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಎಲ್ಲ ಆಗುತ್ತೆ ಪಾಪ. ದುಡ್ಡಿನ ವಿಚಾರ ಪ್ರಾಬ್ಲಮ್ ಆಗುತ್ತೆ, ಗೊತ್ತಿಲ್ಲ ಏನು ಮಾಡ್ಬೇಕಂತ. ಅದನ್ನ ಇಟ್ಕೊಂಡು ನೀವು ಟೆನ್ಷನ್ ಅನುಭವಿಸ್ಬೇಕಾಗುತ್ತೆ, ಅಲ್ವಾ? ಸಿಂಹ ಲಗ್ನದವ್ರಿಗೆ ಮದುವೆ ಜೀವನ ಸುಲಭ ಇರ್ತದ? ಅವ್ರಿಗೆ ಮದುವೆ ಜೀವನನೂ ಸಮಸ್ಯೆನೆ ಪಾಪ. ಮೋಸ ನೋಡ್ಲಿಕ್ಕೆ ಸಿಗುತ್ತೆ. ಯಾವ ವಿದೇಶಕ್ಕೆ ಹೋದ್ರು ಮದುವೆ ಆಗಿ ಓಕೆ ಬಚಾವ್, ತೊಂದರೆ ಇಲ್ಲ. ಇಲ್ಲಾಂದ್ರೆ ಮತ್ತೆ ಸಮಸ್ಯೆಯನ್ನು ಅನುಭವಿಸ್ಬೇಕು. ಇದು ಪರಿಸ್ಥಿತಿ. ಅರ್ಥ ಆಯ್ತಾ? ಕನ್ಯಾ ಲಗ್ನ ಜಾತಕಕ್ಕೆ 8ನೇ ಮನೆಯಲ್ಲಿ ಇರ್ತಾನೆ ಶನಿ ನೀಚ. 8ನೇ ಮನೆಯಲ್ಲಿ ಆಯುಷ್ಯದಲ್ಲಿ ವೃದ್ಧಿ ಮಾಡಬಲ್ಲ, ತೊಂದರೆ ಇಲ್ಲ. ಬಾಕಿ ತೊಂದರೆನೆ. ಯಾಕಂದ್ರೆ ಶನಿಯ ರಾಶಿಯಲ್ಲಿ ಬಂತು, 5ನೇ ಮನೆಯಲ್ಲಿ ಬಂತು, ಮತ್ತೆ 6ನೇ ಮನೆಯಲ್ಲಿ ಬಂತು, ಅಲ್ವಾ? ಮಕರ ರಾಶಿ 5ನೇ ಮನೆಯಲ್ಲಿ ಕನ್ಯಾ ಲಗ್ನಕ್ಕೆ, ಕುಂಭ ರಾಶಿ 6ನೇ ಮನೆಯಲ್ಲಿ ಬಂತು.
ಶನಿ ಅಷ್ಟಮದಲ್ಲಿದ್ದಾನೆ. ಈಗ ಲಗ್ನದಿಂದ ಅಷ್ಟಮ ಮೇಷರಾಶಿಯಲ್ಲಿ ಆತ ನೀಚನಾಗ್ಬಿಟ್ಟ. ಅವಾಗ ಐದನೇ ಮನೆ ಏನು? ಐದನೇ ಮನೆ ನಿಮ್ಮ ಮಕ್ಕಳು, ನಿಮ್ಮ ಫ್ರೆಂಡ್ಸ್, ನಿಮ್ಮ ಪ್ರೀತಿ ಪ್ರೇಮ, ನಿಮ್ಮ ವಿದ್ಯೆ, ಇದರಲ್ಲೆಲ್ಲದ್ರಲ್ಲಿ ಕೂಡ ಸಮಸ್ಯೆ ಅನುಭವಿಸ್ಲಿಕ್ಕೆ ಸಿಗುತ್ತೆ ನಿಮಗೆ. ತಾಯಿಯ ಕುಟುಂಬದಲ್ಲಿ ಸಮಸ್ಯೆ ಇರ್ತದೆ, ತಾಯಿಗೆ ಹಲ್ಲು ನೋವಿನ ಸಮಸ್ಯೆ ಇರ್ತದೆ, ನೀವು ತೊಂದರೆ ಅನುಭವಿಸ್ತೀರಾ, ನಿಮ್ಮ ಎಜುಕೇಷನ್ನಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಮತ್ತೆ ಆರನೇ ಮನೆಯಲ್ಲಿ ಕುಂಭರಾಶಿ ಉಂಟಲ್ಲ, ಅಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಲ್ವಾ. ಆರನೇ ಮನೆ ಕುಂಭರಾಶಿ ಅಂದ್ರೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಮಾಡ್ತಾನೆ. ಯಾಕಂದ್ರೆ ಒಂದು ಕಡೆ ಕುಂಭರಾಶಿ ಬಂತು, ಇನ್ನೊಂದು ಕಡೆ ಶನಿ ಬಂದ್ಬಿಟ್ಟ, ಮಧ್ಯದಲ್ಲಿ ನಿಮ್ಮ 7th ಹೌಸ್ ಇದೆ ಮೀನರಾಶಿ ಅಲ್ವಾ, ಐಸೋಲೇಟೆಡ್ ರಾಶಿ ಅಲ್ಲಿ ಉಂಟು. ಅದಕ್ಕೋಸ್ಕರ ಏನಾಗುತ್ತೆ, ಕನ್ಯಾ ಲಗ್ನದವರು ತನ್ನ ಪಾರ್ಟ್ನರ್ಗೆ ಸಮಯ ಕೊಡಬೇಕಾಗುತ್ತೆ. ಕನ್ಯಾ ಲಗ್ನದವರು ಪಾರ್ಟ್ನರ್ಗೆ ಸಮಯ ಕೊಟ್ಟಿಲ್ಲ ಅಂದ್ರೆ ಅದು ಪ್ರಾಬ್ಲಮ್ಮೇ ಮತ್ತೆ ಅಲ್ವಾ. ಶನಿ ನೀಚನಾಗ್ಬಿಟ್ರೆ ಮತ್ತೆ ಕೇಳುವುದೇ ಬೇಡ, ನೀವು ಸುಮ್ಮನೆ ಇರ್ಬೇಕು ಸರ್. ನಾನು ಪರಿಹಾರ ಹೇಳಿಕೊಡ್ತೇನೆ, ನೀವು ಹೆದರಬೇಡಿ. ಶನಿಯನ್ನು ಹೇಗೆ ಸ್ವಲ್ಪ ಆದರೂ ಸಶಕ್ತನನ್ನಾಗಿ ಮಾಡ್ಬೋದು, ಪರವಾಗಿಲ್ಲ ಅಲ್ವಾ. ಇಲ್ಲಿ ಅಂತೂ ಪ್ರಾಬ್ಲಮ್ ಅಂತೂ ಇರುತ್ತೆ ಸರ್, ನಾನು ಹೇಳೋದು ಪ್ರಾಬ್ಲಮ್ ಉಂಟು ಅಂತ. ಅಷ್ಟಮದಲ್ಲಿ ಶನಿ ನೀಚನಾಗ ದುಡ್ಡಿನ ವಿಚಾರ ಪ್ರಾಬ್ಲಮ್ ಆಗುತ್ತೆ. ತಂದೆ ಆರೋಗ್ಯ ಅಂತೂ 100% ಪ್ರಾಬ್ಲಮ್, 100%. ತಂದೆಗೆ ಬಾರಿಗೆ ಹಾಸ್ಪಿಟಲೈಸ್ ಆಗ್ಬೋದು, ಆಗುವಂಥ ಯೋಗ ಬರುತ್ತೆ. ಆನಂತರ ನಿಮ್ಮ ಇನ್ಲಾಸ್ ಯಾರಿದ್ದಾರೆ ಅಲ್ಲಿ ಪ್ರಾಬ್ಲಮ್, ಅಲ್ಲಿ ಯಾರೋ ತೊಂದರೆಯಲ್ಲಿದ್ದವರು ಇದ್ದಾರೆ, ಅಲ್ಲಿ ಯಾರೋ ಸಮಸ್ಯೆ ಅನುಭವಿಸೋರು ಇದ್ದಾರೆ, ಅಲ್ಲಿ ಯಾರೋ ಹಿರಿಯ ವ್ಯಕ್ತಿಗಳು ತೊಂದರೆ ಅನುಭವಿಸ್ತಾರೆ, ಯಾರೋ ಬೆಡ್ರಿನರ್ ಆಗಿಬಿಟ್ಟಿದ್ದಾರೆ, ಆ ಪರಿಸ್ಥಿತಿ ಉಂಟು. ಅದರ ಸೇವೆ ಮಾಡಬೇಕು ನೀವೀಗ. ಎಲ್ಲಿ? ನಿಮ್ಮ ಇನ್ಲಾಸ್, ಅತ್ತೆ ಮನೆಯಲ್ಲಿ. ಈಗ ಗಂಡಸರಾದರೆ, ಸರ್ ನನಗೆ ಇನ್ಲಾಸ್ ಏನು ಕನೆಕ್ಷನ್ ಇಲ್ಲ ಸರ್, ಬಟ್ ಅಲ್ಲಿ ಇರ್ತಾರೆ ಸರ್, ಹೆಲ್ಪ್ ಮಾಡಬೇಕು ನೀವು, ಏನು ಮಾಡೋಕ್ಕಾಗಲ್ಲ. ಹೆಂಡತಿ ಜೊತೆ ಹೋಗೋದಿಲ್ವ ಅಲ್ಲಿಗೆ? ಹೋದಾಗ ನೋಡ್ತೀರಲ್ವ ಯಾರು ಬೆಡ್ ರಿಡನ್ ಆಗಿದ್ದಾರಂತ, ಅವ್ರನ್ನ ನಾನು ನೋಡಬೇಕು, ನಿಭಾಯಿಸಬೇಕಾಗುತ್ತೆ ಅಲ್ವಾ. ಮಕ್ಕಳ ಪ್ರಾಪರ್ಟಿ ವಿಚಾರದಲ್ಲಿ ತೊಂದರೆ, ಮಕ್ಕಳ ಸುಖಕ್ಕೆ ತೊಂದರೆ, ತಾಯಿಗೆ ಹೊಟ್ಟೆಯ ಸಮಸ್ಯೆ ಅಲ್ವಾ, ನಿಮ್ಮ ಪಾರ್ಟ್ನರ್ಗೆ ದುಡ್ಡಿನ ಸಮಸ್ಯೆ, ಒಡ ಹುಟ್ಟಿದವರ ಜೊತೆಗೆ ವಿಪರೀತ ಮತಭೇದ ಅಲ್ವಾ. ಹಾಗೆ ಕೂಡ ನಮ್ಮ ಕನ್ಯಾ ಲಗ್ನದವರಿಗೆ ಒಡ ಹುಟ್ಟಿದವರ ಜೊತೆಗೆ ಅಷ್ಟು ಸುಲಭದಲ್ಲಿ ಅಂತ ಆಗುವುದಿಲ್ಲ. ಅರ್ಥ ಆಯ್ತಾ? ಒಡ ಹುಟ್ಟಿದವ್ರ ಜೊತೆಗೆ ಆಲ್ರೆಡಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಬೇಕಾದ್ರೆ ನೋಡಿ ನೀವು ಜಾತಕ ತೆಗೆದು, ಯಾರಿಗುಂಟು ಕನ್ಯಾ ಲಗ್ನದವರು ಇಲ್ಲಿ ಯಾರಿದ್ದಾರೆ, ಶನಿ 8ನೇ ಮನೆಯಲ್ಲಿ ಇರದೇ ಇರಲಿ, ಒಡ ಹುಟ್ಟಿದವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ. ಒಡ ಹುಟ್ಟಿದವರು ನಿಮ್ಮಿಂದ ದೂರ ಇದ್ದಾರೆ ಪರವಾಗಿಲ್ಲ, ಒಟ್ಟಿಗಿದ್ದಾಗ ನಿಮಗೆ ಆಗುವುದೇ ಇಲ್ಲ. ಅರ್ಥ ಆಗುತ್ತಾ? ಕನ್ಯಾ ಲಗ್ನ ಇದ್ದೀರಾ ಯಾರಾದರೂ? ಕನ್ಯಾ ಲಗ್ನ ಜಾತಕ ಇದೆಲ್ಲ ತೊಂದರೆ ಆಗುತ್ತಲ್ಲ ಸರ್ ನಮಗೆ, ಏನು ಮಾಡೋಣ? ಒಳ್ಳೆ ಕರ್ಮ ಮಾಡಿ. ಈಗ ಏನು ಮಾಡ್ಲಿಕ್ಕೆ, ಏನು ಮಾಡೋಕ್ಕಾಗಲ್ಲ, ಒಳ್ಳೆ ಕರ್ಮ ಈಗ ಮಾಡ್ಬೇಕಷ್ಟೇ. ಅವನ ಜೊತೆ ಕನೆಕ್ಷನಲ್ಲಿ ಬರಬೇಕು ಡೈರೆಕ್ಟಾಗಿ ಅಲ್ವಾ. ಓಕೆನಾ? ನಮ್ಮ ಕನ್ಯಾ ಲಗ್ನದವ್ರನ್ನ ನೋಡ್ಕೊಳ್ಳಿ. ಏನಾಗುತ್ತೆ ಕನ್ಯಾ ಲಗ್ನದವ್ರಿಗೆ, ಎಲ್ಲೋ ಒಂದು ಕಡೆ ಒಡ ಹುಟ್ಟಿದವ್ರ ಜೊತೆಗೆ ವಿಪರೀತ ಮತಭೇದಗಳು ಉಂಟಾಗ್ತವೆ ಸೋಮಣ್ಣಾಚಾರ್ಯವರು. ಅರ್ಥ ಆಯ್ತಾ? ವಿಪರೀತ ಮತಭೇದಗಳು ಉಂಟಾಗ್ತವೆ. ಅದಕ್ಕೆ 8ನೇ ಮನೆ ಶನಿ ಬಂದಾಗ ಒಂದು ಹೇಳ್ಬೋದು ಏನಂದ್ರೆ, ಆಯುಷ್ಯದಲ್ಲಿ ಸ್ವಲ್ಪ ಅಭಿವೃದ್ಧಿ ಕೊಡ್ತಾನೆ, ಆಯುಷ್ಯ ಸ್ವಲ್ಪ ಜಾಸ್ತಿ ಮಾಡ್ಬೋದು. 8ನೇ ಮನೆ ಶನಿ ಏನು ಮಾಡ್ತಾನೆ, ನಿಮ್ಮ ಆಯುಷ್ಯವನ್ನು ಮೆಲ್ಲ ಕರಗಿಸ್ತಾನೆ ಆತ. ಓಕೆನಾ? 8ನೇ ಮನೆಯಲ್ಲಿ ಇದ್ದುಕೊಂಡು ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಅದು ಬಿಟ್ಟರೆ ಬೇರೆ ಯಾವುದೇ ಪ್ಲಸ್ ಪಾಯಿಂಟ್ ಅಲ್ಲಿ ಇರೋದಿಲ್ಲ. ಆನಂತರ ತುಲಾ ಲಗ್ನ ಜಾತಕಕ್ಕೆ 7th ಹೌಸಲ್ಲಿ ಶನಿ ನೀಚನಾಗಿ ಬಿಡ್ತಾನೆ ಅಲ್ವಾ. ಮೊದಲೇ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ವಟ ಸ್ವಭಾವದವರು, ಮತ್ತೆ ಶನಿ ನೀಚನಾಗಿ ಬಿಟ್ಟ, ಒರಟು ಸ್ವಭಾವನು ಬಂದ್ಬಿಡ್ತು ಒಟ್ಟಿಗೆ. ಒಂದು ವಟ ಬಂತು, ಮತ್ತೊಂದು ಒರಟು ಸ್ವಭಾವ ಬಂತು. ಇದೆರಡನ್ನ ಇಟ್ಕೊಂಡೀಗ ನೀವು ಮದುವೆ ಜೀವನವನ್ನು ನೀವು ನಿಭಾಯಿಸಬೇಕಾಗುತ್ತೆ ಅಲ್ವಾ. ತುಲಾ ಲಗ್ನಕ್ಕೆ ಏನಾಗುತ್ತೆ, ಶನಿಯೊಬ್ಬನೇ ಯೋಗಕಾರಕ, ಪಂಚಮಾಧಿಪತಿನೇ ಸಪ್ತಮದಲ್ಲಿ ಬಂದ್ಬಿಟ್ಟ. ನಿಮ್ಮ ಪೂರ್ವ ಪುಣ್ಯ ಏನುಂಟು ನಿಮ್ಮ ಪಾರ್ಟ್ನರ್ಗೆ ಹೊರಟೋಯ್ತು, ನಿಮ್ಗೆ ಇದ್ದದ್ದು ನಿಮ್ಗೆ ಅದು ಕೂಡ ಇಲ್ಲ, ನಿಮ್ಗೆ ಇದು ಪರಿಸ್ಥಿತಿ ಆಯ್ತು ಅಲ್ವಾ. ಈ ತೊಂದರೆ ಅಲ್ವಾ. ಐಫೋನ್ ಮೈನ್ ಈಸ್ ಕನ್ಯಾ ಲಗ್ನ, ಶನಿ ಈಸ್ ಇನ್ ಮೇಷ 8th ಹೌಸ್. ಓಕೆ ಸರ್, ನಾನು ಹೇಳಿದ ಪ್ರಿಡಿಕ್ಷನ್ ಉಂಟು ಸರ್, ಅದಾದರೂ ಹೇಳಿಬಿಡಿ, ಒಂದಷ್ಟು ಕ್ಲಿಯರ್ ಆಗುತ್ತಲ್ವ ನಮಗೆಲ್ಲ ಅಲ್ವಾ. ಇದ್ರೆ ಮೆಸೇಜ್ ಮಾಡಿ ಹೇಳಿಬಿಡಿ, ತೊಂದರೆ ಇಲ್ಲ. ಓಕೆನಾ? ರೈಟ್. ಅಥವಾ ದಯವಿಟ್ಟು ನಾನು ಏನು ಹೇಳ್ತೀನಲ್ವ, ದಯವಿಟ್ಟು ಯಾರು ತಲೆಗೆ ತಗೊಳ್ಬೇಡಿ, ಬೇಸರ ಮಾಡಬೇಡಿ. ನಾನು ನನ್ನ ಎಕ್ಸ್ಪೀರಿಯನ್ಸ್ ಅನ್ನಷ್ಟೇ ಶೇರ್ ಮಾಡ್ತೇನೆ. ಯಾವತ್ತಾದರೂ ನೀವು ಕ್ಲಾಸ್ ಮಾಡುವಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡಿ, ನಾನು ಬಂದು ಕೇಳಿಸ್ಕೊಳ್ತೇನೆ. ಓಕೆನಾ? ರೈಟಾ? ಅರ್ಥ ಆಯ್ತಾ ನಿಮಗೆ? ನಾನು ಕೆಲವರು ಹೇಳುವಾಗ ಅದೆಲ್ಲ ಸ್ವಲ್ಪ ಕಾಮಿಡಿ ಅನ್ನಿಸ್ತದೆ ಅಷ್ಟೇ, ಬೇರೆ ಏನಿಲ್ಲ. ಓಕೆನಾ? ಎನಿವೆ, ಸೊ ಇಲ್ಲಿ ಏನಾಗುತ್ತೆ, ತುಲಾ ಲಗ್ನಕ್ಕೆ ಶನಿ ನೀಚನಾದಾಗ ಅವನ 5ನೇ ಮನೆ ಮತ್ತೆ 4ನೇ ಮನೆಯಲ್ಲಿ ಪ್ರಾಬ್ಲಮ್. ಒಂದೇನಾಯ್ತು, ಅವ್ರಿಗೆ ಪೂರ್ವ ಪುಣ್ಯ ಕೆಲಸ ಮಾಡಬೇಕು. ಈ ಪೂರ್ವ ಪುಣ್ಯದ ಅಧಿಪತಿನೇ ಶನಿಯಲ್ಲಿರ್ತಾನೆ, 7th ಹೌಸಲ್ಲಿ ಬಂದ್ಬಿಡ್ತಾನೆ. ಅವಾಗೇನೆ ನಿಮ್ಮ ಪೂರ್ವ ಪುಣ್ಯ ಕೂಡ ಯಾರಿಗೆ ಹೊರಟೋಯ್ತು, ನಿಮ್ಮ ಪಾರ್ಟ್ನರ್ಗೆ ಹೊರಟೋಯ್ತು. ನಿಮ್ಗೆ ಅಲ್ಲಿ ಏನು ಕೂಡ ಇಲ್ಲ ಅಲ್ವಾ. ನಿಮ್ಗೆ ಅಲ್ಲಿ ಏನು ಕೂಡ ಇಲ್ಲ, ಇದ್ದದ್ದು ಕೂಡ ಅವ್ರು ತಗೊಂಡು ಹೋದ್ರಿ. ಈಗ ಅನುಭವಿಸ್ಲಿಕ್ಕಂತೂ ಸಿಗುತ್ತೆ ನಿಮ್ಗೆ, ಇಲ್ಲ ಅಂತೇನಿಲ್ಲ. ಪರಿಹಾರ ಹೇಳ್ಕೊಡ್ತೇನೆ, ಮೇ ಬಿ ಅದನ್ನು ಮಾಡಿದಾಗ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಭಾಗ್ಯಕ್ಕೆ ವೆರಿ ಸಿಂಪಲ್ ರೆಮಿಡಿ ಇರ್ತದೆ, ಏನು ಸಮಸ್ಯೆ ಇಲ್ಲ, ಶನಿಯನ್ನು ರಿಪೇರಿ ಮಾಡುವಂಥದ್ದು. ಓಕೆನಾ? ಸೊ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಸರ್. ತುಲಾ ಲಗ್ನದವ್ರು ನೋಡಿ, ಮೊದಲೇ ತುಲಾ ಲಗ್ನಕ್ಕೆ ಏನಾಗುತ್ತೆ, ಪಾಪ ಮನೆ ಮಾಡುವಾಗಲೇ ಡಿಲೇ ಆಗುತ್ತೆ. ಎಲ್ಲ ಇದ್ದು ಮನೆ ಮಾಡ್ಲಿಕ್ಕೆ ಆಗಲ್ಲ ಅವ್ರಿಗೆ, ಎಲ್ಲ ಇದ್ದು ಮನೆ 35-42ನೇ ವಯಸ್ಸಿನ ನಂತರ ಆಗುತ್ತೆ. ಹಣ ಇದ್ದು, ಜಾಗ ಇದ್ದು, ಎಲ್ಲ ಐಟಮ್ ಅನ್ನು ತಂದು ಹಾಕಿ ಕೂಡ ಮನೆ ಮಾಡ್ಲಿಕ್ಕೆ ಆಗದವ್ರನ್ನ ನಾನು ನೋಡಿದ್ದೇನೆ. ಯಾರಿಗೆ? ತುಲಾ ಲಗ್ನದವ್ರಿಗೆ. ಅರ್ಥ ಆಗುತ್ತಾ ನಿಮಗೆ? ಈ ಪರಿಸ್ಥಿತಿ ಉಂಟು ಅವ್ರಿಗೆ. ಯಾವಾಗ ಶನಿ ನೀಚನಾಗಿ ಬಿಡ್ತಾನೆ, ನಿಮ್ಮ ಪಂಚಮದಲ್ಲಿ ಮೊದಲೇ ಕುಂಭರಾಶಿ ಇದೆ ಅಲ್ವಾ. ಅವಾಗ ಏನಾಗುತ್ತೆ, ಕುಂಭರಾಶಿ ಇದ್ದಾಗ ನಿಮ್ಮ ಮಕ್ಕಳು ಅಲ್ವಾ,
ನಿಮ್ಮ ಮಕ್ಕಳು ರಾಹುನ ಇಂಪ್ಯಾಕ್ಟಿಗೆ ಮತ್ತೆ ಶನಿ ಇಂಪ್ಯಾಕ್ಟಿಗೆ ಒಳಗಾಗಿರ್ತಾರೆ. ಶನಿ ನೀಚರ ಅಂದಾಗ ಮಕ್ಕಳು ಹೇಳುವುದನ್ನೇ ಕೇಳುವುದಿಲ್ಲ, ಮಕ್ಕಳು ವಿಪರೀತ ಹಠ ಮಾಡಿಬಿಟ್ಟಿರ್ತಾರೆ. ಈಗ ಮಕ್ಕಳು ಟೆಕ್ನಾಲಜಿಯಲ್ಲಿ ಹೋಗ್ತಾರೆ, ವಿದೇಶ ಪ್ರಯಾಣ ಮಾಡ್ತಾರೆ, ಅದೆಲ್ಲ ಓಕೆ, ತೊಂದರೆ ಇಲ್ಲ ಪ್ರಿಯಾಂಕಾ ಅವರೇ, ಓಕೆನಾ? ಅದೆಲ್ಲ ಸಮಸ್ಯೆ ಅಂತೂ ಅಲ್ಲ, ಓಕೆ, ಇರ್ತದೆ, ಇರುವುದಿಲ್ಲ ಅಂತ ಏನಿಲ್ಲ, ನಿಭಾಯಿಸ್ಲಿಕ್ಕೆ ಗೊತ್ತಿರ್ಬೇಕಷ್ಟೇ. ಈಗ ಹಂಚ್ಕೊಳ್ಳಿ, ತುಲಾ ಲಗ್ನ ಜಾತಕ ಮದುವೆ ಆಯಿತು, ಗಂಡ ವಿದೇಶದಲ್ಲಿ, ಹೆಂಡತಿ ಇಲ್ಲಿ, ಅವಾಗ ಅದು ಅಂಥ ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಯಾವುದೇ ಜಾತಕ ಯಾವತ್ತಾದ್ರೂ ಕೂಡ ತುಂಬ ಪ್ರಾಬ್ಲಮ್ ಕೊಡ್ತಾ ಉಂಟು ಅಂತಾದಾಗ, ಈಗ ಯಾರಿಗಾದ್ರಲ್ಲಿ ಪ್ರಾಬ್ಲಮ್ ತುಂಬ ಬರಬೇಕು ಅಂತ ಅವಾಗ ಆ ವ್ಯಕ್ತಿಯನ್ನು ದೂರ ಕಳಿಸಿದ್ರೆ ಆಯ್ತು, ಅವಾಗ ಪ್ರಾಬ್ಲಮ್ ಅಲ್ಲಿನೇ ನಿಂತು ಹೋಗುತ್ತೆ. ಈಗ ಹಂಚ್ಕೊಳ್ಳಿ, ಯಾರದೇ ಜಾತಕದಲ್ಲಿ ತಂದೆಗೆ ಪ್ರಾಬ್ಲಮ್ ಉಂಟು ಅಂತ ಇಟ್ಕೊಳ್ಳೋಣ ಸರ್, ನಿಮ್ಮ ಜಾತಕ ನಿಮ್ಮ ತಂದೆಗೆ ಸಮಸ್ಯೆ ಉಂಟು ಸರ್, ಅವರ ಆಯುಷ್ಯಕ್ಕೆ ಕಂಟಗೊಂಡು, ಅವಾಗ ಅವರನ್ನು ಬೇರೆ ಕಡೆ ಕಳಿಸ್ಬಿಟ್ರೆ ಆಯ್ತು. ಯಾತೋ ಕೆಲಸಕ್ಕೆ ಕಳಿಸ್ಬಿಡಿ, ಅಥವಾ ಬೇರೆಯವರ ಮನೆಯಲ್ಲಿ ನಿಲ್ಲಿಸಿ, ಅಥವಾ ಬೇರೆ ಮನೆ ಮಾಡಿಕೊಡಿ, ಅಥವಾ ರೂಮ್ ಮಾಡ್ಕೊಂಡು ಸ್ವಲ್ಪ ಸಮಯ ಇರಲಿ ದಶಾಭುಕ್ತಿ ಮುಗಿಯುವವರೆಗೆ, ಆವಾಗ ತಂದೆಗೇನು ಕಂಟಕ ಆಗಲ್ಲ. ಇಲ್ಲಾಂದರೆ ತಂದೆಗೆ ಕಂಟಕ ಅಂತ ಉಂಟು, ತಂದೆಗೆ ಕಂಟಕನೇ ಮತ್ತೆ, ಇದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಗೊತ್ತಾಗುತ್ತಾ? ಟ್ರೈ ಮಾಡಿ ನೋಡಿ ಅಲ್ವಾ. ಅದಕ್ಕೋಸ್ಕರ ಏನಾಗುತ್ತೆ, ತುಲಾ ಲಗ್ನದವರಿಗೆ ಶನಿ ನೀಚನಾಗಿಬಿಟ್ಟಾಗ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಒಡ ಹುಟ್ಟಿದವರ ಲವ್ ಫೇಲ್ಯೂರ್ ಆಗುತ್ತೆ, ತಂದೆಗೆ ಅವರ ಒಡ ಹುಟ್ಟಿದವರು, ತಂದೆಗೆ ಅವರ ಒಡ ಹುಟ್ಟಿದಂದ್ರೆ ಅಕ್ಕ ಅಥವಾ ಅಣ್ಣನಿಂದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಮಕ್ಕಳ ಮೆಮೊರಿ ಪವರಲ್ಲಿ ತೊಂದರೆ ಕ್ರಿಯೇಟ್ ಆಗುತ್ತೆ, ಇಲ್ಲಿ ಕೂಡ ತಾಯಿಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ತಾಯಿಗೆ ಎದೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಇಲ್ಲಿ ಕೂಡ ಇರ್ತದೆ, ತಾಯಿಯ ಪ್ರಾಪರ್ಟಿ ವಿಚಾರದಲ್ಲಿ ಸಮಸ್ಯೆ ಇಲ್ಲಿ ಕೂಡ ಇರ್ತದೆ, ಅದನ್ನು ಅವ್ರು ಅನುಭವಿಸ್ಬೇಕನ್ನೋ ಅನಿವಾರ್ಯತೆ ಬರ್ಬೋದು ಅವ್ರಿಗೆ. ಇದೆಲ್ಲ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ನಿಮ್ಮ ಪ್ರೀತಿ ಪ್ರೇಮ ಟೋಟಲಿ ಹೊಗೆ ಹಾಕಿಸ್ಕೊಳ್ಳುತ್ತೆ, ಯಾವುದೇ ಪ್ರೀತಿ ಪ್ರೇಮ ನಡಿಲಿಕ್ಕೆ ಬಿಡಲ್ಲ, ಇದು ಪರಿಸ್ಥಿತಿ. ಸರ್ ನನಗೆ ಶನಿ ಜೊತೆ ಕುಜ ಇದ್ದಾನೆ ಸರ್, ನೀಚ ಭಂಗ ಉಂಟು, ಅದು ನೀಚತನ ತೋರಿಸಿದ ನಂತರ, ಒಂದೆರಡು ಲವರ್ ಬಂದು ನಿಮಗೆ ಕೈ ಕೊಟ್ಟು ಹೋದ ನಂತರ ಜ್ಞಾನೋದಯ ಆಗ್ತದೆ, ಮತ್ತೆ ಭಾಗ್ಯೋದಯನೂ ಆಗುತ್ತೆ, ಅಲ್ಲಿವರೆಗೆ ಅನುಭವಿಸ್ಲಿಕ್ಕೆ ಉಂಟು. ಅರ್ಥ ಆಯ್ತಾ ತುಲಾ ಲಗ್ನದವರು? ನಾನು ಹೇಳ್ತೀನಿ ಯಾಕೆ ಗೊತ್ತಾ, ನೀವು ಕುಣಿಬೇಡಿ ಅಲ್ಲಿ ಎಲ್ಲೋ ಒಂದು ಕಡೆ ನೀಚ ಭಂಗ ರಾಜ. ನನ್ನ ಜಾತಕದಲ್ಲಿ ಕೂಡ ಶನಿ ನೀಚ ಭಂಗ ರಾಜಯೋಗ ಆಲ್ರೆಡಿ ನನ್ನಲ್ಲಿದೆ, ಬಟ್ ನನಗೆ ಅನುಭವಿಸ್ಲಿಕ್ಕೆ ಸಿಕ್ಕಿದೆ ಅಲ್ವಾ, ಅದೇ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಆಗ್ತಾ ಇದ್ದೇನೆ ಈಗ. ಅರ್ಥ ಆಯ್ತಾ ನಿಮಗೆ? ಶನಿ ಬಿಡುವುದಿಲ್ಲ, ಯಾರಾದ್ರೇನು, ಅದು ವಿಜಯರಾಜ ಆದ್ರೇನು, ವಿಜಯರಾಜ ಅಪ್ಪ ಆದ್ರೇನು, ಅದು ಶನಿನೇ, ಆತನೇ, ಆತನ ಒಂದು ಇಂಪ್ಯಾಕ್ಟ್ ಉಂಟು, ತೋರಿಸ್ತಾನೆ ಆತ. ಅರ್ಥ ಆಯ್ತಾ? ಹಾ, ಒಂದು ಪ್ಲಸ್ ಪಾಯಿಂಟ್ ಏನಾಗುತ್ತೆ, ಶನಿ ಅಷ್ಟು ತೋರಿಸಿದ ನಂತರ ನಿಮ್ಮಲ್ಲೊಂದು ಜಾಗೃತಿ ಬರುತ್ತೆ, ನಿಮ್ಗೊಂದು ಜ್ಞಾನೋದಯ ಆಗುತ್ತೆ. ಜೀವನ ಅಂದ್ರೆ ಹೀಗೆ, ನಾವು ಈ ತರ ಇರಬೇಕು. ಈಗ ನಾವೆಲ್ಲ ಟಪೋರಿಗಿರಿ ಮಾಡ್ತಾ ಇದ್ದವರು, ಗೊತ್ತಿರ್ಲಿಲ್ಲ ಜೀವನ ಏನು ಅಂತ, ಶನಿ ಬುದ್ಧಿ ಕಲಿಸ್ಬಿಟ್ಟಲ್ವಾ, ನಂತರ ಗೊತ್ತಾಯ್ತಲ್ಲ. ಅರ್ಥ ಆಯ್ತಾ? ನಂತರ ಗೊತ್ತಾಯ್ತು, ಜೀವನ ಅಂದ್ರೆ ಹೀಗೆ, ನಾವು ಈ ತರ ನಡಿಬೇಕು. ಆ ನಂತರ ಲೈಫ್ ಚೇಂಜ್ ಆಯ್ತು ಸರ್, ಈಗ ಎಲ್ಲಿದ್ದೇವೆ. ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತಾ? ಈಗ ಜ್ಯೋತಿಷ ಸಣ್ಣಂದ್ರಿಂದಲೂ ನಮಗೆ ಅದರದ್ದು ಒಂದು ಹುಚ್ಚು ಚಿಕ್ಕಂದಿನಿಂದ ಕೂಡ, ಅದು ವಿಷಯ ಬೇರೆ. ಬಟ್ ಅದರ ಜೊತೆಗೆ ಶನಿ ದಶೆ ಬಂದು ಎಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ ಆತ, ಮಾನ ಮರ್ಯಾದೆ ತೆಗೆದುಬಿಟ್ಟ, ಎಲ್ಲ ಮಾಡಿಬಿಟ್ಟ, ನಂತರ ಈಗ ಜ್ಞಾನೋದಯ ಮಾಡಿಬಿಟ್ಟ, ಈಗ ತೊಂದರೆ ಇಲ್ಲ ಅಂತೇನೆ, ಇದು ಪರಿಸ್ಥಿತಿ. ಓಕೆ, ಗೊತ್ತಾಯ್ತು. ಅದಕ್ಕೋಸ್ಕರ ತುಲಾ ಲಗ್ನದವರ ಶನಿ ನೋಡ್ಕೊಳ್ಳಿ ಏನು ಮಾಡ್ತಾನೆ. ಈಗ ತುಲಾ ಆಯ್ತು, ವೃಶ್ಚಿಕ ಲಗ್ನಕ್ಕೆ 6ನೇ ಮನೆಯಲ್ಲಿ ಶನಿ, ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಅಡ್ಡಿ ಸರ್. ವೃಶ್ಚಿಕ ಲಗ್ನದವರಿಗೆ ಶನಿ ನೀಚನಾಗಿಬಿಟ್ಟಾಗ ಎಲ್ಲ ರೀತಿಯಲ್ಲಿ ಕೂಡ ಅಡ್ಡಿ. ಒಂದು ಕೆಲಸ ಮಾಡಬೇಕಾದ್ರೆ ಅಷ್ಟು ಜಗಳ ಮಾಡಿಕೊಂಡು ನಂತರ ಕೆಲಸ, ಯಾವುದೇ ಕೆಲಸ ಆರಂಭ ಆಗಬೇಕಾದ್ರೂ ಕೂಡ ಶನಿಯಿಂದ ತೊಂದರೆ, ಡಿಲೇ, ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಮಕ್ಕಳ ಕುಟುಂಬದಲ್ಲಿ ಸಮಸ್ಯೆಗಳು, ಒಡ ಹುಟ್ಟಿದವರ ಪ್ರಾಪರ್ಟಿ ವಿಚಾರ ತೊಂದರೆಗಳು, ತಂದೆಗೆ ಅವರ ಪ್ರೊಫೆಷನ್ನಲ್ಲಿ ಪ್ರಾಬ್ಲಮ್, ನಿಮ್ಮ ಮದುವೆ ಜೀವನ ಡಿಸ್ಟರ್ಬೆನ್ಸ್, ನಿಮ್ಮ ತಾಯಿಯ ಒಡ ಹುಟ್ಟಿದವರು ತೊಂದರೆಗೊಳಗಾಗ್ತಾರೆ, ಸಮಸ್ಯೆಗೊಳಗಾಗ್ತಾರೆ, ಪಾಪ ಏನು ಮಾಡಬೇಕು ಗೊತ್ತಾಗಲ್ಲ, ನಿಮಗೆ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ತಲೆಗೆ ಸಂಬಂಧ ತೊಂದರೆಗಳನ್ನು ನೀವು ಅನುಭವಿಸ್ತೀರಾ. ಯಾರು? ವೃಶ್ಚಿಕ ಲಗ್ನ. ಎಲ್ಲಿ ಶನಿ? 6ನೇ ಮನೆಯಲ್ಲಿ. ನೋಡುವುದಲ್ಲಿ 12ನೇ ಮನೆ, ಮ್ಯಾರಿಡ್ ಲೈಫ್ ಕೂಡ ಡಿಸ್ಟರ್ಬೆನ್ಸ್. ಹಾಗೆ ಕೂಡ ವೃಶ್ಚಿಕ ಲಗ್ನಕ್ಕೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸೇ. ಶನಿ ನೀಚನಾಗಿ ಬಿಟ್ಟ ಅಂದಾಗ ಮತ್ತೆ ಡಿಸ್ಟರ್ಬೆನ್ಸ್, ಯಾಕಂದ್ರೆ ಶನಿಯಲ್ಲಿ ಅಧಿಪತಿ 3ನೇ ಮನೆ ಮತ್ತೆ 4ನೇ ಮನೆ ಅಧಿಪತಿ, ಭೂಮಿ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ. ನಿಮಗೆ ಮನೆ ಮಾಡೋದು ಅಷ್ಟು ಸುಲಭ ಅಲ್ಲ, ಮನೆ ಮಾಡಲಿಕ್ಕೆ ಅದನ್ನು ಪ್ರಯತ್ನ ಮಾಡಿ ಸೋತು ಹೋಗುವಂಥದ್ದೇ ಜಾಸ್ತಿ ಇದೆ, ವಿಪರೀತ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ. ಈಗ ಗುರುವಿನ ಒಂದು ಕೃಪಾ ಕಟಾಕ್ಷ ಇದೆ, ನೀವು ಗೆಲ್ಲಬಲ್ಲಿರು, ತೊಂದರೆ ಇಲ್ಲ. ಇಲ್ಲ ಅಂದರೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಯಾರಾದ್ರು ಇದ್ದೀರಾ ವೃಶ್ಚಿಕ ಲಗ್ನದವರು? ನೋಡಿ, ಪ್ರಾಪರ್ಟಿ ನೀವು ಯಾವಾಗ ಮಾಡ್ತೀರಾ? ವೃಶ್ಚಿಕ ಲಗ್ನ 40ರಿಂದ 49 ತುಂಬ ಪ್ರಯತ್ನ ಮಾಡ್ತಾರೆ ಪ್ರಾಪರ್ಟಿಗೆ. ಕೆಲವರಿಗೆ ಆಗ್ಬೋದು, ಇಲ್ಲ ಅಂತೇನಿಲ್ಲ, ಮುಂದೆ ಹೋಗಿ ಅದು ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ. 50ರ ನಂತರ ಆಯಿತು ಪ್ರಾಪರ್ಟಿ ಆಗಲಿಕ್ಕೆ. 50 ಬಂದಾಗ ಪ್ರಾಪರ್ಟಿಯ ವಿಚಾರದಲ್ಲಿ ಪ್ರೊಸೀಡ್ ಆಗ್ತಾರೆ. ಆವಾಗೊಂದು ಮನೆ, ಭೂಮಿ, ವಾಹನ ಏನಾದರೂ ಒಂದು ಮಾಡಿ ಇಟ್ಕೊಳ್ತಾರೆ, ತೊಂದರೆ ಇಲ್ಲ. ಅದು ಶನಿ ನೀಚನಾಗಿ ಬಿಟ್ಟಾದ್ರೆ ಮತ್ತೆ ಸಮಸ್ಯೆ, ಪೇಪರ್ ವರ್ಕಲ್ಲಿ ಸಮಸ್ಯೆ. ನಾನು ಸ್ಟಡಿ ಮಾಡಿದ ಪ್ರಕಾರ ವೃಶ್ಚಿಕ ಲಗ್ನದವರಿಗೆ 3ನೇ ಮನೆಯಲ್ಲಿ ಮಕರ ರಾಶಿ, ಶನಿಯ ರಾಶಿ ಇರುವುದರಿಂದ ಇವರೆಲ್ಲ ಪೇಪರ್ ವರ್ಕಲ್ಲಿ ತುಂಬ ಸಮಸ್ಯೆಯನ್ನು ಅನುಭವಿಸಿದ್ದನ್ನು ನಾನು ನೋಡಿದ್ದೇನೆ. ಡಾಕ್ಯುಮೆಂಟರಿ ರೀತಿಯಲ್ಲಿ, ಜಾಗದ ವಿಚಾರ ಇರ್ಬೋದು, ಮನೆಯ ವಿಚಾರ, ಯಾವುದೇ ವಿಚಾರದಲ್ಲಿ ಡಾಕ್ಯುಮೆಂಟ್ ರೀತಿಯಲ್ಲಿ ಅವ್ರಿಗೆ ಸಮಸ್ಯೆ ಕ್ರಿಯೇಟ್ ಆಗಿದೆ ಪಾಪ, ಅಲ್ವಾ? ಆಗುತ್ತೆ, ಕೆಲವ್ರಿಗೆ ಏನು ಮಾಡೋಕ್ಕಾಗಲ್ಲ, ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ, ಯಾವುದೋ ಒಂದು ರೂಪದಲ್ಲಿ ತೊಂದರೆ ಅನುಭವಿಸ್ತಾರೆ, ಅಲ್ವಾ? ಬೇಕಾದರೆ ನೀವು ಟೆಕ್ನಿಕಾಲಿಟಿಯಾಗಿ ಅದನ್ನು ಅರ್ಥ ಮಾಡ್ಕೊಂಡು ನೋಡಿ ಅದು ಏನಾಗುತ್ತೆ ಅಂತ. ಓಕೆನಾ? ಓಕೆ, N to everyone, ಪರ್ಫೆಕ್ಟ್, ಕರೆಕ್ಟ್ ಸರ್. ತುಲಾ ಲಗ್ನ 7th ಹೌಸಲ್ಲಿ ಶನಿ, ಶುಕ್ರ. ಓಕೆ, ಎನಿವೆ,
ಸೊ ಅದಕ್ಕೋಸ್ಕರ ವೃಶ್ಚಿಕ ಲಗ್ನದವರಿಗೆ ಶನಿ 6ನೇ ಮನೆಯಲ್ಲಿ ಬಂದ ಅಂದಾಗ ಪಾಪ 4ನೇ ಮನೆ ಮತ್ತು 3ನೇ ಮನೆಗೆ ಸಂಬಂಧ ತೊಂದರೆ ಮೊದಲೇ ಇವರ ಒಡ ಹುಟ್ಟಿದವರ ಜೊತೆಗೆ ಇವರಿಗೆ ಆಗುವುದಿಲ್ಲ, ಒಡ ಹುಟ್ಟಿದವರು ಮತ್ತೆ ಇವರಲ್ಲಿ ಸಮಸ್ಯೆ ಅನುಭವಿಸ್ತಾರೆ. ಯಾಕಂದ್ರೆ ಒಡ ಹುಟ್ಟಿದವರಿಗೆ ಸಂಬಂಧ ರಾಶಿ ಯಾವುದು? ಮಿಥುನ್ ರಾಶಿ, ಅದು 8ನೇ ಮನೆಯಲ್ಲಿ ಉಂಟು. ಅದಕ್ಕೆ ತೊಂದರೆ ಆಯ್ತು ಪಾಪ ಅಲ್ವಾ. ನೋಡಿ ಕೆಲವೆಲ್ಲ ಇರ್ತದಲ್ವ ಸರ್ ಅಲ್ವಾ. ಈಗ ಕನ್ಯಾ ಲಗ್ನದಲ್ಲಿ ಯಾಕೆ ಜನನ ಕನ್ಯಾ ಲಗ್ನದಲ್ಲಿ ನೈಸರ್ಗಿಕ ಜನ್ಮ ಕುಂಡಲಿಯ ರೋಗರ್ಣ ರಿಪುವಿನ ರಾಶಿ ಲಗ್ನದಲ್ಲಿ ಬಂತು. ಯಾಕೆ ಸರ್? ಕರ್ಮ ಆ ರೀತಿ ಏನೋ ಮಾಡಿದ್ದೀರಿ ನೀವು, ಅಷ್ಟು ಸುಲಭ ಅಲ್ಲ. ಅದೇನೋ ಮಾಡ್ಕೊಂಡು ಬಂದಿದ್ದೀರಿ, ಅದನ್ನು ಅನುಭವಿಸ್ಬೇಕು, ನಿಭಾಯಿಸ್ಬೇಕು, ಅದರ ಮುಖಾಂತರ ಪ್ರೊಸೀಡ್ ಆಗ್ಬೇಕು ನೀವು. ಅದೇ ಥರ ಎಣಿಸ್ಕೊಳ್ಳಿ ನಮ್ಮ ವೃಶ್ಚಿಕ ಲಗ್ನದವ್ರಿಗೆ ನೈಸರ್ಗಿಕ ಜನ್ಮಗುಂಡಲಿ 8ನೇ ಮನೆ ಸರ್, ವಿಪರೀತ ಫ್ಲಕ್ಚುಯೇಷನ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು, ಪೀಡೆಯನ್ನು ಕ್ರಿಯೇಟ್ ಮಾಡೋ ಲಗ್ನದಲ್ಲಿ ಉಂಟು ಅಂತಾದಾಗ ಎಣಿಸ್ಕೊಳ್ಳಿ ನೀವು ಲೈಫಲ್ಲಿ ಏನೆಲ್ಲ ಅನುಭವಿಸ್ಲಿಕ್ಕೆ ಉಂಟು ನಿಮಗೆ, ಎಷ್ಟೆಲ್ಲ ಟಾರ್ಚರ್ ಇದೆ ನಿಮಗೆ. ಆ ವೃಶ್ಚಿಕ ರಾಶಿಗೆ ಚಂದ್ರನಿಂದ ನೀಚವಲ್ಲ, ಮಾನಸಿಕ ರೀತಿಯಲ್ಲಿ ನೆಮ್ಮದಿನೇ ಇಲ್ಲ, ಎಲ್ಲ ಕಳ್ಕೊಂಡ್ಬಿಟ್ರಿ ನೀವು ಅಲ್ವಾ. ಅಷ್ಟು ಗುರುವಿನ ಕೃಪೆ ಇರಬೇಕು, ಆವಾಗ ಹೋಗಿ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅಥವಾ ಅಂಥ ಪಾರ್ಟ್ನರ್ ಸಿಗಬೇಕು, ಆವಾಗ ಪರವಾಗಿಲ್ಲ. ಈಗ ವೃಶ್ಚಿಕ ಲಗ್ನದವ್ರಿಗೆ ಮದುವೆ ಆಯಿತು, ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ, ಪ್ರಾಬ್ಲಮ್ ಇಲ್ಲ. ತಿಂಗಳಿಗೆ ಒಂದು ಆವರ್ತಿ ಬಂದರು, 2 ತಿಂಗಳಿಗೆ ಒಂದು ಆವರ್ತಿ ಬಂದರು, ಓಕೆ ನೋ ಪ್ರಾಬ್ಲಮ್. ಒಟ್ಟಿಗೆ ಇದ್ರು ಮತ್ತೆ ಸಮಸ್ಯೆನೇ. ಇವರಿಗೂ ಕೂಡ 6ನೇ ಮನೆಯಲ್ಲಿ ಶನಿ ನೀಚನಾಗುವುದು ಆ್ಯಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. ಆನಂತರ ಧನುರ್ಲಗ್ನಕ್ಕೆ 5ನೇ ಮನೆಯಲ್ಲಿ ಶನಿ ನೀಚನಾಗಿ ಬಿಡ್ತಾನೆ ಅಲ್ವಾ. ಶನಿ ಯಾರು? ಧನುರ್ಲಗ್ನಕ್ಕೆ ಧನಾಧಿಪತಿ, ತೃತೀಯಾಧಿಪತಿ. ಆವಾಗ ಹಣಕಾಸಿನ ವಿಚಾರ ತೊಂದರೆ ಅನುಭವಿಸ್ತಾರೆ. ದುಡ್ಡಿನ ವಿಚಾರ ಮೊದಲೇ ಸಮಸ್ಯೆ ಉಂಟು ಇವರಿಗೆ, ಧನುರ್ಲಗ್ನದವ್ರಿಗೆ. ಇವರಿಗೆ ತಂದೆಯ ಸಪೋರ್ಟ್ ಇರಬೇಕು. ತಂದೆ ದುಡ್ಡು ಮಾಡಿಟ್ಟು ಹೋಗಿದ್ದಾರೆ, ಪರವಾಗಿಲ್ಲ. ಯಾಕಂದ್ರೆ ಮಕರ ರಾಶಿಯಲ್ಲಿ ಉಂಟು, 2ನೇ ಮನೆಯಲ್ಲಿ ಉಂಟು. ಮಕರ ರಾಶಿಯನ್ನು ತಂದೆಯ ಹಣಕಾಸು, ಹಾಗಾದ್ರೆ ತಂದೆ ಇವರಿಗೋಸ್ಕರ ಮಾಡಿಟ್ಟಿದ್ದಾರೆ, ಆವಾಗ ಇವರಿಗೆ ತೊಂದರೆ ಇಲ್ಲ. ಮತ್ತೆ ತಂದೆ ಮಾಡಿಟ್ತಾರೆ ಕೂಡ, ತಂದೆ ಇವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಕೂಡ. ಧನುರ್ಲಗ್ನದವರಿಗೆ ತಂದೆ ಸಪೋರ್ಟರ್ ಹಿಂದಿನಿಂದ. ಧನುರ್ ರಾಶಿ ಕೂಡ ತಂದೆಗೆ ಸಂಬಂಧಪಟ್ಟಂತೆ, ಮಕರ ರಾಶಿ ಏನುಂಟು ಅದು ತಂದೆಯ ದುಡ್ಡು ಮತ್ತೆ ತಂದೆಯ ಕುಟುಂಬಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ತಂದೆಯ ಹಣಕಾಸಿನಿಂದ ಜೀವನ ಗಳಿಸುವಂಥ ಯೋಗ, ಜೀವನ ನಡೆಸುವಂಥ ಯೋಗ, ಚೆನ್ನಾಗಿರ್ತಾರೆ, ತೊಂದರೆ. ಶನಿ ನೀಚನಾಗಿ ಬಿಟ್ಟಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ವೇರಿಯೇಷನ್ ಆಗುತ್ತೆ. 5ನೇ ಮನೇಲಿ ಶನಿ ನೀಚನಾಗ್ತಾನೆ 5th ಹೌಸಲ್ಲಿ, ಬಸವರಾಜರು ಅರ್ಥ ಆಯ್ತಾ. 5th ಹೌಸ್ ಶನಿ ನೀಚನಾದಾಗ ನಿಮ್ಗೇನಾಗುತ್ತೆ? ಒಂದು ಹಣಕಾಸು ಬಂತು, ಒಡ ಹುಟ್ಟಿದವರು ಕೂಡ ಬಂದರು, ಅದರಲ್ಲಿ ಒಡ ಹುಟ್ಟಿದವ್ರ ಜೊತೆ ಮತಭೇದಗಳು ಉಂಟಾಗ್ತವೆ. ಮದುವೆ ಜೀವನದಲ್ಲಿ ನಿಮಗೆ ಲವ್ ಮ್ಯಾರೇಜ್ ಏನಾದರೂ ಆಗಬೇಕು, ಅದು ಆಗ್ಲಿಕ್ಕೇನೆ ಬಿಡಲ್ಲ. ತಂದೆಯ ಭಾಗ್ಯಕ್ಕೆ ಸಮಸ್ಯೆ. ಇಲ್ಲೇನಾಗುತ್ತೆ? ಶನಿ 5ನೇ ಮನೇಲಿ ನೀಚನಾಗಿ ಬಿಟ್ಟಲ್ವಾ, ಅದರ ಅರ್ಥ ಏನು? ನಿಮ್ಮ ಅಜ್ಜ ಅದೇನೋ ಸಮಾಜದ ಜೊತೆಗೆ ಕಂಟಕಪ್ರಾಯರಾಗಿ ವರ್ತನೆ ಮಾಡಿದ್ದಾರೆ, ಜಗಳ ಮಾಡ್ಕೊಂಡಿದ್ದಾರೆ, ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕೆ ನಿಮಗೆ ಶನಿ ನೀಚ 5ನೇ ಮನೆ. 5ನೇ ಮನೆ ನಿಮ್ಮ ಅಜ್ಜ, ತಂದೆಯ ತಂದೆ, ಅವರ ಕರ್ಮ ಈಗ ನಾವು ಅನುಭವಿಸ್ಬೇಕು ಸರ್. ಅಜ್ಜನ ಕರ್ಮ ನಾವು ಯಾಕೆ ಸರ್ ಅನುಭವಿಸ್ಬೇಕು ಸರ್? ಏನು ಮಾತಾಡ್ತೀರಾ ನೀವು? ಅಜ್ಜನ ಕರ್ಮ ನಮ್ಗೆ ಯಾಕೆ? ಹಾಗಾದ್ರೆ ಅಜ್ಜ ಮಾಡಿಟ್ಟ ಪ್ರಾಪರ್ಟಿ ಕೋರ್ಟಿಗೆ ಹೋಗುದಿಲ್ವ ನೀವು? ಅದು ಅಜ್ಜ ಮಾಡಿದ್ದು ನಮಗೆ ಬರ್ಬೇಕಂತ, ಮತ್ತೆ ಯಾಕೆ ಹೋಗುದು? ಬಿಟ್ಟು ಬಿಡ್ಬೇಕು ಅದನ್ನು. ಹಾಗೇನೆ ಇದು ಕೂಡ ಕರ್ಮ ಅಂದ್ರೆ ಹಾಗೇನೆ, ಪ್ರಾಪರ್ಟಿ ಬೇಕು, ಕರ್ಮನೂ ಬರುತ್ತೆ. ಅರ್ಥ ಆಗುತ್ತಾ ನಿಮಗೆ? ಕೆಲವರು ಹೇಳ್ತಾರಲ್ಲ, ಇಲ್ಲ ಪ್ರಾಪರ್ಟಿ ಕರ್ಮ ಯಾಕೆ ಅನುಭವಿಸ್ಬೇಕು, ಅಥವಾ ಪ್ರಾಪರ್ಟಿ ಕೂಡ ಬಿಟ್ಟು ಬಿಡಿ, ಅನಾಥಾಶ್ರಮ ಕೊಟ್ಟು ಬಿಡಿ. ಬೇಡ, ಅದು ಅಜ್ಜ ಮಾಡಿದ್ದಪ್ಪ, ನಮ್ಗೆ ಯಾಕೆ ಸುಮ್ಮನೆ, ಇದು ಅಲ್ವಾ. ಹೊಟ್ಟೆಯ ಸಮಸ್ಯೆ, ತಾಯಿಗೆ ಹಲ್ಲಿನ ಸಮಸ್ಯೆ, ತಾಯಿಯ ಕುಟುಂಬದಲ್ಲಿ ಸಮಸ್ಯೆ, ಇದೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ. ಕಾರ್ಯಕ್ಷೇತ್ರದಲ್ಲಿ ಬಾರಿಗೂ ಸಮಸ್ಯೆ, ಕಾರ್ಯಕ್ಷೇತ್ರ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೇನೆ ಬಿಡಲ್ಲ ದಿನೇಶ್ ಅವರೇ ಅಲ್ವಾ. ಯಾಕಂದ್ರೆ ನಿಮ್ಮ 10ನೇ ಮನೆಗೆ 8ನೇ ಮನೆ, ಅಲ್ಲಿ ಶನಿ ಇದ್ದಾನೆ ಅಲ್ವಾ. ಕಾರ್ಯಕ್ಷೇತ್ರದಲ್ಲಿ ಮೃತ್ಯು ಸ್ಥಾನ ಅದು ಅಲ್ವಾ. ಬಾರಿಗೂ ತೊಂದರೆ ಗೇಟಾಗುತ್ತೆ ಶನಿ ಒಂದು ವೇಳೆ ನೀಚನಾಗಿ ಬಿಟ್ರೆ. ಅದಕ್ಕೆ ಸಪೋರ್ಟರ್ ಆಗಿ ಯಾರಾದ್ರೂ ಬರಬೇಕು ನಿಮಗೆ. ಈಗ ಎಣಿಸ್ಕೊಳ್ಳಿ, ಧನುರ್ಲಗ್ನ ಅಥವಾ ಯಾವುದೇ ಲಗ್ನ, ನಿಮ್ಮ ಶನಿ ನೀಚ, ನಿಮ್ಗೆ ಈಗ ಮದುವೆ ಆಯ್ತು, ಶನಿ ಉಚ್ಚ ಇದ್ದವ್ರ ಜೊತೆಗೆ, ಈಗ ನಿಮ್ಮ ಶನಿ ದೋಷ ಹೊರಟೋಯ್ತು. ಅರ್ಥ ಆಯ್ತಾ ನಿಮ್ಗೆ? ಶನಿ ನೀಚ, ಯಾರದ ಜೊತೆ ಶನಿ ಉಚ್ಚ ಇದ್ದಾನೆ, ಅಲ್ಲಿ ಮದುವೆ ಆಯ್ತು ಅವ್ರ ಜೊತೆಗೆ, ನಿಮ್ಮ ಶನಿ ದೋಷನೇ ಹೊರಟೋಯ್ತು ಸರ್. ಅಥವಾ ಮದುವೆ ಆಯ್ತು ನಿಮ್ಗೆ, ಮದುವೆ ಆದ ಮಕ್ಕಳು ಬಂದ್ರು, ಮಕ್ಕಳು ಬಂದಾಗ ಶನಿ ಉಚ್ಚನಾಗಿ ಬಂದ್ಬಿಟ್ಟ. ಈಗ ತುಲಾರಾಶಿ ಈಗಲ್ಲೇ ಶನಿ, ಬಟ್ ಉಚ್ಚನಾಗಿ ಬಂದ್ಬಿಟ್ಟ, ಆವಾಗ ಕೂಡ ನೀವು ಗೆದ್ದು ಬಿಟ್ರಿ. ಅದು ಅದೃಷ್ಟವಂತರಿಗೆ. ನನ್ನ ಶನಿಯಲ್ಲಿ ನೀಚ, ನನ್ನ ಶನಿ ನೀಚ 2013ರಲ್ಲಿ ಮಗಳು ಬಂದ್ಲು. 2013ರಲ್ಲಿ ಶನಿಯಲ್ಲಿದ್ದ, ತುಲಾರಾಶಿಯಲ್ಲಿದ್ದ, ಮಗಳ ಜಾತಕದಲ್ಲಿ ಶನಿ ಉಚ್ಚನಾಗಿ ಬಂದ. ನನ್ನ ಲೈಫ್ ಟೋಟಲಿ ಟರ್ನ್ ಆಯ್ತು. ನನ್ನ ಏನು ಶನಿ ದೋಷ ಉಂಟಲ್ಲ ಹೊರಟೋಯ್ತು ಅಲ್ಲಿಗೆ. ಅದಕ್ಕೆ ಅದೃಷ್ಟ ಬೇಕು ಸರ್. ಅರ್ಥ ಆಯ್ತಾ? ಇನ್ನು ಎಣಿಸ್ಬೇಡಿ ನೀವು. ಈಗ ತುಲಾರಾಶಿಗೆ ಶನಿ ಬರುವವರಲ್ಲಿ ನಾನು ಕಾಯ್ತೇನೆ, ಆನಂತರ ಒಂದು ಮಕ್ಕಳು ಮಾಡೋಣ, ಅಲ್ಲಿವರೆಗೆ ನೀವು ಮುದುಕರಾಗಿರ್ತೀರಿ ಸರ್. ಎಲ್ಲಿ ಮಕ್ಕಳು ಮಾಡೋದು ಅಲ್ವಾ? ಅದು ಆಗದ ಕೆಲಸ. ಸುಮ್ಮನೆ ಯೋಚನೆ ಮಾಡಬೇಡಿ ಅಲ್ವಾ. ಸುಮ್ಮನೆ ಎಲ್ಲೋ ಒಂದ್ ಕಡೆ ಮೆಲುಕು ಹಾಕಬೇಡಿ. ಇಲ್ಲಿ ಏನುಂಟು ಅದು ಉಂಟು ಅಷ್ಟೇ. ಈಗ ಹೋದ ವರ್ಷ ಏನು ಶನಿ ಮೂಲ ತ್ರಿಕೋನದಲ್ಲಿದ್ದ. ಹಾಗಾದ್ರೆ ಹೋದ ವರ್ಷ ಗಿರೀಶ್ ಅವರೇ, ಹೋದ ವರ್ಷ ಯಾರಿಗೆಲ್ಲ ಶನಿ ನೀಚನಾಗಿದ್ದ ಅವರ ಜಾತಕದಲ್ಲಿ, ಅವರಿಗೆ ಮಕ್ಕಳು ಹುಟ್ಟಿಬಿಟ್ರು, ಶನಿ ಮೂಲ ತ್ರಿಕೋನದಲ್ಲಿ ಬಂದ್ಬಿಟ್ಟ, ಶನಿ ದೋಷ ಹೋಯ್ತು ಸರ್. ಅದೃಷ್ಟ ಸರ್ ಅವ್ರದ್ದು, ಅದು ಅದೃಷ್ಟ. ಈಗ ಶನಿ ನೆಕ್ಸ್ಟ್ ಇನ್ನು 1.5 ವರ್ಷದ ನಂತರ ಮತ್ತೆ ಮೇಷರಾಶಿಗೆ ಬರ್ತಾನೆ, ನೀಚನಾಗಿ ಬಿಡ್ತಾನೆ. ಆವಾಗ ಹುಟ್ಟುವ ಮಕ್ಕಳೆಲ್ಲ ನೀಚತನ, ಶನಿ ನೀಚನಾಗಿ ಬರ್ತಾರೆ. ಅದೇ ಆಯ್ತಾ? ಕೆಲವರಿಗೆ ನೀಚ ಭಂಗ ಬರ್ಬೋದು, ಇರುವುದಿಲ್ಲ ಅಂತ ಏನಿಲ್ಲ, ಅನುಭವಿಸ್ಲಿಕ್ಕೆ ಉಂಟು ಅವ್ರಿಗೆ ಪಾಪ
ಉಲ್ಟ ನಿಮಗೆ ಸಮಸ್ಯೆ ಈಗ. ಶನಿ ನೀಚನಾಗಿ ಬಂದ ಮಕ್ಕಳ ಜಾತಕದಲ್ಲಿ, ಇದು ಪರಿಸ್ಥಿತಿ. ಓಕೆ, ಎನಿವೆ, ನಿಮಗೆ ಗೊತ್ತಾಯ್ತು ಈಗ ಧನುರ್ ಲಗ್ನಕ್ಕೆ ಏನಾಗುತ್ತೆ ಅಂತ. ಅದೇ ರೀತಿ ಮಕರ ಲಗ್ನಕ್ಕೆ 4ನೇ ಮನೆಯಲ್ಲಿ ಶನಿ ನೀಚ. ಸರ್ ಪಡಬಾರದ ಕಷ್ಟ ಅನುಭವಿಸ್ಬೇಕು ಸರ್. ನಿಮ್ಮ ತಾಯಿ ವಿಪರೀತ ಸಮಸ್ಯೆ ಅನುಭವಿಸ್ತಾರೆ, ತಾಯಿಗೆ ತುಂಬ ತೊಂದರೆ ಆಗುತ್ತೆ, ಭೂಮಿ ವಿಚಾರ ಮನೆ ವಿಚಾರ ತೊಂದರೆ ಆಗುತ್ತೆ, ತಂದೆಗೆ ವಿಪರೀತ ಸಮಸ್ಯೆ ಆಗುತ್ತೆ. ಒಂದು ವೇಳೆ ಶನಿ ದೇಶ ನಡೀತಾ ಉಂಟು, 4ನೇ ಮನೆಯಲ್ಲಿ ಶನಿ, ಮಕರ ಲಗ್ನ 4th ಹೌಸಲ್ಲಿ ಶನಿ ದೇಶ ಮುಗಿಯೋದ್ರೊಳಗೆ ನಿಮ್ಮ ತಂದೆ ಹೊರಟೋಗ್ತಾರೆ. ಶನಿ ದೇಶ ಮುಗಿದು ಇನ್ನೇನು ಬುಧ ದೇಶ ಸ್ಟಾರ್ಟ್ ಆಗ್ಬೇಕು ಅನ್ನುವಾಗ ತಂದೆ ಇಲ್ಲಿರುವುದಿಲ್ಲ. ಯಾಕಂದ್ರೆ ತಂದೆಗೆ ಅದು ಮರಣ ಸ್ಥಾನ, ತಂದೆಗೆ ಅದು 8ನೇ ಮನೆ, 4ನೇ ಮನೆ. ಅದಕ್ಕೆ ಅಲ್ಲಿ ಶನಿ ಬಂದ್ಬಿಟ್ಟ ಅಂದಾಗ ತಂದೆಗೆ ಪ್ರಾಬ್ಲಮ್ ಆಯ್ತು. ಈಗ ತಂದೆಗೆ ಸಮಸ್ಯೆನೇ ಅದು, ತಾಯಿಗೂ ಸಮಸ್ಯೆ, ನಿಮಗೂ ಸಮಸ್ಯೆ. 4ನೇ ಮನೆ ಶನಿ ಅನ್ನೋದು ಒಳ್ಳೆ ಲಕ್ಷಣ ಅಂತೂ ಅಲ್ಲ. ಯಾಕಂದ್ರೆ ನಿಮ್ಮ ಸುಖಕ್ಕೇನೆ ಪೆಟ್ಟು ಬಿತ್ತೀಗ ಅಲ್ವಾ, ನಿಮ್ಮ ಲಾಲನೆ ಪಾಲನೆ ಪೋಷಣೆಯಲ್ಲಿ ಪೆಟ್ಟು ಬಿತ್ತೀಗ. ನಿಮ್ಗೆ ಏನು ಚಿಕ್ಕಂದಿನ ದೊರೆಯುವುದಿಲ್ಲ. ಕೆಲವೊಮ್ಮೆ ಬಟ್ಟೆ ಕೂಡ ಸಿಗುವುದಿಲ್ಲ, ಅದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಒಳ್ಳೆ ಬಟ್ಟೆ ಹಾಕ್ಬೇಕು ಸರ್, ಅದು ಕೂಡ ಸಿಗಲ್ಲ ಸರ್ 4ನೇ ಮನೆ ಶನಿ ನೀಚನಾದಾಗ. ಅರ್ಥ ಆಯ್ತಾ ಈ ಪರಿಸ್ಥಿತಿ? ಆನಂತರ ನಿಮ್ಮ ಒಡ ಹುಟ್ಟಿದವರು ಇದ್ರೆ, ಮಕರ ಲಗ್ನಕ್ಕೆ ಒಡ ಹುಟ್ಟಿದವರಿಂದ ಸುಖ ಕಡಿಮೆ, ಯಾತೋ ಕೆಲವರಿಗೆ ಒಡ ಹುಟ್ಟಿದವರು ಇರುವುದೇ ಇಲ್ಲ. ಅರ್ಥ ಆಯ್ತಾ? ಮಕರ ಲಗ್ನಕ್ಕೆ ಇದ್ರೆ ದೂರದಲ್ಲಿರ್ತಾರೆ, ದೂರದಲ್ಲಿದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಅವರಿಂದ ನಿಮ್ಗೆ ಏನು ಲಾಭ ಆಗುವಂಥದ್ದಿಲ್ಲ. ಒಡ ಹುಟ್ಟಿದವರು ಅಥವಾ ಶನಿ 4ನೇ ಮನೆಯಲ್ಲಿ ಬಂದ್ಬಿಟ್ಟು ಅಂದಾಗ ಒಡ ಹುಟ್ಟಿದವರ ಕುಟುಂಬದಲ್ಲಿ ಸಮಸ್ಯೆ, ನಿಮಗೆ ಮಕ್ಕಳ ವಿಚಾರದಲ್ಲಿ ಟೆನ್ಷನ್, ಟಾರ್ಚರ್, ಯಾವುದೋ ರೂಪದಲ್ಲಿ ಟೆನ್ಷನ್. ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆ, ತಂದೆಗೆ ಆಯುಷ್ಯದಲ್ಲಿ ಸಮಸ್ಯೆ, ತಾಯಿಗೆ ಕೂಡ ಅನಾರೋಗ್ಯ, ವಿಪರೀತ ಮೆಂಟಲ್ ಟಾರ್ಚರ್. ಪಾಪ ಏನ್ ಮಾಡೋದು ಗೊತ್ತಲ್ಲ, ಭೂಮಿ ಮನೆ ವಿಚಾರ ಸಮಸ್ಯೆ. ಭೂಮಿ ಮಾಡಬೇಕು, ಮನೆ ಮಾಡಬೇಕು, 35-42 ಕಳಿಬೇಕು, ಆ ನಂತರ ಮಾಡೋದು. ಅದಕ್ಕಿಂತ ಮುಂಚೆ ಬಿಡಲ್ಲ ಆತ, ಮಾಡ್ಲಿಕ್ಕೇನೆ ಬಿಡಲ್ಲ. ನಿಮ್ಮ ಅದೃಷ್ಟಕ್ಕೆ ಹುಟ್ಟುವಂತ ಮಕ್ಕಳಿಗೆ ಏನಾದರೂ ಶನಿ ಉಚ್ಚನಾಗಿ ಬಂದ್ಬಿಟ್ಟ, ಮಕರ ರಾಶಿಯಲ್ಲಿ ಬಂದ್ಬಿಟ್ಟ, ಮೂಲ ತ್ರಿಕೋನದಲ್ಲಿ ಬಂದ್ಬಿಟ್ಟ, ತುಲಾ ರಾಶಿ ಅಥವಾ ಮತ್ತೆ ಯಾವ್ದ್ರಲ್ಲಿ ಸಪೋರ್ಟ್ ಆಗ್ತಾನೆ, ವೃಷಭ ರಾಶಿಯಲ್ಲಿ ಬಂದ್ಬಿಟ್ಟ, ಅವಾಗ ಓಕೆ, ಅವಾಗ ನಿಮ್ಮ ಶನಿ ದೋಷ ಮೇ ಬಿ ನಿವಾರಣೆ ಆಗ್ಬೋದು. ಅನ್ನೋದು ಆಗಲ್ಲ ಸರ್, ತುಂಬಾ ತೊಂದರೆ ಗೇಟ್ ಮಾಡ್ತಾನೆ ಅಲ್ವಾ. ಮಕರ ಲಗ್ನಕ್ಕೆ ಶನಿ ನೀಚನಾದಾಗ ಏನಾಗುತ್ತೆ, ಶನಿಯ ರಾಶಿ ಯಾವುದು, ಒಂದು 2ನೇ ಮನೆಯಲ್ಲಿ ಉಂಟು, ಮತ್ತೊಂದು ಲಗ್ನದಲ್ಲಿ ಉಂಟು. ಆವಾಗ ನಿಮ್ಮ ಆರೋಗ್ಯದಲ್ಲೂ ಸಮಸ್ಯೆ, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಹಣಕಾಸಿನಲ್ಲಿ ವಿಪರೀತ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಲೈಫ್ ಲಾಂಗ್ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗ್ಬೋದು. ಎಲ್ಲಿವರೆಗೆ ಅದಕ್ಕೆ ಪರಿಹಾರ ಆಗುದಿಲ್ಲ ಅಲ್ಲಿವರೆಗೆ ಕೂಡ ಅಲ್ವಾ. ಯಾವಾಗ ಶನಿ ನೀಚನಾಗ್ಬಿಡ್ತಾನೆ ಅವರ 2 ರಾಶಿ ಹೋಯ್ತು ತಾನೆ, ಈಗ ಸಮಸ್ಯೆಗೊಳಗಾಯ್ತು. ಸಪೋರ್ಟ್ ಮಾಡ್ಕೊಳ್ಳಿ, ನೀಚ ಭಂಗ ಇದ್ರೆ ಓಕೆ, ಅದು ಎಲ್ಲ ತನ್ನ ಒಂದು ಇಂಪ್ಯಾಕ್ಟ್ ಅನ್ನು ತೋರಿಸಿದ ನಂತರ, ಅಲ್ಲಿವರೆಗಿಲ್ಲ, ಅಲ್ಲಿವರೆಗೆ ನೀವು ಯೋಚನೆ ಮಾಡುವ ಹಾಗಿಲ್ಲ. ಕ್ಲಿಯರಾ? ಇದು ಪರಿಸ್ಥಿತಿ ಕ್ರಿಯೇಟ್ ಮಾಡ್ತಾ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಗೊತ್ತಾ, ನಿಮಗೆ ಒಂದು ಸತ್ಯದ ದರ್ಶನ ಆದಾಗ ನೀವು ಅದರ ಬಗ್ಗೆ ಚಿಂತನೆ ಮಾಡಲ್ಲ. ಅದು ಇರುವುದೇ ಹಾಗೆ, ಮರ ಇರಲಿ ಬಿಡಿ, ಏನೋ ಒಂದು ಇರುವುದೇ ಹಾಗೆ, ನಮ್ಮಿಂದ ಆದ ಪರಿಹಾರ ಮಾಡ್ಕೊಳ್ಳೋಣ. ನಾವೇನೋ ಕರ್ಮ ಮಾಡಿ ಬಂದಿದ್ದೀವಿ, ಅನುಭವಿಸ್ಲಿಕ್ಕೆ ಉಂಟಿಗೆ, ಓಕೆ, ನೋ ಪ್ರಾಬ್ಲಮ್. ಗೊತ್ತಿಲ್ಲ ಅಂದ್ರೇನೆ ಪ್ರಾಬ್ಲಮ್ ಆಗೋದು ಅಲ್ವಾ. ಗೊತ್ತಿಲ್ಲ ಅಂದಾಗ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಅದು ಏನಾಗುತ್ತೋ ಒಬ್ಬೊಬ್ಬರು ಒಂದೊಂದು ಕತೆ ಹೇಳ್ತಾರೆ ನಿಮಗೆ. ಮತ್ತೆ ಅಲ್ಲಿಂದ ಮತ್ತೆ ಹೋಗಿ ಅಷ್ಟಮದ ಶನಿ ಇದ್ದಾನೆ ಸರ್, ನಿಮಗೆ ಪಂಚಮ ಶನಿ ಇದ್ದಾನೆ, 7.5 ಶನಿ ಇದ್ದಾನೆ, ಮತ್ತೆ ಹೆದರಿಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಇವತ್ತು ಜ್ಯೋತಿಷ ಅಂದ್ರೆ ಹೇಗೆ ಅಂದ್ರೆ ಹೆದರಿಸಿ ಹಣ ಮಾಡುವ ದಂಧೆ ಆಗಿಬಿಟ್ಟಿದೆ, ಇದು ಪರಿಸ್ಥಿತಿ ಅಲ್ವಾ. ನಿಮಗೆ 7.5 ತುಂಬ ತೊಂದರೆ ಉಂಟು, ಇಲ್ಲ ನಿಮ್ಮ ಮನೆಯಲ್ಲಿ ಜೀವ ಹೋಗುತ್ತೆ, ಯಾರ್ದೋ ಪ್ರಾಣ ಹೊರಟೋಗುತ್ತೆ, ಇಷ್ಟು ಕೂಡ ಹೆದರಿಸುವವರು ಇದ್ದಾರೆ ಸರ್. ಯಾಕೆ ಸರ್ ಅದೆಲ್ಲ ಮಾಡ್ತೀರಾ, ಯಾಕೆ ಕರ್ಮ ಕಟ್ಟಿಕೊಳ್ತೀರಾ? ಸಾಯುವವರಿಗೆ ಆಯುಷ್ಯ ಮುಗಿದು ಸತ್ತು ಹೋಗ್ತಾರೆ, ಅದ್ರಲ್ಲಿ ಏನೀಗ ನಿಮ್ಗೇನು ಸಮಸ್ಯೆ? ಬಚಾವ್ ಮಾಡ್ಲಿಕ್ಕೆ ಆಗುತ್ತಾ ನಿಮ್ಮಿಂದ? ಅವ್ರು ಸಾಯುವವರು ಇದ್ದಾರೆ, ಬಚಾವ್ ಮಾಡ್ಲಿಕ್ಕೆ ಆಗುತ್ತಾ ಸರ್? ಶನಿ ಮತ್ತೆ ಶಾಂತಿ ಮಾಡ್ಕೊಳ್ಳಿ, ಅವರು ಬಚಾವ್ ಆಗ್ತಾರೆ, ಅದು ಚಾನ್ಸೇ ಇಲ್ಲ. ಆಯುಷ್ಯ ಮುಗಿದಾಗ ಅವನು ಹೊರಟೋಗ್ಲೇಬೇಕು ಸರ್, ಆಯುಷ್ಯ ಮುಗಿದಾಗ ಹೊರಟೋಗ್ಬೇಕು. ಸಾವು ಮತ್ತೆ ಹುಟ್ಟಿನಲ್ಲಿ ನಮ್ಮ ಕೈವಾಡ ಇರುವುದೇ ಇಲ್ಲ, ನೀವೇನು ಬೇಕಾದ್ರೂ ಮಾಡಿ. ಅರ್ಥ ಆಗುತ್ತಾ ನಿಮಗೆ? ಹುಟ್ಟು ಮತ್ತೆ ಸಾವಿನಲ್ಲಿ ನಮ್ಮ ಕೈವಾಡ ಇರುವುದಿಲ್ಲ. ಮತ್ತೆ ಅಕಾಲ ಸಾವು ಅಂತ ಕರೀತಿರಲ್ಲ, ಅಕಾಲ ಸಾವು ಯಾರ್ದು ಇರುವುದಿಲ್ಲ, ಎಲ್ಲ ಸಕಾಲ ಸಾವೇ. ಅವನು ಸಾವು ಬಂದಾಗಲೇ ಸಾಯುದು, ಅವನ ಜಾತಕದಲ್ಲಿ ಮೊದಲೇ ಇಂಡಿಕೇಶನ್ ಇರ್ತದೆ ನಿಂಗೆ ಇದೇ ತರ ಸಾವು ಬರುತ್ತೆ ಅಂತ. ಅವನಲ್ಲಿ ಸತ್ತು ಹೋಗ್ಬಿಡ್ತಾನೆ. ಅದರಲ್ಲಿ ದುಃಖ ಅನುಭವಿಸುವುದು ಯಾರು? ನಾವು. ಸತ್ತೋದನಿಗೆ ದುಃಖ ಇಲ್ಲ ಸರ್, ಅವನು ಇನ್ನೊಂದು ಜನ್ಮ ಪಡ್ಕೊಳ್ತಾನೆ ಹೋಗಿ, ಅವನು ಎಂಜಾಯ್ ಮಾಡ್ತಾನೆ ಅಲ್ಲಿ ಹೋಗಿ. ನಮಗೆ ದುಃಖ ಆಗುತ್ತೆ, ನಾವು ಕಳ್ಕೊಂಡ್ವಿ ಅಂತ ಅಷ್ಟೇ. ಅರ್ಥ ಆಯ್ತಾ? ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೋಸ್ಕರ ಎಲ್ಲ ಸಾವು ಕೂಡ ಸಕಾಲ ಸಾವೇ, ಅಕಾಲ ಮರಣ ಅಂತ ಇರುವುದೇ ಇಲ್ಲ ಸರ್. ನೀವು ಹೇಳ್ತಿರಲ್ಲ ಅಕಾಲ ಮರಣ ಅಂತ, ಸೋಮಣ್ಣ ಅವರೇ, ಅಕಾಲ ಮರಣ ಅಂದ್ರೆ ಯಾವಾಗ ಹೇಳ್ಬೇಕು ಗೊತ್ತಾ? ನಿಮ್ಗೆ ಅವರ ಸಾಯುವಂತಹ ಡೇಟ್ ಗೊತ್ತಿರಬೇಕು. ಅರ್ಥ ಆಯ್ತಾ? ಪರ್ಫೆಕ್ಟ್ ಆಗಿ ಅವರ ಸಾಯುವ ಡೇಟ್, ಸಾಯುವ ವರ್ಷ ಗೊತ್ತಿರಬೇಕು. ಈ ವರ್ಷ ಇಂಥ ತಾರೀಕಲ್ಲಿ ಅವ್ರು ಸಾಯ್ತಾರೆ ಸರ್ ಅಂತ ಗೊತ್ತಿದ್ದಾಗ ಅದಕ್ಕಿಂತ ಮುಂಚೆ ಸತ್ರೆ ನೀವು ಹೇಳ್ಬೋದು ಅಕಾಲ ಮರಣ ಅಂತ. ಇಲ್ಲಾಂದ್ರೆ ಸರ್ 80 ವರ್ಷಕ್ಕೆ ಸತ್ರು ಕೂಡ ಅಕಾಲ ಮರಣ ಅಂತಾರೆ. ಯಾಕಂದ್ರೆ ಇಲ್ಲೇನಾಗಿದೆ, 120 ವರ್ಷ ಆಯುಷ್ಯ ಅಂತ ಕೊಟ್ಟಿರ್ತಾರಲ್ವಾ, ಅದನ್ನ ಕಂಪೇರ್ ಮಾಡಿ ಹೇಳ್ತಾರೆ ಅಕಾಲ ಮರಣ. ಸರ್ ಯಾವುದು ಅಕಾಲ ಮರಣ ಇಲ್ಲ ಸರ್, ಎಲ್ಲ ಸಕಾಲ ಮರಣನೇ. ಅವ್ರಿಗೆ ಮರಣ ಅಲ್ಲಿನೇ ಬರ್ದಿರುತ್ತೆ, ನೀವು ಏನು ಮಾಡುವ ಹಾಗಿಲ್ಲ.
ಮತ್ತೆ ನೀವು ಹೇಳ್ತೀರಿ ಪ್ರೇತ ಬಾಧೆ ಅಂತ, ಯಾವುದೇ ಪ್ರೇತ ಬಾಧೆ ಬರಲ್ಲ. ಪ್ರೇತ ನಿಮ್ಮ ತಲೆ, ನಿಮ್ಮ ಮಂಡೆಯಲ್ಲಿರುವುದು, ಹಿಂದಿನ ಯೋಚನೆಗಳು ಬಂದು ಅದು ಪ್ರೇತ ಬಾಧೆ ಅಲ್ವಾ. ಅಪರೂಪದಲ್ಲಿ ಇರ್ಬೋದು ಏನೋ, ಬಟ್ ನನಗೆ ಅದರ ಎಕ್ಸ್ಪೀರಿಯನ್ಸ್ ಇಷ್ಟವರೆಗೆ ಕೂಡ ಆಗಿಲ್ಲ. ಅಷ್ಟೆಲ್ಲ ಪ್ರೇತ ಇದ್ದಿದ್ರೆ ಅಲ್ವಾ, ಇಷ್ಟೆಲ್ಲ ಅಕಾಲ ಮರಣ ಮತ್ತೆ ಈ ಆಕ್ಸಿಡೆಂಟಲ್ಲಿ ಸತ್ತೋಗಿರ್ತಾರೆ, ಅವರ ಪ್ರೇತ ಎಲ್ಲ ರೋಡಲ್ಲಿ ತಿರುಗ್ತಾ ಇದ್ರೆ ನೀವು ಹೋಗುವಾಗಲೇ ನಿಮ್ಮ ಹೆಗಲ ಮೇಲೆ ಕೂರ್ತಾ ಇರ್ತದೆ. ನನ್ನನ್ನು ಶಾಪಿಂಗ್ ಕರ್ಕೊಂಡು ಹೋಗು, ಬೋರ್ ಆಗ್ತಾ ಉಂಟು ಇಲ್ಲಿ, ಪಿಕ್ಚರಿಗೆ ಕರ್ಕೊಂಡು ಹೋಗು, ನಾನು ನಿನ್ನ ಜೊತೆ ಬರ್ತೇನೆ, ಹಾಗೆ ಹೆಗಲೇರಿ ಬರ್ತಾ ಇತ್ತು. ಯಾವುದಾದ್ರೂ ಬಂದಿದ್ದುಂಟಾ? ಯಾರಿಗಾದಂತ ಫೀಲ್ ಆಗಿದೆಯಾ? ಇಲ್ಲ ತಾನೆ. ಮತ್ತೆ ಎಲ್ಲಿದ್ದಾರೆ ಅವರು? ಅವ್ರು ಪುನರ್ಜನ್ಮದಲ್ಲಿದ್ದಾರೆ ಸರ್. ನನ್ನ ಅಮ್ಮನಿಗೆ ಪುನರ್ಜನ್ಮ ಬಂದಿಲ್ವಾ? ಅದೇ ಥರ ಇದ್ದಾರೆ ಅಲ್ಲ. ನನಗಂತೂ ಗೊತ್ತಾಯ್ತು, ಬೇರೆಯವರಿಗೆ ಪಾಪ ಗೊತ್ತಾಗಲ್ವೇ ನೋಡೋಣ. ಪುನರ್ಜನ್ಮ ಎಲ್ಲರೂ ಇರ್ತಾರೆ, ಇದು ಪರಿಸ್ಥಿತಿ. ಏನಿವೆ, ಮಕರ ಲಗ್ನಕ್ಕೆ 4ನೇ ಮನೆಯಲ್ಲಿ ಶನಿ ನೀಚನಾದಾಗ ದುಡ್ಡಿನ ವಿಚಾರ ತುಂಬ ಸಮಸ್ಯೆ ಆಗುತ್ತೆ ಸರ್, ತುಂಬ ಪ್ರಾಬ್ಲಮ್ ಆಗುತ್ತೆ ಪಾಪ ಅಲ್ಲ. ಮುಂದೆ ಹೋಗಿ ಒಳ್ಳೇದಾಗುತ್ತೆ, ತೊಂದರೆ ಇಲ್ಲ, ಅನುಭವಿಸ್ಬೇಕಾಗುತ್ತೆ. ಶನಿ ದೇಶ ನಡೆದಾಗ ಮಕರ ಲಗ್ನಕ್ಕೆ ಶನಿ ನೀಚನಿದ್ದಾನೆ, ಹಣಕಾಸಿನಲ್ಲಿ ಫ್ರಾಡ್ ನೋಡಬೇಕಾಗುತ್ತೆ. ಯಾಕಂದ್ರೆ ಅವ್ರಿಗೆ ಏನಾಗುತ್ತೆ, ಮಕರ ಲಗ್ನಕ್ಕೆ 2ನೇ ಮನೆಯಲ್ಲಿ ಕುಂಭರಾಶಿ ಇದೆ. ಆ ಕುಂಭರಾಶಿ ಏನು ಗೊತ್ತಾ, ಅದು ರಿಲೇಟೆಡ್ ಟು ರಾಹು. ನಿಮ್ಮ ಜಾತಕ ತೆಗೆದು ನೋಡಿ, ಎಲ್ಲಿ ಕುಂಭರಾಶಿ ಉಂಟು ಅಲ್ಲಿ ಮೋಸ ಉಂಟು. ನಿಮಗೆ ಅರ್ಥ ಆಗುತ್ತಾ? ಬೇಗ ಟ್ರೈ ಮಾಡಿ ನೋಡಿ. ಎಲ್ಲಿ ಕುಂಭರಾಶಿ ಇದೆ ಅಲ್ಲಿ ಮೋಸ ನೋಡ್ಲಿಕ್ಕೆ ಉಂಟು, ಎಲ್ಲಿ ರಾಹು ಇದ್ದಾನೆ ಅಲ್ಲಿ ಕೂಡ ಮೋಸ ನೋಡ್ಲಿಕ್ಕೆ ಉಂಟು. ಇದು ಪರಿಸ್ಥಿತಿ. ಅದಕ್ಕೆ ಇವ್ರಿಗೆ ಶನಿ ನೀಚನಾಗ್ಬಿಟ್ಟ, ಈಗ ರಾಹು ಎದ್ದು ಬಿಟ್ಟ ಅಲ್ವಾ. ಅದಕ್ಕೋಸ್ಕರ ಏನಾಗುತ್ತೆ, ಇವ್ರಿಗೆ ಶನಿ ದೇಶ ನಡೆಯುವಾಗ ದುಡ್ಡಿನ ವಿಚಾರದಲ್ಲಿ ಒಂದಷ್ಟು ಫ್ರಾಡ್ ಆಗುತ್ತೆ, ಒಂದಷ್ಟು ಮೋಸ ಆಗುತ್ತೆ. ಕೊಟ್ಟು ಕೂಡ ಮೋಸ ಆಗುತ್ತೆ, ತೆಗೆದುಕೊಂಡು ಕೂಡ ಮೋಸ ಆಗುತ್ತೆ. ಎರಡು ಕಡೆಗಳ. ತೆಗೆದುಕೊಂಡ್ರೆ ಕೊಡ್ಲಿಕ್ಕಾಗಲ್ಲ, ಮೋಸ ಆಯ್ತು. ಆನಂತರ ಕೊಟ್ರೆ ಬರಲ್ಲ, ಮೋಸ ಆಯ್ತು. ಇದು ಪರಿಸ್ಥಿತಿ ಅಲ್ವಾ. ಯಾರಾದ್ರೂ ಇದ್ದೀರಾ ಮಕರ ಲಗ್ನದವರು? ಶನಿ ದೇಶ ನಡೆಯಿತು, ದುಡ್ಡಿನ ವಿಚಾರದಲ್ಲಿ ಮೋಸ ಆಯ್ತು, ದುಡ್ಡು ಕೊಟ್ಟೇ ಕೊಡ್ತೀರಲ್ವಾ ಮಕರ ಲಗ್ನದವರು? ಯಾರು ಕೇಳಿದ್ರೆ ಅವ್ರಿಗೆ ದುಡ್ಡು ಕೊಡ್ತೀರಾ? ನಿಮ್ಮಲ್ಲಿ ಇದ್ರೆ. ಅರ್ಥ ಆಯ್ತಾ? ಕೆಲವರು ಸಾಲ ಮಾಡಿ ಕೊಡುವವರು ಇದ್ದಾರೆ, ಯಾಕಂದ್ರೆ ಅದು ಕೊಡಿಸ್ತದೆ ನಿಮ್ಮನ್ನ. ಮಾರುತಿಯವರು, ಅರ್ಥ ಆಯ್ತಾ? ನಿಮ್ಮನ್ನ ಕೊಡಿಸ್ತದೆ. ಅದಕ್ಕೆ ಮಕರ ರಾಶಿ ಎಲ್ಲಿ ಬರುತ್ತಲ್ಲ, ಇದು ಕುಂಭರಾಶಿ. ಕುಂಭರಾಶಿ ಅಂದ್ರೆ ಏನು? ಕುಂಭರಾಶಿಗೆ ಒಂದು ಸಿಂಬಲ್ ಕೊಟ್ಟಿದ್ದಾರೆ ಶಿವರಾಮರು. ಏನ್ ಸಿಂಬಲ್ ಕೊಟ್ಟಿದ್ದಾರೆ? ಒಬ್ಬ ವ್ಯಕ್ತಿ ಒಂದು ಮಡಕೆಯನ್ನು ಇಟ್ಕೊಂಡಿದ್ದಾನೆ, ಮಡಕೆ ತೂತಾಗಿದೆ, ನೀರು ಬರ್ತಾ ಉಂಟಾ? ಓಕೆನಾ? ಸೊ ಅದರ ಅರ್ಥ ಏನು? ಎಲ್ಲಿ ಕುಂಭರಾಶಿನಲ್ಲಿ ಕೊಡ್ತಾ ಹೋಗ್ಬೇಕಂತ ಅಲ್ವಾ. ಮಂಜುಳಾ ಅವರೇ, ಕೊಡ್ತಾ ಹೋಗ್ಬೇಕು. ಇದ್ರೆ ಕೊಡ್ಬೋದು ಮಾರ, ಇಲ್ಲ ಇದ್ರೆ ಎಲ್ಲಿಂದ ಕೊಡುದು ಈಗ ಅಲ್ವಾ. ಕುಂಭರಾಶಿ ಎಲ್ಲಿ ಬಂತು ಅದಕ್ಕೆ ಸಂಬಂಧಪಟ್ಟಂತೆ ಇದ್ರೆ ಒಂದು ದಾನ ಧರ್ಮದ ಮಾಡ್ಬೋದು, ಪರವಾಗಿಲ್ಲ. ಇಲ್ಲ ಅಂದ್ರೆ ಎಲ್ಲಿಂದ ಮಾಡುದು ಸರ್? ಶಿವರಾಮರು ಎಲ್ಲಿಂದ ಮಾಡುದು? ಈಗ ಇದ್ದವ್ರು ಮಾಡ್ತಾರೆ, ಇಲ್ಲ ಅಂದ್ರೆ ಎಲ್ಲಿಂದ ಮಾಡುದು? ಈಗ ಅದು ಪರಿಸ್ಥಿತಿ. ಓಕೆನಾ? ಅದಕ್ಕೆ ಇದೆಲ್ಲ ಸ್ವಲ್ಪ ಶನಿಯ ಕುಂಭರಾಶಿ ಎಲ್ಲಿ ಬರುತ್ತೆ ಅಲ್ಲೆಲ್ಲ ಸ್ವಲ್ಪ ಜಾಗರೂಕರಾಗಿರ್ಬೇಕು ಅಲ್ಲ, ಮೈಯೆಲ್ಲ ಕಣ್ಣಾಗಿರ್ಬೇಕು. ಇಲ್ಲ ನೀವು ಇಮೋಷನ್ಸ್ಗೆ ಒಳಗಾಗಿ ಬಿಡ್ತೀರಾ, ಕೊಟ್ಟೇ ಕೊಡ್ತೀರಾ, ಅದಕ್ಕೆ ಸಮಸ್ಯೆ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ಗೊತ್ತಾಯ್ತು. ಓಕೆ. ಆನಂತರ ಕುಂಭಲಗ್ನ. ಕುಂಭಲಗ್ನದವರಿಗೆ 3ನೇ ಮನೆಯಲ್ಲಿ ಶನಿ ನೀಚನಾಗಿ ಬಿಡ್ತಾನೆ. ಕುಂಭಲಗ್ನಕ್ಕೆ ಶನಿ ಯಾರು? ಶನಿ ಬಂದು ಲಗ್ನಾಧಿಪತಿ, ಆನಂತರ ಅಥವಾ ವ್ಯಯಾಧಿಪತಿ ಅಲ್ವಾ. ಇವರ ಮ್ಯಾರಿಡ್ ಲೈಫ್ ತೊಂದರೆ ಆಗುತ್ತೆ ಅಲ್ವಾ. ಓಕೆ. ಆ ವಿಶ್ವ ಅವ್ರು ಯಾಕೆ ಕೊಟ್ಟದ್ದು ಅಲ್ವಾ. ಕೊಟ್ರೆ ಒಮ್ಮೆ ಕೊಟ್ರೆ ಓಕೆ, ಈಗ ನಿಲ್ಲಿಸಿಬಿಡಿ ಅಷ್ಟೇ, ಮುಂದೆ ಹೋಗಿ ಕೊಡ್ಲಿಕ್ಕೆ ಹೋಗ್ಬೇಡಿ, ಅದು ನಿಮ್ಗೆ ಆಗುದಿಲ್ಲ. ಯಾಕಂದ್ರೆ ಮಕರ ಲಗ್ನಕ್ಕೆ ನಾನು ನೋಡಿದ ಪ್ರಕಾರ ದುಡ್ಡಿನ ವಿಚಾರ ಪ್ರಾಬ್ಲಮ್ ಅಂತ ಆಗಿ, ಮೇಷ ಲಗ್ನಕ್ಕೂ ಆಗುತ್ತಲ್ಲ. ಯಾಕಂದ್ರೆ ಕುಂಭರಾಶಿಯಲ್ಲಿದೆ, ಲಾಭ ಸ್ಥಾನದಲ್ಲಿದೆ, ಸ್ಯಾಲ್ರಿಯನ್ನೇ ತೆಗೆದುಕೊಟ್ಟು ಬಿಡ್ತಾರೆ. ಇದು ಪರಿಸ್ಥಿತಿ. ತೊಂದರೆ ಅಂತೂ ಆಗುತ್ತೆ ಅಲ್ವಾ. ಶನಿ ಅದರ ಡಿಸ್ಪೋಸಿಟರ್ ತಾನೇ. ಕುಂಭ ಲಗ್ನದವರಿಗೆ 3ನೇ ಮನೆಯಲ್ಲಿ ಶನಿ ಬಂದ್ಬಿಟ್ಟ, 3rd ಹೌಸ್ ಅಲ್ಲಿ. ಅವಾಗ ಏನಾಗುತ್ತೆ, ನಿಮ್ಮ 12th ಹೌಸ್ ಮತ್ತೆ ಲಗ್ನ ತೊಂದರೆಗೊಳಗಾಯ್ತು. ಅವಾಗ ಏನಾಯ್ತು, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್. ಟ್ರಾವೆಲಿಂಗ್ ಮಾಡುವಾಗ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಕುಟುಂಬದಲ್ಲಂತೂ ವಿಪರೀತ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಬೆಡ್ರೂಮ್ ಲೈಫ್ ಹಾಗೆ ಕೂಡ ಕುಂಭ ಲಗ್ನದವರಿಗೆ ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸೇ. ಇದು ಶನಿ ನೀಚನಾಗ್ಬಿಟ್ರೆ ಮತ್ತೆ ಡಿಸ್ಟರ್ಬೆನ್ಸ್. ಅದರಲ್ಲಿ ಸುಖ ಎಂಬುದು ಕಾಣ್ಲಿಕ್ಕೇನಿಲ್ಲ. ನೀವು ಯಾತೋ ನಪುಂಸಕತೆ ಬರುತ್ತೆ, ಯಾತೋ ನರ ದೌರ್ಬಲ್ಯ ಬರುತ್ತೆ, ಯಾತೋ ಇಂಟ್ರೆಸ್ಟ್ ಇಲ್ಲದ ಹೋಗ್ಬೋದು, ಯಾವುದೋ ಒಂದು ರೂಪದಲ್ಲಿ ತೊಂದರೆಗೇಟಾಗುತ್ತೆ. ಅರ್ಥ ಆಯ್ತಾ ನಿಮಗೆ? ಆನಂತರ ತಂದೆಯ ಆರೋಗ್ಯ. ಯಾವಾಗ ನಿಮ್ಮ 3ನೇ ಮನೆಯಲ್ಲಿ ಶನಿ ಬಂದ್ಬಿಟ್ಟ, ತಂದೆ ಆರೋಗ್ಯಕ್ಕೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. 100% ಆಗುತ್ತೆ ಸರ್. 30ರಿಂದ 39ರಲ್ಲಿ ನಿಮ್ಮ ತಂದೆ ತೊಂದರೆ ಅನುಭವಿಸ್ತಾರೆ. ಯಾರಿಗೆ? ಕುಂಭ ಲಗ್ನದವರಿಗೆ. ಶನಿ 3ನೇ ಮನೆ ಅಲ್ವಾ. ಆನಂತರ ಶನಿ 3ನೇ ಮನೆಯಲ್ಲಿ ಇಲ್ಲಿ ನೀಚನಾಗ್ತಾನೆ. ಬೇರೆ ಯಾರಿಗೂ ಕೂಡ ಶನಿ 3ನೇ ಮನೆಯಲ್ಲಿ ಇದ್ದಾಗ ಯಾವುದೇ ಮನೆಯ ಡೀಲ್ ಆಗುದಿಲ್ಲ, ಮನೆ ಮಾರ್ಲಿಕ್ಕೆ ಆಗುದಿಲ್ಲ. ಕೆಲವರೆಲ್ಲ ಲ್ಯಾಂಡ್ಲಿಂಗ್ಸ್ ಮಾಡ್ತಾರಲ್ಲ, 3ನೇ ಮನೆಯಲ್ಲಿ ಶನಿ ಇದ್ದಾನೆ, ಲ್ಯಾಂಡ್ಲಿಂಗ್ಸ್ ಮಾಡಿದ್ರೆ ಪೆಟ್ಟೆ ತಿನ್ಬೇಕು, ಮತ್ತೆ ಅದು ಬಿಡುದಿಲ್ಲ ಸುಲಭದಲ್ಲಿ ಹೋಗ್ಲಿಕ್ಕೆ. ಪೇಪರ್ ವರ್ಕ್ ಪ್ರಾಬ್ಲಮ್ ಕೊಡ್ತಾನೆ, ಮಧ್ಯವರ್ತಿಗಳಿಂದ ತೊಂದರೆ ಕೊಡ್ತಾನೆ, ಏನಾದರೂ ಸಮಸ್ಯೆನಲ್ಲಿ ಕ್ರಿಯೇಟ್ ಮಾಡಿರ್ತಾನೆ ಅಂತ. ತುಂಬಾ ಜಾಗರೂಕರಾಗಿರ್ಬೇಕು. ಕ್ಲಿಯರಾ? ನಿಮ್ಮ ಮದುವೆ ಜೀವನದ ಭಾಗ್ಯ ಯಾವುದು? 3ನೇ ಮನೆ. ಅದು ಕೂಡ ಮುಂದುವರಲಿಕ್ಕೆ ಬಿಡುವುದಿಲ್ಲ. ಆನಂತರ ನಿಮ್ಮ ಒಡ ಹುಟ್ಟಿದವರು, ಅವ್ರ ಜೊತೆಗೆ ಜಗಳ. ಆನಂತರ ಅದು ನಿಮ್ಮ ತಂದೆಗೆ ಮಾರಕ ಸ್ಥಾನ, ತಂದೆಗೆ ಅನಾರೋಗ್ಯ. ತಾಯಿಗೆ ಅದು ವ್ಯಯಸ್ಥಾನ, ತಾಯಿಗೂ ಅನಾರೋಗ್ಯ, ಹಾಸ್ಪಿಟಲೈಸ್ ಆಗ್ತಾರೆ ಅಲ್ವಾ. ನಿಮ್ಮ ಲಗ್ನಾಧಿಪತಿ ನಿಮಗೂ ಕೂಡ ಟ್ರಾವೆಲಿಂಗ್ ಮಾಡುವಾಗ ತೊಂದರೆ ಗೇಟಾಗುತ್ತೆ. 3ನೇ ಮನೆ ಟ್ರಾವೆಲಿಂಗ್. ಯಾವಾಗೆಲ್ಲ ಟ್ರಾವೆಲಿಂಗ್ ಮಾಡ್ತೀರಾ ಅವಾಗೆಲ್ಲ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತೀರಾ. ಅರ್ಥ ಆಯ್ತಾ? ವಿದೇಶಕ್ಕೆ ಹೋಗ್ಬೇಕಾದ್ರೂ ಸಮಸ್ಯೆ. ಈ ಎಲ್ಲ ತೊಂದರೆಗಳನ್ನು ನೀವು ಅನುಭವಿಸಬೇಕಾಗುತ್ತೆ. ಕುಂಭ ಲಗ್ನದವರು ಸ್ವಲ್ಪ ಕೇರ್ ತಗೋಬೇಕು. ಒಡ ಹುಟ್ಟಿದವ್ರ ಜೊತೆಗೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಲೇಬೇಕು. ಯಾರಾದ್ರೂ ಇದ್ದೀರಾ ಕುಂಭ ಲಗ್ನದವರು ಶನಿ ನಿಮಗೆ ನೀಚ ನೋಡಿ, ನಿಮ್ಮ ತಂದೆಗೆ 30ರಿಂದ 39ರಲ್ಲಿ ಏನಾಗಿದೆ ಅಂತ. ಓಕೆ. ನಿಮ್ಮ ತಂದೆಗೆ 30 to 39ನಲ್ಲಿ ಯಾವ ಥರ ಪ್ರಾಬ್ಲಮ್ ಆಗಿದೆ?
ಅಲ್ವಾ? ಮೂರನೇ ಮನೆಯಲ್ಲಿ ಯಾರು ಇದ್ರು ಕೂಡ, ಈಗ ರಾಹು ಇದ್ದಾನೆ, ಶನಿ ಇದ್ದಾನೆ, ಕುಜ ಇದ್ದಾನೆ, ಸೂರ್ಯ ಇದ್ದಾನೆ, ಕೇತು ಇದ್ದಾನೆ, ನಿಮ್ಮ ತಂದೆಗೆ ಅನಾರೋಗ್ಯ 100%. ನೀವು ಅದನ್ನ ನೋಡ್ಬೇಕಂತಲೇ ಇಲ್ಲ. ತಂದೆ ಇವತ್ತಲ್ಲ ನಾಳೆ ಅನುಭವಿಸ್ತಾರೆ ಪಾಪ. ನೀವು ಜೊತೆಗಿದ್ದಾಗ ಜಾಸ್ತಿ, ನೀವು ದೂರ ಹೋದಾಗ ತೊಂದರೆ ಇಲ್ಲ ಅಲ್ವಾ? ನೀವು ಕೆಲಸಕ್ಕೆ ಬೇಗ ವಿದೇಶಕ್ಕೆ ಹೋದ್ರಿ, ಮುಂಬೈಗೆ ಹೋದ್ರಿ, ಬೆಂಗಳೂರಿಗೆ ಹೋದ್ರಿ, ಏನಾದರೂ ಕೂಡ ತಂದೆಯಿಂದ ದೂರ ದೂರ ಹೊರಟೋದ್ರಿ, ಅವಾಗದಂಥ ಸಮಸ್ಯೆ ಕ್ರಿಯೇಟ್ ಮಾಡಲ್ಲ, ಅಂದರೆ ಅನೇ ತೊಂದರೆ ಕ್ರಿಯೇಟ್ ಮಾಡಿಯೇ ಮಾಡಿ. ಯಾರಿಗಾದ್ರೂ ಉಂಟಾ ಇಲ್ಲಿ ಮೂರನೇ ಮನೆಯಲ್ಲಿ ಮೆಲಿಫಿಕ್ ಪ್ಲಾನೆಟ್ಸ್? ಓಕೆ, ಆನಂತರ 30ರಿಂದ 39 ರನ್ನಿಂಗ್ ಆಯಿತು, ತಂದೆಗೆ ಸಮಸ್ಯೆ ಆಯಿತು. ಯಾರಾದ್ರು ಇದ್ರೆ ದಯವಿಟ್ಟು ಮೆಸೇಜ್ ಮಾಡಿ, ಇಲ್ಲ ಮಾತಾಡಿ, ಅನ್ಮ್ಯೂಟ್ ಮಾಡಿ. ಎನಿವನ್ ಇದ್ದೀರಾ ಯಾರಾದರೂ? ನೋ? ಅರೆ ವಾ, ಆ ಮೂರನೇ ಮನೆಯಲ್ಲಿ ಯಾರಿಗೂ ಪ್ಲಾನೆಟ್ಸೇ ಇಲ್ವಾ? ಸೂರ್ಯ, ಕುಜ, ಶನಿ, ರಾಹು, ಕೇತು ಯಾರು ಇಲ್ವಾ? 138 ಮಂದಿಯಲ್ಲಿ. ವಾಟ್ ಈಸ್ ಸರ್ಪ್ರೈಸ್ ಯಾರ್, ಭಯಾನಕ. ಕುಂಭ ಲಗ್ನದವರಿಗೆ ಮಾತ್ರ ತಾನೆ ಸರ್? ನಾ ಎಲ್ಲರಿಗೂ ಎಲ್ಲರಿಗೂ ಮೂರನೇ ಮನೆಯಲ್ಲಿ ಮೆಲಿಫಿಕ್ ಪ್ಲಾನೆಟ್ಸ್ ಬಂದಾಗ ತಂದೆಗೆ ಅನಾರೋಗ್ಯ 30ರಿಂದ 39ರಲ್ಲಿ. ಅದನ್ನ ಹೇಳ್ತಾ ಇದ್ದೀನಿ. ಯಾರಿಗುಂಟು ಹೇಳಿ ನೋಡೋಣ. ಹಾ, ಜಗನ್ನಾಥ್ ಅವರೇ ಅನ್ಮ್ಯೂಟ್ ಮಾಡಿ ಮಾತಾಡಿ, ತೊಂದರೆ ಇಲ್ಲ. ಕನ್ಯಾ ಲಗ್ನಾನೋ, ತುಲಾ ಲಗ್ನಾನೋ, ಮೇಷ ಲಗ್ನ, ಯಾರು ಕೂಡ ಮೂರನೇ ಮನೆ ಅಂದ್ರೆ ಮೂರನೇ ಮನೆ ನಿಮ್ಮ ತಂದೆಯ ಮಾರಕ ಸ್ಥಾನ ತಾನೇ ಅದು. 9ನೇ ಮನೆ ನಿಮ್ಮ ತಂದೆ, 3ನೇ ಮನೆ ಮಾರಕ ಸ್ಥಾನ. ಈಗ ಎನ್ಸ್ಕೊಳ್ಳಿ, 3ನೇ ಮನೆಯಲ್ಲಿ ಮೆಲಿಫಿಕ್ ಪ್ಲಾನೆಟ್ಸ್ ಇದೆ, ಮಿಥುನ ರಾಶಿಯಲ್ಲೂ ಮೆಲಿಫಿಕ್ ಪ್ಲಾನೆಟ್ಸ್ ಇದೆ. ಈಗ ತಂದೆಗೆ ಅನಾರೋಗ್ಯ ಬರುವುದನ್ನು ತಪ್ಪಿಸ್ಲಿಕ್ಕೆ ನಿಮ್ಮಿಂದಲೂ ಯಾರಿಂದ ಕೂಡ ಸಾಧ್ಯ ಇಲ್ಲ. ಅರ್ಥ ಆಯ್ತು? ನಮಸ್ಕಾರ ಸರ್. ನಮಸ್ತೆ. ಮಾತಾಡ್ಲಕತ್ತಾರ್ರಿ, ಮಾತಾಡ್ಲ ಅಲ್ರಿ ಸರ್. ಜಗನ್ನಾಥ್ ಅವ್ರಿ ನೀವು ಮಾತಾಡ್ರಿ. ಸರ್ ಒಂದ್ ನಿಮಿಷ. ಮಾತಾಡಿ ಸರ್. ಮೇಷ ಲಗ್ನ 3rd ಹೌಸ್ ನಲ್ಲಿ ಕೇತು ಇದ್ದಾನೆ. ಓ, ವೆರಿ ಗುಡ್. ಹೌದ್ರೆ? ಮೇಷ ಲಗ್ನ 3ನೇ ಮನೆಯಲ್ಲಿ ಕೇತು 37ನೇ ವಯಸ್ಸಿನಲ್ಲಿ ತಂದೆ ಬಿಟ್ಟು ಹೋದ್ರ ನಮ್ಮನ್ನ. ವಾ, ಅಲ್ವಾ? ಕೇತು ಇದ್ದಾನೆ, ಕೇತುದನ್ನ ಪರಿಣಾಮ ಬೀರ್ಬಿಟ್ಟ ಈಗ ಅಲ್ವಾ? 100%. ಗೊತ್ತಾಯ್ತು ಈಗ. ರೈಟ್, ರೀ, ಒಳ್ಳೇದಾಗ್ಲಿ. ಎಸ್. ರೂಪಾ ಮೇಡಮ್ ಮಾತಾಡಿ. ರೂಪಾ ಸರ್, ಪಟೇಲ್. ನಮ್ದು ಕುಂಭ ಲಗ್ನನೇ. ನಮ್ಗೆ 3ನೇ ಮನೆಯಲ್ಲಿ ಕುಜ ಮತ್ತೆ ರಾಹು ಇದ್ದಾರೆ. ಓಕೆ. ನನಗೆ 35 ಏಜ್ ಅಲ್ಲಿ ನಮ್ಮ ಅಪ್ಪಾಜಿ ಡೆತ್ ಆದ್ರು ಸರ್. ಆಯ್ತು ತಾನೆ, ಅದೇ ಹೇಳಿದ್ ಆಮೇಲೆ ನನಗೆ ಶನಿ ದಶನೇ ಅವಾಗ ನಡೀತಾ ಇತ್ತು. ಗೊತ್ತಾಯ್ತಾ? ಓಕೆನಾ? ಹಾಗಾದ್ರೆ ಆಗುತ್ತೆ ತಾನೆ, ಅದಕ್ಕೆ ಹೇಳಿದ್ದು. ಅದು ಯಾಕೆ ಮಾರಕ ಸ್ಥಾನ ಅದು ತಂದೆಗೆ. ಅದರಲ್ಲೂ ಮಿಥುನ ರಾಶಿಯಲ್ಲಿ ಬಂದ್ಬಿಟ್ಟ. ಮಿಥುನ ರಾಶಿಯಲ್ಲಿ ಕೂಡ ಮ್ಯಾಲಿಫಿಕ್ ಪ್ಲಾನೆಟ್ ಬಂದು ಮತ್ತೆ ಕೇಳುವುದೇ ಬೇಡ ಸರ್. ಇದು ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಜಸ್ಟ್ ನಿಮ್ಗೊಂದು ಹಿಂಟ್ ಕೊಟ್ಟದ್ದು ನಾನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ. ಓಕೆನಾ? ರವಿ ಶೆಟ್ಟಿ ಅವರೇ, ದಿನೇಶ್ ಅವರೇ, ಓಕೆನಾ? ಗೊತ್ತಾಯ್ತು ಈಗ. ಗಿರೀಶ್ ಅವರೇ, ಸೇಮ್ ಲಾಸ್ಟ್ ಫಾದರ್ 35 ಇಯರ್, ನಿಜ. ಓಕೆನಾ? ರೈಟ್. ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಸರ್. 30ರಿಂದ 39ರಲ್ಲಿ ಯಾಕೆ ಸರ್? ಅಲ್ವಾ? ಅದು ಯಾಕೆ ಸರ್ ಹಾಗೆ 30ರಿಂದ 39ರಲ್ಲಿ ಪ್ರಾಬ್ಲಮ್ ಆಗುವುದೆಲ್ಲ ಅಲ್ವಾ? ಯಾಕೆ ಹಾಗೆ? ನೆಕ್ಸ್ಟ್ ಕ್ಲಾಸ್ ನಡೀತಲ್ಲ, ಬನ್ನಿ ಹೇಳಿಕೊಡ್ತೇನೆ. ರೈಟಾ? ಇಲ್ಲಾಂದ್ರೆ ಅದರ ಹಿಂದೆ ಹೋಗ್ಬೇಕಾಗುತ್ತೆ ಅಲ್ವಾ? ಮಂಜಪ್ಪ ಅವ್ರು ನಗ್ತಾ ಇದ್ದಾರೆ. ಓಕೆನಾ ಮಂಜಪ್ಪ ಅವರೇ? ಓಕೆನಾ? ಗೊತ್ತಾಯ್ತಾ? ಮತ್ತೆ ಅಲ್ಲಿ ಬಂದಾಗ ಅಲ್ವಾ, ಅದು ಬೇಸಿಕ್ ಇಂದ ಕಲಿಬೇಕು. ಅವಾಗ ಗೊತ್ತಾಗುತ್ತೆ ನಿಮಗೆ ತಂದೆಗೆ ಏನಾಗುತ್ತೆ ಅಂತ. ರೈಟ್, ತಂದೆಗೆ ಏನಾಗುತ್ತೆ, ತಾಯಿಗೆ ಏನಾಗುತ್ತೆ ಎಲ್ಲ ನೋಡ್ಕೊಳ್ಬೇಕು. ಓಕೆನಾ? ಎನಿವೆ ಇರಲಿ, ಒಂದು ಹಿಂಟ್ ಕೊಟ್ಟೆ ನಿಮಗೆ, ಗೊತ್ತಾಗಬೇಕು ನಿಮ್ಗೆ ಏನಾದರೂ ಕೂಡ ಅಲ್ವಾ? ತಂದೆಯಿಂದ ದೂರ ಇದ್ದೀರಿ ಪರವಾಗಿಲ್ಲ. ಈಗ ತಂದೆಯ ಜಾತಕದಲ್ಲಿ ಗುರುವಿನ ಕೃಪೆ ಉಂಟು ಅಂತಾದಾಗ ಪರವಾಗಿಲ್ಲ, ಅಥವಾ ನಿಮ್ಮ ಜಾತಕದಲ್ಲಿ 3ನೇ ಮನೆಗೆ ಗುರುವಿನ ದೃಷ್ಟಿ ಉಂಟು ಅಂತಾದಾಗ ತಂದೆ ಬಚಾವಾಗ್ಬೋದು, ತೊಂದರೆ ಇಲ್ಲ. ಅಂದ್ರೆ ಅವರು ಹಾಸ್ಪಿಟಲ್ಗೆ ಆದ್ರೂ ಹೋಗಿ ಬರ್ಬೇಕು ಸರ್. ಅವ್ರಿಗೆ ಅಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ, ಅದು ಸುಲಭ ಅಂತೂ ಖಂಡಿತ ಅಲ್ಲ. ಓಕೆನಾ? ರೈಟ್, ಗೊತ್ತಾಯ್ತು. ಹಾಗಾದ್ರೆ ಕುಂಭ ಲಗ್ನದ ವಿಷಯ ಗೊತ್ತಾಯ್ತು. ಮೀನ ಲಗ್ನಕ್ಕೆ 2ನೇ ಮನೆಯಲ್ಲಿ ಶನಿ ಬಂದ್ಬಿಡ್ತಾನೆ ಸರ್. ಮೀನ ಲಗ್ನಕ್ಕೆ 2ನೇ ಮನೆಯಲ್ಲಿ ಶನಿ ಯಾರು ಆ ಜಾತಕಕ್ಕೆ? ಮೀನ ಲಗ್ನಕ್ಕೆ ಆತ ಲಾಭಾಧಿಪತಿ, ವ್ಯಯಾಧಿಪತಿ. ಲಾಭದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ. ರೂಪಾ ಅವರೇ ಹೇಳಿ, ಮಾತಾಡಿಮ್ಮ. ಅವ್ರು ಹುಡುಕ್ತಾ ಇದ್ದಾರೆ. ಓಕೆ, ನೀವು ಹುಡುಕಿ ಮತ್ತೆ ಮಾತಾಡಿ. ಲಾಭಸ್ಥಾನದಲ್ಲಿ ಶನಿಯ ರಾಶಿ ಇದೆ. ಲಾಭಸ್ಥಾನ ಹೊರಟೋಯ್ತು ಈಗ. ಲಾಭಸ್ಥಾನಕ್ಕೆ ಪ್ರಾಬ್ಲಮ್ ಆಯ್ತು ಈಗ ಅಲ್ವಾ? ಜುಪಿಟರ್ ಬಕ್ರಿ ಅಲ್ಲಮ್ಮ, ವಕ್ರಿ ಅಲ್ಲ ಸರ್, ವಕ್ರಿ. ಓಕೆನಾ? ವಿತ್ ರಾಹು ಇನ್ 3rd ಹೌಸ್. ಓಕೆನಾ? ಜುಪಿಟರ್ ವಕ್ರಿ ಆದಾಗ ಮೇಲ್ಗಡೆ ಹೋಗ್ತಾನೆ. ರಾಹು ಅಂತೂ ಇದ್ದಾನಲ್ವಾ, ತಂದೆ ಜೊತೆಗಿದ್ರೆ ತಂದೆಗೆ ಹಾಸ್ಪಿಟಲ್ ಅಂತೂ ಆಗ್ಲಿಕ್ಕೆ ಉಂಟು. ನೋ ಪ್ರಾಬ್ಲಮ್ ಅಂತ, ತೊಂದರೆ ಇಲ್ಲ. ಅಲ್ಲಿ ಗುರುವಿನ ಇಂಪ್ಯಾಕ್ಟ್ ಬಂದಿದೆ ಅಂತ ಇಂಡಿಕೇಶನ್. ಈಗ ನೀವು ನನಗೆ ಹೇಳಿ, ನೀವು ತಂದೆಯ ಜೊತೆಗಿದ್ರ ಆ ಸಮಯದಲ್ಲಿ 30ರಿಂದ 39 ತಂದೆಯ ಜೊತೆಗಿದ್ರೆ ದೂರ ಇದ್ರ, ಅದು ಹೇಳಿ. ಅಷ್ಟು ಸಾಕು. ರೈಟಾ? ತಂದೆಯ ಜೊತೆಗಿದ್ರೆ ದೂರ ಇದ್ರ, ಅದು ಹೇಳಿ. ಮಧು ಅವರೇ, ಓಕೆನಾ?
ಅಷ್ಟೊಂದು ಹೇಳಿಬಿಡಿ, ಅಷ್ಟು ಸಾಕು. ದೂರ ಇದ್ರ ಜೊತೆಗಿದ್ರ ಅಲ್ವಾ? ಓಕೆ. ಸೊ ಮೀನ ಲಗ್ನಕ್ಕೆ ಏನಾಗುತ್ತೆ, 2ನೇ ಮನೆಯಲ್ಲಿ ಶನಿ ಬಂದ್ಬಿಟ್ಟ ಅಲ್ವಾ? ನೀವು ಹೇಳಿದ ಅರ್ಥ ಆಗಿಲ್ಲ ನೋಡೋಣ. ಓಕೆ, ನಾಟ್ ವಿತ್ ಫಾದರ್ ಜೊತೆಗೆ ಇರಲಿಲ್ಲ ತಾನೆ, ಮತ್ತೆ ಅದು ಸಮಸ್ಯೆ ಎಲ್ಲಿಂದ ಆಗುತ್ತೆ? ಫಾದರ್ ಜೊತೆಗೆ ಇದ್ರೆ ಸಮಸ್ಯೆ ಆಗುತ್ತೆ. ನಾನು ಮತ್ತೆ ಅಂತ ಹೇಳಿದ್ದು ನಿಮಗೆ ಅಲ್ವಾ? ಅಂತ ಕಾಂಬಿನೇಷನ್ ಇದೆ. ನೀವು ಫಾದರ್ ಜೊತೆಗೇನಿದ್ದೀರಿ ಅಥವಾ ಫಾದರ್ಗೆ ಅನುಭವಿಸ್ಲಿಕ್ಕೆ ಉಂಟು. ಈಗ ಅದಕ್ಕೆ ಹೇಳಿದ್ದು ಯಾರಿಗೆಲ್ಲ ಈಗ ಎಣಿಸ್ಕೊಳ್ಳಿ, ಅದೇ ಹೇಳಿದ್ದು ತಂದೆಗೆ ಈಗ ಕಂಟಕ ಬರ್ಲಿಕ್ಕೆ ಉಂಟಲ್ವಾ? ಅರ್ಥ ಆಗುತ್ತಾ? ಈಗ ನನ್ನ ಜಾತಕದಲ್ಲಿ 4th ಹೌಸಲ್ಲಿ ಶನಿ ನೀಚ, ಮಕರ ಲಗ್ನ ಜಾತಕ, ಅರ್ಥ ಆಗುತ್ತಾ? 4th ಹೌಸ್ ಶನಿ ನೀಚ, ಶನಿ ದೇಶ ನಡೀತಾ ಇತ್ತು. ನಾನು ಅವಾಗ ತಂದೆ ಜೊತೆ ಇರಲಿಲ್ಲ, ಓಕೆನಾ? ಅಲ್ಲಿವರೆಗೆ ತಂದೆ ಬಲೆ ಬೆಡ್ ರಿಡನ್ ಆಗಿದ್ರು, ಬಟ್ ಜೀವಂತ ಇದ್ರು, ಓಕೆನಾ? ಮತ್ತೊಂದು ದಿವಸ ನಾನು ಬಂದೆ ಊರಿಗೆ, ತಂದೆ ಹೊರಟೋದು. ಗೊತ್ತಾಯ್ತಾ ನಿಮಗೆ? ತಂದೆ ಪಡ್ಚ. ಓಕೆ, ಆ ಥರ ಆಯ್ತು. ಏನು ಮಾಡೋಣ ಈಗ? ಅರ್ಥ ಆಯ್ತು. ಈಗ ನಾನು ದೂರದಲ್ಲಿದ್ದರೆ ಜೀವಂತ ಇರ್ತಿತ್ತು, ಬಲೆ ಸಫರ್ ಆಗಿದ್ದಾರೆ, ಇನ್ನು ಆಯುಷ್ಯ ಇರ್ತಿತ್ತು ಏನೋ ಗೊತ್ತಿಲ್ಲ. ಬಟ್ ನನಗೆ ಇಂಟ್ಯೂಷನ್ ಏನು ಬಂತು, ಇನ್ನು 15 ದಿನದೊಳಗಡೆ ನಿನ್ನ ತಂದೆ ಹೊರಟೋಗ್ತಾರೆ ಅಂತ ಇಂಟ್ಯೂಷನ್ ಬಂತು. ನಾನು ನೇರ ರಜೆ ಪಡ್ಕೊಂಡು ಬಂದುಬಿಟ್ಟೆ ಊರಿಗೆ. 15 ದಿನದೊಳಗೆ ತಂದೆ ಹೊರಟೋದು, ವಿದಿನ್ 15 days ಅಷ್ಟೇ ಅಲ್ವಾ? ಅರ್ಥ ಆಯ್ತಾ ನಿಮಗೆ? ಅದಕ್ಕೆ ಹೇಳುದು, ನಮ್ಗೇನಾದ್ರು ಅಂತ ನೆಗೆಟಿವ್ ಇಂಪ್ಯಾಕ್ಟ್ ಬರಬೇಕು ಅಂದಾಗ ನಾವು ಅವ್ರ ಜೊತೆಗೆ ಇದ್ದಾಗ ಜಾಸ್ತಿ ಇಂಪ್ಯಾಕ್ಟ್ ಅದು ಅವ್ರಿಗೆ, ನಾವು ಇಲ್ಲದಾಗ ಕಡಿಮೆ ಇಂಪ್ಯಾಕ್ಟ್ ಇರ್ತದೆ ಅಷ್ಟೇ. ಅರ್ಥ ಆಯ್ತಾ? ಈಗ ತುಂಬ ಈಗ ಏನು ಗೊತ್ತಾ, ಈಗ ಮ್ಯಾರಿಡ್ ಲೈಫ್ಗೆ ಒಂದು ಉದಾಹರಣೆ ಕೊಡ್ತೇನೆ, ಕೇಳಿಸ್ಕೊಳ್ಳಿ ನಿಮಗೆ ಅಲ್ವಾ? ಮಧು ಅವರೇ, ಮ್ಯಾರಿಡ್ ಲೈಫ್ಗೆ ಏನಾಗುತ್ತೆ, 42, 48, 49 ತಂದೆಗೆ ತೊಂದರೆ. ಯಾಕೆ ಗೊತ್ತಾ ಸರ್? 42, 49 ಕೂಡ ತಂದೆಗೆ ಸಮಸ್ಯೆ. ಯಾಕಂದ್ರೆ ರಾಹು ಆಕ್ಟಿವೇಟ್ ಆಗಿಬಿಡ್ತಾನೆ. ರಾಹು ಆಕ್ಟಿವೇಟ್ ಆದ ಕೂಡಲೇ ಏನು ಮಾಡ್ತಾನೆ ಆತ? ಎಲ್ಲಿ ಸೂರ್ಯ ಇದ್ದಾನೆ ಅಲ್ಲಿ ಹೋಗಿ ಗ್ರಹಣ ತಾಗಿಸ್ತಾನೆ. ಸೂರ್ಯ ಯಾರು? ನಿಮ್ಮ ತಂದೆ. ಈಗ ತಂದೆ ಜೊತೆಗೆ ಇದ್ರಿತು, ಗ್ರಹಣ ತಾಗಿಸ್ತಾನೆ, ತೊಂದರೆ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಅಲ್ವಾ? ಓಕೆ, ಗೊತ್ತಾಯ್ತು. ಈಗ ಇಲ್ಲಿ ಏನಾಗುತ್ತೆ ಗೊತ್ತಾ, ಈಗ ಸಿಂಹ ಲಗ್ನ ಜಾತಕ ಅಂತ ಇಟ್ಕೊಳ್ಳೋಣ. ಇವ್ರಿಗೆ ಮ್ಯಾರಿಡ್ ಲೈಫ್ ಆಲ್ರೆಡಿ ಡಿಸ್ಟರ್ಬೆನ್ಸ್ ಆಗ್ಬೇಕು, ಈಗ ತೊಂದರೆ ಕ್ರಿಯೇಟ್ ಆಗ್ಬೇಕು, ಆಗ್ಲಿಕ್ಕೇನೆ ಉಂಟು, ಮೋಸ ನೋಡ್ಲಿಕ್ಕೇನೆ ಉಂಟು, ಯಾವುದೋ ಒಂದು ರೂಪದಲ್ಲಿ. ಅರ್ಥ ಆಯ್ತಾ? ಈಗ ಎನ್ಸ್ಕೊಳ್ಳಿ, ಗಂಡ ಹೆಂಡತಿ ಇಬ್ಬರು ವಿದೇಶದಲ್ಲಿದ್ದಾರೆ, ಅವಾಗ ಓಕೆ. ಅಥವಾ ಗಂಡ ಇಲ್ಲಿ ಒಂದು ಕಡೆ, ಹೆಂಡತಿ ಒಂದು ಕಡೆ ಇದ್ದಾರೆ, ಅವಾಗ ಮ್ಯಾರಿಡ್ ಲೈಫ್ ಓಕೆ. ನೀವು ಹುಟ್ಟಿದ ಊರಲ್ಲೇ ಇದ್ದು ನೋಡಿ ಸರ್, ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗಿಲ್ಲ ಅಂದ್ರೆ ಇದು ಮೀಸೆ ಮುಂದಿನ ಬಾರಿ ಇರಲ್ಲ. ಅರ್ಥ ಆಯ್ತಾ? ಬೇಕಾದ್ರೆ ನೋಡಿ, ನೀವು ಚೆಕ್ ಮಾಡಿ ನೋಡಿ. ಯಾಕಂದ್ರೆ ರಾಹುವಿನ ಇಂಪ್ಯಾಕ್ಟ್ ಇದೆಯಲ್ವಾ, ರಾಹುವಿನ ಇಂಪ್ಯಾಕ್ಟ್ ಮತ್ತೆ ಈ ಒಂದು ಕುಂಭ ರಾಶಿ ಇಂಪ್ಯಾಕ್ಟ್, ಅದು ಎಲ್ಲಿ ತುಂಬಾ ಇಂಪ್ಯಾಕ್ಟ್ ಅನ್ನು ಕೊಡುತ್ತೆ ನಿಮಗೆ? ರಾಜ್ಯದಿಂದ ಹೊರಗೆ ಹೋದಾಗ ಅಥವಾ ನೀವು ಸುತ್ತಾಡ್ತಾ ಇರಬೇಕು, ಆವಾಗ ಮಾತ್ರ ಇಂಪ್ಯಾಕ್ಟ್ ಕೊಡ್ತಾನೆ ಪಾಸಿಟಿವ್ ಆಗಿ. ನೀವು ಒಂದು ವೇಳೆ ಹುಟ್ಟಿದ ಊರಲ್ಲೇ ಇದ್ದೀರಿ, ಅದೇ ಲಗ್ನ ಇಟ್ಕೊಂಡಿದ್ದೀರಿ ಇನ್ನು ಕೂಡ ಅಲ್ವಾ, ಅದೇ ಲಗ್ನದಲ್ಲಿದ್ದೀರಿ, ಹುಟ್ಟಿದ ಊರಲ್ಲೇ ಇದ್ದೀರಿ, ಮದುವೆ ಆಯಿತು, ನಿಮಗೆ ಪ್ರಾಬ್ಲಮ್ 100% ಸರ್. ನಿಮಗೆ ಅನುಭವಿಸ್ಲಿಕ್ಕೆ ನಿಮಗೆ ಸತ್ಯ ಗೊತ್ತಾದರೆ ನೀವು ಕಂಟ್ರೋಲ್ ಮಾಡ್ಬೋದು, ತೊಂದರೆ ಇಲ್ಲ. ಸತ್ಯ ಗೊತ್ತಾಯ್ತು. ಈಗ ಸಿಂಹ ಲಗ್ನ ಜಾತಕ, ನಾವು ಹುಟ್ಟಿದ ಊರಲ್ಲೇ ಇದ್ದೇವೆ, 7th ಹೌಸಲ್ಲಿ ಕುಂಭ ರಾಶಿ. ಈಗ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರು ಅಲ್ಲಿ ಪಕ್ಕದ ಮನೆಗೆಲ್ಲ ಹೋಗ್ಲಿಕ್ಕೆ ಶುರು ಮಾಡೋದು ಪಕ್ಕ ಇದೆ ಅಲ್ವಾ? ಈಗ ಕಂಟ್ರೋಲ್ ನಿಮ್ಮ ಕೈಯಲ್ಲಿ ಉಂಟು, ನೀವೇನು ಮಾಡ್ತೀರಾ ಮಾಡ್ತೀರಿ. ಇಲ್ಲಾಂದ್ರೆ ಅವರು ಅಲ್ವಾ, ಗೊತ್ತಾಗುತ್ತಾ ನಿಮಗೆ? ಗೊತ್ತಾಯ್ತಾ? ಕನ್ನಡಕ ಬೇರೆನೇ ಹಾಕ್ಕೊಂಡಿರ್ತಾರೆ, ಅವ್ರಿಗೆ ಕನ್ನಡಕ ನೀವು ಕಾಣಲ್ಲ, ಪಕ್ಕದವ್ರು ಕಾಣ್ತಾರೆ. ಅವಾಗ ಏನು ಮಾಡ್ತೀರಾ ಅಲ್ವಾ? ನೀವು ಚೆಕ್ ಮಾಡಿ ನೋಡಿ ಸರ್, ನೀವು ಜಾತಕ ಚೆಕ್ ಮಾಡಿ ನೋಡಿ, ನಾನು ಏನು ಹೇಳಲ್ಲ, ನೀವು ಯಾರ್ದು ಜಾತಕ ಚೆಕ್ ಮಾಡಿ ನೋಡಿ, ಅವಾಗ ಗೊತ್ತಾಗ. ಈಗ ಒಳ್ಳೇದಾಗಿರ್ಬೇಕಾದ್ರೆ ಏನಿರಬೇಕು, ಯಾತೋ ಅವರು ಪ್ರತಿ ಬಾರಿ ಕೂಡ ಟ್ರಾವೆಲಿಂಗ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಸಿಂಹ ಲಗ್ನ ಜಾತಕ, ಊರಿನಲ್ಲೇ ಇದ್ದೀರಿ, ನೀವು ಹುಟ್ಟಿದ ಊರಲ್ಲೇ ಇದ್ದೀರಿ, ಬಟ್ ನಿಮ್ಮ ಕೆಲಸ ದೂರ ಉಂಟು, ಒಂದು 60 ಕಿಲೋಮೀಟರ್ ಪ್ರತಿದಿನ ಅಪ್ ಆ್ಯಂಡ್ ಡೌನ್ ಮಾಡಿ, ಅವಾಗ ಓಕೆ, ಅವಾಗ ಅದು ನಿಮಗೆ ಕೆಲಸ ಮಾಡುತ್ತೆ. ಅದಕ್ಕೆ ನಾನು ಯಾರಿಗಾದ್ರೂ ಕೂಡ ಈ ಎಸ್ ಅಕ್ಷರದವ್ರು ಇರ್ತಾರೆ, ಅವ್ರಿಗೆ ರಾಹು ದಶೆ ನಡೆಯುತ್ತೆ, ಅವ್ರಿಗೆ ರಾಹುವಿನ ಇಂಪ್ಯಾಕ್ಟ್ ಜಾಸ್ತಿ ಉಂಟು, ಅವ್ರಿಗೆ ಹೇಳ್ತೀನಿ ತಿರುಗಾಡ್ತಾ ಇರಿ ಅಂತ. ಮಾಲ್ಗೆ ಹೋಗಿ, ಪಿಕ್ಚರ್ಗೆ ಹೋಗಿ, ಮಾರ್ಕೆಟ್ಗೆ ಹೋಗಿ, ಡ್ರೈವಿಂಗ್ ಮಾಡಿ, ನೀವೇನು ಬೇಕಾದ್ರೂ ಮಾಡಿ ಅಲ್ವಾ? ಯಾಕಂದ್ರೆ ಅದು ನಾಗ ತಾನೇ, ನಾಗದೇವರು ತಾನೇ, ಸುತ್ತಾಡ್ತಾ ಇರ್ಬೇಕು, ಹೀಗೆ ಒಂದೇ ಕಡೆ ನಿಲ್ಲಿಕ್ಕೆ ಆಗಲ್ಲ. ಅರ್ಥ ಆಯ್ತಾ? ಸೊ ಇದು ವಿಷಯ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ ಸೋಮಣ್ಣ ಅವರೇ. ಸೊ ಈಗ ಮೀನ ಲಗ್ನ ಜಾತಕಕ್ಕೆ ಏನಾಗುತ್ತೆ, ಶನಿ ನೀಚನಾಗ್ಬಿಟ್ಟ, ಅಥವಾ ನಿಮ್ಮ ಲಾಭ ಸ್ಥಾನದಲ್ಲಿ ಅದರ ಇಂಪ್ಯಾಕ್ಟ್ ಬರುತ್ತೆ, 12ನೇ ಮೇಲೆ ಅದರ ಇಂಪ್ಯಾಕ್ಟ್ ಬರುತ್ತೆ. ಮೊದಲೇ ಮೀನ ಲಗ್ನದವರಿಗೆ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಇದೆ, ಅದರಲ್ಲೂ ಶನಿ ನೀಚನಾಗಿ 8ನೇ ಮೇಲೆ ನೋಡಿದ, ನಿಮ್ಮ ತುಲಾ ರಾಶಿಯಲ್ಲಿ ಉಂಟು, 8ನೇ ಮನೆಯಲ್ಲಿ ಉಂಟು ಅಲ್ವಾ? ಮೀನ ಲಗ್ನದವ್ರನ್ನ ಅಂಥವ್ರನ್ನ ನೋಡಿದ್ದೇನೆ ನಾನು, 2-3 ಮದುವೆ ಆದವರನ್ನ, ಒಂದು ಡಿವೋರ್ಸ್, ಮತ್ತೊಂದು ಡಿವೋರ್ಸ್, ಇನ್ನೊಂದು, ಇದು ಪರಿಸ್ಥಿತಿ. ಇವ್ರಿಗೆ ಹೆಚ್ಚಾಗಿ ಡಿವೋರ್ಸ್ ಆಗುತ್ತೆ. ದೂರ ಇದ್ದಾಗ ಪರವಾಗಿಲ್ಲ, ಹತ್ತಿರ ಇದ್ದಾಗ ಜಾಸ್ತಿ. ಯಾಕಂದ್ರೆ ಮೀನ ಲಗ್ನ ಅಂದ್ರೆ ಐಸೋಲೇಟೆಡ್ ರಾಶಿ ಅದು ಅಲ್ವಾ, ಒಂಟಿಯಾಗಿರ್ಲಿಕ್ಕೆ ಬಯಸ್ತಾರೆ ಅಲ್ವಾ? ಎದುರಿನ ವ್ಯಕ್ತಿಗೆ ಏನು ಬೇಕು, ಕನ್ಯಾ ರಾಶಿ ಉಂಟು, ಅವ್ರಿಗೆ ಲೆಕ್ಕಾಚಾರ ಬೇಕು, ನಿಮಗೆ ಲೆಕ್ಕಾಚಾರ ಇಷ್ಟ ಇಲ್ಲ, ಆಗ ಲೆಕ್ಕಾಚಾರ ಕೇಳ್ತಾರೆ. ಇಷ್ಟೊತ್ತು ಎಲ್ಲಿ ಹೋದದ್ದು, ಯಾರ ಜೊತೆ ಮಾತಾಡಿದ್ದು, ಫೋನ್ ಬ್ಯುಸಿ ಬರ್ತಾ ಇತ್ತು ಅಲ್ವಾ, ಖರ್ಚು ಯಾರಿಗೆ ಮಾಡಿದ್ದು, ಅದರಲ್ಲಿ ಅಷ್ಟು ಹಣ ಡೆಬಿಟ್ ಆಗಿದೆ, ಎಲ್ಲಿಗೆ ಹೋಯಿತು, ಈ ಲೆಕ್ಕಾಚಾರ ಕೇಳಿ ತಲೆ ಚಿಟ್ಟು ಹೊಡೆದು ಹೋಗುತ್ತೆ. ಮತ್ತೆ ಏನು ಮಾಡ್ತಾರೆ, ಡಿವೋರ್ಸ್ ಆಗುತ್ತೆ ಅಲ್ವಾ? ಅದು ಬಿಟ್ಟು ಮತ್ತೊಂದು ಬರುತ್ತೆ
ಅಲ್ವಾ? ಮೀನ ಲಗ್ನದವ್ರನ್ನ ಟ್ರೈ ಮಾಡಿ ನೋಡಿ ನೀವು ಏನ್ ಮಾಡ್ತಾರಂತ. ಅದರಲ್ಲೂ ಶನಿ ನೀಚನಾಗ್ಬಿಟ್ಟ ಮತ್ತೆ ಸಮಸ್ಯೆ ಕೇಳುವುದೇ ಬೇಡ, ವಿಪರೀತ ಸಮಸ್ಯೆ. ಯಾಕಂದ್ರೆ ನೋಡಿ 11ನೇ ಮನೆ ಏನುಂಟು, ನಿಮ್ಮ ಪಾರ್ಟ್ನರ್ನ ಪ್ರೀತಿ ಪ್ರೇಮ ನಿಮ್ಗೆ ದೊರೆಯುವಂಥದ್ದು. ಅರ್ಥ ಆಗುತ್ತಾ? 11ನೇ ಮನೆ ನಿಮ್ಮ ಪಾರ್ಟ್ನರ್ನ ಪ್ರೀತಿ ಪ್ರೇಮ ನಿಮ್ಗೆ ದೊರೆಯು. ಈಗ ಶನಿ ನೀಚನಾಗ್ಬಿಟ್ಟ, ಪಾರ್ಟ್ನರ್ನಿಂದ ಪ್ರೀತಿನೇ ಇಲ್ಲ ನಿಮ್ಗೆ, ಪ್ರೀತಿ ಹೊರಟೋಯ್ತಿ, ಸಮಸ್ಯೆ ಆಯ್ತು. ಓಕೆನಾ? ಹಾಗಾದ್ರೆ ಮೇಷದಿಂದ ಮೀನ ಲಗ್ನದವರಿಗೆ ಶನಿ ನೀಚನಾದಾಗ ಏನಾಗುತ್ತೆ ತಕ್ಕ ಮಟ್ಟಿಗೆ ಗೊತ್ತಾಯ್ತಾ? ಮೀನ ಲಗ್ನಕ್ಕೆ ಶನಿ ನೀಚನಾದ್ರೆ ಒಳ ಹುಟ್ಟಿದವ್ರ ಜೊತೆಗೂ ಕೂಡ ಸಮಸ್ಯೆ, ತಂದೆಗೆ ಅಂತೂ 100% ಅನಾರೋಗ್ಯ, ತಾಯಿಗೇನು ಲಾಭ ಬರಬೇಕು ಲೈಫಲ್ಲಿ ಬರುವುದಿಲ್ಲ, ನಿಮ್ಮ ಮಕ್ಕಳ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್. ಅದು ರೈಟ್ ತಾನೆ? ನಿಮ್ಮ ಮಕ್ಕಳ ಕಾರ್ಯಕ್ಷೇತ್ರ, ರವಿ ಅವರೇ, ರಾಜು ಅವರೇ, ನಿಮ್ಮ ಮಕ್ಕಳ ಕಾರ್ಯಕ್ಷೇತ್ರ ಯಾವುದು? ನಿಮ್ಮ 2ನೇ ಮನೆ ನಿಮ್ಮ ಮಕ್ಕಳ ಕಾರ್ಯಕ್ಷೇತ್ರ, ಅಲ್ಲಿ ಸಮಸ್ಯೆ ಆಯಿತು. ಆನಂತರ ನಿಮ್ಮ ಮ್ಯಾರಿಡ್ ಲೈಫ್ ಯಾಕೆ ಸಮಸ್ಯೆ ಆಗುತ್ತೆ? ಯಾಕಂದ್ರೆ ದುಡ್ಡಿನ ವಿಚಾರನ ಇಟ್ಕೊಂಡು ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ. ನಿಮ್ಮ ಪಾರ್ಟ್ನರ್ಗೆ ಅದು ಆಯುಷ್ಯ ಸ್ಥಾನ ಅಲ್ವಾ? ಸೊ ಇದೆಲ್ಲ ಒಂದು ಪರಿಸ್ಥಿತಿ ಇರುತ್ತೆ ಸರ್, ಇದು ಪರಿಸ್ಥಿತಿ. ಓಕೆ, ಈಗ ಇದನ್ನು ರಿಪೇರಿ ಮಾಡೋದು ಹೇಗೆ ಸರ್? ಒಂದೆರಡು ರೆಮಿಡಿ ಹೇಳ್ಕೊಡ್ತೇನೆ, ನೀವು ಫಾಲೋ ಮಾಡ್ಬೋದು ಅಲ್ವಾ? ಈಗ ಶನಿ ನೀಚನಾಗಿದ್ದಾನೆ, ನೀಚನಾಗಿಲ್ಲ ಸೆಕೆಂಡರಿ. ಈಗ ಶನಿ ನೀಚನಾಗಿದ್ದಾನೆ ಹೇಗೆ ಗೊತ್ತಾಗುತ್ತೆ ನಿಮಗೆ? ಕಾರ್ಯಕ್ಷೇತ್ರ ಪ್ರಾಬ್ಲಮೆಟಿಕ್ ಆಯ್ತಾ? ಶನಿ ಪ್ರಾಬ್ಲಮ್ ಕೊಡ್ತಾ ಇದ್ದಾನೆ, ಕೆಲಸದಲ್ಲಿ ಪ್ರಾಬ್ಲಮ್ ಆಗುತ್ತೆ ಪಕ್ಕ. ಯಾಕಂದ್ರೆ ಶನಿ ಬಂದು ನಿಮ್ಮ ಕರ್ಮಕಾರಕ. ಹಾಗಾದ್ರೆ ಶನಿಯ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಅನ್ನ ನೀವು ನೋಡ್ಬೇಕಾದ್ರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿನೇ ನೋಡ್ಲಿಕ್ಕೆ ಸಿಗುತ್ತೆ, ಬೇರೆ ಎಲ್ಲಿ ಕೂಡ ಸಿಗಲ್ಲ. ಅರ್ಥ ಆಯ್ತಾ? ನಿಮ್ಮ ಕಾರ್ಯಕ್ಷೇತ್ರ ಚೆನ್ನಾಗಿದೆ ಸರ್, ನನ್ನ ಕಾರ್ಯಕ್ಷೇತ್ರ ಚೆನ್ನಾಗಿದೆ ಸರ್, ಒಳ್ಳೆ ಸ್ಯಾಲ್ರಿ ಇದೆ, ಸ್ಟೇಟಸ್ ಇದೆ, ಏನು ತೊಂದರೆ ಇಲ್ಲ, ಒಂದು ಸ್ಯಾಟಿಸ್ಫೈಡ್ ಇದೆ, ಆವಾಗ ನಿಮಗೆ ರೆಮಿಡೀಸ್ನ ಅಗತ್ಯನೇ ಇಲ್ಲ. ಶನಿ ಎಲ್ಲೊಂದು ಕಡೆ ಸ್ಯಾಟಿಸ್ಫೈಡ್ ಇದ್ದಾನೆ, ಶನಿ ಎಲ್ಲೊಂದು ಕಡೆ ಚೆನ್ನಾಗಿದ್ದಾನೆ, ಪರವಾಗಿಲ್ಲ. ಅರ್ಥ ಆಯ್ತಾ? ಇಲ್ಲ ಸರ್, ಕಾರ್ಯಕ್ಷೇತ್ರದಲ್ಲಿ ಬಾಸ್ ಬರೀ ಕಿರಿಕಿರಿ, ಕೆಲಸ ಚೇಂಜ್ ಆಗ್ತಾ ಇರ್ತದೆ, ಮತ್ತೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ತುಂಬಾನೇ ಫ್ಲಕ್ಚುಯೇಷನ್, 4 ದಿನ ಇರ್ತಾರೆ ಕಸ್ಟಮರ್, 4 ದಿನ ಇರಲ್ಲ, ಏನ್ ಮಾಡಿ ಗೊತ್ತಾಗಿಲ್ಲ, ನನ್ನ ಕೆಲಸದವರಿಂದಲೂ ಸಮಸ್ಯೆ ಬರ್ತಾ ಉಂಟು. ಸೊ ಇವಾಗ ನಿಮ್ಗೆ ರೆಮಿಡಿ ಬೇಕಾಗುತ್ತೆ ಅಲ್ವಾ? ಫಸ್ಟ್ ಆಫ್ ಆಲ್ ರೆಮಿಡಿ ಏನು ಗೊತ್ತಾ? ಒಂದನೇದಾಗಿ ರೆಮಿಡಿ ಹೇಗಿರ್ತದೆ ಅಂದ್ರೆ, ಶನಿ ಎಲ್ಲಿ ನೀಚನಾಗ್ತಾನೆ ಆ ಭಾವಕ್ಕೆ ಸಂಬಂಧಪಟ್ಟಂತೆನೆ ರೆಮಿಡಿ ಮಾಡೋದು ಒಂದು ಅತ್ಯುತ್ತಮವಾದ ಲಕ್ಷಣ. ಅಷ್ಟಕ್ಕೆ ತುಂಬಾ ನಿಮ್ಗೆ ತಲೆ ಖರ್ಚು ಮಾಡ್ಬೇಕಾಗುತ್ತೆ. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ನ್ಯಾಚುರಲ್ ರೆಮಿಡಿ ಏನಿರ್ತದೆ, ಶನಿ ಬಂದು ಯಾರು? ಶನಿ ಬಂದು ಬಡವರು, ಶನಿ ಬಂದು ನೌಕರ ವರ್ಗ, ಅವರನ್ನ ಚೆನ್ನಾಗಿಟ್ಕೊಳ್ಳೋದು, ಅವ್ರಿಗೆ ಫೀಡ್ ಮಾಡಿಸುವುದು. ಅವ್ರಿಗೆ ಎಷ್ಟು ಫೀಡ್ ಮಾಡಿಸ್ತೀರಾ ನೀವು ಅಂದ್ರೆ, ನೀವು ಅನಾಥಾಶ್ರಮಕ್ಕೆ ಕೊಡ್ಬೋದು, ಬಟ್ ಅನಾಥಾಶ್ರಮಕ್ಕೆ ಕೊಡುವಾಗ ದುಡ್ಡು ಕೊಡುವುದಲ್ಲ, ರೇಷನ್ ಕೊಡುವುದು, ಅಕ್ಕಿ ಕೊಡುವುದು ಅಲ್ವಾ? ಇದನ್ನ ಕೊಟ್ಟಾಗ ಅಲ್ಲಿದ್ದವ್ರು ಅದನ್ನ ಊಟ ಮಾಡಿದ್ರು ಅಂದಾಗ ನಿಮ್ಮ ಶನಿ ಮಜಬೂತ್ ಆಗ್ಬಿಡ್ತಾನೆ, ತೊಂದರೆ ಇಲ್ಲ. ಅರ್ಥ ಆಗುತ್ತಾ? ಟ್ರೈ ಮಾಡಿ ನೋಡ್ಬೇಕು ಅದನ್ನ. ಓಕೆ, ಸೊ ಇದು ನಿಮ್ಗೆ ಕೇಳಲಿಕ್ಕೆ ಏನು ತುಂಬಾ ಸುಲಭ ಅಂತ ಉಂಟು, ಇದೇನು ತುಂಬಾ ಈಸಿ ಅಲ್ವಾ? ಈಸಿ ಅಂತೂ ಅಲ್ಲ ಸರ್. ರೆಮಿಡಿ ಏನ್ ಗೊತ್ತಾ ನಿಮ್ಗೆ? ರೆಮಿಡಿ ಅದು ನಿಮ್ಮನ್ನ ಮಾಡ್ಲಿಕ್ಕೇನೆ ಬಿಡಲ್ಲ, ಅದು ರೆಮಿಡಿ. ಅರ್ಥ ಆಯ್ತಾ? ಅದು ನಿಮ್ಮನ್ನ ಮಾಡ್ಲಿಕ್ಕೆ ಬಿಡುವುದೇ ಇಲ್ಲ. ಅದು ನೀವು ಟ್ರೈ ಮಾಡಿ ನೋಡಿ. ಈಗ ನಿಮ್ಮ ಶನಿಯನ್ನ ರಿಪೇರಿ ಮಾಡಬೇಕು, 2 ದಿನ ಮಾಡ್ತೀರಿ, 3ನೇ ದಿನ ಡ್ರಾಪ್ ಆಗುತ್ತೆ, ಯಾಕಂದ್ರೆ ನಿಮ್ಗೆ ರಿಪೇರಿ ಆಗ್ಲಿಕ್ಕಿಲ್ಲ. ಅದು ಯಾವ ರೆಮಿಡಿ ಮಾಡ್ಲಿಕ್ಕೇನೆ ಬಿಡುವುದಿಲ್ಲ, ಅದು ರೆಮಿಡಿ. ಮಾಡ್ಲಿಕ್ಕೆ ಬಿಡಲ್ಲ ಸರ್, ಗೊತ್ತಿದ್ದು ಬಿಡಲ್ಲ. ಸೋಮಣ್ಣಾಚಾರ್ಯ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಒಂದು ವೇಳೆ ನೀವು ಮಾಡಿದ್ದೆ ಆದಲ್ಲಿ, ಮಂಜಪ್ಪ ಅವರೇ ನಗ್ತಿರಲ್ವಾ, ಮಾಡಿದ್ದೆ ಆದಲ್ಲಿ ಅವಾಗ ಏನಾಗುತ್ತೆ? ಅವಾಗ ಹೋಗಿ ಗಿರೀಶ್ ಅವರೇ, ಅವಾಗ ಹೋಗಿ ನಿಮ್ಮ ಶನಿ ರಿಪೇರಿ ಆಗ್ತಾರೆ. ಅರ್ಥ ಆಗುತ್ತಾ? 100% ರಿಪೇರಿ ಆಗ್ತಾನೆ ಸರ್, 100% ರಿಪೇರಿ, ನೋ ಡೌಟ್, ಯಾವುದೇ ಕಾರಣಕ್ಕೂ ಕೂಡ. ಇದು ಅರ್ಥ ಮಾಡ್ಕೊಳ್ಬೇಕು. ಈಗ ನೀವು ಹೋಗಿ ಹನುಮಂತ ದೇವರಿಗೆ ಎಣ್ಣೆ ಹಾಕಿ ಬರ್ತೀರಾ, ಎಣ್ಣೆ ಅಂದ್ರೆ ತಪ್ಪು ತಿಳ್ಕೊಬೇಡಿ, ಎಳ್ಳೆಣ್ಣೆ ಹಾಕಿ ಬರ್ತೀರಾ, ಆನಂತರ ಈಶ್ವರನ ಟೆಂಪಲ್ ಎಳ್ಳೆಣ್ಣೆ ಹಾಕಿ ಬರ್ತೀರಾ, ಓಕೆ, ಶನಿಯನ್ನ ನೀವು ಟ್ರಾನ್ಸ್ಫರ್ ಮಾಡಿದ್ರಿ ಅಲ್ಲಿಗೆ, ನಿಮ್ಮ ಶನಿಯನ್ನ, ನೆಗೆಟಿವಿಟಿಯನ್ನ ಅಲ್ಲಿ ಹೋಗಿ ಟ್ರಾನ್ಸ್ಫರ್ ಮಾಡಿ, ಅದು ಓಕೆ, ಪರವಾಗಿಲ್ಲ, ಅದು ಕೂಡ ಕೆಲಸ ಮಾಡುತ್ತೆ, ಇಲ್ಲ ಅಂತೇನಿಲ್ಲ. ಬಟ್ ಯಾವಾಗ ನೀವು ಆ ಶನಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಯಾರು ಇರ್ತಾರೆ ಅವ್ರಿಗೆ ಫೀಡ್ ಮಾಡಿಸ್ತೀರಲ್ವಾ, ಅವ್ರೇನು ಒಳಗಿಂದ ಫೀಲ್ ಮಾಡ್ತಾರಲ್ವಾ, ಆವಾಗ ಎನ್ಸ್ಕೊಳ್ಳಿ ನಿಮ್ಮ ಶನಿ ಶಾಂತನಾಗ್ಬಿಟ್ಟ. ಅವ್ನಿಗೇನು ನಿಮ್ಗೆ ಕಚ 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 ಇಂಪ್ಯಾಕ್ಟ್ ಕೊಡಬೇಕು ಅಥವಾ ನೆಗೆಟಿವ್ ಇಂಪ್ಯಾಕ್ಟ್ ಕೊಡಲ್ಲ, ಡೆಫಿನೆಟ್ ಕೊಡಲ್ಲ ಸರ್. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನನಗೆ ಶನಿ ನೀಚನಿದ್ದಾಗ ಕೂಡ ಈ ಟೆಕ್ನಿಕ್ ಫಾಲೋ ಮಾಡಿದ್ದೇನೆ. ಆನಂತರ ಏನು ಗೊತ್ತಾ, ನಾನು ಒಂದು ಅನುಭವಿಸಿದೆ ಏನಂದ್ರೆ, ನನ್ನ ಜೊತೆ ಕೆಲಸದವ್ರು ಇರ್ತಾರೆ, ನನ್ನ ಡ್ರೈವರ್ ಇರ್ತಾರೆ, ಎಡಿಟರ್ ಇರ್ತಾರೆ, ಎಲ್ಲ ಇರ್ತಾರೆ. ಓಕೆ, ಸೊ ಅವ್ರ ಜೊತೆ ಇರ್ತೀನಿ ನಾನು, ಮತ್ತೆ ಅವ್ರಿಗೆ ಏನ್ ಬೇಕಾದ್ರೂ ಹೆಲ್ಪ್ ಮಾಡ್ತೀನಿ ನಾನು, ತೊಂದರೆ ಇಲ್ಲ ಅಲ್ವಾ? ಸೊ ಅದು ಯಾವಾಗ ಮಾಡ್ಲಿಕ್ಕೆ ಶುರು ಮಾಡಿದೆ, ನಂಗೆ 2013ರಿಂದ ಮಾಡ್ತಾ ಇದ್ದೇನೆ. ಅದರಿಂದಾಗಿ ಅಲ್ಲಿ 2013ರಲ್ಲಿ ಮಗಳು ಬಂದ್ಲು, ಶನಿ ಉಚ್ಚ ಇದ್ದಾಳೆ ಅವಳಿಗೆ, ಅದು ಓಕೆ. ಬಟ್ ಅದ್ರ ಜೊತೆಗೆ ಇದನ್ನು ಬರ್ತಾ ಇರಬೇಕಾದ್ರೆ ಶನಿಯಿಂದ ಏನು ತುಂಬಾ ಬ್ಯಾಡ್ ಇಂಪ್ಯಾಕ್ಟ್ ಬಂದಿಲ್ಲ. ಇದು ಪ್ರಾಕ್ಟಿಕಲ್ ಆಗಿ ನಾನು ನೋಡಿದ್ದು. ಅರ್ಥ ಆಯ್ತು ನಿಮ್ಗೆ? ಅದಕ್ಕೋಸ್ಕರ ನಿಮ್ಮ ಜೊತೆ ಕೆಲಸ ಮಾಡೋರು ಯಾರಾದ್ರೂ ಇದೆ ಅವರಿಗೂ ಕೂಡ ನೀವು ಒಂದು ಹೆಲ್ಪ್ ಮಾಡ್ತಾ ಹೋದ್ರೆ, ಯಾವುದೇ ಒಂದು ರೂಪದಲ್ಲಿ ಅವರ ಕುಟುಂಬಕ್ಕೆ ಹೆಲ್ಪ್ ಮಾಡ್ತಾ ಹೋದ್ರೆ, ಮೇ ಬಿ ನಿಮ್ಮ ಶನಿ ಮಜಬೂತ್ ಆಗ್ಬಿಡ್ತಾನೆ ಅಲ್ವಾ? ಇದು ಒಂದು ರೆಮಿಡಿ ಆಯಿತು. ಸೆಕೆಂಡ್ ರೆಮಿಡಿ ಏನಂದ್ರೆ, ಈ ನೋವಿನ ಎಣ್ಣೆ, ಯಾವುದು ನೋವಿನ ಎಣ್ಣೆ ತಗೊಳ್ಳಿ ನೀವು, ಪರವಾಗಿಲ್ಲ. ಈಗ ನಮ್ಮ ಊರಲ್ಲಿ ಒಂದು ನೋವಿನ ಎಣ್ಣೆ ಸಿಗುತ್ತೆ, ಅದು ಧರ್ಮಸ್ಥಳದ್ದು,
ಸಂದಿಲಿನ್ ಅಂತ. ಓಕೆ, ತುಂಬಾ ಚೆನ್ನಾಗಿದೆ ಸಂದಿಲಿನ್. ಸಂದಿಲಿನ್ ಎಣ್ಣೆ ತುಂಬಾ ಅಂದ್ರೆ ತುಂಬಾ ಫೇವರೇಬಲ್. ಆ ಸಂದಿಲಿನ್ ರೈಟಾ ಗಿರೀಶ್ ಅವರೇ? ಅದು ನಮಗೆ ದಕ್ಷಿಣ ಕನ್ನಡ ಸಿಗುತ್ತೆ, ಮತ್ತೆ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಏನೋ ಗೊತ್ತಿಲ್ಲ, ನೀವು ತಂದು ಇಟ್ಕೊಳ್ಳಿ ಅದನ್ನು. ಯಾವುದು ಸಂದಿಲಿನ್ ಅಂತ. ಓಕೆ, ಅವ್ರು ಬರ್ದ್ರು ನೋಡಿ, ಸಂದಿಲಿನ್ ಅಂತ ಬರ್ಕೊಳ್ಳಿ. ಆ ಎಣ್ಣೆನ ತರಿಸ್ಕೊಂಡು ಏನು ಮಾಡಬೇಕು, ಒಂದು ಸಿಗುತ್ತೆ ಅಲ್ವಾ, ಒಂದು ಮಂಗಳವಾರ ದಿವಸ ರಾತ್ರಿನೇ ಮಾಡ್ಬೇಕು ಇದನ್ನ. ಮತ್ತೊಂದು ಶನಿವಾರ ದಿವಸ ರಾತ್ರಿ ಏನು ಮಾಡಬೇಕು, ನಿಮ್ಮ ಕಾಲಿದೆಯಲ್ವಾ, ಕಾಲಂದ್ರೆ ನಿಮ್ಮ ತೊಡೆಗಿಂತ ಕೆಳಗಿನ ಭಾಗ, ಅಲ್ಲಿಗೆ ಚಂದ ಮಾಡಿ ಮಾಲಿಶ್ ಮಾಡಬೇಕು. ಈಗ ನೋವುಂಟು ನೋವಿಲ್ಲ ಅದು ಸೆಕೆಂಡರಿ, ಬಟ್ ಮಾಲಿಶ್ ಅಂತೂ ಮಾಡಬೇಕು. ನಿಮ್ಮ ಕಾಲು ಅಂದ್ರೇನು, ರಿಲೇಟೆಡ್ ಟು ಶನಿ. ಎಣ್ಣೆ ಅಂದ್ರೇನು, ರಿಲೇಟೆಡ್ ಟು ಮಂಗಳ. ಓಕೆ, ನೀವೆಷ್ಟು ಮಾಲಿಶ್ ಮಾಡ್ತಿರಲ್ವ ಕಾಲಿಗೆ, ಹೀಗೆ ತಿಕ್ಕಿ 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 ಮಾಲಿಶ್ ಮಾಡಿ ಅದು ಗರಂ ಆಗಿಬಿಡುತ್ತೆ, ಬಿಸಿ ಆಗಿಬಿಡ್ತದೆ. ಹಾಗೆ ಎಣಿಸ್ಕೊಳ್ಳಿ, ಅಲ್ಲಿ ಕುಜನ ಇಂಪ್ಯಾಕ್ಟ್ ಬಂದ್ಬಿಡುತ್ತೆ. ಈಗ ಶನಿಗೆ ಕುಜನ ಇಂಪ್ಯಾಕ್ಟ್ ಬಂತು, ಶನಿ ಶಾಂತನಾಗ್ಬಿಡ್ತಾನೆ. ಸೊ ಇದನ್ನು ಮಂಗಳವಾರ ರಾತ್ರಿ ಮಾಡಬೇಕು, ಮಲಗುವುದಕ್ಕಿಂತ ಮುಂಚೆ ಮತ್ತೆ ಹೋಗಿ ಮಲಗಬೇಕು. ಆನಂತರ ಶನಿವಾರ ರಾತ್ರಿ ಮಾಡಬೇಕು, ಮಲಗುವುದಕ್ಕಿಂತ ಮುಂಚೆ ಮತ್ತೆ ಹೋಗಿ ಮಲಗಬೇಕು. ಇಲ್ಲಿಗೆ ನಿಮ್ಮ ಶನಿ ಶಾಂತನಾಗ್ಬಿಡ್ತಾರೆ. ಈಗೇನು ಸಮಸ್ಯೆ ಕೊಡ್ಬೇಕಾತ ಕೊಡೋದು. ಮತ್ತೆ ಕೆಲಸ ಮಾಡ್ಬೇಕು ಸರ್, ಆಯ್ತಾ? ಅದರಿಂದಲೇ ಕೆಲಸ ನಡೆಯುವುದಿಲ್ಲ, ಕೆಲಸ ಮಾಡೋದೇ ಆಗುದಿಲ್ಲ. ಓಕೆನಾ? ಕೆಲವರೆಲ್ಲ ಮೆಹನತೆ ಮಾಡಲ್ಲ, ಕೆಲಸನೇ ಮಾಡಲ್ಲ, ಆವಾಗ ಶನಿ ಮತ್ತೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ. ಪರಿಹಾರ ಮಾಡಿಕೊಂಡೆ ಏನೋಲೆ ಪರಿಹಾರ ಎಲ್ಲ ಓಕೆ, ಒಂದು ಜಾಗದಲ್ಲಿ ಕೆಲಸ ಮಾಡುತ್ತೆ, ನೀವು ಅದರ ಬಗ್ಗೆ ಮೆಹನತೆ ಮಾಡಲಿಲ್ಲ ಅಂದಾಗ. ಕೆಲವರು ಇರ್ತಾರಲ್ವಾ, ಈ ಬೇರು ತಂದು ಮನೆಯಲ್ಲಿ ಇಟ್ಕೊಳ್ಳಿ ಕೋಟ್ಯಾಧೀಶರಾಗ್ತೀರಾ ಅಲ್ವಾ, ಇದನ್ನು ಅರ್ದು ಕುಡಿಯಿರಿ, ನಿಮ್ಮ ಆರೋಗ್ಯ ಎಲ್ಲ ಸರಿಯಾಗುತ್ತೆ ಒಂದೇ ದಿನದಲ್ಲಿ ಅಲ್ವಾ. ನೀವು ಇದನ್ನು ಹಚ್ಚಿಕೊಳ್ಳಿ, ನಿಮ್ಮ ಶುಗರ್ ಟೋಟಲಿ ಸ್ಪಾಯ್ಲ್ ಆಗುತ್ತೆ, ಅಂದರೆ ಟೋಟಲಿ ನಿಮ್ಮ ಶರೀರನೇ ಹೊರಟೋಗುತ್ತೆ. ಸರ್ ಇದೆಲ್ಲ ಪಾಸಿಬಲ್ ಸರ್, ಏನು ಮಾತಾಡ್ತೀರಾ ನೀವು? ಒಂದು ಬೇರು ತಂದಿಟ್ಕೊಳ್ಳಿ, ಏನು ಕೋಟ್ಯಾಧೀಶನಾಯ್ತು, ಮೊದಲು ನೀನಾಗಬೇಕು. ಅರ್ಥ ಆಯ್ತಾ ನಿಮಗೆ? ಇಲ್ಲಿ ಜೀರಿಗೆ ಹಾಕ್ಕೊಳ್ಳಿ, ನಿಮ್ಮ ಸಾಲ ತೀರಿ ಹೋಗುತ್ತೆ. ಏನು ಸರ್ ಜೀರಿಗೆ ಹಾಕೊಂಡು ಸಾಲ ತೀರಿ ಹೋಗುತ್ತೆ? ಕೆಲಸ ಮಾಡದೆ ಸಾಲ ತೀರುತ್ತಾ ಸರ್? ನೀವು ಅದನ್ನು ಹೇಳ್ಬೇಕು ತಾನೇ, ಜೀರಿಗೆ ಅಂತೂ ಹಾಕ್ಕೊಳ್ಳಿ, ಕೆಲಸನೂ ಮಾಡ್ಬೇಕಂತ. ಏನು ಸರ್ ಇದು? ಕೆಲಸ ಮಾಡ್ಲಿಕ್ಕೇನೇ ಇಲ್ಲ, ನೀವು ರೆಮಿಡಿ ಮಾಡಿ ಬಿಟ್ರಿ. ಈಗ ಸಾಲ ತೀರುವುದು ಹೇಗೆ, ಎಲ್ಲಿಂದ ಬರ್ತೇನೆ, ಯಾರು ತಂದು ಕೊಡ್ತಾರೆ? ಮೊನ್ನೆ ಒಂದು ವಿಡಿಯೋ ನೋಡಿದೆ ನಾನು, ತುಂಬಾ ನಗೆ ಬಂತು ಅವರು ಹೇಳುವಾಗ. ಓಕೆನಾ? ಅವರು ಸ್ಟೈಲ್ ಆಗಿ ತೋರಿಸ್ತಿರ್ತಾರೆ, ಇದನ್ನು ಹೀಗೆ ಮಾಡಿ ಇಲ್ಲಿ ತಂಬಾಕು ಇಡ್ತಾರಲ್ಲ ಹಾಗೆ ಜೀರಿಗೆ ಇಡಿ ಅಂತ ಹೇಳ್ತಾರೆ. ನೀವು ಜೀರಿಗೆ ಇಡಿ, ನಿಮ್ಮ ಸಾಲ ಎಲ್ಲ ತೀರಿ ಹೋಗಿದೆ. ಅಯ್ಯೋ ದೇವ್ರೆ. ಓಕೆ, ಹಾಗಾದ್ರೆ ಬ್ಯಾಂಕಿನವ್ರಿಗೆ ಹೇಳ್ಬೇಕಿದನ್ನ, ನಿಮ್ಗೆ ಯಾರೆಲ್ಲ ಸಾಲ ಕೊಟ್ಟಿದ್ದೀರೋ ಅವರ ಬಾಯಿಗೆ ಜೀರಿಗೆ ಹಾಕಿ, ಎಲ್ಲ ಸಾಲ ತೀರುತ್ತೆ, ನಿಮ್ಗೆ ತೊಂದರೆನೇ ಇಲ್ಲ. ಸಮಿತಾ ಮೇಡಮ್ ರೈಟಾ? ಇದು ಬರೀ ಅಲ್ವಾ? ಅದು ಏನ್ ಮಾತಾಡ್ತೀರ ನೀವು ವಿತೌಟ್ ಲಾಜಿಕ್? ಅರ್ಥ ಆಯ್ತಾ? ಕೆಲಸ ಮಾಡ್ಬೇಕು ತಾನೇ. ಓಕೆ ವಿಶು ಅವರೇ ತರಿಸ್ಕೊಳ್ಳಿ. ಓಕೆ, ಅದಕ್ಕೋಸ್ಕರ ಈ ಮಂಗಳವಾರ ಮತ್ತೆ ಶನಿವಾರ ದಿವಸ ರಾತ್ರಿ ಹೊತ್ತು. ಓಕೆನಾ? ಈಗ ನಿಮಗೆ ಮನೆಯಲ್ಲಿ ಮಾಲಿಶ್ ಮಾಡೋರು ಇದ್ದಾರೆ, ನೀವು ಮಾಡಿಕೊಳ್ಳಿ, ತೊಂದರೆ ಇಲ್ಲ. ಓಕೆನಾ? ಇನ್ನು ಥೈಲ್ಯಾಂಡ್ಗೆ ಹೋಗ್ಬೇಡಿ ಮಾಲಿಶ್ ಮಾಡಿಸ್ಲಿಕ್ಕೆ, ಮನೆಯಲ್ಲಿ ಮಾಡಿಸಿ ಸರ್. ಓಕೆನಾ? ನಾನೇನು ಮಾತಾಡಿಲ್ಲ ನಿಮ್ಮ ಜೊತೆಗೆ, ಮನೆಯಲ್ಲಿನೇ ಮಾಡಿಸ್ಕೊಳ್ಬೇಕು ತಂದ ಮಾಡಿ, ಅಥವಾ ನೀವೇ ಖುದ್ದು ಮಾಡಬೇಕು. ಅದು ಬಿಸಿ ಏರ್ಬೇಕಲ್ಲಿ, ಆ ಬಿಸಿ ಏರುವವರೆಗೆ. ಈ ಸಂದಿಲಿನ್ ಮಾಡಿದಾಗ ಬಿಸಿ ಏರುತ್ತೆ ಸಮಿತಾ ಮೇಡಮ್ ಅಲ್ವಾ? ಏನಾಗುತ್ತೆ, ಬಿಸಿ ಏರುತ್ತೆ. ಆವಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಿಮ್ಮ ಶನಿ ಮಹಾರಾಜ ಶಾಂತ. ದೇವರಾಣಿಗೆ ಹೇಳ್ತೇನೆ, ಇದನ್ನು ಯಾರು ಕಂಟಿನ್ಯೂ ಆಗಿ ಮಾಡ್ತಾರೆ, ಶನಿಯಿಂದ ಏನು ಉಪದ್ರ ಬರಬೇಕು ಬರಲ್ಲ, ಕಾರ್ಯಕ್ಷೇತ್ರದ ಏನು ಪ್ರಾಬ್ಲಮ್ ಬರಬೇಕು ಬರಲ್ಲ, ಬಿಸ್ನೆಸ್ ಅಲ್ಲಿ ಏನು ತೊಂದರೆ ಆಗಬೇಕು ಆಗಲ್ಲ. ಬಿಸ್ನೆಸ್ ಮಾಡಬೇಕು, ಕೆಲಸನೂ ಮಾಡ್ಬೇಕು, ಎಲ್ಲ ಮಾಡ್ಬೇಕು, ಇದನ್ನು ಫಾಲೋ ಮಾಡ್ಬೇಕು. ಅದರ ಜೊತೆಗೆ ನೀವೇನಾದ್ರೂ ಫುಡ್ ಡೊನೇಟ್ ಮಾಡ್ತಾ ಇದ್ರೆ ಆವಾಗ ಕೂಡ ಶನಿ ಮಹಾರಾಜ ಗೆದ್ದು ಬಿಡ್ತಾನೆ ಸರ್ ಅಲ್ವಾ? ಈಗ ನಿಮ್ಗೆ ನಿಮ್ಮ ಜಾತಕದಲ್ಲಿ ಭಾವಕ್ಕೆ ಸಂಬಂಧಪಟ್ಟಂತೆ ಶನಿಯನ್ನು ನೋಡ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನೀವು ಡೊನೇಟ್ ಮಾಡ್ಬೋದು, ಇಲ್ಲ ಅಂತೇನೆ. ಈಗ ಎನಿಸ್ಕೊಳ್ಳಿ, ನಿಮಗೆ ಸಿಂಹಲಗ್ನ ಜಾತಕ, ಭಾಗ್ಯದಲ್ಲಿ ಶನಿ ನೀಚ, ಆವಾಗ ಭಾಗ್ಯದಲ್ಲಿ ಶನಿ ನೀಚನಾದಾಗ, ಭಾಗ್ಯದಲ್ಲಿ ಮೇಷರಾಶಿ ಶನಿ ನೀಚನಾದಾಗ ನೀವೆಲ್ಲಿ ಡೊನೇಟ್ ಮಾಡಬೇಕಾಗುತ್ತೆ? ದೇವಸ್ಥಾನದಲ್ಲಿ ಯಾರೆಲ್ಲ ಪಾಪದವರು ಇದ್ದಾರೆ, ಅಥವಾ ಅಲ್ಲಿ ಅನ್ನದಾನ ಮಾಡಿ, ಯಾರು ಬರ್ತಾರೋ ಅನ್ನದಾನ ಮಾಡಿ, ಅಲ್ಲಿ ನಿಮಗೆ ರೆಮಿಡಿ ಸಿಗುತ್ತೆ. ಅರ್ಥ ಆಗುತ್ತಾ ನಿಮಗೆ ಭಾವದ ಬಗ್ಗೆ ಗೊತ್ತಿಲ್ಲ ಅಂದರೆ ನಾನು ಹೇಳಿದ ರೆಮಿಡೀಸನ್ನು ಕಂಟಿನ್ಯೂ ಮಾಡಿ, ತೊಂದರೆ ಇಲ್ಲ. ಅದೇ 5ನೇ ಮನೆಯಲ್ಲಿ ಶನಿ ಬಂದ್ಬಿಟ್ಟ, ಧನು ಲಗ್ನಕ್ಕೆ 5ನೇ ಮನೆಯಲ್ಲಿ ಶನಿ ಬರ್ತಾನೆ, 5ನೇ ಮನೆಯಲ್ಲಿ ಶನಿ ನೀಚನಾಗಿ ಬಿಟ್ಟಾಗ, ಆವಾಗ ನೀವು ನಿಮ್ಮ ಮಕ್ಕಳಿಗೆ ಅಥವಾ ಸ್ಕೂಲ್ನ ಮಕ್ಕಳಿಗೆ ಡೊನೇಟ್ ಮಾಡಿದಾಗ, ಪಾಪದ ಮಕ್ಕಳಿಗೆ ಫೀಡ್ ಮಾಡಿಸಿದಾಗ, ಅವರಿಗೆ ಬುಕ್ಸ್ ಅನ್ನು ಕೊಡಿಸಿ ಅವರ ಮುಖದಲ್ಲಿ ನಗುವನ್ನು ನೋಡಿದಾಗ ಅಲ್ವಾ, ತುಂಬಾ ಬಡ ಮಕ್ಕಳು ಇರ್ತಾರೆ, ಅವರಿಗೆ ನೀವು ಹೆಲ್ಪ್ ಮಾಡಿದಾಗ 5ನೇ ಮನೆ ಶನಿ ಸ್ಯಾಟಿಸ್ಫೈಡ್ ಆಗ್ಬಿಡ್ತಾನೆ. ಗೊತ್ತಾಗುತ್ತೆ ನಿಮ್ಗೆ ಅಲ್ವಾ? ಅದೇ 4ನೇ ಮನೆಯಲ್ಲಿ ಶನಿ ಬಂದ್ಬಿಟ್ಟ, 4ನೇ ಮನೆ ಏನು, ಆರೈಕೆ, 4ನೇ ಮನೆ ಲಾಲನೆ, ಪಾಲನೆ, ಪೋಷಣೆ. ಹಾಗಾದ್ರೆ ಯಾರಾದರೂ ಅಂತಹ ವ್ಯಕ್ತಿಗಳಿದ್ದಾರೆ ಅಥವಾ ಅನಾಥಾಶ್ರಮದಲ್ಲಿದ್ದಾರೆ, ಅವ್ರಿಗೆ ಹೋಗಿ ಫೀಡ್ ಮಾಡಿಸಿ ಅವರ ಒಂದು ಆರೋಗ್ಯದ ವಿಚಾರವನ್ನು ಮಾತಾಡ್ಕೊಂಡು ಬಂದಾಗ, ಅವ್ರಿಗೆ ನೀವೇನಾದರೂ ಮಲಗಲಿಕ್ಕೆ ಅಥವಾ ಅವ್ರಿಗೆ ಡ್ರೆಸ್ ಬೇಕು ಅದನ್ನು ಕೊಟ್ಟಾಗ ಅವ್ರು ಖುಷಿ ಆಗಿಬಿಡ್ತಾರೆ. 4ನೇ ಮನೆ ಶನಿ ಸ್ಯಾಟಿಸ್ಫೈಡ್ ಆಗಿಬಿಡ್ತಾನೆ. ಗೊತ್ತಾಯ್ತಾ? ಸೊ ಇದು ಭಾವದ ಪ್ರಕಾರ ಮಾಡೋದಾದ್ರೆ ಈ ತರ ನಿಮಗೆ ಗೊತ್ತಿದ್ರೆ ಟೆಕ್ನಿಕ್ ಮಾಡ್ಬೋದು, ತೊಂದರೆ ಇಲ್ಲ. ಇಲ್ಲಾಂದ್ರೆ ನಾನು 2 ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ, ಅದನ್ನು ಮಾಡ್ಬೋದು. ಅದರಲ್ಲಿ ಒಂದು ಟೆಕ್ನಿಕ್ ಅಂತೂ ತುಂಬಾ ಈಸಿ ಇದೆ, ಒಂದು ಟೆಕ್ನಿಕಲ್ಲಿ ದುಡ್ಡು ಖರ್ಚು ತುಂಬಾ ಇದೆ, ಮತ್ತೊಂದು ಟೆಕ್ನಿಕಲ್ಲಿ ದುಡ್ಡು ಖರ್ಚಿಲ್ಲ, ತಿಕ್ಕುವುದು ಮಾತ್ರ ಇದೆ. ಓಕೆನಾ ದಿನೇಶ್?
ಅರ್ಥ ಆಯ್ತಾ? ಕಾಲಿಗೆ ತಿಕ್ಕುವುದು ಮಾತ್ರ ಕಾಲು ಬಿಸಿ ಆಗೋರಿಗೆ ತಿಕ್ಕಬೇಕಾಯ್ತಾ? ಓಕೆನಾ? ನಿಮ್ಮ ಮನೆಯಲ್ಲಿ ಯಾರಿಗೂ ಕೂಡ ಇದನ್ನ ಮಾಡ್ಬೋದು. ಈಗ ಎನ್ಸ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಶನಿ ನೀಚ, ಓದುವುದರಲ್ಲಿ ಹಿಂದೆ ಇದ್ದಾರೆ, ಸೊ ಅವ್ರಿಗೆ ಮಂಗಳವಾರ ದಿವಸ ರಾತ್ರಿ ಸೂರ್ಯ ಮುಳುಗ್ಬೇಕಾಯ್ತಾ? ಸೂರ್ಯ ಮುಳುಗಿದ ನಂತರನೇ ಮಾಡ್ಲಿಕ್ಕೆ, ಹಗಲಿನ ಹೊತ್ತು ಮಾಡ್ಲಿಕ್ಕಿಲ್ಲ. ಕೈಕಾಲು ಚಂದ ಮಾಡಿ ತೊಳ್ಕೊಂಡು ಬರಬೇಕು, ಮತ್ತೆ ಪಾದ ಎಲ್ಲ ತೊಳಿಬೇಕು, ಅಡಿಭಾಗ ತೊಳಿಬೇಕು ಸಮಿತಾ ಮೇಡಮ್. ಆನಂತರ ಕಾಲಿಗೆ ಮಕ್ಕಳಿಗಾದ್ರೂ ಕೂಡ ಮಾಲಿಶ್ ಮಾಡಿ ಅವ್ರನ್ನ ಮಲಗಿಸ್ಬೇಕು. ಆವಾಗ ಅವರ ಶನಿ ಕೂಡ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕೊಡ್ತಾನೆ. ಓಕೆನಾ ಕುಸುಮಾಜಿ ಅವರೇ? ಓಕೆ, ಅದನ್ನು ಹೇಳಲಿಕ್ಕೋಸ್ಕರ ನಿಮ್ಮನ್ನು ಕರೆಸಿದ್ದು, ರೈಟ್ ತಾನೆ? ಓಕೆ, ಸೊ ಅದು ಮೆಡಿಸಿನ್ ಕೊಡೋದು ಸರ್. ಓಕೆ, 6ನೇ ಮನೆಯಲ್ಲಿ ಶನಿ ನೀಚನಾಗ್ಬಿಟ್ಟ, ವೃಶ್ಚಿಕ ಲಗ್ನ 6ನೇ ಮನೆಯಲ್ಲಿ ಶನಿ ನೀಚನಾಗ್ಬಿಟ್ಟ, ಮೇಷರಾಶಿಯಲ್ಲಿ. ಆವಾಗ 6ನೇ ಮನೆ ಏನು? ರೋಗ ಋಣರಿಪು. ರೋಗ ಅಂದರೆ ಯಾರಿಗಾದರೂ, ಈಗ ಬಡವರು ಇರ್ತಾರಲ್ವ, ಈಗ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರ್ತಾರೆ, ಅವರಿಗೆ ಹೊರಗಿನ ಮೆಡಿಸಿನ್ ಬರೆದು ಕೊಟ್ಟಿರ್ತಾರೆ, ಅವ್ರ ಹತ್ರ ದುಡ್ಡಿರಲ್ಲ, ನೀವು ಹೋಗಿ ಅದನ್ನು ಕೊಡಿಸಿ ಅಂತ ಹೇಳ್ತೇನೆ. 6ನೇ ಮನೆಯಲ್ಲಿ ಶನಿ ಯಾರಿಗುಂಟು ಅವ್ರಿಗೆ, ಅದು ವೃಶ್ಚಿಕ ಲಗ್ನಕ್ಕೆ. ಅವಾಗ ಅವ್ರು ಸ್ಯಾಟಿಸ್ಫೈಡ್ ಆಗಿಬಿಡ್ತಾರಲ್ವ, ಅಥವಾ ನಿಮ್ಮ ಶನಿ ಚೆನ್ನಾಗಿರ್ತಾನೆ. ಮತ್ತೆ ಇದು ಟೆಕ್ನಿಕ್ ಏನು ಹೇಳಿಕೊಟ್ಟೆ ಅಲ್ವಾ? ಸೊ ಇದನ್ನು ಮಾಡೋದ್ರಿಂದ ಮೇ ಬಿ ಒಳ್ಳೆ ರಿಸಲ್ಟನ್ನು, ಒಳ್ಳೆ ಇಂಪ್ಯಾಕ್ಟನ್ನು ಪಡೆಯುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಸರ್. ಹೆದರಬೇಡಿ ಸರ್, ಯಾವುದಕ್ಕೂ ಕೂಡ ಟೆಕ್ನಿಕ್ ಫಾಲೋ ಮಾಡಿ, ನೀವು ಗೆಲ್ತೀರಾ. ನಾವು ತೊಂದರೆ ಅನುಭವಿಸಿಯೇ ಬಂದವರು ಅಲ್ಲ, ಸುಖದ ಸುಪ್ಪತ್ತಿಗೆ ಇದ್ದುಕೊಂಡು ಬಂದವರಲ್ಲ. ಅರ್ಥ ಆಯ್ತಾ ನಿಮಗೆ? ನಮಗೆಲ್ಲ ಅನುಭವ ಇದೆ, ಜೀವನ ಏನು ಅಂತ, ಜೀವನ ಏನು, ಹೇಗೆ ಹೇಗೆ ಸಾಗಿಸಬೇಕು, ಪರಿಹಾರ ಎಲ್ಲಿಂದ ಆಗುತ್ತೆ, ಎಲ್ಲ ಗೊತ್ತಿದೆ. ಅರ್ಥ ಆಯ್ತಾ? ಸೊ ಟೆಕ್ನಿಕ್ ಫಾಲೋ ಮಾಡಿ. ಮತ್ತೆ ನನಗೆ ಹೇಳಿ, ಇನ್ನೊಂದು ಸೆಷನ್ ಬರುವಾಗ ಮತ್ತೆ ಹೇಳಿ, ಸರ್ ನೀವು ಹೇಳಿದ ಟೆಕ್ನಿಕ್ ಫಾಲೋ ಮಾಡಿದೆ ಸರ್, ಈಗ ಅಂಥ ಸಮಸ್ಯೆ ಇಲ್ಲ ಸರ್, ಕಾರ್ಯಕ್ಷೇತ್ರದಲ್ಲಿದ್ದ ಸಮಸ್ಯೆ ಸಾಲ್ವ್ ಆಯಿತು ಸರ್, ಬಿಸ್ನೆಸ್ ನಡೀತಾ ಉಂಟು ಸರ್, ಎಲ್ಲ ಬಿಟ್ಟು ಕಾಲು ಗಂಟು ನೋವಿತ್ತು ಅದು ಹೋಯ್ತು ಸರ್, ಅಲ್ವಾ? ಬರುತ್ತೆ. ಇಲ್ಲಾಂದರೆ ಕಾಲ ಗಂಟು ನೋಯಲಿಕ್ಕೆ ಶುರು ಆಗುತ್ತೆ. ಅರ್ಥ ಆಯ್ತಾ? ಕಾಲಿನ ಗಂಟೆ ಯಾವುದು? ಮಕರ ರಾಶಿ. ಅದರ ಕೆಳಗಡೆ ಆ್ಯಂಕಲ್ ಯಾವುದು? ಕುಂಭ ರಾಶಿ. ಅದರ ಕೆಳಗಡೆ ಇರುವಂಥದ್ದು ಪಾದ ಯಾವುದು? ಮೀನ ರಾಶಿ, ಅಲ್ವಾ? ಎಲ್ಲ ಸ್ವತಂತ್ರವಾಗಿರುವಂಥದ್ದು, ಯಾವುದು ಕೂಡ ನಿಮ್ಮ ಬ್ಯಾಕ್ ಬೋನ್ಗೆ ಕನೆಕ್ಟ್ ಇಲ್ಲ. ಯಾವುದೆಲ್ಲ? ನಿಮ್ಮ ಧನುರಾಶಿ, ಮಕರ ರಾಶಿ, ಕುಂಭರಾಶಿ, ಮೀನರಾಶಿ, ಅಲ್ವಾ? ಬಾಕಿ ನಿಮ್ಮ ವೃಶ್ಚಿಕ ರಾಶಿಯವರಿಗೆ ಬೋನ್ ಕನೆಕ್ಟ್ ಇದೆ, ಆನಂತರ ಬೋನ್ ಕನೆಕ್ಟ್ ಇಲ್ಲ. ಅದಕ್ಕೆ ಹೇಳಿದ್ದು ಮೋಕ್ಷ, ಅದು ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ. ಓಕೆನಾ? ಕ್ಲಿಯರ್ ಆಯ್ತು. ಶನಿಯ ಬಗ್ಗೆ ಸಾಕು. ಈಗ ರಾಹು ಬಗ್ಗೆ ಬಂದ್ಬಿಡಪ್ಪ. ರಾಹು ಏನು ಮಾಡ್ತಾನೆ ಅಲ್ವಾ? ರಾಹು ಬಗ್ಗೆ ನಾನು ಹೆಚ್ಚಿಗೆ ಏನು ಹೇಳುವುದಿಲ್ಲ, ಬಟ್ ರಾಹುವನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು ಅದನ್ನು ನೋಡಿ. ಏನಾಗುತ್ತೆ ಗೊತ್ತಾ? ತುಂಬ ಜನರು ಒಂದು ಕಂಪ್ಲೇಂಟ್ ಸರ್, ಏನು ಗೊತ್ತಾ ಸರ್, ಅವ್ರು ಮೋಸ ಮಾಡಿದ್ರು, ಇವ್ರು ಮೋಸ ಮಾಡಿದ್ರು, ಅಲ್ಲಿಂದ ಮೋಸ ಆಯಿತು, ಇಲ್ಲಿಂದ ಮೋಸ. ಓಕೆ, ಮೋಸ ಆಗುತ್ತೆ. ರಾಹುವಿನ ಕೆಲಸ ಏನುಂಟು? ನೆಗೆಟಿವ್ ಇಂಪ್ಯಾಕ್ಟ್, ಮೋಸ. ಈಗ ಕುಜನ ನೆಗೆಟಿವ್ ಇಂಪ್ಯಾಕ್ಟ್ ಏನುಂಟು? ಐಫೋನ್. ಓಕೆನಾ? ಶನಿ ದಶೆ ಯಾವಾಗ ಬೇಕಾದರೂ ಮಾಡಿ ಸರ್, ಏನು ಇಲ್ಲ ಅಂದಾಗ ಕೂಡ ಮಾಡಿ ಸರ್, ಅಲ್ವಾ? ಅದಕ್ಕೆ 7.5 ಬೇಕಾ? 7.5 ಏನು ಬೇಕಾಗಿಲ್ಲ, ಯಾವಾಗ ಬೇಕಾದರೂ ಮಾಡಿ. ನೀವು ಕೆಲಸ ದಿನ ಮಾಡ್ತೀರಲ್ವಾ, ನಡೆದಾಟ ದಿನ ಇರ್ತದಲ್ವಾ, ಮತ್ತೆ ಅದು ಶನಿ ತಾನೇ. ನಡೀತಾ ಇದ್ದಾರೆ ಅಂದಾಗ ಶನಿ ಇದ್ದಾನೆ ಅಂತ ಆಯಿತು, ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಶನಿ ಇದ್ದಾನೆ ಅಂತ ಆಯಿತು. ಅರ್ಥ ಆಯ್ತಾ? ಈಗ ಅವನನ್ನು ಸ್ಯಾಟಿಸ್ಫೈಡ್ ಮಾಡೋದ್ರಲ್ಲಿ ಕಷ್ಟ ಏನಿದೆ, ಅಥವಾ ಅದರಲ್ಲಿ ಪ್ರಾಬ್ಲಮ್ ಏನಿದೆ? ಅದು ಬರುತ್ತೆ. ಪ್ರಶಾಂತ್ ಶೆಟ್ಟಿ ಅವರೇ, ಓಕೆನಾ? ಬರುತ್ತೆ, ಎಲ್ಲ ಏನೂ ತೊಂದರೆ ಇಲ್ಲ, ಅಲ್ವಾ? ಈಗ ನೀವು 7.5 ಅಂತ ಹೇಳ್ತೀರಲ್ವಾ, 7.5 ಏನು ಸಮಸ್ಯೆ ಸರ್? ನಾನು 7.5 ಬರಬೇಕಂತ, ನನಗೆ 7.5 ನಡೀತಾ ಉಂಟು. ಈಗ ಕುಂಭರಾಶಿ 7.5 ನಡೀತಾ ಉಂಟು, 7.5 ಕೊನೆ ಹಂತದಲ್ಲಿದ್ದೇನೆ. ಹೇಗೆ 7.5 ಸ್ಟಾರ್ಟ್ ಆಯಿತು ಹಾಗೇನೆ ಮನೆ ಮಾಡಿದೆ ನಾನು. ಗಾಡಿ ಹೇಗೂ ಮೊದಲೇ ಇತ್ತು, ಮತ್ತೆ ದೊಡ್ಡ ಗಾಡಿ ಬಂತು, ಮನೆ ಮಾಡಿದೆ, ಮತ್ತೆ ಇದೀಗ ಆಫೀಸ್ ಮಾಡಿದೆ, ಅಲ್ವಾ? ಕೂತ್ಕೊಂಡಿದ್ದೇನೆ. ಈಗ ಎಲ್ಲಿ ಪ್ರಾಬ್ಲಮ್ ಆಯ್ತು? ಈಗ 7.5 ಬಂದಾಗಲೇ ಕಾರ್ಬಾರ್ ಮಾಡುವುದು ನೀವು. ಅರ್ಥ ಆಯ್ತಾ ಗಿರೀಶ್ ಅವರೇ? ಅರ್ಥ ಆಯ್ತಾ? 7.5 ಬರಬೇಕಾದ್ರೆ ಖುಷಿ ಪಡಬೇಕು ನೀವು. 7.5 ಈಗ ಮೇಷ ಲಗ್ನದವ್ರಿಗೆ, ಮೇಷ ರಾಶಿಯವರಿಗೆ 7.5 ಸ್ಟಾರ್ಟ್ ಆಗಿದೆ, ಅವ್ರು ಖುಷಿ ಪಡ್ಬೇಕು. ಈಗ 30 ವರ್ಷ ಎಲ್ಲ ಆಗದಂಥ ಕೆಲಸ ಈಗ ಆಗುತ್ತೆ. ಅರ್ಥ ಆಯ್ತಾ? ಮನೆ ಆಗಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಜಾಗ ಮಾಡಬೇಕು, ಆಫೀಸ್ ಖರೀದಿ ಮಾಡಬೇಕು, ಇದೀಗ ಆಗುತ್ತೆ ಅವ್ರಿಗೆ. ಅವ್ರು ಯಾಕೆ ಹೆದರ್ಬೇಕು ಈಗ, ಅಲ್ವಾ? ಯಾಕೆ? ಚಂದ್ರ ಬಂದು ಮನೋಕಾರಕ ಆತ ಏನು ಮಾಡ್ತಾನೆ? ಚಂದ್ರನ ಹತ್ತಿರಕ್ಕೆ ಶನಿ ಬಂದಾಗ ನಿಮ್ಮ ಮನಸ್ಸಿನ ಮೇಲೆ ಒತ್ತಡ ಕ್ರಿಯೇಟ್ ಮಾಡ್ತಾನೆ. ಬೆಪ್ಪ, ನೀನು ಅದನ್ನು ಮಾಡಿಲ್ಲ ಅಲ್ವಾ, ಈಗ ಮಾಡು, ನಾನಿದ್ದೀನಿ ನಿನ್ನ ಜೊತೆಗೆ. ಪ್ರೆಷರ್ ಆಗ್ತಾನೆ. ಇಷ್ಟುವರೆಗೆ ಉಂಡಾಡಿ ಗುಂಡಾಂತರ ತಿರುಗಾಡುವುದಾಯ್ತು, ಇದ್ದ ಹಣ ಉಡಾಯಿಸುವುದಾಯ್ತು, ಯಾರ ಮಾತನ್ನು ಕೇಳಲಿಕ್ಕಿಲ್ಲ. ಈಗ ಚಂದ್ರನ ಹತ್ತಿರ ಶನಿ ಬಂದಾಗ ಮಂಡೆಗೆ ಬರ್ತದೆ ಎಲ್ಲ. ಪ್ರೆಷರ್ ಕ್ರಿಯೇಟ್ ಮಾಡ್ತಾನೆ, ಒತ್ತಡ ಹಾಕ್ತಾನೆ. ನೋಡಿ, ಇದು ಮಾಡಿಲ್ಲ, ಇದು ಮಾಡು, ಇದು ಮಾಡಿಲ್ಲ, ಇದು ಮಾಡು. ಆವಾಗ ನಿಮಗೆ ಒತ್ತಡ ವಿಪರೀತ ರೀತಿಯಲ್ಲಿ ಬಂದು ನೀವು ಮಾಡಿಯೇ ಮಾಡ್ತೀರಲ್ವಾ ಶಿವರಾಮ್ ಅವರೇ? 100% ಮಾಡ್ತೀರಲ್ವಾ? ಇವಾಗ ಟ್ರೈ ಮಾಡಿ ನೋಡಿ, ಅಲ್ವಾ? 7.5 ಬರುವುದೇ ಅದಕ್ಕೋಸ್ಕರ. ಇನ್ನು ಪಂಚಮ ಶನಿಯ ವಿಷಯ ಬೇರೆ, ಅಷ್ಟಮ ಶನಿಯ ವಿಷಯ ಬೇರೆ. ಬಟ್ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಶನಿ ಮಹಾರಾಜ ಶಾಂತನಾಗಿಬಿಡ್ತಾನೆ. ನನ್ನ ಮನೆಯಲ್ಲಿ ಸಂದಿಲಿನ ಬಾಟಲ್ ಹಾಗೇನೆ ಇರ್ತದೆ ಯಾವಾಗಲೂ ಕೂಡ. ಪ್ರತಿದಿನ ಮಾಲಿಶ್ ಮಾಡದೆ ಮಲಗುವುದೇ ಇಲ್ಲ ಸರ್, ಪ್ರತಿದಿನ ಒಂಥರ ಅದರ ಸ್ಮೆಲ್ಲು ಕೂಡ ಚೆನ್ನಾಗಿದೆ, ಅಲ್ವಾ? ಸೊ ಅದಕ್ಕೋಸ್ಕರ ಖುಷಿ ಆಗ್ತದೆ ಏನೇ ಇದ್ರು ಕೂಡ. ಓಕೆನಾ?
ಅರ್ಥ ಆಗುತ್ತಾ ನಿಮಗೆ? ಸಂದಿಲ್ ಮನೇಲಿ ನೀವು ಬೇರೆ ಕೂಡ ಯೂಸ್ ಮಾಡಿ, ನಾನು ಬೇಡ ಅಂತ ಹೇಳಲ್ಲ, ಜಸ್ಟ್ ನಾನು ಯಾವ್ದು ಯೂಸ್ ಮಾಡ್ತೀನಿ ಅದನ್ನು ಹೇಳಿದ್ದು ಅಲ್ವಾ? ಓಕೆ, ಎಲ್ಲ ಕಳೆದುಕೊಂಡಿದ್ದೀರಾ. ಯಾವುದರಲ್ಲಿ ಕಳೆದುಕೊಂಡದ್ದು? ಕೊಡುವುದು ಯಾಕೆ? ಕಳೆದುಕೊಂಡು ಕೊಟ್ಟರೆ ತಾನೇ ಕಳೆದುಕೊಳ್ಳೋದು, ಕೊಡಲೇಬಾರ್ದು ಅಲ್ವಾ? ಕೊಟ್ಟಿಲ್ಲ ಅಂತ ಕಳ್ಕೊಳ್ಳೋದು ಹೇಗೆ? ಎಲ್ಲದಕ್ಕೂ ನಾವೇ ಕಾರಣ ಸರ್. ಅಹಂ ಬ್ರಹ್ಮಾಸ್ಮಿ ಎಲ್ಲ ಇಲ್ಲಿ ಉಂಟು. ಇದನ್ನು ಕರೆಕ್ಟಾಗಿ ಯೂಸ್ ಮಾಡಿದರೆ ಏನು ತೊಂದರೆನೇ ಆಗಲ್ಲ ಯಾರಿಗೂ ಕೂಡ. ಇದೇ ಯೂಸ್ ಮಾಡಿಲ್ಲ, ಇಲ್ಲೇ ಬ್ರಹ್ಮಾಂಡ ಉಂಟು ನಿಮಗೆ, ಇದಕ್ಕೆಲ್ಲ ಗೊತ್ತಿರ್ತದೆ ಮೊದಲೇ ನೀವೇನು ಮಾಡ್ತೀರಂತ. ಅರ್ಥ ಆಯ್ತಾ? ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇದೆಯಲ್ಲೋ ಇಲ್ಲಿ, ಇದಕ್ಕೆಲ್ಲ ಗೊತ್ತಿರ್ತದೆ ಅನನ್ಯ ಅವರೇ. ಅರ್ಥ ಆಯ್ತಾ? ಬೇರೆ ವಾಯಿಲ್ ಕೂಡ ಹಚ್ಬೋದು, ಯಾವುದೇ ವಾಯಿಲ್ ಹಚ್ಬೋದು. ಓಕೆನಾ? ಯಾವುದೇ ಆಯಿಲ್, ಯಾವುದೇ ರೀತಿಯ ನೋವಿನ ಎಣ್ಣೆ. ಓಕೆನಾ? ನೋವಿಗೆ ಹಚ್ಚುವಂಥ ಎಣ್ಣೆ ಯಾವುದು ಕೂಡ, ನೋವು ಶುರುವಾಗುವ ಎಣ್ಣೆ ಅಲ್ಲ, ನೋವಿಗೆ ಹಚ್ಚುವಂಥ ಎಣ್ಣೆ. ಓಕೆನಾ? ಯಾವುದೇ ಆಯಿಲ್ ಅಂದರೆ ಪೆಟ್ರೋಲ್ ಡೀಸೆಲ್ ಹಚ್ಚಲಿಕ್ಕೆ ಒಂದು ಹೋಗಬೇಡಿ ಅಷ್ಟೇ, ಬೇರೆ ಹಚ್ಚಿ ಅಂಗಡಿ ಮೆಡಿಕಲ್ ಶಾಪಲ್ಲಿ ತಂದು ಹಚ್ಚಿಬಿಡಿ. ಓಕೆನಾ? ರೈಟ್. ರಾಹು ಮಹಾರಾಜನ ಕಡೆಗೆ ಬಂದ್ಬೇಡ ಸ್ವಲ್ಪ ಹೊತ್ತು. ಓಕೆ, ಒಂದು 15 ನಿಮಿಷ. ರಾಹು ಮಹಾರಾಜ ಏನು ಮಾಡ್ತಾನೆ ನಿಮ್ಮ ಜಾತಕದಲ್ಲಿ, ಅರ್ಥ ಮಾಡ್ಕೊಳ್ಳಿ, ರಾಹು ಎಲ್ಲಿ ಕೂತಿರ್ತಾನೋ ಅಲ್ಲಿ ನಿಮಗೆ ಮೋಸ ಮಾಡಿಸ್ತಾನೆ. ಓಕೆನಾ? ಅದು ಆತನ ಕೆಲಸ ಏನೇ ಇದ್ರು ಕೂಡ. ಅರ್ಥ ಆಗುತ್ತಾ? ರಾಹು ಮಹಾರಾಜ ಎಲ್ಲಿ ಕೂತಿರ್ತಾನೆ ಆತ ಎಲ್ಲಿ ಬೇಕಾದ್ರೂ ಕೂರ್ಲಿ. ಈಗ 2ನೇ ಮೇಲೆ ರಾಹು ಮಹಾರಾಜ ಬಂದ್ಬಿಟ್ಟ, ಅವಾಗ ಮೇ ಬಿ ನಿಮಗೆ ಕುಟುಂಬ ಅಥವಾ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಮೋಸ ಆಗುತ್ತೆ. ಯಾವಾಗ ಮೋಸ ಆಗುತ್ತೆ? ಹಣ ಕೊಟ್ಟಾಗ ಅಲ್ವಾ? ಮೋಸ ಆಗ್ಬೇಕಾದ್ರೆ ನೀವು ಕೊಡಬೇಕು ತಾನೆ, ಕೊಟ್ಟಾಗ ತಾನೇ ಮೋಸ ಆಗೋದು. ತೆಗೆದುಕೊಂಡಾಗ ಮೋಸ ಮಾಡ್ಬೋದು ಅಷ್ಟೇ ಅಲ್ವಾ? ಇಲ್ಲಾಂದ್ರೆ ಮೋಸ ಆಗುತ್ತೆ. ಅಲ್ಲಿಗೆ ಸಂಬಂಧಪಟ್ಟಂತೆ ವ್ಯವಹಾರ ಮಾಡುವಾಗ ಜಾಗರೂಕರಾಗಿರ್ಬೇಕು. 2ನೇ ಮನೆಯಲ್ಲಿ ರಾಹು, ದುಡ್ಡಿನ ವಿಚಾರದಲ್ಲಿ ನೀವು ವ್ಯವಹಾರ ಮಾಡ್ತೀರಂದಾಗ ಬಿ ಕೇರ್ಫುಲ್, ಇಲ್ಲಾಂದ್ರೆ ನಿಮಗೆ ಅನುಭವಿಸ್ಲಿಕ್ಕೆ ಅಂತೂ ಸಿಗುತ್ತೆ ಪಕ್ಕ. ಈಗ ನೀವು 2ನೇ ಮನೆಯಲ್ಲಿ ರಾಹು ಏನು ಮಾಡ್ತಾನೆ ಇಲ್ಲ, ನಿಮಗೆ ಸಮಸ್ಯೆನೇ ಅಲ್ಲ, ನಿಮಗೆ ಹೆದರುವಂಥ ಅವಶ್ಯಕತೆ ಕೂಡ ಇಲ್ಲ. ಅರ್ಥ ಆಯ್ತಾ? ವೇರಿಯೇಷನ್ ಕೊಡ್ತಾನೆ, ಕುಟುಂಬದಲ್ಲಿ ವೇರಿಯೇಷನ್ ಕೊಡ್ತಾನೆ, ಹಣಕಾಸಿನಲ್ಲಿ ವೇರಿಯೇಷನ್ ಕೊಡ್ತಾನೆ. ಬಟ್ ನೀವು ಅದರಲ್ಲಿ ಕೈಯೇ ಹಾಕಿಲ್ಲ ಅಂದಾಗ ತೊಂದರೆ ಕೂಡ ಕ್ರಿಯೇಟ್ ಆಗಲ್ಲ, ಅದೇನು ಸಮಸ್ಯೆ ಆಗುವಂಥದ್ದಲ್ಲ. ಓಕೆನಾ ಸುಜಯ್ ಅವರೇ? ಏನು ಓಕೆ, ಒನ್ ಟೈಮ್ ಏನು ಮಾಡಿದ್ದೀರಿ ಗೊತ್ತಾಗಿಲ್ಲ. ಓಕೆ ಸುಜಯ್ ಅವರೇ, ಅದೇನು ಹಾಕಿದ್ರೆ ಅರ್ಥ ಆಗಿಲ್ಲಮ್ಮ. ಓಕೆ, ಎನಿವೆ ಸರಿ ಟೈಪ್ ಮಾಡಿ ಗೊತ್ತಾಗುತ್ತೆ. ಓಕೆ, ಏನು ಗೊತ್ತಾ, ಈಗ 4ನೇ ಮೇಲೆ ರಾಹು ಬಂದ್ಬಿಟ್ಟು ಆವಾಗ ಭೂಮಿ ವಿಚಾರ, ಮನೆ ವಿಚಾರದ ಪ್ರೊಸೀಡ್ ಆಗಬೇಕಾದ್ರೆ ನೀವು ಜಾಗರೂಕರಾಗಿರ್ಬೇಕು. 4ನೇ ಮೇಲೆ ರಾಹು ಇದ್ದಾನೆ ಸರ್, ಹಾಗೆ ಭೂಮಿ ಮಾಡ್ತಾ ಇದ್ದೇನೆ, ಮನೆ ಮಾಡ್ತಾ ಇದ್ದೇನೆ, ಹಾಗಾದ್ರೆ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರ್ಬೇಕು, ಆವಾಗ ಪರವಾಗಿಲ್ಲ. 5ನೇ ಮನೆಯಲ್ಲಿ ರಾಹು, ಪ್ರೀತಿ, ಪ್ರೇಮ, ಸ್ನೇಹಿತರ ಜೊತೆಗೆ ಒಡನಾಟ, ಸ್ನೇಹಿತರ ಜೊತೆಗೆ ವ್ಯವಹಾರ ಮಾಡಿದಾಗ 5ನೇ ಮನೆ ರಾಹು ಕೂಡ ನಿಮಗೆ ಬಾಂಬ್ ಇಡ್ತಾನೆ. 7ನೇ ಮನೆ ರಾಹು ಮದುವೆ ಜೀವನಕ್ಕೆ ಬಾಂಬ್ ಇಡ್ತಾನೆ, ಲವ್ ಮ್ಯಾರೇಜ್ ಕೂಡ ಮಾಡಿಸ್ತಾನೆ. ನೀನೇ ಅಲ್ಲ, ನಿನ್ನಿಂದಲೇ ಅಲ್ಲ, ನೀನಿಲ್ಲದೆ ನಾನಿಲ್ಲ, ಆ ಥರ ಮಾಡಿಸ್ತಾನೆ. ಮತ್ತೆ ಮದುವೆ ಆಗಿ ಹಗ್ಗ ಕೂಡ ಹಾಕ್ಕೊಳ್ಳುವಂತೆ ಮಾಡ್ತಾನೆ. 7th ಹೌಸ್ ರಾಹು, ನೀವು ಅದಕ್ಕೆ ಸಂಬಂಧಪಟ್ಟ ಇಲ್ಲ ಅಂದಾಗ ಇದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ. 8th ಹೌಸ್ ರಾಹು ಕೇಳುವುದೇ ಬೇಡ. 8th ಹೌಸ್ ರಾಹು, ನೀವೇನಾದ್ರೂ ಹುಡುಗರ ಸಹವಾಸ ಮಾಡಿದ್ರಿ ಮತ್ತೆ ಜೈಲಿಗೆ ಹೋಗ್ಬೇಕಷ್ಟೇ. 40ರಿಂದ 49 ರಾಹು ಆಕ್ಟಿವೇಟ್ ಆಗಿಬಿಡ್ತಾನೆ. ನೀವು ನೋಡ್ಕೊಳ್ಳಿ ಆ ಸಂದರ್ಭದಲ್ಲಿ ರಾಹು ಯಾವ ಥರ ಕೆಲಸ ಮಾಡಿದ್ದಾನೆ. ಅರ್ಥ ಆಯ್ತಾ? 40 to 49 ರಾಹು ಆಕ್ಟಿವೇಟ್ ಆಗ್ತಾನೆ. ನಿಮ್ಮ ತಂದೆಗಂತೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ, ಸೂರ್ಯನಿಗೆ ಗ್ರಹಣ ತಾಗಿಸ್ತಾನೆ. ಓಕೆ, ಆನಂತರ ರಾಹು ಎಲ್ಲಿದ್ದಾನೋ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ, ಮೋಸ ಮಾಡಿಸ್ತಾನೆ. ಎಲ್ಲಿಗೆ ಇನ್ವೆಸ್ಟ್ಮೆಂಟ್ ನೋಡಿ, ಇಲ್ಲಿ ಇಷ್ಟು ಮಂದಿ ಇದ್ದೀರಲ್ವ ಈಗ, ಶಿವರಾಮ್ ಅವರೇ ಇಷ್ಟು ಮಂದಿ ಇದ್ದೀರಲ್ವಾ, ಚಂದ್ರಶೇಖರ್ ಅವರು ಹೇಳ್ತಾನೆ ಇಷ್ಟು ಮಂದಿ ಇದ್ದೀರಲ್ವಾ, ನಿಮ್ಗೆ ಈಗ 42 ಇಲ್ಲೆಲ್ಲ 40 to 49 ರನ್ನಿಂಗ್ ಆದವರು ಹೆಚ್ಚಿಗೆ ಇದ್ದೀರಿ ಅಂತ ಇಟ್ಕೊಳ್ತೇನೆ. ಅದು ಸ್ತ್ರೀಯರಿರ್ಬೋದು ಗಂಡಸರಿರ್ಬೋದು. ನೋಡಿ ನೀವು 40 to 49 ಮೋಸ ಹೋಗಿದ್ದೀರಿಲ್ವ ಅಂತ ಯಾವುದೇ ರೂಪದಲ್ಲಿ, ಅದು ಹಣಕಾಸಿನಲ್ಲಿರ್ಬೋದು, ರಿಲೇಷನ್ಶಿಪ್ಪಲ್ಲಿರ್ಬೋದು, ಯಾರನ್ನೋ ನಂಬಿ ಇರ್ಬೋದು, ಸ್ನೇಹಿತರಿಂದ ಇರ್ಬೋದು, ಮೋಸ ಹೋಗಿದ್ದೀರಿಲ್ಲ ಒಮ್ಮೆ ನೋಡಿ, ಒಮ್ಮೆ ನಿಮ್ಮನ್ನು ಅವಲೋಕನಕ್ಕೆ ಒಳಪಡಿಸಿ ನೋಡ, ಯಾವುದೋ ಸಣ್ಣ ಮಟ್ಟದಲ್ಲಿ ಅಥವಾ ದೊಡ್ಡ ಮಟ್ಟದಲ್ಲಿ. ಅರ್ಥ ಆಯ್ತಾ? ನೋಡ, ನನಗೆ ಮೆಸೇಜ್ ಮಾಡಿ ತಿಳಿಸಿ, ಸರ್ ನಾನು 40 49 ಇದ್ದು ನನಗೆ ಏನೂ ಆಗಿಲ್ಲ ಸರ್, ನೋಡೋಣ ಹೇಳಿ. ಗಿರೀಶ್ ಅವರೇ, ಸೋಮಣ್ಣ ಅವರೇ, ನೋಡೋಣ ಹೇಳಿ, ಯಾರಾದ್ರು ಇದ್ದೀರಾ ಹಾಗೆ ಹೇಳುವವರು? ಓಕೆ, ಫಾರಿನ್ ಟ್ರಾವೆಲ್, ಓಕೆ ತೊಂದರೆ ಇಲ್ಲ, ಫಾರಿನ್ ಟ್ರಾವೆಲ್ ಪರವಾಗಿಲ್ಲ. ಓಕೆನಾ, ರೈಟಾ? ಓಕೆ, ಸೊ ಈ ಥರ ಈಗ ರಾಹು ನೋಡಿ, ಒಂದು ಮಾತು ನೆನ್ಪಿಟ್ಕೊಳ್ಬೇಕು, ಏನು ಗೊತ್ತಾ, ರಾಹು ಅಂದರೆ ಆತ ವಿದೇಶಿಗ, ರಾಹು ಅಂದರೆ ಫಾರಿನ್. ಅರ್ಥ ಆಯ್ತಾ? ಈಗ ನೀವು ಫಾರಿನ್ಗೆ ಡೈರೆಕ್ಟ್ ಹೊರಟೋದ್ರಿ ಅಂದಾಗ ರಾಹು ನಿಮ್ಗೆ ಏನು ಮಾಡಲ್ಲ, ಇದಂತೂ ಪಕ್ಕ. ರಾಹುನಿಂದೇನು ಬ್ಯಾಡ್ ಇಂಪ್ಯಾಕ್ಟ್ ಬರಬೇಕು, ಅದು ಬರಲ್ಲ, ಅಷ್ಟು ಬರಲ್ಲ. ಮೇ ಬಿ ಕೆಲವರಿಗೆ ಬರ್ಬೋದು, ಏನೋ ಗೊತ್ತಿಲ್ಲ, ಬಟ್ ಅಷ್ಟಂತೂ ಬರಲ್ಲ, ಖಂಡಿತ ಬರಲ್ಲ ಯಾವುದೋ ಒಂದು ರೂಪದಲ್ಲಿ. ಓಕೆನಾ? ಓಕೆ, ಸೊ ಇಲ್ಲಿ ಎಲ್ಲರೂ ಕೂಡ ಮೋಸ ಹೌದು ಅಂತಲೇ ಹಾಕಿದ್ದಾರಲ್ವ, ರೈಟಾ? ಈಗ ಗೊತ್ತಾಯ್ತಾ ಯಾಕೆ ಅಂತ? ಅದಕ್ಕೆ ಜಾಗರೂಕರಾಗಿರ್ಬೇಕು. ಈಗ ರಮೇಶ್ ಅವರೇ 10 lakhs
ಯಾಕೆ ಕೊಟ್ಟದ್ದು 10 ಲ್ಯಾಕ್ಸ್ ಕನ್ಸ್ಟ್ರಕ್ಷನ್ಗೆ ಅಲ್ವಾ? ಅದಕ್ಕೆ ಹೇಳುದು 40ರಿಂದ 49ರಲ್ಲಿ ಅಲ್ವಾ 3 ಲ್ಯಾಕ್ಸ್. ಓಕೆ, ಎಲ್ಲ ಒಟ್ಟು ಮಾಡಿದಾಗ ಈಗ 2-3 ಕೋಟಿ ಆಗ್ತದ ಅಂತ ಇಲ್ಲಿ ಒಟ್ಟು ಅಲ್ವಾ, ಎಲ್ಲ ಜಮಾ ಆಗ್ತದೆ ಈಗ 2-3 ಕೋಟಿ. ಯಾರಿಗೆಲ್ಲ ಬೇಕು ಹೇಳಿ? ಓಕೆ ಅಲ್ವಾ, ಈಗ ನಿಮ್ಮದೆಲ್ಲ ಎಷ್ಟೆಷ್ಟು ಕೊಟ್ಟಿದ್ದೀರಲ್ವಾ, ಎಲ್ಲ ಒಟ್ಟು ಮಾಡಿ ಈಗ ಲೆಕ್ಕ ಮಾಡಿದಾಗ ಅದು ಅದು 3-4 ಕೋಟಿ ಮೇಲೆ ಹೋಗ್ಬೋದು ಈಗ, ರೈಟಾ? ಅಷ್ಟು ಉಂಟು ಅಮೌಂಟ್. ಏನು ಗೊತ್ತಾ, ಯಾವತ್ತಿದ್ರು ಕೂಡ 40ರಿಂದ 49 ರನ್ ಆಗುತ್ತಲ್ವಾ, ಅವಾಗ ಮೈಯೆಲ್ಲ ಕಣ್ಣಾಗಿರ್ಬೇಕು. ಶಿವರಾಮರೇ ಎಲ್ಲರೂ ಬರ್ತಾರೆ ನಿಮ್ಮ ಬಳಿಗೆ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಅಷ್ಟು ಬರುತ್ತೆ ಇಷ್ಟು ಬರುತ್ತೆ. ಅದರಲ್ಲಿ ಆನ್ಲೈನ್ ಫ್ರಾಡ್ ಆಗುವಂಥದ್ದು ಅಲ್ವಾ ಮಾಲಶ್ರೀ ಅವರೇ? ಆನ್ಲೈನ್ ಫ್ರಾಡ್ ಅದನ್ನು ನೋಡಲಿಕ್ಕೆ ಸಿಗುತ್ತೆ ನಿಮಗೆ ಅಲ್ವಾ? ಈಗ ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು, ಎಜುಕೇಟೆಡ್ ಪೀಪಲ್ಸ್ ಇರ್ತಾರೆ, ಅವರು ಸಮೇತ ಡಿಜಿಟಲ್ ಅರೆಸ್ಟ್ ಆಗುವಂಥದ್ದು, ಅವ್ರ ಸಮೇತ ದುಡ್ಡನ್ನು ಕಳ್ಕೊಳ್ಳುವಂಥದ್ದು, ಅವ್ರ ಸಮೇತ ಅವರನ್ನು ನಂಬಿ ಶೇರ್ ಬಜಾರ್ ಅಂತ ದುಡ್ಡನ್ನು ಇನ್ವೆಸ್ಟ್ ಮಾಡುವಂಥ. ಏನು ಸರ್ ಇದು? ರಾಹು ಹೇಗೆ ಭ್ರಮೆ ಹುಟ್ಟಿಸ್ತಾನೆ ನೋಡಿ. ರಾಹು ಬಂದು ಭ್ರಮೆ, ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾನೆ. 40ರಿಂದ 49ರಲ್ಲಿ ಅಂಥ ವ್ಯಕ್ತಿಗಳು ನಿಮ್ಮ ಬಳಿಗೆ ಬರ್ತಾರೆ, ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಅಲ್ಲಿ ಒಳ್ಳೆಯ ಒಂದು ಟೀ ಸ್ಟಾಲ್ ಇದೆ, ಒಂದು ಇಷ್ಟು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಾವು ಒಳ್ಳೆ ಇದು ಮಾಡ್ಬೋದು ಅಲ್ವಾ? ಮತ್ತೆ ಟೀ ಸ್ಟಾಲ್ ಕೂಡ ಇಲ್ಲ, ಅವನು ಇಲ್ಲ, ದುಡ್ಡು ಇಲ್ಲ, ಈ ಪರಿಸ್ಥಿತಿ. ಹೋಟೆಲ್ ಕೂಡ ಇಲ್ಲ, ಬಂದೇ ಬರ್ತಾರೆ, ಹುಡುಕ್ತಾ ಇರ್ತಾರೆ ಅವರು. ಅರ್ಥ ಆಯ್ತಾ? ರಾಹು ತಾನೇ ಆ ಮೂಮೆಂಟಲ್ಲಿ ಆಕ್ಟಿವ್ ಆಗಿರ್ತಾನೆ. ಓಕೆನಾ? ನೀವು ವಿದೇಶದಲ್ಲಿದ್ದರೂ ಕೂಡ ಪ್ರಾಬ್ಲಮ್ ಆಗ್ಬೋದು ನಿಮಗೆ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರ್ಬೇಕು. 40ರಿಂದ ರಾಹು ದೇಶ ನಡೆದಾಗ ಕೂಡ 40ರಿಂದ 49ರ ಏಜ್ ಸೀರೀಸಲ್ಲಿ ಕೂಡ ಅಲ್ವಾ, ತುಂಬ ಖತರ್ನಾಕ್ ರಾಹು. ಎಲ್ಲಿ? 12ನೇ ಮನೆ ರಾಹು, 8ನೇ ಮನೆ ರಾಹು ಇಸ್ ವೆರಿ ಖತರ್ನಾಕ್, ತುಂಬಾನೇ ಖತರ್ನಾಕ್ ಆಗಿರ್ತಾನೆ. ಅಲ್ಲಿ ಜೈಲಿಗೆ ಹೋಗುವುದನ್ನು ನೋಡಿದ್ದೇನೆ ಹೆಚ್ಚಿನವರು. 8ನೇ ಮನೆ ರಾಹು ಇದ್ದವರು ಜೈಲಿಗೆ ಹೋಗಿದ್ದಾರೆ, 12ನೇ ಮನೆ ರಾಹು ಇದ್ದವರು ಜೈಲಿಗೆ ಹೋಗಿದ್ದಾರೆ. ಅರ್ಥ ಆಯ್ತಾ? ಓಕೆನಾ? ಗೊತ್ತಾಯ್ತು ಈಗ. ಅದಕ್ಕೋಸ್ಕರ ಈ ಒಂದು ರಾಹುವನ್ನ ಕಂಟ್ರೋಲ್ ಹೇಗೆ ಮಾಡೋದು ಈಗ ಅಲ್ವಾ? ಹ್ಯೂಜ್ ಮನಿ ಪೆಂಡಿಂಗ್ ಫಾರ್ ಮೀ, ಇನ್ವೆಸ್ಟ್ಮೆಂಟ್ ಡನ್ ಇನ್ 45th ಇಯರ್, ರೈಟಾ? ಓಕೆನಾ? ಈಗ ಗೊತ್ತಾಯ್ತಾ? ಓಕೆ, ಈಗ ಇಷ್ಟು ಮಂದಿ ಇದ್ದೀರಲ್ಲ, 138 ಮಂದಿಯಲ್ಲಿ ನಾನು ಹೇಳ್ತೀನಿ, ಒಂದು ಅಥವಾ ಇಬ್ಬರಿಗೆ ಏನೋ ಆಗಿರ್ಲಿಕ್ಕಿಲ್ಲ, ಬಾಕಿ ಎಲ್ರಿಗೂ ಆಗಿರುತ್ತೆ. ಮಧುಸೂದನ್ ಅವರೇ, ಅರ್ಥ ಆಯ್ತಾ? ಎಲ್ಲರಿಗೂ ಪ್ರಾಬ್ಲಮ್ ಆಗಿರುತ್ತೆ, ಅನುಭವಿಸಿರ್ತಾರೆ ಪಾಪ ಸೋಮಣ್ಣಾಚಾರ್ಯ. ಅದಕ್ಕೆ ನಾವು ಮೈಯೆಲ್ಲ ಕಣ್ಣಾಗಿರ್ಬೇಕಾಗುತ್ತೆ ಆ ಮೂಮೆಂಟಲ್ಲಿ, ಯಾವುದೇ ಕಾರಣಕ್ಕೂ. ಓಕೆ, 40ರಲ್ಲಿ ಏನೋ ಆಗಿಲ್ಲ. ಈಗ ವಯಸ್ಸೆಷ್ಟಮ್ಮ? ನೋಡಿ, ಗೃಹಿಣಿಯರಿಗೆ ಆಗ್ಲಿಕ್ಕಿಲ್ಲ ಆಯ್ತು, ಯಾಕಂದ್ರೆ ಅವ್ರು ದುಡ್ಡಿನ ವ್ಯವಹಾರ ಮಾಡ್ತಾರೆ, ಇಲ್ಲ ತಾನೆ? ಒಂದು ವೇಳೆ ಗೃಹಿಣಿಯರು ನೀವು ಆಗಿದ್ರೆ, ಗೃಹಿಣಿಯರಿಗೆ ಎಲ್ಲಿಂದ ಆಗುತ್ತೆ? 36 ಇಯರ್. ಈಗ 36 ಇಯರಲ್ಲಿ ನಾನೆಲ್ಲಿ ಹೇಳಿದೆ ಏನಾಗುತ್ತೆ ಅಂತ? 36ನೇ ವಯಸ್ಸು. ನಾನು ಹೇಳಿ 40ರಿಂದ 49 ಅಲ್ವಾ? ಆವಾಗ ಸೆಷನ್ ಆದಾಗ ಬಂದು ಹೇಳಿ. 49ನೇ ವಯಸ್ಸಿಗೆ ನನಗೆ ಹೇಳಿ, ಮೆಸೇಜ್ ಮಾಡಿ, ಸರ್ ನೀವು ಹೇಳಿದ್ದೀರಾ ಈ ಥರ ಆಗುತ್ತೆ ಅಂತ, ನನಗೆ ಮೋಸ ಆಯಿತು ಸರ್, ನನಗೆ ಬೇಡ ಇತ್ತು ಅಲ್ವಾ? ಈಗ ಗೃಹಿಣಿಯರು ಕೆಲವರು ಏನು ಮಾಡ್ತಾರೆ, ಈ ಚಿಟ್ ಫಂಡ್ ಎಲ್ಲ ಮಾಡ್ತಾ ಇರ್ತಾರೆ. ಓಕೆ, ಚಿಟ್ ಫಂಡ್ ಮಾಡುವಾಗ ಮೈಯೆಲ್ಲ ಕಣ್ಣಾಗಿರ್ಬೇಕಮ್ಮ, ಇನ್ವೆಸ್ಟ್ಮೆಂಟ್ ಕೂಡ ಹಾಗೇನೇ ಇರಬೇಕು, ಅಷ್ಟು ಸೆಕ್ಯೂರಿಟಿ ತಗೋಬೇಕು ಅಲ್ವಾ? ಈ ಥರ ಚಿಟ್ ಫಂಡ್ ಮಾಡಿ ಎಲ್ಲ ಓಡಿ ಹೋದವ್ರು ತುಂಬ ಮಂದಿ ಇದ್ದಾರೆ. ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ನೀವು ಮಾಡಿದರೆ ಯಾತೋ ನೀವು ಓಡಿ ಹೋಗಬೇಕು, ಇಲ್ಲಾಂದರೆ ದುಡ್ಡು ಯಾರ್తో ದುಡ್ಡು ತಗೊಂಡಿದ್ದೀರಿ ಅವ್ರು ನಿಮ್ಮಿಂದ ತಗೊಂಡು ಅವ್ರು ಓಡಿ ಹೋಗ್ತಾರೆ. ಯಾರಿಗೆ ಚಿಟ್ ಫಂಡ್ ಬಂತು, ದುಡ್ಡು ತಗೊಂಡ್ರು, ಓಡಿ, ಅವಾಗ ಏನು ಮಾಡ್ತೀರಾ? ಮೈಯೆಲ್ಲ ಕಣ್ಣಾಗಿರ್ಬೇಕು ಇದೆಲ್ಲ ವ್ಯವಹಾರ ಮಾಡಬೇಕಾದ್ರೆ, ಅಷ್ಟು ಸೆಕ್ಯೂರಿಟಿ ಇಟ್ಕೊಳ್ಬೇಕಾಗುತ್ತೆ ನೀವು, ರೈಟಾ? ಓಕೆ, ಈಗ ಏನಾಗುತ್ತೆ ಗೊತ್ತಾ, ಜಾತಕದಲ್ಲಿ ರಾಹುವಿಗೆ ಎಕ್ಸಾಲ್ಟೇಷನ್ ಎಲ್ಲಿ ಹೇಳಿದ್ದಾರೆ? ರಾಹುಗೆ ಎಕ್ಸಾಲ್ಟೇಷನ್ ಹೇಳಿದ್ದಾರೆ ಮಿಥುನ ರಾಶಿ. ಓಕೆನಾ? ಇದು ಕೆಲವರಿಗೆ ಒಪ್ಪಿಗೆ ಇಲ್ಲ, ಕೆಲವರೆಲ್ಲ ವೃಷಭ ರಾಶಿ ಅಂತಾರೆ ಎಕ್ಸಾಲ್ಟೇಷನ್. ಆಕ್ಚುಲಿ ವೃಷಭ ರಾಶಿ ಎಕ್ಸಾಲ್ಟೇಷನ್ ಅಲ್ಲ, ಅದಕ್ಕೆ ಮಿಥುನ ರಾಶಿ ಎಕ್ಸಾಲ್ಟೇಷನ್. ನೀಚ ರಾಶಿ ಬಂದು ಧನುರಾಶಿ. ಕೇತುವಿಗೆ ಧನುರಾಶಿ ಉಚ್ಚ ರಾಶಿ, ಮತ್ತೆ ಮಿಥುನ ರಾಶಿ ನೀಚ ರಾಶಿ. ಓಕೆನಾ? ಗೊತ್ತಾಗುತ್ತಾ? ಯಾರೆಲ್ಲ ವೃಷಭ ರಾಶಿ ಅಂತೀರಾ? ತುಂಬ ಮಂದಿ ವೃಷಭ ರಾಶಿ ಅಂತಾರೆ. ವೃಷಭ ರಾಶಿ ಆಕ್ಚುಲಿ ಅಲ್ಲ. ನೀವು ಲಾಜಿಕಲಿ ಥಿಂಕ್ ಮಾಡಿದಾಗ ರಾಹುಗೆ ವೃಷಭ ರಾಶಿ ಉಚ್ಚ ಸ್ಥಾನ ಅಲ್ಲ, ಅವನಿಗೆ ಅಲ್ಲಿ ಆಗುವುದು ಕೂಡ ಇಲ್ಲ. ಮಿಥುನ ರಾಶಿ ಆತನಿಗೆ ಉಚ್ಚ ಸ್ಥಾನ. ಯಾಕೆ ಮಿಥುನ ರಾಶಿ? ಯಾಕಂದ್ರೆ ಮಿಥುನ ರಾಶಿ ಏನುಂಟೆ ಅದು ಬಾಹ್ಯ ಜಗತ್ತು, ಟ್ರಾವೆಲಿಂಗ್ ಅದು ಅಲ್ವಾ? ಧನುರಾಶಿ ಏನುಂಟು ಇಂಟರ್ನಲ್ ಜಗತ್ತು, ಆಧ್ಯಾತ್ಮ ಜಗತ್ತು ಯಾರಿಗೆ ರಾಹುಗೆ ಬೇಕಾಗಿಲ್ಲ, ಅದಕ್ಕೆ ಅಲ್ಲಿ ನೀಚನಾಗ್ಬಿಡ್ತಾನೆ. ಅದೇ ಮಿಥುನ ರಾಶಿಯಲ್ಲಿ ಎಕ್ಸಾಲ್ಟೇಷನ್ ಆಗ್ಬಿಡ್ತಾನೆ, ಉಚ್ಚನಾಗ್ಬಿಡ್ತಾನೆ. ಯಾರಿಗೆಲ್ಲ ಮಿಥುನ ರಾಶಿಯಲ್ಲಿ ರಾಹು ಇದ್ದಾನೆ ಅವರು ತುಂಬಾನೇ ಸ್ಟ್ರಾಂಗ್ ಕೂಡ ಇರ್ತಾರೆ, ಅಷ್ಟೇ ಚಾಲಾಕಿತನ ಕೂಡ ಇರ್ತದೆ, ಅಷ್ಟೇ ಸ್ಮಾರ್ಟ್ ಆಗಿರ್ತಾರೆ ಅವರು. ಮಿಥುನ ರಾಶಿಯಲ್ಲಿ ರಾಹು ಬಂದವರು ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಡ್ತಾರೆ, ತೊಂದರೆ ಇಲ್ಲ ಅಲ್ವಾ? ಬೇಡದ ಕೆಲಸ ಮಾಡಿದ್ರೆ ಲೈಫ್ ಲಾಂಗ್ ಕೂಡ ಅಲ್ವಾ ದಿನೇಶ್ ಅವರೇ? ಸ್ವಕ್ಷೇತ್ರ ಕುಂಭ, ರಾಹುವಿನ ಸ್ವಕ್ಷೇತ್ರ ಬಂದು ಕುಂಭ. ಅದಕ್ಕೆ ಏನಾಗುತ್ತೆ ಗೊತ್ತಾ, ನಿಮ್ಮ 40ರಿಂದ 49ರಲ್ಲಿ ನೋಡ್ಕೊಳ್ಳಿ. ನೀವು 40ರಿಂದ 49ರಲ್ಲಿ ರನ್ನಿಂಗ್ ಆಗುವಾಗ ನಿಮ್ಗೆ ರಾಹುವಿನ ಕುಂಭ ರಾಶಿಯಲ್ಲಿ ಆಕ್ಟಿವೇಟ್ ಆಯಿತು,
ರಾಹುವಿನ 11ನೇ ಮನೆ ಏನುಂಟು ಅದು ಆಕ್ಟಿವೇಟ್ ಆಯಿತು. ರಾಹುವಿನ ನೀಚ ರಾಶಿ ಧನು ರಾಶಿ ಏನುಂಟು ಅದು ಆಕ್ಟಿವೇಟ್ ಆಯಿತು. ರಾಹುವಿನ ಉಚ್ಚ ಮಿಥುನ ರಾಶಿ ಆಕ್ಟಿವೇಟ್ ಆಯಿತು. ಅರ್ಥ ಆಗುತ್ತೆ. ಅದಕ್ಕೆ 40ರಿಂದ 49ರಲ್ಲಿ ಧನು ರಾಶಿಯಿಂದ ನೀಚ ಫಲ. ಅದಕ್ಕೋಸ್ಕರ 40ರಿಂದ 49ರಲ್ಲಿ ಧನು ರಾಶಿ ಎಲ್ಲಿದೆ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಬೇಗ ಟ್ರೈ ಮಾಡಿ ನೋಡಿ. ಅದಕ್ಕೆ ತಂದೆಗೆ ಸಮಸ್ಯೆ ಆಗುತ್ತೆ 42 49 ಅಲ್ವಾ. ನೀವು ತಂದೆಯಿಂದ ದೂರ ಇದ್ದಾಗ ಪ್ರಾಬ್ಲಮ್ ಇಲ್ಲ, ತಂದೆ ಹತ್ತಿರ ಇದ್ದಾಗ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ. ಆತ ಬಿಡ್ತಾನ ಬಿಡುವುದಿಲ್ಲ, ಯಾರು ಸಿಗ್ತಾರಂತ ನೋಡ್ತಾನೆ ಆ ಪರಿಸ್ಥಿತಿ. ಓಕೆ, ಎನಿವೆ ಇಲ್ಲಿ ಏನಾಗುತ್ತೆ ಗೊತ್ತಾ, ಮಿಥುನ ರಾಶಿಯಲ್ಲಿ ರಾಹು ಉಚ್ಚನಾಗಿ ಬಿಡ್ತಾನೆ. ಈಗ ಮಿಥುನ ರಾಶಿ ಅಧಿಪತಿ ಯಾರು? ಬುಧ. ಓಕೆನಾ, ಬುಧ ಒಂದು ಬುದ್ಧಿಯ ಗ್ರಹ. ಹಾಗಾದ್ರೆ ಒಂದು ವೇಳೆ ಎಣಿಸ್ಕೊಳ್ಳಿ, ಯಾರಿಗೆ ತುಂಬಾ ರಾಹುನಿಂದ ತೊಂದರೆ ಆಗುತ್ತೆ, ಯಾವಾಗ ಬುಧ ತನ್ನ ಬಲ ಕಳ್ಕೊಂಡ್ಬಿಡ್ತಾನೆ ಆವಾಗ ರಾಹುನಿಂದ ವಿಪರೀತ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಅರ್ಥ ಆಗುತ್ತಾ? ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಜಾತಕದಲ್ಲಿ ಬುಧ ನೀಚನಾಗಿದ್ದಾನೆ, ನಿಮ್ಮ ಜಾತಕದಲ್ಲಿ ಬುಧ 12ನೇ ಮನೆಯಲ್ಲಿದ್ದಾನೆ, ನಿಮ್ಮ ಜಾತಕದಲ್ಲಿ ಬುಧ ಒಂಟಿಯಾಗಿದ್ದಾನೆ, ನಿಮ್ಮ ಜಾತಕದಲ್ಲಿ ಬುಧ ಕುಜನ್ ಜೊತೆ ಇದ್ದಾನೆ, ನಿಮ್ಮ ಜಾತಕದಲ್ಲಿ ಬುಧ ಕೇತು ಜೊತೆ ಇದ್ದಾನೆ. ಓಕೆನಾ, ನಿಮ್ಮ ಜಾತಕದಲ್ಲಿ ಬುಧ ಅಷ್ಟಮದಲ್ಲಿದ್ದಾನೆ, ನಿಮ್ಮ ಜಾತಕದಲ್ಲಿ ಬುಧ 7th ಹೌಸಲ್ಲಿದ್ದಾನೆ. 7th ಹೌಸಲ್ಲಿ ಮರಣಕಾರಣ ಸ್ಥಾನ ಆತನಿಗೆ. ಓಕೆ, ಇವಾಗೆಲ್ಲ ನಿಮಗೆ ರಾಹು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ. ಯಾರ ಜಾತಕದಲ್ಲಿ ಬುಧ ಸ್ಟ್ರಾಂಗ್ ಆಗಿಬಿಡ್ತಾನೆ, ಈಗ ಉಚ್ಚ ರಾಶಿಗೆ ಬಂದ್ಬಿಟ್ಟ, ಈಗ ಲಗ್ನದಲ್ಲಿ ಬಂದ್ಬಿಟ್ಟಾಗ ಅಲ್ಲಿ ಬುಧ ಬಂದು ದಿಗ್ಬಲಿ ಆಗಿಬಿಡ್ತಾನೆ. 2ನೇ ಮನೆ ಬುಧನ ವಾಣಿಕಾರಕ ಸ್ಥಾನ, ಅಲ್ಲಿ ಕೂಡ ಆತ ಚೆನ್ನಾಗಿ ಇರ್ತಾನೆ. 3ನೇ ಮನೆ ಸ್ವಂತ ಮನೆ ಆತನದು, ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. 4ನೇ ಮನೆ ಡೆಡ್ ಪೊಸಿಷನ್ ಆತನಿಗೆ, ಮರಣಕಾರಣ ಸ್ಥಾನ ಬುಧನಿಗೆ, ಅಲ್ಲಿ ಕೆಲಸನೇ ಮಾಡಲ್ಲ. 5ನೇ ಮನೆ ಪರವಾಗಿಲ್ಲ, 6ನೇ ಮನೆ ಉಚ್ಚ ಸ್ಥಾನ, 7ನೇ ಮನೆ ಮರಣಕಾರಣ ಸ್ಥಾನ, 8ನೇ ಮನೆ ಹೇಗೂ ಆಯುಷ್ಯ ಸ್ಥಾನ, ಬುಧ ಕೆಲಸನೇ ಮಾಡಲ್ಲ ಅಲ್ಲಿ. 9ನೇ ಮನೆ ಮ್ಯಾನೇಜೇಬಲ್, 10ನೇ ಮನೆ ಮ್ಯಾನೇಜೇಬಲ್, 11ನೇ ಮನೆ ಮ್ಯಾನೇಜೇಬಲ್, 12ನೇ ಮನೆ ನೀಚ. ಗೊತ್ತಾಯ್ತಾ? ಯಾರಿಗೆ? ಬುಧನಿಗೆ. ಈಗ ನಿಮ್ಮ ಜಾತಕದಲ್ಲಿ ಬುಧ ಚೆನ್ನಾಗಿದ್ದಾನೆ ಅಂದಾಗ ರಾಹುವಿನಿಂದ ಏನು ಸಮಸ್ಯೆ ಬರಬೇಕು? 100% ಬರಲ್ಲ. ಒಂದು ವೇಳೆ ಬುಧ ತನ್ನ ಬಲ ಕಳ್ಕೊಂಡ್ಬಿಟ್ಟ, ರಾಹು ಎಲ್ಲಿದ್ದಾನೋ ಅಲ್ಲಿ ನಿಮಗೆ ಮೋಸ 100% ಮಾಡಿಸ್ತಾನೆ. ಯಾಕೆ ಸರ್ ಹಾಗೆ? ಬುಧನಿಗೂ ಅದನಿಗೆ ಏನು ಕನೆಕ್ಷನ್? ಅರ್ಥ ಆಗುತ್ತಾ? ಅದಕ್ಕೆ ಬುಧನನ್ನ ಚೆನ್ನಾಗಿ ಇಟ್ಕೊಳ್ಬೇಕು ನೀವು, ನಿಮ್ಮ ಬುದ್ಧಿಯನ್ನ ಶಾರ್ಪ್ ಮಾಡಿ ಇಟ್ಕೊಳ್ಬೇಕು ನೀವು, ಅಷ್ಟು ಚುರುಕುತನ ನಿಮ್ಮಲ್ಲಿರ್ಬೇಕು. ಅರ್ಥ ಆಗುತ್ತಾ? ಯಾರ ಬರವಣಿಗೆ ತುಂಬಾ ಸ್ಮಾರ್ಟ್ ಆಗಿದೆ, ಯಾರ ಸ್ಪೀಚ್ ಮಾತಾಡೋದು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಯೋಚನೆ ಮಾಡಿ ಮಾತಾಡ್ತಾರೆ, ಅವರ ಮಾತನ್ನ ಮತ್ತೆ ಮತ್ತೆ ಕೇಳಿಸ್ಕೊಳ್ಳೋಣ ಅನಿಸುತ್ತೆ, ಅವ್ರಿಗೆ ಬುಧ ಚೆನ್ನಾಗಿದೆ, ತೊಂದರೆ. ಯಾರು ವ್ಯವಹಾರದಲ್ಲಿ ಪಕ್ಕಾ ಇದ್ದಾರೆ ಅವರ ಬುಧ ಚೆನ್ನಾಗಿದ್ದಾನೆ, ಯಾರು ಲೆಕ್ಕಾಚಾರದಲ್ಲಿ ಪಕ್ಕಾ ಇದ್ದಾರೆ ಅವರ ಬುಧ ಚೆನ್ನಾಗಿದ್ದಾರೆ, ಅವ್ರಿಗೆ ತೊಂದರೆ ಇಲ್ಲ. ಅರ್ಥ ಆಗುತ್ತಾ? ಯಾರಿಗೆ ಬುಧ ನೀಚನಾಗ್ಬಿಟ್ಟ, ಬಲ ಕಳ್ಕೊಂಡ್ಬಿಟ್ಟ, ಅವಾಗ ನಿಮ್ಮಲ್ಲಿ ಲೆಕ್ಕಾಚಾರ ಇರುವುದಿಲ್ಲ ಸರ್, ನಿಮ್ಮಲ್ಲಿ ಪ್ಲಾನಿಂಗೇ ಇರುವುದಿಲ್ಲ ಸರ್. ಅರ್ಥ ಆಯ್ತಾ? ನೀವು ಯಾವುದು ಕೂಡ ಲೆಕ್ಕಾಚಾರ ಇಟ್ಕೊಂಡು ಕೆಲಸನೇ ಮಾಡಲ್ಲ ಸರ್. ಯಾರೋ ಬಂದ್ಬಿಟ್ರು ಬಾಯಿ ಮಾತಿನಲ್ಲಿ ದುಡ್ಡು ಕೊಟ್ಟು ಬಿಟ್ರಿ, ಇನ್ಯಾರೋ ಬಂದ್ಬಿಟ್ರು ರಿಲೇಶನ್ಶಿಪ್ ಮಾಡಿಬಿಟ್ರಿ, ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ, ಇನ್ನು ಯಾವುದೋ ಒಂದು ರೂಪದಲ್ಲಿ ಏನೋ ಮಾಡಿಬಿಟ್ರಿ, ಅವಾಗ ಏನಾಯ್ತು? ಅಲ್ಲಿ ನಿಮ್ಮ ಪ್ಲಾನಿಂಗೇ ಹೊರಟೋಯ್ತು. ಈಗ ರಾಹು ಎದ್ದು ಬಿಡ್ತಾನೆ. ಈಗ ರಾಹು ಅದೇನು ಮೋಸ ಮಾಡಿಸ್ಬೇಕು ಅವನಿಗೆ ಮೋಕ ಸಿಕ್ಕಿಬಿಡುತ್ತೆ. ಈಗ ಮೋಸ ಮಾಡಿಸ್ತಾನೆ. ಅರ್ಥ ಆಗುತ್ತಾ? ನಿಮ್ಮ ಜಾತಕ ಚೆಕ್ ಮಾಡಿ ನೋಡಿ. ಓಕೆ, ಈಗ ನಿಮ್ಮ 4ನೇ ಮನೆಯಲ್ಲಿ ರಾಹು ಇದ್ದಾನೆ ಅಂತ ಇಟ್ಟುಕೊಳ್ಳೋಣ. 4ನೇ ಮನೆಯಲ್ಲಿ ರಾಹು ಇದ್ದಾನೆ, ಮೀನ ರಾಶಿಯಲ್ಲಿ ಬುಧ ನೀಚನಾಗಿದ್ದಾನೆ. ಈಗ ನಿಮಗೆ ಪೇಪರ್ ವರ್ಕ್ ಪ್ರಾಬ್ಲಮ್ 100% ಬರುತ್ತಲ್ವಾ? 100% 4ನೇ ಮನೆಯಿಂದ. ಯಾವಾಗ ಭೂಮಿ ಮಾಡ್ಲಿಕ್ಕೆ ಹೋಗ್ತೀರಾ, ಮನೆ ಮಾಡ್ಲಿಕ್ಕೆ ಹೋಗ್ತೀರಾ, ನೀವು ತೊಂದರೆ ಅನುಭವಿಸ್ತೀರಾ. ಯಾಕಂದ್ರೆ ಬುಧ ಸರಿ ಇಲ್ಲ, ಬುಧನ ಬಗ್ಗೆ ಗಮನನೇ ಕೊಟ್ಟಿಲ್ಲ, ನಿಮಗೆ ಗೊತ್ತೇ ಇಲ್ಲ ಬುಧನನ್ನು ಹೇಗೆ ಸರಿ ಮಾಡ್ಕೊಳ್ಬೇಕಂತ. ಅವಾಗ ಏನಾಯ್ತು? ಸಮಸ್ಯೆ ಕ್ರಿಯೇಟ್ ಆಯ್ತು. ಈಗ 100% ಪ್ರಾಬ್ಲಮ್ ಆಯ್ತು ಸರ್. ಯಾಕಂದ್ರೆ ಪ್ಲಾನೇ ಮಾಡಿಲ್ಲ ನಾನು, ಪ್ಲಾನಿಂಗೇ ಇಲ್ಲ ನನ್ನ ಹತ್ರ, ಯೋಚನೆನೇ ಇಲ್ಲ, ಲೆಕ್ಕಾಚಾರನೇ ಇಲ್ಲ, ಬರ್ಕೊಂಡೇ ಇಲ್ಲ, ಅದಕ್ಕೆ ಪ್ರಾಬ್ಲಮ್ ಆಯ್ತು. ವಿಚಾರ ಮಾಡಲೇ ಇಲ್ಲ, ಅದಕ್ಕೆ ಪ್ರಾಬ್ಲಮ್ ಆಯ್ತು. ಯಾರಿಗೆಲ್ಲ ಬುಧ ನೀಚ ನಿಮಗೆ ಯಾರಿಗೆಲ್ಲ ಬುಧ ನೀಚನಿದ್ದಾನೆ ನೀವು ಮೋಸ ಜಾಸ್ತಿನೇ ಹೋಗಿರ್ತೀರಾ, ನೀವು ಅಷ್ಟು ಸಮಸ್ಯೆ ಅನುಭವಿಸಿರ್ತೀರಾ. ಈಗ ನೀವೇನು ಸರ್, ನೀಚ ಬುಧ ಸರ್, ಬಟ್ ನೀಚ ಭಂಗ ಇದೆ ನನಗೆ, ಪರವಾಗಿಲ್ಲ, ಆತ ನೀಚತನ ತೋರಿಸಿದ ನಂತರ ಅದನ್ನು ನೀಚ ಭಂಗ ಮಾಡಿಬಿಡ್ತಾನೆ ಅಲ್ವಾ? ಒಮ್ಮೆ ಮೋಸ ಹೋದ ನಂತರ ಮತ್ತೆ ಬುದ್ಧಿ ಬರುತ್ತೆ, ರೈಟಾ? ಆ ನಂತರ ಏನು ಕೂಡ ಮಾಡಕ್ಕೆ ಹೋಗಲ್ಲ. ಒಮ್ಮೆ ಮೋಸ ಹೋಗ್ಬೇಕು ತಾನೆ, ಮೋಸ ಹೋದ ನಂತರ ತಾನೇ ಬುದ್ಧಿ ಬರುವುದು ನಿಮಗೆ. ಅಲ್ಲಿಗಿಂತ ಮುಂಚೆ ಎಲ್ಲಿ ಗೊತ್ತಿರುತ್ತೆ ಸರ್ ನಿಮಗೆ? ಏನಾದರೂ ಕೂಡ ಒಮ್ಮೆ ಮೋಸ ಹೋದಾಗ ಮತ್ತೆ ಅಲರ್ಟ್ ಆಗಿಬಿಡ್ತೀರಾ, ಅಲ್ಲಿ ಮೋಸ ಹೋಗಿದ್ದೇನೆ ಮರ, ಇಲ್ಲಿ ಮೋಸ ಹೋಗ್ಬಾರ್ದು ನನ್ನಲ್ವಾ? ಒಮ್ಮೆ ತನ್ನ ರುಚಿ ತೋರಿಸ್ತಾನಲ್ವಾ ಅಲ್ವಾ? ಬುಧ ಆಕ್ಟಿವೇಟ್ ಆಗೋದು 50ರಿಂದ 59ರಲ್ಲಿ ಅಲ್ವಾ? 50ರಿಂದ 50 ಬುಧ ಕಂಬಸ್ಟ್ ಆದ್ರೆ ಅದರ ರಿಸಲ್ಟ್ ಸೂರ್ಯ ಕೊಡ್ತಾನೆ, ಸೂರ್ಯನಿಂದ ಅದರ ರಿಸಲ್ಟ್ ಅನ್ನ ಪಡ್ಕೊಳ್ಬೇಕು ನೀವು, ಅಷ್ಟೇ ಸರಳ ಅವರೇ ಅಲ್ವಾ? ರಾಹು ಜೊತೆ ಬುಧ ಇದ್ರು ಕೂಡ ಅಷ್ಟೇನೆ, ಚಾಲಾಕಿತನ ಕೊಡ್ತಾನೆ ಆತ. ರಾಹು ಜೊತೆಗೆ ಬುಧ ಬಂದಾಗ ಏನಾಗುತ್ತೆ? ರಾಹು ಬಂದು ಇಲ್ಯೂಷನ್, ಮತ್ತೆ ಆತ
ಅಬಂಡೆಂಟ್. ಆ ಬುಧ ಬಂದು ನಿಮ್ಮ ಬುದ್ಧಿ, ಅಥವಾ ಬುದ್ಧಿ ಏನು ಯೋಚನೆ ಮಾಡ್ತಾ ಇದೆ, ದೊಡ್ಡದಾಗಿ ಏನೋ ಮಾಡ್ಬೇಕಂತ ಅಲ್ವಾ. ದೊಡ್ಡದಾಗಿ ಮಾಡ್ಲಿಕ್ಕೆ ಹೋಗಿ ಮತ್ತೆ ಸಿಕ್ಕಾಕೊಳ್ಬೇಕು ನಾವು, ತುಂಬಾ ಆಸೆಗೆ ಹೊರಟೋಗಿ ಮತ್ತೆ ಸಿಕ್ಕಾಕೊಳ್ಬೇಕು ನಾವು ಅಲ್ವಾ. ಇದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ಯಾರಿಗೆ ಬುಧ ಸರಿ ಇಲ್ಲ ಹೇಗೆ ಗೊತ್ತಾಗುತ್ತೆ ನಿಮಗೆ? ಫಸ್ಟ್ ಆಫ್ ಆಲ್ ನಿಮ್ಮ ಮಾತಿಗೆ ಬೆಲೆನೇ ಇರಲ್ಲ, ನಿಮ್ಮ ಮಾತನ್ನ ಕೇಳೋರು ಇರುವುದಿಲ್ಲ, ಇದು ಒಂದು. ಸೆಕೆಂಡ್ ಏನಾಗುತ್ತೆ, ನಿಮಗೆ ಬುಧ ಯಾವಾಗ ತನ್ನ ಬಲ ಕೊಳ್ಕೊಳ್ತಾನೆ ಆವಾಗ ನಿಮ್ಮ ವೈವಾಹಿಕ ಜೀವನದಲ್ಲಿ ಬಿರುಕು ಬಿಡುತ್ತೆ, ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ, ನರ ದೌರ್ಬಲ್ಯ ಬರುತ್ತೆ, ನಪುಂಸಕತೆ ಬರುತ್ತೆ. ಅರ್ಥ ಆಯ್ತಾ? ಒಂದು ಗ್ಯಾಪ್ ಗಂಡ ಹೆಂಡತಿ ಮಧ್ಯೆ ಬರುತ್ತೆ. ಅವಾಗ ಎಣಿಸ್ಕೊಳ್ಳಿ ನಿಮ್ಮ ಬುಧ ಸರಿ ಇಲ್ಲ ಅಂತ. ಬುಧ ದಶ ನಡೆದಾಗ ಆಲ್ಮೋಸ್ಟ್ ಇದಾಗುತ್ತೆ ಅಲ್ವಾ. ಓಕೆ, ಐಫೋನ್ ರೈಟಾ, ಟೈಟಲ್ ಹಾಕೊಂಡದ್ದು ಯಾಕೆ? ನಂದು ಐಫೋನ್ ಉಂಟಪ್ಪ ನೋಡಿ, ನನಗೆ ಬುಧನು ಕ್ಯಾರಲ್ಲ, ನನಗೆ ರಾಹುನು ಕ್ಯಾರಲ್ಲ, ನನ್ನ ಐಫೋನ್ ಇದೆ, ಅವನು ಏನು ಮಾಡಲ್ಲ. ಓಕೆನಾ, ರೈಟ್ ಅಲ್ವಾ, ಚೆನ್ನಾಗಿದೆ. ಟೈಟಲ್ ಹಾಕೊಂಡ್ರೆ ಆಯ್ತು. ಓಕೆ, ಯಾರೆಲ್ಲ ಹೆಸರು ಹಾಕೊಂಡಿಲ್ಲ ಅವ್ರಿಗೆ ಬುಧ ಆಲ್ಮೋಸ್ಟ್ ಪ್ರಾಬ್ಲಮೆಟಿಕ್. ಹೆಸರು ಬಂದು ಬುಧ, ಮೊಬೈಲ್ ನಂಬರ್ ಬಂದು ಬುಧ, ಕಮ್ಯುನಿಕೇಶನ್ ಬುಧ, ಪೇಪರ್ ವರ್ಕ್ ಬುಧ, ಅಕ್ಕಪಕ್ಕದ ಮನೆಯವರು ಬುಧ, ಸರೌಂಡಿಂಗ್ಸ್, ನಿಮ್ಮ ಒಡ ಹುಟ್ಟಿದವರು ರಿಲೇಟೆಡ್ ಟು ಬುಧ ಮತ್ತೆ ಕುಜ. ಅರ್ಥ ಆಯ್ತಾ? ನಿಮ್ಮ ಮೊಬೈಲ್ ಏನುಂಟು ಕೈಯಲ್ಲಿ ಅದು ಬಂದು ಬುಧ, ಕಮ್ಯುನಿಕೇಶನ್ ಡಿವೈಸ್, ನಿಮ್ಮ ಲ್ಯಾಪ್ಟಾಪ್ ಬುಧ, ಎಲ್ಲ ಕನೆಕ್ಷನ್ ಬುಧ, ನರಮಂಡಲ ಬುಧ, ಮೆದುಳು ಕೆಲಸ ಮಾಡ್ತದೆ ಬುಧ. ಅರ್ಥ ಆಯ್ತಾ ನಿಮಗೆ? ಇಷ್ಟೆಲ್ಲ ಬುಧನಲ್ಲಿ ಯಾರೆಲ್ಲ ಇಲ್ಲಿ ಹೆಸರನ್ನೇ ಬರ್ಕೊಂಡಿಲ್ಲ ನಿಮ್ಮ ಬುಧ ಕೆಟ್ಟೋಗಿದ್ದಾನೆ ಅಂತಲೇ 100% ಇಂಡಿಕೇಶನ್. ಯಾರೆಲ್ಲ ಕ್ಯಾಮ್ರಾನೇ ಆನ್ ಮಾಡಿಲ್ಲ ನಿಮ್ಮ ಶುಕ್ರ ಕೆಟ್ಟೋಗಿದ್ದಾನೆ 100% ಅದು. ಅರ್ಥ ಆಯ್ತಾ? ನಿಮ್ಮ ಶುಕ್ರ ಸರಿ ಇಲ್ಲ, ಅದಕ್ಕೆ ಕ್ಯಾಮ್ರಾ ಆನ್ ಮಾಡ್ಕೊಂಡಿಲ್ಲ. ಯಾತೋ ಶುಕ್ರ ಕಂಬಸ್ಟ್ ಸೂರ್ಯನ ಜೊತೆಗೆ, ಯಾತೋ ಶುಕ್ರ ಮಕರ ರಾಶಿ, ಯಾತೋ ಶುಕ್ರ ಕುಂಭ ರಾಶಿ, ಯಾತೋ ಶುಕ್ರ ಕನ್ಯಾ ರಾಶಿ ಅಲ್ವಾ. ತೆಗೆದು ನೋಡಿ ನಿಮ್ಮ ಜಾತಕ, ಯಾರೆಲ್ಲ ಕ್ಯಾಮ್ರಾ ಆಫ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ. ಓಕೆನಾ? ಯಾಕಂದ್ರೆ ನಿಮಗೆ ಬೆಳ್ಳಿ ಪರದೆಯಲ್ಲಿ ಬರ್ಲಿಕ್ಕೇನೆ ಇಲ್ಲ ಅಲ್ವಾ. ಬೆಳ್ಳಿ ಪರದೆ ಅದು ಅಲ್ವಾ, ಗೊತ್ತಾಯ್ತಾ ನಿಮಗೆ? ಬೆಳ್ಳಿ ಪರದೆಯಲ್ಲಿ ಬರ್ಬೇಕಾದ್ರೆ ಶುಕ್ರ ಚೆನ್ನಾಗಿರ್ಬೇಕು ಸರ್, ರಾಹುನು ಚೆನ್ನಾಗಿರ್ಬೇಕು ಸರ್, ಅಂದ್ರೆ ಬೆಳ್ಳಿ ಪರದೆಯಲ್ಲಿ ಬರ್ತೀರಾ ಅಂತ ಬರಲ್ಲ. ಅದಕ್ಕೆ ಮುಖ ಚುಪ್ ಅಂತ ಮಾಡ್ಕೊಂಡಿರ್ತಾರೆ ಹೀಗೆ ಅಲ್ವಾ, ನನಗೆ ನೋಡ್ಲಿಕ್ಕೇನೆ ಇಲ್ಲ ಹೀಗೆ, ರೈಟಾ? ಆ ಥರ ಅಲ್ವಾ. ಈಗ 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 ನಿಮಗೆ ಮೋಕ ಇದು ಶುಕ್ರನ ಚೆನ್ನಾಗಿ ಇಟ್ಕೊಳ್ಬೇಕು, ತೋ ಕ್ಯಾಮ್ರಾ ಆನ್ ಮಾಡಿ ಅಲ್ವಾ. ನಾನು ಯಾವಾಗೆಲ್ಲ ಆನ್ಲೈನ್ ಬರ್ತೀನಿ ಕ್ಯಾಮ್ರಾ ಆನ್ ಮಾಡ್ಕೊಂಡು, ತೋ ನಿಮ್ಮ ಶುಕ್ರ ಚೆನ್ನಾಗಿರ್ತಾನೆ, ನಿಮಗೆ ದುಡ್ಡು ಬರುತ್ತೆ, ವೈವಾಗ ಚೆನ್ನಾಗಿ. ಯಾರೆಲ್ಲ ಕ್ಯಾಮ್ರಾ ಆಫ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ದುಡ್ಡಿನ ಸಮಸ್ಯೆ ಇದೆ ಯಾವುದೋ ಒಂದು ರೂಪದಲ್ಲಿ. ಸರ್ ಇಲ್ಲ ಸರ್ ದುಡ್ಡಿನ ಸಮಸ್ಯೆ ಅಂಥದ್ದೇನಿಲ್ಲ, ವೈವಾಹಿಕ ಜನ ಸಮಸ್ಯೆ ಇದೆ ಸರ್, ಅದು ಕೂಡ ಇಲ್ಲ ಸರ್, ಮತ್ತೆ ಕಿಡ್ನಿ ಚೆಕಪ್ ಮಾಡ್ಕೊಳ್ಳಿ ಅಷ್ಟೇ. ಅರ್ಥ ಆಯ್ತಾ? ಶುಕ್ರ ಬಂದು ಕಿಡ್ನಿ. ಓಕೆನಾ? ನನಗೆ ಎಲ್ಲದರಲ್ಲಿ ಪ್ರಾಬ್ಲಮ್ ಇಲ್ಲ, ಸರಿ ಇದ್ದೇನೆ, ಕಿಡ್ನಿ ಚೆಕಪ್ ಮಾಡಲೇಬೇಕು ನೀವು, ಇಲ್ಲಾಂದ್ರೆ ಅಲ್ಲಿ ಕ್ರಿಯೇಟಿನ್ ಲೆವೆಲ್ ಪ್ರಾಬ್ಲಮ್ ಇರ್ತದೆ. ಅರ್ಥ ಆಯ್ತಾ ನಿಮಗೆ? ನೀವೇನಾದ್ರೂ ಕಾರಣ ಇಲ್ಲದೆ ಆ ಥರ ಮಾಡೋದೇ ಇಲ್ಲಲ್ಲೋ ಸರ್ ಸೋಮಣ್ಣವ್ರೆ. ಅರ್ಥ ಆಯ್ತಾ? ಏನಾದರೂ ಕಾರಣ ಇಲ್ಲದೆ ನೀವು ಅದನ್ನ ಮಾಡುವುದೇ ಇಲ್ಲ, ಏನಾದರೂ ಕಾರಣ ಇರಲೇಬೇಕಲ್ವ ನಿಮಗೆ. ಅಲ್ಲಿ ಶುಕ್ರ ಎಲ್ಲೋ ಒಂದು ಕಡೆ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ಗೆ ಒಳಗಾಗಿರ್ಲೇಬೇಕಲ್ವಾ. ಅರ್ಥ ಆಯ್ತಾ ನಿಮಗೆ? ತಪ್ಪು ತಿಳ್ಕೊಬೇಡಿ. ಯಾವುದೇ ಒಂದು ಘಟನೆ, ಯಾವುದೇ ಒಂದು ಕೆಲಸ ಅದು ಪ್ಲಾನೆಟ್ನ ಇನ್ಫ್ಲುಯೆನ್ಸ್ ಇಲ್ಲದೆ ಆಗುವುದೇ ಇಲ್ಲ ತಾನೆ. ಅರ್ಥ ಆಗುತ್ತಾ? ಪ್ಲಾನೆಟ್ನ ಇನ್ಫ್ಲುಯೆನ್ಸ್ ಇಲ್ಲದೆ ಆಗುವುದಿಲ್ಲ. ಅದಕ್ಕೆ ನನ್ನ ಕ್ಲಾಸಲ್ಲಿ ಯಾರೆಲ್ಲ ಇಷ್ಟವರೆಗೆ ಕಲ್ತಿರ್ತಾರೆ, ಕ್ಯಾಮ್ರಾ ಆನ್ ಮಾಡ್ಕೊಂಡವರು ಎಕ್ಸ್ಪರ್ಟ್ ಆಗಿರ್ತಾರೆ, ಕ್ಯಾಮ್ರಾ ಆಫ್ ಮಾಡ್ಕೊಂಡವರು 1 ವರ್ಷದ ನಂತರ ಎಕ್ಸ್ಪರ್ಟ್ ಆಗ್ತಾರೆ, ಅಷ್ಟು ಕಲೀಲಿಕ್ಕೊಂಡವ್ರಿಗೆ. ಇದು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಅದಕ್ಕೆ ಬುಧ ಅಂದ್ರೆ ಏನು, ಅದಕ್ಕೆ ಹೆಸರು ಯಾರು ಹಾಕೊಂಡಿಲ್ಲ ಅದು ರಿಲೇಟೆಡ್ ಟು ಬುಧ. ಯಾರಿಗೆ ಬುಧ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಕೊಡ್ತಾ ಇದ್ದಾನೆ ಹೆಸರೇ ಹಾಕೊಳ್ಳಲ್ಲ, ಇಷ್ಟನೇ ಪಡಲ್ಲ. ಕೆಲವರೆಲ್ಲ ಫೇಕ್ ಹೆಸರು ಹಾಕೊಂಡು ಬಂದಿದ್ದಾರೆ, ನಿಮ್ಮ ಬುಧ ನೀವೇ ಕೆಡಿಸ್ಕೊಂಡ್ರಿ ಈಗ ಅಲ್ವಾ. ವಿಜಯರಾಜ್ಗೆ ಗೊತ್ತಾಗುತ್ತೆ ಈಗ ನಾವು ಯಾರು ಅಂತ, ಅದಕ್ಕೊಂದು ಏನೋ ಒಂದು ಹೆಸರು ಬಂದ ಕೂಡಲೇ ಅಲ್ವಾ. ಯಾರೆಲ್ಲ ಫೇಕ್ ಹೆಸರು ಹಾಕೊಂಡು ಬಂದರು ನೀವು ಹೋದ್ರೆ ಅಂತಲೇ ಲೆಕ್ಕ. ಈಗ ಬುಧ ಕೆಟ್ಟೋಗ್ಬಿಟ್ಟ, ರಾಹುನಿಂದ ಯಾವಾಗ ಮೋಸ ಆಗುತ್ತೆ ಗೊತ್ತಾಗಲ್ಲ ಸರ್. ಅರ್ಥ ಆಯ್ತಾ ನಿಮಗೆ? ಇದು ವಿಷಯ. ಓಕೆನಾ? ಅದಕ್ಕೆ ನಾವು ಬುಧನನ್ನ ಸರಿ ಮಾಡ್ಕೊಳ್ಬೇಕು. ಈಗ ಬುಧ ಕೆಟ್ಟೋಗಿದ್ದಾನೆ ಮತ್ತೆ ಹೇಗೆ ಗೊತ್ತಾಗುತ್ತೆ? ಒಂದನೇದಾಗಿ ನಿಮ್ಮ ಹೆಸರು ಆಯ್ತು, ಸಿಗ್ನೇಚರ್ ಆಯ್ತು, ನಿಮ್ಮ ಫೋನ್ ನಂಬರ್ ಆಯ್ತು, ಓಕೆ, ಕಮ್ಯುನಿಕೇಶನ್ ಆಯ್ತು, ಮಾತಾಡೋದಾಯ್ತು, ಎಲ್ಲ ಆಯ್ತು. ಅಂತ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಬಂದ್ರೆ ಬುಧ ಕೆಟ್ಟೋಗಿದ್ದಾನೆ ಅಂತ ಅರ್ಥ. ನರ ದೌರ್ಬಲ್ಯ ಬಂದ್ರೆ ಬುಧ ಕೆಟ್ಟೋಗಿದ್ದಾನೆ, ನಪುಂಸಕತೆ ಬಂತು ಬುಧ ಕೆಟ್ಟೋಗಿದ್ದಾನೆ, ಗಂಡ ಹೆಂಡತಿ ಮಧ್ಯೆ ಬಿರುಕು ಬಿಡ್ತು ಬುಧ ಕೆಟ್ಟೋಗಿದ್ದಾನೆ, ಒಂದಷ್ಟು ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇದೆ ಬುಧ ಕೆಟ್ಟೋಗಿದ್ದಾನೆ, ಕನೆಕ್ಟಿವಿಟಿ ಮಾಡ್ಲಿಕ್ಕೆ ಇಷ್ಟನೇ ಇಲ್ಲ ಸರ್, ಒಬ್ಬನೇ ಇರ್ಲಿಕ್ಕೆ ಇಷ್ಟ ಇದೆ ನನಗೆ, ಒಬ್ಬಳೇ ಇರ್ಲಿಕ್ಕೆ ಇಷ್ಟ ಇದೆ, ಯಾರು ಬೇಡ ಅನ್ಸ್ಬಿಡ್ತಾರೆ, ಬುಧ ಕೆಟ್ಟೋಗಿದ್ದಾನೆ. ಅರ್ಥ ಆಯ್ತಾ? ಕನೆಕ್ಟಿವಿಟಿನೇ ಆಗ್ತಾ ಇಲ್ಲ. ಯಾರಿಗೋ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಆಗ್ತಾನೆ ಇಲ್ಲ, ಕನೆಕ್ಟಿವಿಟಿನೇ ಇಲ್ಲ, ಬುಧ ಕೆಟ್ಟೋಗ್ಬಿಟ್ಟಿದ್ದಾನೆ. ಕ್ಲಿಯರ್ ಆಯ್ತಾ? ಈಗ ರಿಪೇರಿ ಮಾಡೋದು ಹೇಗೆ ಸರ್ ಬುಧನನ್ನ? ಬಹಳ ಸುಲಭ ಅಲ್ಲ. ಬುಧ ಅಂದ್ರೆ ಸಣ್ಣ ಮಕ್ಕಳು, ಬುಧ ಅಂದ್ರೆ ಸಣ್ಣ ಮಕ್ಕಳಿಗೆ ನೀವು ಚಾಕ್ಲೇಟ್ ಕೊಡಿಸಿ. ಅರ್ಥ ಆಗುತ್ತಾ? ಸಣ್ಣ ಮಕ್ಕಳಿಗೆ ಚಾಕ್ಲೇಟ್ ಕೊಡಿಸಿ, ಯಾವುದೇ ಒಂದು ರೂಪದ. ಈಗ ನಿಮ್ಮ ಮನೆಯಲ್ಲಿರೋ ಸಣ್ಣ ಮಕ್ಕಳು ಚಾಕ್ಲೇಟ್ ಹೇಗೂ ಕೊಡಿಸ್ತೀರಾ, ಅದು ದೊಡ್ಡ ವಿಷಯ ಏನೂ ಇಲ್ಲ.
ನಾನು ಹೇಳ್ತೀನಿ ಸ್ಕೂಲಲ್ಲಿ ಎಲ್ಲಿ ಅದು ಕೂಡ ಪಾಪದ ಮಕ್ಕಳಿದ್ದಾರೆ, ಅವ್ರಿಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ, ಅದರಲ್ಲಿ ಒಳ್ಳೆ ಚಾಕ್ಲೇಟ್ ಕೊಡಿ ಸರ್. ಅದು 8ನೇ ಚಾಕ್ಲೇಟ್ ತೆಗೆದು ಕೊಡೋದಲ್ಲ, ಒಳ್ಳೆ ಕ್ಯಾಡ್ಬರಿ ಚಾಕ್ಲೇಟ್ 10 ರೂಪಾಯಿದು 20 ರೂಪಾಯಿದು ವಾರಕ್ಕೊಮ್ಮೆ ತೆಗೆದವ್ರಿಗೆ ಹಂಚಿಬಿಡಿ. ಅವರ ಮುಖದಲ್ಲಿ ಖುಷಿ ನೋಡಿ ಅವ್ರು ಏನು ಮಾಡ್ತಾರಂತ. ಆವಾಗ ಎನ್ಸ್ಕೊಳ್ಳಿ ನಿಮ್ಮ ಬುಧ ರಿಪೇರಿ ಆಗಲಿಕ್ಕೆ ಶುರುವಾದ ಅಲ್ಲಿಂದ. ಇದು ಒಂದೇ ಉಪಾಯ ಅಲ್ವಾ. ಇನ್ನು ಮಕ್ಕಳಿಗೆ ನೀವು ಏನು ಬೇಕಾದರೂ ಕೊಡ್ಬೋದು, ಅವ್ರಿಗೆ ಸ್ಕೂಲಿಗೆ ಡೊನೇಷನ್ ಅವ್ರಿಗೆ ಸ್ಕೂಲಿಗೆ ಫೀಸ್ ಕಟ್ಬೋದು, ಅವ್ರಿಗೆ ಬುಕ್ ಕೊಡಿಸ್ಬೋದು, ಅವ್ರಿಗೆ ಡ್ರೆಸ್ ಒಳ್ಳೆ ಸಣ್ಣ ಮಕ್ಕಳಿಗೇನೆ ಕೊಡಿಸ್ಬೇಕು, ದೊಡ್ಡವರಿಗೆಲ್ಲ ಸಣ್ಣ ಮಕ್ಕಳಿಗೇನೆ ಕೊಡಿಸ್ಬೇಕು ಆಯ್ತಾ. ಇದು ಒಂದನೇ ಉಪಾಯ. ಎರಡನೇ ಉಪಾಯ ಏನುಂಟಂದ್ರೆ ವಿಟಮಿನ್ ಸಿ ಜಾಸ್ತಿ ಮಾಡಿಸ್ಕೊಳ್ಬೇಕು. ಅದು ಹೇಗೆ ಸಾಧ್ಯ ಸೋಮಣ್ಣ ಅವರೇ? ವಿಟಮಿನ್ ಸಿ ನೆಲ್ಲಿಕಾಯಿ ತಿನ್ಬೇಕು ಪ್ರತಿದಿನ, 1 ನೆಲ್ಲಿಕಾಯಿ ಆದರೂ ಕೂಡ. ಸರ್ ನೆಲ್ಲಿಕಾಯಿ ಎಲ್ಲಿ ಸಿಗುತ್ತೆ ಸರ್? ಸರ್ ಅವಳ ಸಿಗುತ್ತೆ ಸರ್, ಅವಳ ಅಂತ ಗೊತ್ತಿದೆ ನಿಮಗೆ, ಅವಳ ಪ್ಯಾಕೆಟ್ ಸಿಗುತ್ತೆ ನಿಮಗೆ, ಆಮ್ಲ, ಓಕೆನಾ, ಅದನ್ನು ತಿನ್ಬೇಕು ಪ್ರತಿದಿನ, ಓಕೆನಾ. ಮತ್ತೆ ಚ್ಯವನ್ಪ್ರಾಶ್ ಸಿಗುತ್ತೆ ನಿಮಗೆ, ಚ್ಯವನ್ಪ್ರಾಶ್ ಬೆಳಿಗ್ಗೆ ಸಂಜೆ ಚ್ಯವನ್ಪ್ರಾಶ್ ತಿನ್ಬೇಕು, ಅರ್ಥ ಆಗುತ್ತಾ? ಚ್ಯವನ್ಪ್ರಾಶ್ 1 ಸ್ಪೂನ್. ಇದನ್ನು ಪ್ರತಿದಿನ ಮಾಡಿದಾಗ ಹೇಗೆ ನಿಮ್ಮ ನರ ತನ್ನ ಬಲ ಪಡ್ಕೊಳ್ಳುತ್ತಲ್ವ, ಹಾಗೇನೆ ಬುಧ ರಿಪೇರಿ ಆಗ್ತಾ ಹೋಗ್ತಾನೆ, ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ಎಷ್ಟು ಬುಧ ರಿಪೇರಿ ಆಗಿಬಿಡ್ತಾನೆ ನಿಮ್ಮಲ್ಲಿ ಲೆಕ್ಕಾಚಾರ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ ನೀವೇನು ಮಾಡ್ಬೇಕಂತ. ಗಿರೀಶ್ ಅವರೇ, ನೀವೇನು ಮಾಡ್ಬೇಕಂತ ಗೊತ್ತಾಗುತ್ತೆ, ನಿಮ್ಮ ಲೆಕ್ಕಾಚಾರ ಪಕ್ಕ ಆಗಲಿಕ್ಕೆ ಶುರು ಆಗುತ್ತೆ. ಈಗ ರಾಹು ನಿಮ್ಮನ್ನು ಯಾವುದೇ ಕಾರಣಕ್ಕೂ ತೊಂದರೆ ಕ್ರಿಯೇಟ್ ಮಾಡಲ್ಲ. ಈಗ ಮದುವೆ ಜೀವನದಲ್ಲಿ ದರಾರು ಯಾಕೆ ಬರುತ್ತೆ ಸರ್? ಯಾಕೆ ಬರುತ್ತೆ? ಗಂಡ ಹೆಂಡತಿ ಮಂದಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಾನೇ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಅರ್ಥ ಆಯ್ತಾ? ಒಬ್ರನ್ನೊಬ್ರು ಅರ್ಥ, ಅದಕ್ಕೋಸ್ಕರ ಮದುವೆ ಜೀವನದಲ್ಲಿ ಏನಾಯ್ತು, ಅವ್ರಿಗೆ ಬ್ರೇಕ್ ಆಯ್ತು. ಯಾಕಂದ್ರೆ ಬುಧ ಸರಿ ಇಲ್ಲ. ಶಿವರಾಮರೇ, ಬುಧ ಸರಿ ಇಲ್ಲ. ಬುಧ ಸರಿ ಇದ್ರೆ ಏನೂ ಆಗುದಿಲ್ಲ, ಅದಕ್ಕೆ ಬುಧ ಸರಿ ಇಲ್ಲ ಅವ್ರಿಗೆ ಅಲ್ವಾ. ಈಗ ಅವರ ಸಿಗ್ನೇಚರ್ ಎಲ್ಲ ಸರಿ ಮಾಡಿ, ಹೆಸರಿನಲ್ಲಿ ಸರಿ ಮಾಡಿ ಎಲ್ಲ ಸರಿ ಮಾಡ್ಬೋದು, ಬಟ್ ಅವ್ರಿಗೆ ಮನಸ್ಸಿರ್ಬೇಕು ತಾನೇ, ನಂಗೆ ಇವ್ರ ಜೊತೆಗೇನೆ ಇರ್ಬೇಕಂತ ಅಲ್ವಾ. ನೀವು ಪಕ್ಕದ ಮನೆ ಆಂಟಿ ಜೊತೆಗೆ ಫಿಟ್ಟಿಂಗ್ ಇಟ್ಟು ಬಿಟ್ಟಿದ್ದೀರಿ ಅಂದಾಗ ಸರಿ ಆಗುದು ಎಲ್ಲಿಗೆ? ನಿಮಗೆ ಅದೇ ಮನಸ್ಸಿಗೆ ಅಲ್ಲಿನೇ ಹೋಗ್ಬೇಕು, ಅವಾಗ ಏನು ಮಾಡೋಕ್ಕಾಗಲ್ಲ. ಓವರ್ ಆಲ್ ಏನಾದರೂ ರಿಪೇರಿ ಆಗಬೇಕಾದ್ರೆ ಅದು ಗಂಡ ಹೆಂಡತಿ ಇಬ್ಬರಿಗೂ ಅದು ಮನಸ್ಸಿರ್ಬೇಕು, ಆವಾಗ ಪರವಾಗಿಲ್ಲ, ಆವಾಗ ನಿಮಗೆ ಅದು ರಿಪೇರಿ ಮಾಡ್ಲಿಕ್ಕೂ ಸುಲಭ. ಈ ಟೆಕ್ನಿಕನ್ನು ಆರಿಸ್ಕೊಂಡಾಗ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ನಿಮ್ಗೆ ಗೊತ್ತಾ ಸರ್, ಈ ನಮ್ಮ ಶಿವನಿಗೆ ಬಿಲ್ವಪತ್ರ ಅರ್ಪಣೆ ಮಾಡ್ತಾರೆ, ಗೊತ್ತಾ ನಿಮಗೆ? 3 ದಳದ ಬಿಲ್ವಪತ್ರ ಅರ್ಪಣೆ ಮಾಡ್ತಾರೆ, ಮತ್ತೆ ತುಳಸಿ ದಳ ಅರ್ಪಣೆ ಮಾಡ್ತಾರೆ. ಯಾಕೆ ಬಿಲ್ವಪತ್ರ ಮತ್ತೆ ತುಳಸಿ ದಳ ಅರ್ಪಣೆ ಮಾಡ್ತಾರೆ ಸರ್? ಯಾರಾದ್ರೂ ಇದ್ದೀರಾ ಪುರೋಹಿತರು? ನೋಡೋಣ ಹೇಳಿ, ಇಲ್ಲಿ ಯಾರಾದ್ರೂ ಪುರೋಹಿತರು, ಅರ್ಚಕರು ನೋಡೋಣ ಹೇಳಿ, ಅನ್ಮ್ಯೂಟ್ ಮಾಡಿ ಹೇಳಿ ನೋಡೋಣ ನೀವೇನು ಹೇಳ್ತೀರಂತ. ನಾನು ಮಾತಾಡಿದರೆ ಅಸ್ಟ್ರಾಲಜಿಕಲಿ ಮಾತಾಡ್ತೇನೆ, ನಿಮ್ಮ ಟೆಕ್ನಿಕ್ ಏನುಂಟು ನೋಡೋಣ, ಏನುಂಟು ನೋಡೋಣ ಹೇಳಿ. ಯಾಕೆ ಬಿಲ್ವಪತ್ರ ಅರ್ಪಣೆ ಮಾಡಬೇಕು? ಯಾಕೆ ಸರ್? ಓಕೆ, ತ್ರಿದಳ ಓಕೆ, ಪರವಾಗಿಲ್ಲ. ಯಾಕೆ ಬಿಲ್ವಪತ್ರನೇ ಯಾಕೆ ಅರ್ಪಣೆ? ಬಿಲ್ವಪತ್ರ ಅರ್ಪಣೆ ಮಾಡಿ, ಆನಂತರ ನಿಮ್ಮ ತುಳಸಿ ಅರ್ಪಣೆ ಮಾಡಿ, ಯಾಕೆ ಹಾಗೆ ಅಲ್ವಾ? ಇದೇನಾಗುತ್ತೆ ಗೊತ್ತಾ ನೋಡಿ, ಒಬ್ಬ ವ್ಯಕ್ತಿ ಇಲ್ಲಿಂದ ಮಾತಾಡ್ತಾ ಇದ್ದಾನೆ, ಮತ್ತೊಬ್ಬ ವ್ಯಕ್ತಿ ಎದುರು ನಿಂತು ಮಾತಾಡ್ತೇವೆ, ಓಕೆನಾ. ಈಗ ಇವನು ಮಾತಾಡಿದ್ದು ಇವನಿಗೆ ಕೇಳಿಸ್ಬೇಕು, ಇವನು ಮಾತಾಡಿದ್ದು ಇವನಿಗೆ ಕೇಳಿಸ್ಬೇಕು. ಇದು ಯಾವುದರ ಮುಖಾಂತರ ಆಗುತ್ತೆ? ನಿಮ್ಮ ಉಸಿರಿನ ಮುಖಾಂತರ, ನಿಮ್ಮ ಹವಾ, ಅಲ್ಲಿ ಗಾಳಿ ಅಲ್ವಾ, ವಾಯುವಿನ ಮುಖಾಂತರ ಅದು ಸ್ಪ್ರೆಡ್ ಆಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಮಾತುಗಾರಿಕೆ ಕಮ್ಯುನಿಕೇಶನ್ ನಡೀಲಿಕ್ಕೆ ಶುರು ಆಗುತ್ತೆ, ಓಕೆನಾ. ಈಗ ಎದುರೆದುರು ನಿಂತ್ಕೊಂಡು ಮಾತಾಡಿದ್ರೆ ಅಂದಾಗ ಏನಾಗುತ್ತೆ, ಪ್ರಾಬ್ಲಮ್ ಕೂಡ ಆಗುತ್ತೆ. ಒಬ್ಬ ವ್ಯಕ್ತಿ ಹೀಗೆ ಬಂದಾಗ, ಎದುರೆದುರು ಸರಿದಾಗ ಆ ಮಾತುಕತೆ ಚೆನ್ನಾಗಿರ್ತದೆ, ತೊಂದರೆ ಇಲ್ಲ. ಆದರೂ ಕೂಡ ಏನಾಗುತ್ತೆ, ನೀವು ಎದುರು ನಿಂತ್ಕೊಂಡು ಮಾತಾಡ್ತೀರಾ, ಜಗಳ ಮಾಡ್ತೀರಾ, ವಿಪರೀತದಲ್ಲಿ ಜಗಳ ಮಾಡ್ತೀರಾ. ಅವಾಗ ಏನಾಯ್ತು, ಅದು ಜಗಳ ಆಗೋದು ವಾಯುತತ್ವದಿಂದ. ಯಾಕಂದ್ರೆ ಒಂದು ಕನೆಕ್ಷನ್, ಇಲ್ಲಿಂದ ವಾಯುತತ್ವ ಇಲ್ಲಿಗೆ, ಇಲ್ಲಿಂದ ವಾಯುತತ್ವ ಇಲ್ಲಿಗೆ, ಆ ವಾಯುತತ್ವದಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನೀವೇನು ತುಳಸಿಯನ್ನು ಹಾಕ್ತಿರಲ್ವಾ, ತುಳಸಿ ಅದು ರಿಲೇಟೆಡ್ ಟು ಬುಧ, ಅರ್ಥ ಆಯ್ತು ನಿಮಗೆ? ಕಮ್ಯುನಿಕೇಶನ್, ಅದು ಕಮ್ಯುನಿಕೇಟ್ ಮಾಡುವಂಥದ್ದು, ವಾಯುತತ್ವಕ್ಕೆ ಸಂಬಂಧಪಟ್ಟಂತೆ. ಬುಧ ಒಂದು ಆಕ್ಚುಲಿ ಭೂತತ್ವ ಆತ, ಭೂಮಿ ತತ್ವ ಪ್ಲಾನೆಟ್ಸ್, ಬಟ್ ವಾಸ್ತುವಿನಲ್ಲಿ ಆತ ವಾಯುತತ್ವದ ಪ್ಲಾನೆಟ್ಸ್, ಓಕೆನಾ, ಅರ್ಥ ಆಗುತ್ತಾ? ಸೊ ಈ ವಾಯುತತ್ವವನ್ನ ನಿಮ್ಮ ಮಧ್ಯೆ ಇರುವಂಥದ್ದು, ಉಸಿರಿನಿಂದ ನಿಮಗೆ ಒಬ್ಬರನ್ನೊಬ್ಬರು ಕನೆಕ್ಟ್ ಮಾಡುವಂಥದ್ದು, ನಿಮ್ಮ ಉಸಿರಿನಿಂದ ತೊಂದರೆ ಆಗುವಂಥದ್ದು, ಅದು ತೊಂದರೆ ಆಗಬಾರ್ದು ಅಂತ ತ್ರಿದಳ ಯಾವುದದು ನಮ್ಮ ಬಿಲ್ವಪತ್ರೆ, ತ್ರಿದಳ ಬಿಲ್ವಪತ್ರೆಯನ್ನ ಶಿವನಿಗೆ ಅರ್ಪಣೆ ಮಾಡುವುದು. ಮತ್ತೆ ನನ್ನ ಬುಧನ ಸಮಸ್ಯೆ ಏನುಂಟು ಅದೆಲ್ಲ ನಿವಾರಣೆ ಆಗ್ಲಿ ಅಂತ ಶಿವನಿಗೆ ಅರ್ಪಣೆ ಮಾಡಿ ಕೆಲಸ ಎಲ್ಲ ಆಯ್ತಾ ಬಿಲ್ವಪತ್ರೆಯನ್ನ, ಅರ್ಥ ಆಗುತ್ತಾ? ಆನಂತರ ತುಳಸಿ ಮಾಲೆ ಕೂಡ ಹಾಗೇನೆ, ತುಳಸಿ ಕೂಡ ಹಾಗೇನೆ, ಅದು ರಿಲೇಟೆಡ್ ಟು ಬುಧ, ಅದು ಅಂತ ಪ್ಯೂರ್ ಬುಧ ಅಲ್ವಾ. ಅದನ್ನ ಹೋಗಿ ಶಿವನಿಗೆ ಅರ್ಪಣೆ ಮಾಡೋದು, ಆವಾಗ ಕೂಡ ಏನು ರಿಲೇಶನ್ಶಿಪ್ ಏನುಂಟು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇರ್ತದೆ ಯಾರಿಗೂ ಕೂಡ, ಓಕೆನಾ. ತುಳಸಿ ಮಾಲೆ ನೀವು ಶಿವನಿಗೆ ಅರ್ಪಣೆ ಮಾಡಿ, ವಿಷ್ಣುವಿಗೆ ಅರ್ಪಣೆ ಮಾಡಿ, ನೀವು ಯಾರಿಗೆ ಬೇಕಾದ್ರೂ ಮಾಡಿ, ಅರ್ಥ ಆಯ್ತಾ? ತುಳಸಿನೇ ನೀವು ಅರ್ಪಣೆ ಮಾಡಿ, ನಿಮ್ಮ ಭಕ್ತಿ ಪ್ರಕಾರ ಅರ್ಪಣೆ ಮಾಡಿ ಅಲ್ವಾ. ಈಗೇನಾಗುತ್ತೆ, ಈಗ ನಮ್ಮ ಊರಲ್ಲೆಲ್ಲ ನಮಗೆ ಅದು ಅವಕಾಶನೇ ಇಲ್ಲ ಅರ್ಪಣೆ ಮಾಡಲಿಕ್ಕೆ, ನಾವು ಕೊಡ್ಬೋದು ಅಷ್ಟೇ, ಅರ್ಪಣೆ ಮಾಡಿ ಅಂತ ಅಷ್ಟೇ. ಅವ್ರು ಅರ್ಪಣೆ ಮಾಡ್ತಾರೋ ಮಾಡೋಲ್ಲ ನಮ್ಗಂತೂ ಗೊತ್ತಿರೋಲ್ಲ
ಅಲ್ವಾ? ಎಲ್ಲಾದ್ರೂ ಈಗ ಮಹಾರಾಷ್ಟ್ರದಲ್ಲಿ ಏನಿದೆ, ಅಲ್ಲಿ ಶಿವಲಿಂಗಕ್ಕೆ ನಾವೇ ಹೋಗಿ ಹೂವನ್ನು ಇಟ್ಟು ಅಥವಾ ತ್ರಿದಳ ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡಿ ತುಳಸಿಯ ದಳವನ್ನು ಅರ್ಪಣೆ ಮಾಡಿ ನಾವು ಬರ್ಬೋದು. ಇಲ್ಲಿ ಅಂತಹ ಮೌಕ ನಮಗಿಲ್ಲ ಅಲ್ವಾ? ಅದಕ್ಕೋಸ್ಕರ ನಿಮ್ಮ ಒಂದು ರಿಲೇಶನ್ಶಿಪ್ ಮೇಂಟೈನ್ ಆಗಬೇಕಾದ್ರೆ ನಾನು ಹೇಳ್ತೀನಿ ತ್ರಿದಳ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಅಂತ. ಒಂದೇನು ಹೇಳಿದೆ ನಿಮಗೆ, ಮಕ್ಕಳಿಗೆ ಸಹಾಯ ಮಾಡಿ, ಓಕೆನಾ? ಎರಡನೇದಾಗಿ ಏನು ಹೇಳಿದೆ, ಚ್ಯವನಪ್ರಾಶ್ ಪ್ರತಿದಿನ ತಿನ್ನಿ. ಮೂರನೇದಾಗಿ ಆಮ್ಲ ಅಂದರೆ ವಿಟಮಿನ್ ಸಿ ಅನ್ನ ಡೆವಲಪ್ ಮಾಡುವಂಥದ್ದೇನು ಅದನ್ನು ತಿನ್ನಿ, ಓಕೆನಾ? ಇದರ ಮುಖಾಂತರ ಚೆನ್ನಾಗಿರ್ತದೆ. ಎಲ್ಲರ ಜೊತೆ ಕೂಡ ಹಸ್ಬೆಂಡ್ ವೈಫ್ ಪ್ರಾಬ್ಲಮ್ ಇದ್ದಾಗ ಇದನ್ನು ಮಾಡಬೇಕು ಅಲ್ವಾ? ಅರ್ಥ ಆಗುತ್ತಾ? ಇಬ್ಬರು ಕೂಡ ಒಟ್ಟು ಹೋಗಿ ಮಾಡಿದರೆ ಮೇ ಬಿ 2-3 ದಿನದಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಗಂಡ ಅಂತ ಇಬ್ಬರು ಹೋಗಿ ಅದನ್ನು ಮಾಡಿದಾಗ 2-3 ದಿನ ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ವಾ? ಅರ್ಥ ಆಯ್ತಾ? ಯಾಕೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಹೇಳಿ 2-3 ದಿನದಲ್ಲಿ? ಯಾಕಂದ್ರೆ ಅವ್ರು ಅಗ್ರಿ ಇದ್ದಾರಲ್ವ, ಅಗ್ರಿ ಇದ್ದಾಗ ಅದು ಪ್ರಾಬ್ಲಮ್ ಸಾಲ್ವ್ ಆಗಲೇಬೇಕಲ್ವಾ? ಅರ್ಥ ಆಯ್ತಾ? ಸೊ ಇದನ್ನು ಮಾಡ್ಬೋದು, ಯಾರು ಕೂಡ ಇದನ್ನು ಫಾಲೋ ಮಾಡಿ ನೋಡ್ಬೋದು. ಆನಂತರ ಕಮ್ಯುನಿಕೇಶನ್ ಅನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಸರ್. ಬುಧನನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಇನ್ನೊಂದು ವಿಧಾನ ಏನಂದ್ರೆ, ಯಾರಾದ್ರೂ ಎದುರಿಗೆ ಸಿಕ್ಕಿದಾಗ ನಮಸ್ತೆ. ಅರ್ಥ ಆಗುತ್ತಾ? ಯಾರಾದ್ರೂ ಎದುರಿಗೆ ಸಿಕ್ಕಿಬಿಡಿ ಸರ್ ನಮಸ್ತೆ. ಯಾರಾದ್ರೂ ಒಂದು ಕೆಲಸ ಮಾಡಿಕೊಟ್ರು ಸರ್ ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇದು ಬುಧನನ್ನ ಎನ್ಹ್ಯಾನ್ಸ್ ಮಾಡಲಿಕ್ಕೆ, ಬುಧನ ಎನರ್ಜಿಯನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಇರುವಂಥದ್ದು ಸರ್. ಇದನ್ನು ಮಾಡಿದಾಗ ಬುಧ ಎನ್ಹ್ಯಾನ್ಸ್ ಆಗಿಬಿಡ್ತಾನೆ. ಬುಧ ಹೇಗೆ ತನ್ನ ಬಲ ಪಡ್ಕೊಂಡು ಬಿಡ್ತಾನೆ, ರಾಹು ಚುಪ್ಪಾಗಿಬಿಡ್ತಾನೆ. ರಾಹುಗೆ ಗೊತ್ತಾಯ್ತು ಈಗ ಇವರೆಲ್ಲ ಈಗ ಲೆಕ್ಕಾಚಾರದಲ್ಲಿ ಹೋಗ್ತಾ ಇದ್ದಾರೆ, ಮರೆ ನನಗೆ ಕೆಲಸನೇ ಇಲ್ಲ ಅಲ್ವಾ? ಆನಂತರ ಸುಬ್ರಹ್ಮಣ್ಯದಲ್ಲಿ ಏನು ಈಗ ಕಾಲು ಹಾಕ್ಲಿಕ್ಕೆ ಜಾಗ ಇಲ್ಲ ಅಲ್ವಾ? ಮತ್ತೆ ಅಲ್ಲಿ ಎಲ್ಲ ಖಾಲಿ ಆಗಿಬಿಡುತ್ತೆ. ನೀವು ಇದನ್ನು ಫಾಲೋ ಮಾಡಿದ್ದೆ ಆದರೆ ಸುಬ್ರಹ್ಮಣ್ಯದಲ್ಲಿ ಕೂಡ ನಿಮಗೆ ಅವಕಾಶ ಸಿಗುತ್ತೆ. ಆರಾಮಾಗಿ ಹೋಗಿ ನೀವು ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಇಲ್ಲಾಂದ್ರೆ ಅಲ್ಲಿ ನೋಡಿ, ಈಗ ಎಲ್ಲ ಜ್ಯೋತಿಷಿಗಳು ಹೇಳಿ ನಾಗದೋಷ ಇದೆ, ಆಶ್ಲೇಷ ಬಲಿ ಮಾಡಿಸಿ ಅಲ್ವಾ? ಸೋಮಣ್ಣಾಚಾರ್ಯ, ನಾಗದೋಷ ಇದೆ, ಆನಂತರ ನಾಗನಿಗೆ ಸಾವಾಗಿದೆ, ನೀವು ಸರ್ಪ ಸಂಸ್ಕಾರ ಮಾಡಿಸಿ ಅಲ್ವಾ? ಅದು ಕೂಡ ವರ್ಷಗಟ್ಟಲೆ ಕಾಯಬೇಕು ನೀವು ಅಲ್ವಾ? ಅರ್ಥ ಆಯ್ತಾ ನಿಮಗೆ? ಯಾಕೆ ಹಾಗೆ ಎಲ್ಲರೂ ಕೂಡ ರಾಹುವನ್ನು ರಿಪೇರಿ ಮಾಡೋದು ಏನು ಅಂತ ಏನೂ ಗೊತ್ತಿಲ್ಲ. ಹೋಗಿ ಅಲ್ಲಿ ಅದು ಮಾಡಿ ಇದು ಮಾಡಿ, ಅದು ಮಾಡಿದ ನಂತರ ಅದು ಸರಿಯಾಗುತ್ತಾ? ಎಲ್ಲಿವರೆಗೆ ಅದರ ಮೂಲ ಯಾರು? ಬುಧನನ್ನ ಸರಿ ಮಾಡಿದೆ, ರಾಹು ಸರಿ ಆಗ್ಲಿಕ್ಕೇನಿಲ್ಲಲ್ವ ಸರ್? ನೀವಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ರಿ, ನೀವಲ್ಲಿ ಏನು ಸರ್ಪ ಸಂಸ್ಕಾರ ಮಾಡಿಸ್ಕೊಂಡು ಬಂದ್ರಿ, ಮತ್ತೆ ಇಲ್ಲಿ ವ್ಯವಹಾರ ಅದೇ ರೀತಿ, ಅದೇ ರಾಗ ಅದೇ ಹಾಡು, ಮತ್ತೆ ಫ್ರಾಡ್, ಮತ್ತೆ ತೊಂದರೆ, ಮತ್ತೆ ಸಮಸ್ಯೆ ಸರ್, ಮೋಸ ಆಯಿತು ಸರ್. ಮತ್ತೆ ನೀವಲ್ಲಿ ಮಾಡ್ಕೊಂಡು ಬಂದಿದ್ರಿಲ್ವ ಸರ್ ಪೂಜೆ ಎಲ್ಲ ಅಲ್ವಾ? ಈಗ ಆಶ್ಲೇಷ ಪೂಜೆ ಯಾಕೆ ಹೇಳ್ತಾರೆ? ಆಶ್ಲೇಷ ಪೂಜೆ ಕೂಡ ಅದಕ್ಕೇನೆ ಹೇಳುದು. ಆಶ್ಲೇಷ ಅಂದ್ರೆ ಆಶ್ಲೇಷ ನಕ್ಷತ್ರ ಇದೆಯಲ್ವಾ, ಅದರ ಅಧಿದೇವತೆ ಬಂದು ನಾಗದೇವರು, ಮೈಂಡ್ ರಿಲೇಟೆಡ್. ಅದಕ್ಕೆ ಯಾವಾಗ ಆಶ್ಲೇಷ ಪೂಜೆ ಮಾಡಿದ್ರೆ ಮೈಂಡ್ ಕಂಟ್ರೋಲ್ಗೆ ಬರುತ್ತೆ. ಅದು ಬುಧನ ನಕ್ಷತ್ರ, ಅರ್ಥ ಆಯ್ತಾ ನಿಮಗೆ? ಬುಧನ ನಕ್ಷತ್ರ ಅದು ಮೈಂಡ್ ಕಂಟ್ರೋಲ್ ಆಗುತ್ತೆ, ಚೆನ್ನಾಗಿರ್ತಾನೆ, ತೊಂದರೆ ಇಲ್ಲ, ಹೋಗ್ಬೋದು ಮುಂದೆ ಅಲ್ವಾ? ಅದಕ್ಕೋಸ್ಕರ ಮೊದಲನೇದಾಗಿ ನಿಮಗೆ ರಾಹುವಿನಿಂದ ಸಮಸ್ಯೆನೇ ಬರಬಾರ್ದು ಸರ್, ರಾಹುವಿನಿಂದ ತೊಂದರೆನೇ ಆಗಬಾರ್ದು, ಏನ್ ಬೇಕಾದ್ರೂ ಆಗಲಿ. ಹಾಗಾದ್ರೆ ಬುಧನನ್ನ ಅಷ್ಟೇ ಮಜಬೂತಾಗಿ ನೀವು ಇಟ್ಟುಕೊಂಡಾಗ ರಾಹು ಏನು ಕೂಡ ಮಾಡಲ್ಲ. ಬುಧ ಕೆಟ್ಟೋದ್ರೇನೆ ರಾಹು ಕೆಟ್ಟೋಗ್ತಾನೆ. ಬುಧನ ಆ ದಿನದಲ್ಲೇ ರಾಹು ಇದ್ದಾನೆ, ಯಾಕಂದ್ರೆ ಬುಧನ ರಾಶಿನೇ ರಾಹುವಿಗೆ ಎಕ್ಸಾಲ್ಟೇಷನ್ ಅದು. ಅದಕ್ಕೆ ನಿಮ್ಮ ಜಾತಕ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಬುಧ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇತ್ತು, ರಾಹು ಅಲ್ಲಿ ಎದ್ದು ಬಿಟ್ಟಿದ್ದಾನೆ, ನಿಮಗೆ ತೊಂದರೆ ಕ್ರಿಯೇಟ್ ಮಾಡ್ತಾನೆ ಅಂದ್ರೆ ಇಂಡಿಕೇಶನ್ ಅದು. ಅರ್ಥ ಆಯ್ತು ಈಗ? ಕ್ಲಿಯರಾ? ಅಷ್ಟೇ. ಇಷ್ಟು ಪರಿಹಾರ ಹೇಳಿದಲ್ಲ, ಮಾಡಿ ನೋಡಿ. ಶಿವನಿಗೆ ಬಿಲ್ವಪತ್ರೆನ ಅರ್ಪಣೆ ಮಾಡಿ, ಯಾರಿಗೆಲ್ಲ ಸಾಧ್ಯ ಉಂಟು ಮಾಡಿ. ಯಾರೆಲ್ಲ ಮನೆಯಲ್ಲೇ ಶಿವನನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ ಮನೆಯಲ್ಲಿ ಅರ್ಪಣೆ ಮಾಡಿ. ನಂಗೆ ಗೊತ್ತಿಲ್ಲ ಯಾರು ಮಾಡ್ತಾರಂತ, ಬಟ್ ಮನೆಯಲ್ಲೇ ಅರ್ಪಣೆ ಮಾಡಿ, ತೊಂದರೆ ಇಲ್ಲ. ಏನಮ್ಮ? ಬುಧ 6ನೇ ಮನೆ ಕೂಡ ದೋಷ ಅಲ್ವಾ? ಅಲ್ಲ, ಬುಧ 6ನೇ ಮನೆ ನೋಡ್ಬೇಕಲ್ವಾ? ಬುಧ 6ನೇ ಮನೆ ಆಕ್ಚುಲಿ ಎಕ್ಸಾಲ್ಟೇಷನ್ ಆತ. ಯಾವ ರಾಶಿ, ಯಾವ ಲಗ್ನ ಹೇಳಿ? ವೃಷಭ ಲಗ್ನ. ವೃಷಭ ಲಗ್ನಕ್ಕೆ 6ನೇ ಮನೆಯಲ್ಲಿ ಬುಧ ಬಂದ್ಬಿಟ್ಟ, ತುಲಾ ರಾಶಿಯಲ್ಲಿ ಬಂದ್ಬಿಟ್ಟಲ್ವಾ? ಅವನ ಜೊತೆಗೆ ಯಾರಿದ್ದಾರೆ? ಸೂರ್ಯ ಕೇತು ಇದ್ದಾರೆ. ಸೂರ್ಯ ಮತ್ತೆ ಕೇತು ಇದ್ದಾರೆ, ರೈಟಾ? ಓಕೆ. ವಯಸ್ಸು ಎಷ್ಟು ನಿಮ್ಗೆ? 60 ವಯಸ್ಸು ಅಲ್ವಾ? ತೊಂದರೆ ಇಲ್ಲ. ಈಗ ನಿಮ್ಗೆ ಬುಧ ಏನು ಮಾಡುದಿಲ್ಲಲ್ಲ, ಅವನು ಏನ್ ಮಾಡ್ಲಿಕ್ಕೆ ಆವಾಗ ಮಾಡಿ ಆಗಿದೆ. ಯಾವಾಗ ಮಾಡ್ಬೇಕು ಆವಾಗ. ರಿಲೇಶನ್ಶಿಪ್ ಅಲ್ಲಿ ಏನು ತೊಂದರೆ ಕೊಡಬೇಕು, ಮದುವೆ ಜೀವನದಲ್ಲಿ ಎಷ್ಟೆಲ್ಲ ತೊಂದರೆ ಕೊಡಬೇಕು, ಆರೋಗ್ಯದಲ್ಲಿ ತೊಂದರೆ ಕೊಡಬೇಕು. ಈಗ ಬುದ್ಧಿ ಬಂದಿದೆ, ಈಗ ಏನಾಗಲ್ಲ. ಈಗ ಬುದ್ಧಿ ಬಂದಿದೆ ತಾನೇ, ಕನ್ನಡಕ ಇಟ್ಕೊಂಡಿದ್ದೀರಾ, ರೈಟಾ? ಈಗ ಲೆಕ್ಕಾಚಾರ ಚೆನ್ನಾಗಿದೆ, ಕೈಯಲ್ಲಿ ಪೆನ್ ಇಟ್ಕೊಂಡಿದ್ದೀರಿ ತಾನೇ, ಅದು ಬುಧ ಪೆನ್ ಇಟ್ಕೊಂಡಿರುವಂತದ್ದು. ಅಥವಾ ಈಗ ಚೆನ್ನಾಗಿ, ಈಗ ಏನ್ ತೊಂದರೆ ಇಲ್ಲ ನಿಮ್ಗೆ. ಅದೆಲ್ಲ ಆಗುವಂತ. ಈಗ ಯಾವಾಗ ಬೇಕಿತ್ತು ನಿಮ್ಗೆ? 20ರಿಂದ 21, 30ರಿಂದ 39, 40ರಿಂದ 49 ಅಲ್ವಾ? 50ರಿಂದ 59 ಕೂಡ ಬೇಕಿತ್ತು. ಬಟ್ ಈಗ ಓಕೆ, ಈಗ ತೊಂದರೆ ಇಲ್ಲ. ಅಲ್ಲಿ ಏನೆಲ್ಲ ಅನುಭವಿಸ್ಲಿಕ್ಕೆ ನಾನೆಲ್ಲ ಅನುಭವಿಸಿ ಬಂದೆ ಸರ್, ಏನೆಲ್ಲ ತೊಂದರೆ ಆಗ್ಬೇಕಲ್ಲ, ಆಯ್ತು ಸರ್, ಇನ್ನು ಅದು ಆಗ್ಲಿಕ್ಕೇನಿಲ್ಲ, ಕೈಯಲ್ಲಿ ಪೆನ್ ಇದೆ, ಲೆಕ್ಕಾಚಾರ ಕರೆಕ್ಟ್ ಆಗಿದೆ, ಎಲ್ಲ ಓಕೆ, ಎವ್ರಿಥಿಂಗ್ ಇಸ್ ಫೈನ್. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ಮತ್ತೆ ನಾನು ಹೇಳಿದ ರೆಮಿಡೀಸ್ ಅನ್ನ ಖಂಡಿತ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಅಲ್ಲಿ ಏನಾಗುತ್ತೆ, ಈಗ ಬುಧ ಮತ್ತೆ ಸೂರ್ಯ ಬರುವುದು
ತೊಂದರೆ ಅಲ್ಲ, ಬಟ್ ಅದು ತುಲಾರಾಶಿಯಲ್ಲಿದ್ದಾನೆ. ತುಲಾರಾಶಿಯಲ್ಲಿ ಸೂರ್ಯ ಬಂದ್ಬಿಟ್ಟ, ನೀಚ ಫಲ. ಕೇತು ಜೊತೆಗೆ ಬಂದ್ಬಿಟ್ಟ, ಬುಧನ್ ಜೊತೆಗೆ, ಅಲ್ವಾ? ಮಾತುಗಾರಿಕೆನೇ ಇಲ್ಲ, ಅದು ಯಾರ ಜೊತೆ ನಿಜವಾಗಿ ಅದು ವೃಶ್ಚಿಕದಲ್ಲಿ ಇದೆ ಸರ್. ಹಾ ಅದು ನಿಜವಾಗಿ ಅದು ವೃಶ್ಚಿಕದಲ್ಲಿ ಇದೆ. ಅದು ಹಾ ಹಾ ಡಿಗ್ರಿ ಇಲ್ಲಿ ಏನಾಗುತ್ತೆ ತುಲಕ್ಕೆ ಗೊತ್ತಾ, ಬಂದಿದೆ. ವೃಶ್ಚಿಕದಲ್ಲಿ ನೀವು ಹೇಳಿದ್ರು ಡಿಗ್ರಿ ವಯಸ್ಸು ವೃಶ್ಚಿಕಕ್ಕೆ ಹೋಗಿದ್ದಾನಂತ, ರೈಟಾ? ಇಲ್ಲ ಡಿಗ್ರಿ ಇಲ್ಲ, ವಯಸ್ಸು ಹಾ ಡಿಗ್ರಿ ತುಲಕ್ಕೆ ಬಂದಿದೆ. ಆ ವಕ್ರಿಯಾಗಿ ಬ್ಯಾಕ್ ಬಂದಿದ್ದಾನಾ? ಹೌಸ್ ತಗೊಂಡಿದೆ. ವಕ್ರಿಯಾ? ಇಲ್ಲ ಸರ್, ಬ್ಯಾಕ್ ಹೌಸ್ ಅರ್ಥ ಆಗಿಲ್ಲ, ಅನ್ಮ್ಯೂಟ್ ಮಾಡಿ ಹೇಳಿ ನೋಡೋಣ, ನೀವೇನು ಹೇಳ್ತಾ ಇದ್ದೀರಿ ಅಂತ ಹೇಳಿ. ಡಿಗ್ರಿ ವೈಸ್ ಬ್ಯಾಕ್ ಹೌಸ್ ತಗೊಂಡಿದೆ. ಅದು ಏನ್ ತಗೊಂಡಿದೆ? ವೃಶ್ಚಿಕದಲ್ಲಿ ಆ 3 ಗ್ರಹ ಇದೆ, ಸೂರ್ಯ, ಕೇತು, ಬುಧ. ಅದು ತುಲಾ ರಾಶಿಗೆ ಬಂದಿದೆ. ತುಲಾರಾಶಿ ಹೇಗೆ ಬಂದದ್ದು? ಅದು ಡಿಗ್ರಿ ವೈಸ್ ಬಂದಿದೆ. ಇಲ್ಲಿನೇ ಪಡ್ತಿನ್ನೋದು ನಾವು, ಆಯ್ತಾ? ನೀವೇನ್ ಮಾಡ್ತೀರಾ, ನೀವು ಹೋಗಿ ಭಾವ ಚಾರ್ಟ್ ಅನ್ನ ನೋಡ್ಕೊಳ್ತೀರಿ, ರೈಟಾ? ಹೌದು. ಭಾವ ಚಾರ್ಟ್ ಎಲ್ಲ ಸೆಕೆಂಡರಿ. ಮೊದಲನೇದಾಗಿ 7th ಹೌಸ್ ಅಲ್ಲಿ ಸೂರ್ಯ ಇದ್ದಾನೆ, ಬುಧ ಇದ್ದಾನೆ, ಕೇತು ಇದ್ದಾನೆ ವೃಶ್ಚಿಕ ರಾಶಿಯಲ್ಲಿ. ಅದನ್ನ ಆ ಇಂಪ್ಯಾಕ್ಟ್ ಅನ್ನ ತಗೊಳ್ಬೇಕು. ಅದರ ಅರ್ಥ ಏನು ಅಂದ್ರೆ, ಅವರ ಭಾವ ಏನಿದೆ ಇನ್ನು ಕೂಡ 6ನೇ ಮನೆಯ ಭಾವ ಇದೆ. 6ನೇ ಮನೆ ಬಂದು ರೋಗ, ಋಣ, ರಿಪು. ಆ ರೂಪ ಮೇಡಮ್ ಮದುವೆ ಆದ ನಂತರ ಅನುಭವಿಸಿರ್ತೀರಾ. ಯಾಕಂದ್ರೆ ಆ ರೋಗ, ಋಣ, ರಿಪು ನಿಮ್ಮ ಪಾರ್ಟ್ನರ್ ಜೊತೆಗೆ ಸರ್ ಅದು 7ನೇ ಮನೆಯಲ್ಲಿತ್ತು. ವೃಶ್ಚಿಕ 7ನೇ ಮನೆ. ವೃಶ್ಚಿಕ 7ನೇ ಮನೆ. ಅದು ನಿಮ್ಮ ಪಾರ್ಟ್ನರ್ ಅಲ್ಲ ಸರ್, ಅದು ಪಾರ್ಟ್ನರ್ ಅಲ್ಲಮ್ಮ ಅದು. ಹೌದು. ನೀವು ಎಲ್ಲೆಲ್ಲ ಜ್ಯೋತಿಷ ಕಲ್ತಿದ್ದೀರಮ್ಮ, ಗುರುಗಳಿಗೆ ಹೇಳಿ ಒಮ್ಮೆ ಕ್ಲಾರಿಟಿ ಮಾಡಿ ಕೊಡಿ ಸರ್. ಅದು 6ನೇ ಮನೆ ರಿಸಲ್ಟಾ 7ನೇ ಮನೆ ರಿಸಲ್ಟಾ ಒಂದು ಗೊತ್ತಾಗಲ್ಲ. ಕೇಳಿ ಸರ್ ಅವ್ರಿಗೆ, ಕೇಳಿಮ್ಮ ಅವ್ರಿಗೆ, ಅರ್ಥ ಆಯ್ತಾ? ಇಲ್ಲಿನೇ ನೋಡಿ, ಯಾರೆಲ್ಲ ಪರಾಶರ ಜ್ಯೋತಿಷ ಕಲ್ತಿದ್ದಾರೆ ಅವ್ರು ಇಲ್ಲಿನೇ ಪೆಡ್ತಿನ್ನೋದು. ನವಾಂಶಕ್ಕೆ ಹೋಗುದು, ದಶಾಂಶಕ್ಕೆ ಹೋಗುದು, ತ್ರಿಶಾಂಶಕ್ಕೆ ಹೋಗುದು, ಅಲ್ಲಿ ಹೋಗಿ ಕನ್ಫ್ಯೂಸ್ ಆಗುದು, ಪ್ರಿಡಿಕ್ಷನ್ ಹೇಗೆ ಮಾಡ್ಬೇಕು ಗೊತ್ತಿಲ್ಲ. ಆನಂತರ ಇಲ್ಲಿ ಏನಂತು, ಡಿಗ್ರಿ ವಯಸ್ಸು ಆತ ಹಿಂದೆ ಬಂದಿದ್ದಾನೆ, ಆತ ಮುಂದೆ, ಅದು ಭಾವ. ಆ ಭಾವ ಏನು ಇಟ್ಕೊಂಡು ಬಂದಿದ್ದಾನೆ, 7ನೇ ಮನೆ 7ನೇ ಮನೆನೇ ಆತನಿಗೆ, ಬಟ್ ಭಾವ 6ನೇ ಮನೆ ಭಾವವನ್ನು ಇಟ್ಕೊಂಡು 7ನೇ ಮನೆಗೆ ಬಂದಿದ್ದಾನೆ. 6ನೇ ಮನೆ ಬಂದು ರೋಗ, ಋಣ, ರಿಪು, ಅಲ್ಲಿ ತುಲಾ ರಾಶಿ ಇದೆ, ಅದರ ಭಾವ ಇಟ್ಕೊಂಡು ವೃಶ್ಚಿಕ ರಾಶಿಯಲ್ಲಿದ್ದಾನೆ. ಹಾಗಾದ್ರೆ ಮದುವೆ ಆದ ನಂತರ ಅನುಭವಿಸ್ಲಿಕ್ಕೆ ಸಿಗುತ್ತೆ, ಪಾರ್ಟ್ನರ್ ಮುಖಾಂತರ ತೊಂದರೆ ಕೊಡ್ತಾನೆ, ಅಷ್ಟು ಸುಲಭದಲ್ಲಿ ಬಿಡುವುದಿಲ್ಲ. ಬಟ್ ಈಗ ಏನಾಗುತ್ತೆ, ಎಲ್ಲ ಮುಗಿದು ಹೋಗಿದೆ, ಈಗ ನನಗೆ ಬುದ್ಧಿ ಬಂದಿದೆ, ಈಗ ತೊಂದರೆ ಇಲ್ಲ, ರೈಟ್ ತಾನೆ? ಓಕೆನಾ? ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೊಟ್ಟೇ ಕೊಡ್ತಾನಲ್ಲಮ್ಮ, ಬಿಡ್ತಾನ ವೃಶ್ಚಿಕ ರಾಶಿಯಲ್ಲಿ, ರೈಟಾ? ಮತ್ತೆ ಅಲ್ವಾ, ತೊಂದರೆ ಕೊಟ್ಟು ವಿಪರೀತ ಕೊಟ್ಟು ಬಿಡ್ತಾನೆ. 7th ಹೌಸ್ ಅಲ್ಲಿ ಬುಧ ಡೆಡ್ ಪೊಸಿಷನ್ ಆತ, ಅಲ್ವಾ? ಅದೇನು ಮದುವೆ ಸುಖ ಕೊಡ್ಬೇಕು ಅದು ಕೊಡಲ್ಲ ಆತ, ಎಲ್ಲ ನಿಮ್ಗೆ ಅನುಭವಿಸ್ಲಿಕ್ಕೆ ಸಿಕ್ಕಿದೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಕನ್ಫ್ಯೂಸ್ ಆಗಬೇಡಿ. ಈಗ ನಾನು ಇಷ್ಟೆಲ್ಲ ಇಲ್ಲಿ ಪ್ರಿಡಿಕ್ಷನ್ ಮಾಡ್ತೀನಲ್ವಾ, ಏನಾದ್ರೂ ನೋಡ್ತೀನ ಜಾತಕ? ಏನಾದ್ರೂ ನೋಡ್ತೀನಿ? ನನಗೆ ಅಗತ್ಯನೇ ಇಲ್ಲ. ಅದಕ್ಕೆ ಹೇಳುದು, ನನ್ನ ಜೊತೆ ಕಲ್ತ್ಕೊಂಡಾಗ ಹೀಗೇನೆ ಕೈ ಹೀಗೇನೆ ಮಾಡಿ ಹೇಳ್ಬೋದೆಲ್ಲ. ಅವರ ಮುಖ ನೋಡಿ ಹೇಳ್ಬೋದು, ಡ್ರೆಸ್ ನೋಡಿ ಹೇಳ್ಬೋದು, ಶಕುನ ನೋಡಿ ಹೇಳ್ಬೋದು, ಪ್ರಶ್ನೆಗಳನ್ನ ಹೇಳಿ ನೋಡ್ಬೋದು. ಅರ್ಥ ಆಯ್ತಾ? ನಿಮ್ಮನ್ನೇ ಫಾಲೋ ಮಾಡ್ತಾ ಇದ್ದೇನೆ ಸರ್. ಹಾ, ಅಥವಾ ಫಾಲೋ ಮಾಡಿದ್ರೆ ಮತ್ತೆ ಇದನ್ನು ಫಾಲೋ ಮಾಡಿ, ಅಲ್ವಾ? ಡಿಗ್ರಿ ವೈಸ್ ಕನ್ಫ್ಯೂಸ್ ಆಗ್ಬೇಡಿ, ಓಕೆನಾ? ಗ್ರಹ ಎಲ್ಲಿ ಉಂಟು ಅಲ್ಲಿನೇ ಉಂಟು, ಬಟ್ ಭಾವ ನೋಡ್ಕೊಳ್ಬೇಕು, ಏನ್ ಭಾವ ಇಟ್ಕೊಂಡು ಬಂದಿದ್ದಾನೆ, ಇದು ವಿಷಯ, ಓಕೆನಾ? ಅರ್ಥ ಆಯ್ತು? ಈಗ ನೋಡಿ ಏನಾಗುತ್ತೆ ಗೊತ್ತಾ, ಅವರು ಭಾವ ಚಾರ್ಟಲ್ಲಿ 6ನೇ ಮನೆಗೆ ಬರ್ತಾ ಇದ್ದಾರೆ ಅಂದ್ರೆ ಮೊದಲೇ 7ನೇ ಮನೆಯಲ್ಲಿ ವೃಶ್ಚಿಕ ರಾಶಿಯಲ್ಲಿದ್ದಾರೆ, ಅದು ಮೊದಲೇ ಮೆಲಿಫಿಕ್ ಇನ್ಫ್ಲುಯೆನ್ಸ್. ಇನ್ನು 6ನೇ ಭಾವವನ್ನು ಇಟ್ಕೊಂಡು ಬಂದಿದ್ದಾರೆ ಅಂದಾಗ, ಅಮ್ಮ ನೀವು ಮದುವೆ ಆದ ನಂತರ ಏನು ಅನುಭವಿಸಿದಿರಲ್ವಾ, ಅದು ನಿಮ್ಗೆ ಮಾತ್ರ ಗೊತ್ತಿರುತ್ತಮ್ಮ, ಬೇಕಾದ್ರೆ ಟ್ರೈ ಮಾಡಿ ನೋಡಿ, ನೀವು ಅದು ನಿಮ್ಗೆ ಹೇಳ್ಕೊಳಕ್ ಆಗಲ್ಲ, ಅಷ್ಟು ಸಮಸ್ಯೆನ ಅನುಭವಿಸ್ತೀರಾ ಪಾಪ. ಅರ್ಥ ಆಯ್ತಾ? ಇದು ಪರಿಸ್ಥಿತಿ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಓಕೆ, ಒಳ್ಳೇದಾಗ್ಲಿ. ಎನಿವೆ, ಸೊ ಈ ರಾಹುವಿಗೆ ಪರಿಹಾರ ಹೇಗೆ? ರಾಹುಗೆ ಬುಧನನ್ನ ಚೆನ್ನಾಗಿ ಇಟ್ಕೊಳ್ಳೋದೇ ಅತ್ಯುತ್ತಮವಾದ ಪರಿಹಾರ. ದಯವಿಟ್ಟು ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಮತ್ತೊಂದು ನೆನ್ಪಿಟ್ಕೊಳ್ಳಿ, ಬುಧ ಕೆಟ್ಟೋಗಿದ್ದಾನೆ ಹೇಗೆ ಹೇಗೆ ಅಂತ ಗೊತ್ತಾಯ್ತು. ಇನ್ನೊಂದು ಬುಧ ಕೆಟ್ಟೋಗಿದೆ ಹೇಗೆ ಗೊತ್ತಾಗುತ್ತೆ? ನಿಮ್ಮ ಮನೆಯಲ್ಲಿ ಪೆನ್ ಇರುತ್ತಲ್ಲ, ಪೆನ್ನಿನ ಟಾಪ್ ಒಂದು ಕಡೆ, ಪೆನ್ ಒಂದು ಕಡೆ, ಡ್ರಾವರ್ ಎಳೆದು ನೋಡುವಾಗ ಬರಿಯಾದ ಪೆನ್ ಒಂದಷ್ಟು ಅದರ ಒಳಗಡೆ, ಒಂದಷ್ಟು ಬುಕ್ಸ್ ಓದುವುದೇ ಇಲ್ಲ, ಅದು ಅಲ್ಲಿ ಗೆದ್ದಲು ಹಿಡಿತಿದೆ ಅಥವಾ ಧೂಳು ಹಿಡಿದು ಬಿದ್ದು ಬಿಟ್ಟಿದೆ. ಅರ್ಥ ಆಯ್ತಾ? ಅದು ನಿಮ್ಮ ಗಜೆಟ್ಸ್ ಇರ್ಬೋದು, ಅದು ನಿಮ್ಮ ಓದುವ ಬುಕ್ಸ್ ಇರ್ಬೋದು, ಅದೊಂದು ಶಿಸ್ತುಬದ್ಧವಾಗಿನೇ ಇಲ್ಲ, ಅಲ್ಲಲ್ಲಿ ಬಿಸಾಡಿರ್ತೀರಾ. ಬೇಕಾದ್ರೆ ಟ್ರೈ ಮಾಡಿ ನೋಡಿ, ನಿಮ್ಮ 50ರಿಂದ 59 ಅಥವಾ ನಿಮಗೆ ಬುಧ ದಶೆ ಬಂದಾಗ ನಿಮ್ಮ ಇಡೀ ಮನೆಯಲ್ಲಿ ಬುಕ್ಸ್ ಬಂದಿಲ್ಲ ಅಂದ್ರೆ ನನಗೆ ಹೇಳಿ, ಇಡೀ ಮನೆಯಲ್ಲಿ ಪೇಪರ್ ಮತ್ತೆ ಪೆನ್ ಇಲ್ಲ ಅಂದ್ರೆ ನನಗೆ ಹೇಳಿ. ಇಡೀ ಮನೆಯಲ್ಲಿ ಸ್ಪ್ರೆಡ್ ಆಗಿರ್ತದೆ, ಯಾರಿಗೆ ಬುಧ ಸರಿ ಇಲ್ಲ ಅವ್ರಿಗೆ, ಅವಾಗ ಎಣಿಸ್ಕೊಳ್ಳಿ ನಿಮ್ಮ ಬುಧ ಸರಿ ಇಲ್ಲ ಅಂತ. ಅರ್ಥ ಆಯ್ತಾ ನಿಮಗೆ? ಒಟ್ಟರಾಸಿ ತಂದು ಹಾಕೋದು, ಅಲ್ಲಿ ಒಂದು ಬುಕ್ಸ್ ತಗೊಳ್ಳೋದು, ಅದರ ಹೆಡ್ಡಿಂಗ್ ನೋಡಿ ತಗೊಳ್ಳೋದು. 30 ದಿನದಲ್ಲಿ ಜ್ಯೋತಿಷ ಕಲೀರಿ, ಒಳ್ಳೆ ಪುಸ್ತಕ ತಗೊಂಡು ಬಂದು ಇಟ್ಟು ಬಿಡುದು. ಯಾರು ಕಲಿತಾರೆ ಈಗ? 30 ದಿನದಲ್ಲಿ ಜ್ಯೋತಿಷ ಏನು, ವರ್ಷ ಹೋದ್ರು ಅದನ್ನ ತೆಗಿಲಿಕ್ಕೇನೆ ಇಲ್ಲ, ಅಲ್ವಾ? ಇದರ ಅರ್ಥ ಏನು? ನಿಮ್ಮ ಬುಧ ಸರಿ ಇಲ್ಲ ಅಂತ ಆಯ್ತು. ಓಕೆನಾ? ಕ್ಲಿಯರಾ? ಇದು ಪರಿಸ್ಥಿತಿ. ಮತ್ತೆ 2 ರೂಪಾಯಿ ಪೆನ್ನನ್ನು ಬಿಟ್ಟು ಬಿಡಿ, ಒಂದು 10-15 ಸಾವಿರದ ಒಂದು ಪೆನ್ ತಗೊಳ್ಳಿ. ಸ್ತ್ರೀಯರು ತಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳಿ, ಗಂಡಸರು ಅದನ್ನ ಕಿಸೆಗೆ ಹಾಕೊಳ್ಳಿ, ನಿಮ್ಮ ಬುಧ ಚೆನ್ನಾಗಿರ್ತಾನೆ. ಅರ್ಥ ಆಯ್ತಾ ವಿಶ್ವ ಅವ್ರಿಗೆ?
ಎಲ್ಲರ ಕೇಸಲ್ಲೂ ಹಾಗೆ ಸರ್ ವಿಶ್ವ ಅವರೇ, ಇಲ್ಲಿ ಯಾರು ಮೆಸೇಜ್ ಮಾಡಿಲ್ಲ, ಎಲ್ಲರ ಕೇಸಲ್ಲೂ ಹಾಗೇನೆ. ಬುಧ ಕೆಟ್ಟೋಗಿರ್ತಾನೆ, ಬುಧ ದಶೆ ಬಂತು, 50ರಿಂದ 59 ರನ್ನಿಂಗ್ ಆಯಿತು, ಮನೆ ಇಡೀ ಪೇಪರ್ ಪೆನ್, ಎಲ್ಲಿ ಡ್ರಾವರ್ ಓಪನ್ ಮಾಡಿದ್ರು ಕೂಡ ಡೈರಿ ಅಲ್ವಾ, ಎಲ್ಲಿ ಕಬಾಟ್ ಓಪನ್ ಮಾಡಿದ್ರೆ ಅಲ್ಲಿ ಇದು ಗಜೆಟ್ ಇಟ್ಟಿರುವಂಥದ್ದು ಅಲ್ವಾ, ಅದು ಅಜ್ಜ ಇಟ್ಟಿರುವಂಥದ್ದು ಸರ್. ಅವ್ರಿಗೆ ಬೇಕಂದ್ರೆ ಅಜ್ಜ ಹೋಗಿ ಆಗಿದೆ, ಈಗ ತೆಗೆದು ಬಿಸಾಡಿ ಮಾರೋದನ್ನ ಅಲ್ವಾ, ಅಜ್ಜ ಇಟ್ಟಿದೆ, ಎಂತ ಮಾಡೋದು ಈಗ ಇಟ್ಕೊಂಡದನ್ನ? ಅರ್ಥ ಆಯ್ತಾ? ಅಥವಾ ಇದು ಪರಿಸ್ಥಿತಿ. ಅದಕ್ಕೆ ಅದನ್ನೆಲ್ಲ ಮೇಂಟೈನ್ ಮಾಡಬೇಕು. ಎಷ್ಟೆಲ್ಲ ಪೆನ್ ಟಾಪ್ ಇಲ್ಲದು ಮನೆಯಲ್ಲಿ ಉಂಟು, ಎಷ್ಟೆಲ್ಲ ಪೆನ್ ಬರೆಯದೇ ಇರೋದು ಮನೆಯಲ್ಲಿ ಉಂಟು, ಅದೆಲ್ಲ ತೆಗೆದು ಹೊರಗೆ ಹಾಕ್ಬೇಕು. ಒಂದು ಒಳ್ಳೆ ಪೆನ್ನನ್ನು, ಅದು ಒಂದು 10-15 ಸಾವಿರ ಇರಲಿ ಪರವಾಗಿಲ್ಲ, ಅಂತ ಒಂದು ಪೆನ್ನನ್ನು ನೀವು ಜೇಬಲ್ಲಿ ಇಟ್ಕೊಳ್ಳಿ ಅಲ್ವಾ. ನಿಮ್ಮ ಗಡಿಯಾರ ನೋಡ್ಕೊಳ್ಳಿ, ಯಾರು ಗಡಿಯಾರ ಕಟ್ಟಿದ್ದೀರಾ ಅಲ್ವಾ, ಗಡಿಯಾರ ನೋಡ್ಕೊಳ್ಳಿ, ಎಷ್ಟು ಸಾವಿರ, 1,000, 2,000, 3,000, ಎಷ್ಟು ಸಾವಿರದ ಗಡಿಯಾರ, ತೋ ನಿಮ್ಮ ರಾಹು ಕೆಟ್ಟೋಗಿದ್ದಾನೆ ಅಂತ ಅರ್ಥ. ನಿಮಗೆ ರಾಹು ಚೆನ್ನಾಗಿರ್ಬೇಕಾ ಅಲ್ವಾ, ಒಂದು ಪೆನ್ ಇಟ್ಕೊಳ್ಳಿ, ಮತ್ತೊಂದು ರಾಹು ಚೆನ್ನಾಗಿರ್ಬೇಕು, ಒಂದು ರಾಲೆಕ್ಸ್ ಗಡಿಯನ್ನು ಹಾಕ್ಕೊಳ್ಳಿ ಗಡಿಯಾರ, ಅಥವಾ ರ್ಯಾಡೋ ಗಡಿಯನ್ನು ಕಟ್ಟಿಕೊಳ್ಳಿ ಕೈಯಲ್ಲಿ, ನಿಮ್ಮ ರಾಹು ಚೆನ್ನಾಗಿರ್ತಾನೆ ಸರ್. ಯಾರು ರಾಲೆಕ್ಸ್ ಗಡಿ ಕಟ್ಟಿಕೊಂಡಿರ್ತಾನೆ, ಯಾರು ರ್ಯಾಡೋ ಗಡಿ ಕಟ್ಟಿಕೊಂಡಿರ್ತಾನೆ, ಕಡಿಮೆ ಅಂದ್ರೂ ಕೂಡ 1 ಲಕ್ಷಕ್ಕಿಂತ ಮೇಲಿನ ಗಡಿ ಕಟ್ಟಿಕೊಂಡಿರ್ತಾನೆ, ಅವನ ರಾಹು ಚೆನ್ನಾಗಿದ್ದಾನೆ, ಅದಕ್ಕೇನೆ ಕಟ್ಟಿಕೊಂಡಿದ್ದಾನೆ. ತೆಗೆದು ನೋಡಿ ನಿಮ್ಮಲ್ಲಿ ಏನು ಗಡಿಯಾರ ಉಂಟಂತ. ಕೆಲವರದ್ದು ಪ್ಲಾಸ್ಟಿಕ್, ಇನ್ನು ಕೆಲವರದ್ದು 1,500 ರೂಪಾಯಿ, ಸಾಕಷ್ಟೇ. ರಾಹು ಅಷ್ಟೇ, ರಾಹುನ ಇಂಪ್ಯಾಕ್ಟ್ ಅಷ್ಟೇ. ಆತ ಏನು ಅಬಂಡೆಂಟ್ ಕೊಡಬೇಕು, ಆತ ಏನು ನಿಮಗೆ ತುಂಬ ಲಾಭ ತಂದು ಕೂಡ ಕೊಡಲ್ಲ, ಯಾಕಂದ್ರೆ ನೀವನ್ನೋ ಇಟ್ಟುಕೊಂಡೇ ಇಲ್ಲ, ಇದು ಪರಿಸ್ಥಿತಿ. ಬುಧ ರಿಪೇರಿ ಆದ ನಂತರ ಇದನ್ನು ಮಾಡಬೇಕು. ಬುಧ ರಿಪೇರಿ ಆದ ನಂತರ ಆಲ್ಮೋಸ್ಟ್ ನಿಮಗೆ ಅದು ಬರುತ್ತೆ ಅಲ್ವಾ, ಓಕೆನಾ. ಅದು ಬ್ರಾಂಡೆಡ್ ಸರ್, ಅದು ಬ್ರಾಂಡೆಡ್ಗೆ ಹೇಳಿದ್ದು ನಾನು ಅಲ್ವಾ, ಅರ್ಥ ಆಯ್ತಾ ನಿಮಗೆ. ರ್ಯಾಡೋ ಗಡಿ ಬ್ರಾಂಡೆಡ್ ಯಾವುದು ಕೂಡ ತಗೊಳ್ಬೋದು. ಈಗ ಟೈಟನ್ನಲ್ಲಿ ನಿಮಗೆ 1 ಲಕ್ಷದ ಮೇಲಕ್ಕಿದ ಗಡಿ ಬರುತ್ತೆ, ತಗೊಳ್ಳಿ, ತೊಂದರೆ ಇಲ್ಲ. ರ್ಯಾಡೋ ಗಡಿ 1.5 ಲಕ್ಷ 2 ಲಕ್ಷದ ಮೇಲೇನು ಉಂಟು ಎಲ್ಲ, ಅರ್ಥ ಆಯ್ತಾ. ಸೊ ತಗೊಂಡು ಕಟ್ಟಿಕೊಳ್ಳಿ. ರಾಹು ಚೆನ್ನಾಗಿರ್ತಾನೆ, ಏನು ತೊಂದರೆ ಇಲ್ಲ, ಏನು ಸಮಸ್ಯೆ ಆಗಲ್ಲ. ನೀವು ಅಂದರೆ ನಿಮಗೆ ಅದು ಇನ್ಫ್ಲುಯೆನ್ಸ್ ಕೊಡುತ್ತೆ, ನೀವು ಈ ಥರ ಹೋಗ್ತೀಯ ಅಂಥವರೇ ಅದನ್ನು ಕಟ್ಟಿಕೊಳ್ತಾರೆ ಸರ್. ಹಿಂದಿನ ಕಾಲದಲ್ಲಿ ರ್ಯಾಡೋ ಗಡಿ ಕಟ್ಟಿಕೊಳ್ಳೋದು ಒಂದು ಗತ್ತಿತ್ತು, ಈಗ ಕಡಿಮೆ, ಬಟ್ ಈಗ ಕೂಡ ಕಟ್ಟಿಕೊಂಡಾಗ ನಿಮ್ಮ ರಾಹು ಚೆನ್ನಾಗಿದ್ದಾನಂತಲೇ ಇಂಡಿಕೇಶನ್. ಅವನ ಗಡಿಯಾರ ನೋಡಿನೇ ರಾಹುವನ್ನು ಫೈಂಡ್ ಔಟ್ ಮಾಡ್ಬೋದು, ಇವನ ಜಾತಕದಲ್ಲಿ ರಾಹು ಹೇಗಿದ್ದಾನೆ. ಒಂದು ವೇಳೆ ರಾಹು ಕೆಟ್ಟೋಗಿದ್ದಾನೆ, ನೀವು ಗಡಿಯಾರ ಕಟ್ಟುವುದೇ ಇಲ್ಲ, ಅಥವಾ ಮರ್ತೋಗುತ್ತೆ, ಅಥವಾ ಬರೇ ಒಂದು ಸಿಂಪಲ್ ಗಡಿಯಾರ ಕಟ್ಕೊಂಡಿರ್ತೀರ, ಅರ್ಥ ಆಯ್ತಾ ನಿಮಗೆ, ಓಕೆನಾ. ಒಂದು ಸಿಂಪಲ್ ಗಡಿಯಾರ ಎಲ್ಲ ಆ ಥರ ಇರ್ತದೆ ಅಲ್ವಾ, ಓಕೆ, ಗೊತ್ತಾಯ್ತು. ಈಗ ಹಾಗಾದರೆ ಬುಧನನ್ನು ಹೇಗೆ ರಿಪೇರಿ ಮಾಡಬೇಕು? ಇನ್ನೊಂದುಂಟು ಬುಧನಿಗೆ ರಿಪೇರಿ ಮಾಡುವಂಥದ್ದು. ಯಾರಿಗೆಲ್ಲ ಬುಧ ಚೆನ್ನಾಗಿಲ್ಲ ಅವರಿಗೆಲ್ಲ ಹಸಿಮೆಣಸು ತಿನ್ನಲಿಕ್ಕೆ ತುಂಬ ಮನಸ್ಸಾಗುತ್ತೆ. ಯಾವುದೋ ಆಚಾರ, ಉಪ್ಪಿನಕಾಯಿ ಬರುತ್ತಲ್ಲ, ಹಸಿಮೆಣಸಿನಕಾಯಿ ಉಪ್ಪಿನಕಾಯಿ ಬರುತ್ತೆ, ಅದನ್ನು ತೆಗೆದು ಅವರು ಏನು ಮಾಡ್ತಾರೆ, ಐಫೋನ್ ತಿನ್ನಲಿಕ್ಕೆ ಶುರು ಮಾಡ್ತಾರೆ. ಯಾರೆಲ್ಲ ತುಂಬ ಖಾರ ಯೂಸ್ ಮಾಡ್ತೀರಾ, ಶಿವರಾಮರೇ, ಯಾರೆಲ್ಲ ತುಂಬ ಹಸಿಮೆಣಸಿಗೆ ಇಷ್ಟಪಡ್ತೀರಾ, ನಿಮ್ಮ ಬುಧ ಸರಿ ಇಲ್ಲ ಅಂತ ಅರ್ಥ, ಬುಧ ಕೆಟ್ಟೋಗ್ಬೇಕು. ಅದಕ್ಕೆ ಯಾರಿಗೆಲ್ಲ ಬುಧನನ್ನು ರಿಪೇರಿ ಮಾಡಬೇಕು, ಹಸಿಮೆಣಸು ತಿನ್ನೋದನ್ನು ಡ್ರಾಪ್ ಮಾಡಿ. ಹಸಿಮೆಣಸು ಬೇಕಾಗಿಲ್ಲ, ರೈಟ್, ಏನು ಬೇಕಾಗಿಲ್ಲ, ಹಸಿಮೆಣಸು ಸರ್ ಬೇಕಾಗಿಲ್ಲ, ಡ್ರಾಪ್ ಮಾಡಿ. ಮೆಣಸು ತಿನ್ನಲಿಕ್ಕೆ ಹೋಗಬೇಡಿ ಸೋಮಣ್ಣಾಚಾರ್ಯ. ಆನಂತರ ಖಾರ ತಿನ್ನುವುದನ್ನು ಕಡಿಮೆ ಮಾಡಿ. ಆನಂತರ ಒಂದು ಒಳ್ಳೆ ಕ್ವಾಲಿಟಿ ಪೆನ್ನನ್ನು ಇಟ್ಕೊಳ್ಳಿ, ಹೈ ಕ್ವಾಲಿಟಿ ಒಳ್ಳೆ ಬ್ರ್ಯಾಂಡೆಡ್ ಪೆನ್ನನ್ನು ಇಟ್ಕೊಳ್ಳಿ. ಕೈಯಲ್ಲಿ ಒಂದು ಒಳ್ಳೆ ವಾಚನ್ನು ಕಟ್ಕೊಳ್ಳಿ, ಬ್ರ್ಯಾಂಡೆಡ್ ವಾಚನ್ನು ಕಟ್ಕೊಳ್ಳಿ ಅಲ್ವಾ. ಸರ್ ಇಲ್ಲ ಸರ್ ಹಣ ಇಲ್ಲ ಸರ್, ತಲೆಯಲ್ಲಿ ಹಾಕ್ಕೊಳ್ಳಿ ಸರ್ ಬ್ರ್ಯಾಂಡೆಡ್ ವಾಚ್ ಕಟ್ಕೋಬೇಕಂತ, ಮತ್ತೆ ಬರುತ್ತೆ, ಅರ್ಥ ಆಯ್ತಾ. ತಲೆಯಲ್ಲಿ ಹಾಕ್ಕೊಳ್ಳಿ ಬ್ರ್ಯಾಂಡೆಡ್ ವಾಚ್ ಕಟ್ಕೊಳ್ಬೇಕು, ನಾನು ಆ ಥರ ಹೋಗಬೇಕು ಅಂತ. ಬುಧ ರಿಪೇರಿ ಆದರೆ ಬ್ರ್ಯಾಂಡೆಡ್ ವಾಚನ್ನು ನೀವೇನು ಬೇಕಾದರೂ ಕಟ್ಕೊಳ್ಬೋದು ಅಲ್ವಾ ಗಿರೀಶ್ ಅವರೇ. ಕ್ಲಿಯರ್ ಆಯಿತು ಅಂತ ಇಟ್ಕೊಳ್ತೇನೆ, ಓಕೆನಾ, ರೈಟ್. ಇದು ಇವತ್ತಿನ ಪಾಠ, ಭಾಳ ಚೆನ್ನಾಗಿರುತ್ತೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಓಕೆ. ತುಂಬ ಫೇವರಬಲ್ ರಿಸಲ್ಟನ್ನು ನೀವು ಖಂಡಿತ ಅನುಭವಿಸ್ತೀರಿ, ಓಕೆನಾ, ರೈಟ್. ಯಾರಿಗಾದ್ರು ಮಾತಾಡ್ಲಿಕ್ಕಿದೆಯಾ? ದಯವಿಟ್ಟು 136 ಮಂದಿ ಇದ್ದಾರೆ, ಒಂದು 10 ನಿಮಿಷಗಳ ಕಾಲ ನಿಮ್ಮ ಜೊತೆ ಇರ್ತಾನೆ. ಯಾರಿಗಾದ್ರು ಮಾತಾಡ್ಲಿಕ್ಕಿದ್ರೆ ಓಪನ್ ಅಪ್ ಆಗಿ ಮಾತಾಡಿ, ಓಕೆನಾ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಓಕೆ, ರೆಕಾರ್ಡಿಂಗ್ ಇರಲಿ, ತೊಂದರೆ ಇಲ್ಲ. ಸೋಮಣ್ಣಾಚಾರ್ಯರು ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ತೆ. ನಾವೊಂದು ನಿಮ್ಮ ಹತ್ರ ಪರಾಕ್ಷರದ್ದು ಒಂದು ತಗೊಂಡಿದ್ದ ಆರ್ಡರ್ ಮಾಡಿದ್ನಲ್ಲ ಗುರುಗಳೇ, ಒಂದು ಸಾಫ್ಟ್ವೇರ್ ನನ್ನ ಕೈ ಬಂದು ಮುಟ್ಟಿದೆ ಗುರುಗಳೇ. ಇದು ಸರಿ, ಇದನ್ನ ಯಾವ ರೀತಿ ಎಲ್ಲಿ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡ್ಕೋಬೇಕಂತ ಹೇಳಿ ಸ್ವಲ್ಪ ಮಾಹಿತಿ ಕೊಡ್ಬೇಕು ಗುರುಗಳೇ. ಸರ್ ಅದನ್ನ ಪರ್ಸನಲ್ ಆಗಿ ಕೇಳಿ ಸರ್, ಇಲ್ಲಿ ಏನು ಹೇಳ್ಬೇಕು ಅದನ್ನ ಹೇಳಿ ಸರ್ ದಯವಿಟ್ಟು, ಓಕೆ. ಅದು ಇಲ್ಲಿ ಮಾತುಕತೆ ಆಡ್ಲಿಕ್ಕೆ ಆಗುತ್ತೆ, ಈಗ ಎಲ್ಲಿ ಹೋಗಿ ಅದನ್ನ ಮಾಡ್ಬೇಕಂತ, ರೈಟಾ? ಸರಿ ಸರಿ ಸರಿ, ಓಕೆ. ಏನಾದ್ರು ಇದ್ರ ಬಗ್ಗೆ ಕೇಳ್ಬೇಕಾ, ಏನಾದ್ರು ಇದೆಯಾ? ಇಲ್ಲ, ಓಕೆ, ರೈಟ್. ಅದ್ರ ಬಗ್ಗೆ ಮತ್ತೆ ನಿಮ್ಗೆ ಫೋನಲ್ಲಿ ಹೇಳ್ತೀನಿ ನಾನು, ಓಕೆ. ಬೇರೆ ಯಾರಿದ್ದಾರೆ ಮಾತಾಡಿ? ನಮಸ್ತೆ, ಮಾತಾಡಿ ಭಾಗ್ಯ ಅವ್ರು ಮಾತಾಡಿ. ಗುರುಗಳೇ, ನಮ್ಮ ಮಗಳ ಜಾತಕದಲ್ಲಿ 8th house ಅಲ್ಲಿ ಕಟಕ ಲಗ್ನ, 8th house ಅಲ್ಲಿ ಬುಧ ವಕ್ರಿ ಇದ್ದಾರೆ. ಸೊ ಮ್ಯಾರಿಡ್ ಲೈಫ್ ಹೇಗಿರುತ್ತೆ ಅಂತ.
ಅವ್ರ ಹತ್ರ ಕೇಳಿ, ಈಗ ಮದುವೆ ಬುಧ ಆಗಿದೆ ಅವ್ರಿಗೆ. ಒಪ್ಪಿದಾಗ ಅದು ನೆಕ್ಸ್ಟ್ ಮಂತ್ ಮದ್ವೆ ಮ್ಯಾರೇಜ್ ಫಿಕ್ಸ್ ಅದು ಆಗಿದೆ. ಮಾಡಿಬಿಡಿ, ಈಗ ಅದ್ರ ಬಗ್ಗೆ ಚಿಂತೆನೆ ಮಾಡಬೇಡಿ. ನಾನು ಹೇಳಿದ ಪರಿಹಾರ ಅಷ್ಟೇ ಮಾಡ್ಕೊಳ್ಳಿ, ಓಕೆನಾ? ಅದ್ರ ಬಗ್ಗೆ ಚಿಂತೆ ಮಾಡಿಕೊಂಡು ಮತ್ತೆ ಮೆಂಟಲ್ ಟೆನ್ಷನ್ ಮಾಡಿಕೊಂಡು ಇವತ್ತು ರಾತ್ರಿ ಇಡೀ ನಿದ್ದೆ ಇಲ್ಲದೆ ಕಳೆದು ಅಲ್ವಾ, ನಾಳೆ ಮುಖ ಎಲ್ಲ ಊದಿಸ್ಕೊಂಡು ಏನು ಬೇಕಾ ಇದೆಲ್ಲ? ಬೇಡ ತಾನೆ. ಮದುವೆ ಫಿಕ್ಸ್ ಆಗಿದೆ, ಬೇಡ ಮದುವೆ ಗುರುಗಳೇ. ಮಾಡೋದು, ಒಳ್ಳೆ ಇದರಲ್ಲಿ ಹೋಗೋದು, ಮದುವೆ ಮಾಡೋದು ಅಷ್ಟೇ, ಮುಗೀತು. ಓಕೆನಾ? ಮತ್ತೆ ನೋಡೋಣ. ಓಕೆ ಗುರುಗಳೇ. ನಾನು ಹೇಳಿದ ಪರಿಹಾರ ಮಾಡ್ಕೊಳ್ಳಿ ಅಷ್ಟು ಕೂಡ, ಓಕೆ? ಚೆನ್ನಾಗಿರುತ್ತೆ. ಓಕೆ ಗುರುಗಳೇ. ರೈಟ್, ಓಕೆ. ಥ್ಯಾಂಕ್ ಯು. ಬೇರೆ ರಾಘವೇಂದ್ರ. ರಾಘವೇಂದ್ರ ಅವರೇ ಮಾತಾಡಿ. ಸರ್, ನನ್ನ ಮಗನದು 3ನೇ ಮನೆಯಲ್ಲಿ ಮೀನ ಲಗ್ನ, ರಾಹು ಶನಿ ಇದ್ದಾನೆ. 12ನೇ ಮನೆಯಲ್ಲಿ ರವಿ ಬುಧ ಇದ್ದಾನೆ. ಅದೇ ಫ್ಯೂಚರ್ ಮ್ಯಾರಿಡ್ ಲೈಫ್ ಹೇಗೆ? ಸರ್, ಮೂರನೇ ಮನೆ ರಾಹು ಮತ್ತೆ ಶನಿಗೆ ಮ್ಯಾರಿಡ್ ಲೈಫಿನ ಕನೆಕ್ಷನ್ ಇಲ್ಲಲ್ವಾ? ಅದು ಯಾಕೆ ಮಾತಾಡ್ತೀರಾ ನೀವು? ಅದು ರಾಹು ಮತ್ತೆ ಶನಿ 3ನೇ ಮನೆಯಲ್ಲಿದ್ದಾರೆ, ಅದು ಪಿತೃದೋಷ ಬಂತು. ಪಿತೃದೋಷಕ್ಕೆ ಪರಿಹಾರ ಮಾಡಿ. ಯಾವಾಗ 40-49 ಕ್ರಿಯೇಟ್ ಆಗುತ್ತೆ ಅವ್ರಿಗೆ ಮೋಸ ಹೋಗ್ತಾರೆ, ಅವರು ಮೋಸ ಮಾಡ್ತಾರೆ, ಯಾರದ್ದು ತೊಂದರೆ ಕ್ರಿಯೇಟ್ ಮಾಡ್ತಾರೆ. ಆಯ್ತಾ? ಈಗ ಮ್ಯಾರಿಡ್ ಲೈಫ್ ಹೇಳ್ಬೇಕಾದ್ರೆ 7th ಹೌಸ್ ಬೇಕು ನಮಗೆ, ಲಗ್ನ ಬೇಕು ನಮಗೆ ಅಲ್ವಾ? ಅದನ್ನ ಎರಡನ್ನ ಇಟ್ಕೊಂಡು ಪ್ರಿಡಿಕ್ಷನ್ ಮಾಡಕ್ಕೆ ಆಗುತ್ತಾ ಸರ್? ಅರ್ಥ ಆಯ್ತಾ? 7th ಹೌಸ್ ಏನುಂಟು? 7th ಲಗ್ನ ಯಾವುದು? ಮೀನ ಲಗ್ನ ಸರ್. ಬುಧನ ಬಗ್ಗೆ ಹೇಳಿದೆ, ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. ಲೈಫ್ ತುಂಬ ಚೆನ್ನಾಗಿರ್ತದೆ. ಲೈಫ್ ಇಸ್ ಜಿಂಗಾಲಲ್ಲ. ಹೇಳಿದ ರೆಮಿಡಿಯನ್ನು ಮಾಡಿಕೊಳ್ಳಿ, ಆಯ್ತಾ? ಅದಕ್ಕೆ ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ. ಕನ್ಫ್ಯೂಸ್ಗೆ ಒಳಗಾಗಬೇಡಿ. ಕನ್ಫ್ಯೂಷನ್ ಆಗೋದು ಬೇಕಾಗಿಲ್ಲ ಅಲ್ವಾ? ಇನ್ನು ಯಾರಿಗೆಲ್ಲ ನನ್ನ ಜೊತೆ ವಾಸ್ತು ಕಲೀಲಿಕ್ಕುಂಟು, ಸೋಮವಾರ ದಿವಸ ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಬಂದು ಖಂಡಿತ ಸೇರ್ಕೊಳ್ಳಿ ಅಂತ ಹೇಳ್ತೇನೆ. ಆದ್ರೆ ಜ್ಯೋತಿಷ ಕಲೀಲಿಕ್ಕುಂಟು, ವಾಸ್ತು ಆದ 1 ತಿಂಗಳ ನಂತರ ಮತ್ತೆ ಜ್ಯೋತಿಷ ಕ್ಲಾಸ್ ಸ್ಟಾರ್ಟ್ ಆಗಿದೆ, ಅಲ್ಲಿ ಬಂದು ಸೇರ್ಕೊಳ್ಳಿ. ಅವಾಗ ಕೈಕಾಲು ಬಿಟ್ಟುಕೊಂಡೇ ಪ್ರಿಡಿಕ್ಷನ್ ಮಾಡ್ಬೋದು, ತೊಂದರೆ ಇಲ್ಲ. ಓಕೆನಾ? ಅಷ್ಟು ಕಲಿಸ್ಕೊಡ್ತೇನೆ, ಏನು ಸಮಸ್ಯೆ ಇಲ್ಲ. ಅಷ್ಟು ಕಾನ್ಫಿಡೆನ್ಸ್ ನಿಮ್ಮದು ಡೆವಲಪ್ ಆಗುತ್ತೆ. ಓಕೆನಾ? ಗೊತ್ತಾಗುತ್ತಲ್ಲ ನಾನು ಮಾತಾಡುವಾಗ ಉಂಟು ಅಂತ, ಹಾಗೆ ಉಂಟು ಅಂತ. ಓಕೆನಾ? ಓಕೆ, ಗೊತ್ತಾಯ್ತು. ಓಕೆ ದಾಕ್ಷಾಯಣಿ ಅವರೇ, ಈಗೇನು ಮಾಡೋ, ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತಾಗಿದೆ. ಸುಜಯ್ ಅವರು ಇನ್ನೂ ಇಲ್ಲ, ಇನ್ನು ನೆಕ್ಸ್ಟ್ ಟೈಮ್. ಓಕೆ, ನಾವು ಹೊತ್ತಾಗಿದೆ. ಅದು ಯಾರೆಲ್ಲ ಯಾವ ಗ್ರೂಪಲ್ಲಿ ಇದ್ರೆ ದಯವಿಟ್ಟಲ್ಲಿ ಇವತ್ತಿನ ಕಾರ್ಯಕ್ರಮ ಹೇಗಿತ್ತು ಒಮ್ಮೆ ಬರೆದು ತಿಳಿಸಿ ಅಂತ ಹೇಳ್ತೇನೆ. ತುಂಬಾ ಚೆನ್ನಾಗಿರ್ತದೆ. ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಅದು ನನಗೆ ಒಂಥರ ಇನ್ಸ್ಪಿರೇಷನ್ ಆಗುತ್ತೆ. ತುಂಬ ಚೆನ್ನಾಗಿ. ಓಕೆ, ಈಗೇನು ಮಾಡೋ, ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಎಲ್ಲರೂ ಭಾಗವಹಿಸಿದ ಎಲ್ಲರಿಗೂ ತುಂಬ ಧನ್ಯವಾದಗಳು ಹೇಳ್ತಾ ಎಲ್ಲರಿಗೂ ನಮಸ್ತೆ. ಗುಡ್ ನೈಟ್, ಬಾಯ್. ಊಟ ಮಾಡಿ ಆರಾಮಾಗಿ ಮಲಗಿ, ತುಂಬ ಚಿಂತೆ ಮಾಡಬೇಡಿ. ಎಸ್.